ಈಗ ನಮ್ಮ ಕರ್ನಾಟಕದಲ್ಲಿ ಹುಲಿಗಳ ಸಂತತಿ ಜಾಸ್ತಿ ಇರೋಕ್ಕೆ ಏನ್ ಮುಖ್ಯವಾದಂತ ಕಾರಣ? ಫಸ್ಟ್ ಆಫ್ ಆಲ್ ಹುಲಿಗಳು ಸಾಲಿಟರಿ ಲೈಫ್ ಅಂತ ಹೇಳ್ತೀವಿ. ಅಂದ್ರೆ ಅದು ಒಂಟಿಯಾಗಿರುತ್ತೆ ಯಾವಾಗಲೂ. ಆಹಾರ ಇರ್ಬೇಕಲ್ಲಿ, ಅಂದ್ರೆ ನದಿ ಇರ್ಬೇಕು, ನೀರ್ ಇರ್ಬೇಕು. ಸೊ ಎಲ್ಲಾನು ಅದು ನೋಡುತ್ತೆ. ಅದು ಟೆರಿಟರಿಯಿಂದ ಮಾರ್ಕ್ ಮಾಡ್ಕೊಳುತ್ತೆ. ಮರದಗಳಿಗೆ ಹೋಗಿ ಸ್ಪ್ರೇ ಮಾಡುತ್ತೆ, ಉಗುರುಗಳಿಂದ ಮರಗಳನ್ನ ಸ್ಕ್ರಾಚ್ ಮಾಡುತ್ತೆ. ಸೊ ಅದು ಎಷ್ಟು ಹೈಟ್ ಸ್ಕ್ರಾಚ್ ಮಾಡುತ್ತೆ ಅನ್ನೋದ್ರ ಮೇಲೆ ಆ ಟೈಗರ್ ಎಷ್ಟು ದೊಡ್ಡದು ಅಂತ. ಸೊ ಈಗ ಬೇರೆ ಟೈಗರ್ ಬಂದ್ರೆ ಇಲ್ಲಿ ಗೊತ್ತಾಗ್ಬೇಕಲ್ಲ, ಇಲ್ಲಿ ಆಲ್ರೆಡಿ ಬೇರೆ ಯಾರೋ ಇದ್ದಾರೆ, ಅದಕ್ಕಿಂತ ಮೇಲೆ ಮಾರ್ಕ್ ಟ್ರೈ ಮಾಡ್ತೀನಿ ನನ್ನ ಹುಲಿಗೆ. ಅವಾಗ ಈ ಹುಲಿ ಅದು ಬಂದ ಆ ಜಾಗ ನೋಡಿದಾಗ ಸೊ ನಾನು ಹುಷಾರಾಗಿರ್ಬೇಕು ಅನ್ನೋದು ಒಂದು ಸೈನ್ ಅದು. ಏನ್ ತಿನ್ನತ್ತದು? ಜಿಂಕೆ, ಇವನ್ ಗಾರ್ ವಾರಕ್ಕೊಂದ್ಸಲ ಹಂಟ್ ಮಾಡುತ್ತೆ. ಟೈಗರ್ಗೆ ತುಂಬಾ ಕಷ್ಟ ಜೀವನ. ನಾವ್ ಅನ್ಕೊಂತೀವಿ ಟೈಗರ್ ಇದು ಪಾಪ ಜಿಂಕೆ ಸಾಕಿಬಿಡುತ್ತೆ. ಟೈಗರ್ಗೆ ಎಷ್ಟು ಕಷ್ಟ ಆಗುತ್ತೆ ಒಂದು ಅದ್ರ ಮಗುಗಳನ್ನ ಸಾಕಕ್ಕೂ ಅಷ್ಟು ಈಸಿಯಾಗಿ ಸಿಗಲ್ಲ. ಒಂದು ಜಿಂಕೆ ಟೈಗರ್ ನೋಡ್ಬಿಟ್ರೆ ಅದು ಕೂಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಕಾಲ್ನ ಜೋರಕ್ಕೆ ಕುಟ್ತಾ ಇರುತ್ತೆ ಹಿಂಗೆ. ಅಂದ್ರೆ ಅದು ಹುಲಿಗೆ ಹೇಳೋದು, ನೀನ್ ನನ್ನ ಚೇಸ್ ಮಾಡ್ಕೊಂಡ್ ಬರ್ಬೇಡ, ನಾನು ನಿನ್ಗಿಂತ ಫಿಟ್ ಇದ್ದೀನಿ, ಓಡ್ತೀನಿ ಚೆನ್ನಾಗಿ ಅಂತ. ಯಾವುದು ಜಿಂಕೆ ಯಾವತ್ತಷ್ಟು ನೋಡಿ ಕಾಡಲ್ಲಿ ಪ್ರಾಣಿಗಳನ್ನ ನೋಡಿದಾಗ ಓಡೋಗ್ಬಾರ್ದು. ನೀವು ಓಡಿದ್ರೆ ಅದು ನಮ್ಮನ್ನ ಪ್ರೇ ಅನ್ಕೊಂಡ್ಬಾರ್ದು. ಕಾಡಲ್ಲಿ ಎಷ್ಟೋ ವಿಷಪೂರಿತ ಹಾವುಗಳಿರುತ್ತೆ, ಈ ಹುಲಿಗಳು ಸೊ ಎಲ್ಲ ಅದ್ರದ್ದೇ ಆದ ಒಂದು ಪಾತ್ಗಳಿರುತ್ತೆ, ರೂಟ್ಸ್ಗಳಿರುತ್ತೆ. ಟೈಗರ್ಗೆ ಗೊತ್ತು ಇಲ್ಲೇ ಹೋಗ್ಬೇಕು, ಗೊತ್ತಾಗತ್ತೆ. ಈ ಹಾವುಗಳಿಗೂ ಅದರದ್ದೇ ಆದ ಒಂದು ಹ್ಯಾಬಿಟೇಟ್. ಅದಕ್ಕೆ ಒಂದು ಹಾವು ನೋಡಿದಾಗ ನಾನು ಹೇಗೆ ಬಿಹೇವ್ ಮಾಡಬೇಕು, ಹಾವಿಗೆ ಯಾವುದೋ ಒಂದು ಹುಲಿ ಅಥವಾ ಕರಡಿ ನೋಡಿದಾಗ ಅದು ಹೇಗಿರಬೇಕು. ಸೊ ನಾವೀಗ ನಡ್ಕೊಂಡು ಹೋಗ್ಬೇಕಾದ್ರೆ ಸಡನ್ ಆಗಿ ಹೆಂಗೆ ಟಾರ್ಚ್ ಹಿಂಗೆ ಆಗ್ತಿದ್ದೀವಿ, ನೋಡಿದ್ರೆ 20-30 ಫೀಟಲ್ಲಿ ಟೈಗರ್ ಕೂತಿದೆ. ಅದು ಎದುರುಗಡೆ ಬೇರೆ ಏನೋ ಪ್ರೇ ಇತ್ತು ಅನ್ನೋದಿಲ್ಲ, ಫುಲ್ ಸ್ಟಾಕಿಂಗ್ ಪೊಸಿಷನ್ ಕೂತ್ಕೊಂಡಿದೆ. ಸೊ ಒಬ್ಬ ರಿವರ್ಸಲ್ಲಿ ನಡೆಯೋದು, ಯಾಕಂದರೆ ನಾವು ಬೆನ್ ತೋರ್ಸೋದು ಬೇಡ ಟೈಗರ್ಸ್ಗೆ. ಬೆನ್ ತೋರ್ಸೋಣ ಓಡೋ ಸ್ಟಾರ್ಟ್ ಮಾಡಿದ್ರೆ ಅದು ಪ್ರೇ ಅನ್ಕೊಂಡು ಬಂದ್ಬಿಟ್ರೆ ಕಷ್ಟ ಆಗಿ ಮಾಡ್ಬಿಟ್ರು. ಕೈ ಕಾಲೆಲ್ಲ ಫುಲ್ ಶಿವರಿಂಗ್ ಇತ್ತು. ಜಸ್ಟ್ 2 ವರ್ಷ ಹಿಂದೆ ಅಷ್ಟೇ ಡಿಸ್ಕವರ್ ಆಗಿರೋದು. ಹ್ಯೂಮನ್ಸ್ ಥರ 2 ಲಿಂಬ್ದಲ್ಲಿ ನಿಂತ್ಕೊಂಡತ್ತೆ ಈ ಕಪ್ಪೆ ಅಂತಂದ್ರು. ವಾವ್, ಹೌದಾ ಅಂತ ಬರೀ ಆರ್ಗೆ ಟಾರ್ಚ್ ಬಿಡೋದು, ಎಲ್ಲಿದೆ ಫ್ರಾಗ್ ಅಂತ ನೋಡ್ತಾ ಇದ್ವಿ. ಈ ಫೀಮೇಲ್ ಮೇಲ್ ಹತ್ರ ಬಂತು. ಬಟ್ ನನ್ಗೆ ಫಸ್ಟ್ ನೋಡಿದ್ದೊಂದು ಅದ್ಭುತವಾದ ಒಂದು ದೃಶ್ಯ ಅಂತಂದ್ರೆ, ಫೀಮೇಲ್ ಮೇಲ್ ಹತ್ರ ಬಂದಾಗ ಈ ಮೇಲ್ ನಿಂತ್ಕೊಂಡತ್ತೆ, ನಿಂತ್ಕೊಂಡು ಅಂದ್ರೆ ಹಗ್ ಮಾಡುತ್ತೆ, ವೆಲ್ಕಮ್ ಟು ಮೈ ವರ್ಲ್ಡ್ ಅಂತ. ಜಗಕ್ಕೆಲ್ಲ ನಾನೇ ಕುಂದಾರ. ಮೇಲ್ ಫ್ರಾಗ್ ಹೋಗಿ ಫೀಮೇಲ್ ಫ್ರಾಗ್ ಮೇಲೆ ಹೋಗಿ ಮೌಂಟ್ ಮಾಡಿ ಅದ್ರ ಹೊಟ್ಟೆ ಭಾಗನ ಹಿಡ್ಕೊಳುತ್ತೆ. ಫೀಮೇಲ್ ಬೆನ್ನ ಮೇಲೆ ಸ್ಪರ್ಮ್ಸ್ ನ ರಿಲೀಸ್ ಮಾಡಿ ಮೇಲ್ ಕಡೆ ಇಳಿಬಿಡುತ್ತೆ. ಫೀಮೇಲ್ ಎಗ್ಸ್ ರಿಲೀಸ್ ಮಾಡ್ತಿದಂಗೆ ಆ ಬೆನ್ನಲ್ಲಿರುವಂತ ಆ ಸ್ಪರ್ಮ್ ನ ಅದ್ರ ಕಾಲ್ಗಳಿಂದ ಆ ಎಗ್ಸ್ ಮೇಲೆ ಅಪ್ಲೈ ಮಾಡುತ್ತೆ. ಸೊ ಅದನ್ನ ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಅಂತ ಹೇಳ್ತಾರೆ ಆಂಫಿಬಿಯನ್ಸ್ ಅಲ್ಲಿ. 7-8 ದಿನ ಎಗ್ ಕ್ಲಚ್ ಕೆಳಗಡೆ ಈ ಮೇಲ್ ಫ್ರಾಗ್ ಕಾಯುತ್ತೆ. ಅವು ಏನೋ ಬಂತು ಅಂತ ಬೇಕಾದ್ರೆ ಅದು ಲೈಫ್ನ ಕೊಡೋಕ್ಕೆ ರೆಡಿ ಇರುತ್ತೆ ಹೊರತು ಆ ಜಾಗದಿಂದ ಕದಲಲ್ಲ. ಕಪ್ಪೆ ರಾಗ ಅಂತ ಒಂದು ಅದಕ್ಕೆ ಹೆಸರಿಟ್ಟೆ. ಈ ಹುಲಿ ಆಕ್ಚುಲಿ ಮನುಷ್ಯನ ತಿನ್ನುತ್ತಾ? ಈಗ ನೀವು ಹತ್ತರದಿಂದ ಯಾವತ್ತಾದ್ರೂ ಒಂದು ಹುಲಿನ ಎನ್ಕೌಂಟರ್ ಮಾಡಿದ್ರೆ? ತುಂಬಾ ದೂರದಲ್ಲಿ ಒಂದೇ ಏನೋ ಬರ್ತಾರಂತ ಕಾಣಿಸ್ತದೆ ಡೌನ್ ಇಂದ. ನೋಡ್ತಾ ಇದೀವಿ, ಹಂಗೆ ರೈಸ್ ಆಯ್ತು. ರಾಜೇಶ್ ರಿವೀಲ್ಸ್ನ ಈ ಮತ್ತೊಂದು ಪಾಡ್ಕಾಸ್ಟ್ಗೆ ಸ್ವಾಗತ. ಇವತ್ತಿನ ಪಾಡ್ಕಾಸ್ಟ್ ಕಾಡಿನ ರಹಸ್ಯ. ಏನಿದು ಕಾಡಿನ ರಹಸ್ಯ? ಈ ಪಾಡ್ಕಾಸ್ಟ್ ನಾನು ಆಕ್ಚುಲಿ ಕಾಯ್ತಿದ್ದಂಥ ಪಾಡ್ಕಾಸ್ಟ್ ಇದು. ಬಿಕಾಸ್ ನನಗೆ ವನ್ಯಜೀವಿಗಳಂದ್ರು, ಕಾಡಂದ್ರು ಅದೊಂದು ಹೊಸ ಆ ಜೀವನನೇ ನೋಡಕ್ಕೆ ಅದ್ಭುತ. ಅದು ಇವತ್ತು ನಮ್ಮ ಒಟ್ಟಿಗೆ ಇರ್ತಕ್ಕಂಥ ಅತಿಥಿಗಳು ಕೂಡ ಅವರ ಸಾಧನೆ ಅಂತ ಅನ್ನೋಕ್ಕಿಂತ ಒಂದು ರಿಯಲ್ ಲೈಫಲ್ಲಿ ಅವ್ರಿಗಾದಂಥ ಎಕ್ಸ್ಪೀರಿಯನ್ಸಸ್ ಇದೆ ಅಲ್ಲ, ಬೆಲೆ ಕಟ್ಟಕ್ಕಾಗಲ್ಲ. ಒಂದು ಬಹಳ ಹೆಮ್ಮೆ ವಿಚಾರ ಹೇಳಬೇಕು ಅಂದರೆ, ಗ್ರೀನ್ ಆಸ್ಕರ್ ಪಡೆದಂಥ ಕನ್ನಡದ ಮೊದಲ ಡಾಕ್ಯುಮೆಂಟ್ರಿ ಇವ್ರದ್ದು ಕಪ್ಪೆರಾಗ ಅಂತ. ನೀವು ಆಲ್ರೆಡಿ ನೋಡಿರ್ತೀರ. ಕರ್ನಾಟಕದ ಮುಖ್ಯಮಂತ್ರಿಗಳಿಂದ ಹಿಡಿದು ಸದ್ಗುರು ತನಕ ಸಾಕಷ್ಟು ಜನ ಇವರ ಕೆಲಸನ ಕೊಂಡಾಡಿದ್ರು. ಅಂತ ಅದ್ಭುತವಾದಂಥ ಅತಿಥಿಗಳು ಈಸ್ ಅ ಫಿಲ್ಮ್ ಮೇಕರ್ ಅಂಡ್ ನನ್ನ ಬಹಳ ಹಳೆಯ ಫ್ರೆಂಡ್ ಪ್ರಶಾಂತ್ ನಾಯ್ಕ್ ಇವತ್ತು ಪಾಡ್ಕಾಸ್ಟ್ ಅಲ್ಲಿ. ಹಾಯ್ ಪ್ರಶಾಂತ್. ಹಲೋ ರಾಜೇಶ್, ಹೇಗಿದ್ದೀರಾ? ನಾನು ನೋಡಿದ ಹಳೆ ಪ್ರಶಾಂತ್ಗೂ ಈಗ ನೋಡ್ತಿರೋ ಗ್ರೀನ್ ಆಸ್ಕರ್ ಪ್ರಶಸ್ತಿ ತಗೊಂಡಂತ ಈ ಪ್ರಶಾಂತ್ಗೂ ಅಜಗಜಾಂತರ ವ್ಯತ್ಯಾಸ. ಹೆಂಗನ್ಸತ್ತೆ ಈ ಜೀವನ? ತುಂಬಾ ಖುಷಿ ಆಗತ್ತೆ. ಅಂದ್ರೆ ಎಲ್ಲರೂ ಹೇಳ್ತಾರ ಬ್ಯಾಕ್ ಟು ನೇಚರ್ ಅಂತ. ಸೊ ಎಲ್ಲೂ ನಂಗೆ ಚಿಕ್ಕ ಹುಡುಗದಿಂದನೂ ನಮ್ಮ ತಂದೆ ತುಂಬಾ ಈ ಕಾಡನ್ನ ಪರಿಚಯ ಮಾಡ್ತಾರೆ. ನಾವೆಲ್ಲಾದ್ರೂ ಟ್ರಾವೆಲ್ ಮಾಡಿದಾಗ ಈ ಧರ್ಮಸ್ಥಳ ಇರ್ಬೋದು, ಅವೆಲ್ಲ ಕಾಡಲ್ಲೇ ನಾವು ಹೋಗ್ತಿದ್ದು, ಘಾಟ್ ಸೆಕ್ಷನ್ ಎಲ್ಲ. ಅವಾಗ ಅವ್ರು ಯಾವಾಗಲೂ ಹೇಳೋರು, ನೋಡಿ ಕಾಡಿದು, ಇಲ್ಲೆಲ್ಲ ಹುಲಿ ಬರ್ಬೋದು, ನೀರು ಕುಡಿಬೋದು ಅದಿಂದ. ಸೊ ಚಿಕ್ಕ ವಯಸ್ಸಿಂದನೇ ನಮ್ಮ ಒಂಥರ ಅದನ್ನ ಆ ನೇಚರು, ಆ ಕಾಡು ಪ್ರಾಣಿಗಳು ಅನ್ನೋದರ ಇಂಟ್ರೆಸ್ಟ್ನ ಬಿಲ್ಡ್ ಮಾಡ್ತಾನೇ ಬಂದಿದ್ರು ಸರ್ ನಮ್ಮ ತಂದೆ ಕೂಡ. ಸೊ ಹಾಗಾಗಿ ನನಗೆ ಗೊತ್ತಿಲ್ದೇನೋ ಸೊ ಆ ವೈಲ್ಡ್ ಲೈಫ್ ಕಡೆ ತುಂಬ ಒಲವು ಜಾಸ್ತಿ ನನಗೆ. ಸೊ ಈಗ ನೀವು ಮಾಡಿದಂಥ ಸಿಕ್ಕಾಪಟ್ಟೆ ಈಗ ಕಾಡು ಪ್ರಾಣಿಗಳ ಜೊತೆ ಬೆರೆಯೋದಿದೆ ಅಲ್ಲ. ಮೊದಲನೇದಾಗಿ ನಮ್ಮ ಕಾಡಿನ ರಾಜ ಹುಲಿ.
ಹೌದು, ಅಂದರೆ ಟೈಗರ್ಸ್ ಅದು ತುಂಬ ಫ್ಯಾಸಿನೇಟಿಂಗ್ ಅನಿಮಲ್ಲು. ಆಮೇಲೆ ಇನ್ನೊಂದು ನಮ್ಮ ನ್ಯಾಷನಲ್ ಅನಿಮಲ್ ಕೂಡ ಹೌದು ಟೈಗರು. ಅದನ್ನು ನೋಡಿದ್ರೆ ಒಂಥರ ಒಂದು ಮಜಾ ಇದೆ. ಅಂದರೆ ಅದು ಆ ಮೆಜೆಸ್ಟಿಕ್, ಅದು ನಡ್ಕೊಂಬರೋ ರೀತಿ ಇರ್ಬೋದು. ಆಮೇಲೆ ನಾವು ಯಾವಾಗಲಾದರೂ ನಾವು ಕಾಡಲ್ಲಿ, ಯಾಕಂದ್ರೆ ನನಗೆ ಫಸ್ಟ್ ಟೈಮು ಎಲ್ಲಿ ಆ ಎಕ್ಸ್ಪೀರಿಯನ್ಸ್? ನಾನು ಕಾಡನ್ನು ಹುಲಿ ನೋಡಬೇಕು ಅಂತ ಡಿಸೈಡ್ ಮಾಡಾದ್ಮೇಲೆ ವೈಲ್ಡಲ್ಲಿ ಹ್ಯಾವ್ ಟೇಕನ್ 4 years ಟು ಸೈಟ್ ಫಸ್ಟ್ ಟೈಗರ್ ಇನ್ ದ ವೈಲ್ಡ್. ನೋಡಕ್ಕೆ 4 ವರ್ಷ 4 ವರ್ಷ ತಗೊಂಡು ನನಗೆ. ಎಲ್ಲಿ ಅದು, ಯಾವ ಕಾಡು? ನನಗೆ ಕಬ್ಬಿನಲ್ಲಿ ಫಸ್ಟ್ ಟೈಮ್ ನಂಗೆ ಟೈಗರ್ ಸೈಟ್ ಆಗಿದ್ದು ಕಬ್ಬಿನಲ್ಲಿ ಅದು. ಸೊ ಪ್ರತಿ ಸಲ ಹೋದಾಗ ನಮ್ಗೆ ಒಂದು ಸ್ಟೇಜ್ ಒಂದು 2-3 years ಆದಮೇಲೆ ನನ್ನ ಕ್ಲಾಸ್ಮೇಟ್ಸ್, ಕ್ಲೋಸ್ ಮೇಟ್ಸ್ ಇದ್ದಾರೆ, ಒಂದು ವಿನೋದ್, ಚೇತನ್ ಅಂತ ಇವರೆಲ್ಲ. ಸೊ ನಾವೆಲ್ಲ ಲೈಕ್ ಮೈಂಡೆಡು, ಲೈಕ್ ಕಾಡು ಇದೆಲ್ಲ ತುಂಬ ಇಂಟ್ರೆಸ್ಟು. ಸೊ ಹಾಗಾಗಿ ನಾವು ಈಗ ರಜಾ ಬಂದರೆ ಸಾಕು ಅಥವಾ ಏನೇ ಎಲ್ಲರೂ ಬೇರೆ ಕಡೆ ರೆಸಾರ್ಟ್ಸು ಅದು ಇದು ಹೋಗ್ತಾರೆ, ನಾವು ಕಾಡ್ಗೆ ಹೋಗ್ತಾ ಇದ್ವಿ. ಸೊ ಕಾಡ್ಗೆ ಹೋಗಿ ಈಗ ಹುಲಿ ಹುಡುಕೋದು, ಚಿರತೆ ಹುಡುಕೋದು ಇದೇ ನಮ್ಮ ಕೆಲಸ ಇದ್ದಿದ್ದು ಆಗ. ಸೊ ನಾವು ಒಂದು 2-3 years ಆದಮೇಲೆ ನಾವು ಅಂದ್ಕೊಂಡ್ವಿ ಮೋಸ್ಟ್ಲಿ ಟೈಗರ್ಸೇ ಇಲ್ವೇನೋ, ಎಲ್ಲ ಪೋಚಿಂಗ್ ಆಗಿ ಎಲ್ಲ ಟೈಗರ್ಸ್ ಸದೋಗಿದೆ, ಸುಮ್ಮನೆ ಏನೋ ಹೇಳ್ತಾರೆ ಟೈಗರ್ ಇದೆ ಅಂತ, ಒಂದು ಸುಮ್ಮನೆ ಕತೆ ಕಟ್ತಾ ಇದ್ದಾರೆ ಅಂತ ಅನ್ನೋ ಒಂದು ಕನ್ಕ್ಲೂಷನ್ ಬಂದ್ಬಿಟ್ಟಿದ್ವಿ ಒಂದು ಸ್ಟೇಜ್ ಆದಮೇಲೆ. ಕಬಿನಿ ಅಂತಲ್ಲ, ಎಲ್ಲ ಕಡೆ ನೀವು ಹೋಗಿದ ಕಡೆ ಎಲ್ಲೂ ಕಾಣ್ತಿರ್ಲಿಲ್ಲ? ಎಲ್ಲೂ ಕಾಣ್ತಾ ಇರಲಿಲ್ಲ. ಅಂದರೆ ತುಂಬ ಕಷ್ಟ ನಮಗೆ ಟೈಗರ್ ಸೈಟ್ ಆಗೋದು. ಅದ್ರ ಕೆಮೋಫ್ಲೆಜ್ ಇರೋ ಪ್ಯಾಟರ್ನ್ಸಿಂದ ನಮಗೆ ಕಾಡಲ್ಲಿ ತುಂಬ ಹುಡ್ಕೋದು ತುಂಬ ಕಷ್ಟ ಅಲ್ಲ. ಯಾಕಂದರೆ ನಿಮ್ಗೆ ತುಂಬ ಪ್ಯೂರ್ ಲಕ್ ನಿಮ್ಗೆ ಸೈಟ್ ಮಾಡಬೇಕು ಅಂದರೆ ವೈಲ್ಡ್ ಟೈಗರ್ಸ್ಗಳು. ಯಾಕಂದ್ರೆ ನೀವು ಹೋಗೋ ಟೈಮ್ಗೆ ಆ ಹುಲಿ ನಿಮಗೆ ಅದೇ ಜಾಗಕ್ಕೆ ಬರೋದು, ಎರಡು ಕಾನ್ಫಿಡೆನ್ಸ್ ಆಗಬೇಕು. ಇಲ್ಲಾಂದರೆ ನಿಮ್ಗೆ ಹೆಂಗೆ ಸಿಕ್ಕತ್ತೆ ಹೇಳಿ ಅಂದರೆ ಟೈಗರು. ಸೊ ಹೀಗಾಗಿ ನಮ್ಗೆ ಲಕ್ಕೇ ಸರಿಯಿಲ್ಲ ಅಂತ ಅಂದ್ಕೊಂಡಿದ್ವಿ. ಅಂದರೆ ಅವಳು ಎಲ್ಲೂ ಕಾಣಿಸ್ತಾನೆ ಇಲ್ಲದೆ ಇರೋದ್ರಿಂದ ನಾವು ಅಂದ್ಕೊಂಡ್ವಿ ಟೈಗರ್ಸೇ ಇಲ್ಲ ಇವಾಗ, ವೈಲ್ಡ್ ಟೈಗರ್ಸ್ ಅನ್ನೋದು ಕತೆ ಅಷ್ಟೇ ಅಂತ. ಯಾಕಂದ್ರೆ ತುಂಬ ಪೋಚಿಂಗ್ ಬಗ್ಗೆ ಎಲ್ಲ ಕೇಳ್ತಾ ಇದ್ಬಲ್ಲ ನಾವು. ಅಂದರೆ ಮುಂಚೆಲ್ಲ ನಮಗೆ ತುಂಬ ಟೈಗರ್ ಇವನ್ ಆದರೂ ಕೂಡ ನಮ್ಮ ಕರ್ನಾಟಕ ಹೆಮ್ಮೆ ಅಂತಂದರೆ ಕರ್ನಾಟಕ ಇಸ್ ದ ಹೈಯೆಸ್ಟ್ ಟೈಗರ್ ಪಾಪ್ಯುಲೇಷನ್ ಇನ್ ದಿ ಎಂಟೈರ್ ವರ್ಲ್ಡ್. ವಾವ್. ಹಾಂ. ಸೊ ಅದರಲ್ಲೂ ಅಂದರೆ ಇಂಡಿಯಾದಲ್ಲೂ ನಮ್ಮ ಕರ್ನಾಟಕ. ಇಡೀ ಪ್ರಪಂಚದಲ್ಲೇ ಅತಿ ಹೆಚ್ಚು ಹುಲಿಗಳನ್ನ ಹೊಂದಿರತಕ್ಕಂಥ ರಾಜ್ಯ ಕರ್ನಾಟಕ. ಸೊ ಅದೊಂದು ಹೆಮ್ಮೆ ನಮಗೆ, ಅಂದರೆ ಕರ್ನಾಟಕದವರಾಗಿ. ಸೊ ಇದೆಲ್ಲ ನಾವು ಡೇಟಾ ಇಟ್ಕೊಂಡು, ಬಟ್ ನಮ್ಮ ಟೈಗರ್ ಸಿಗ್ತಾ ಇಲ್ಲ ಅಂತ ಅಂದರೆ, ಸೊ ಇದೆಲ್ಲ ಕತೆನಾ ಸುಮ್ಮನೆ ಫ್ಯಾಕ್ಟ್ಸ್ ಇಲ್ವಾ ಅನ್ನೋದೊಂದು ಇದಕ್ಕೆ ಬರ್ತಾ ಇತ್ತು ನಾವು. ಈಗ ಯಾಕೆ ನಿಮ್ಮ ಪ್ರಕಾರ, ಅಂದರೆ ಈಗ ನಮ್ಮ ಕರ್ನಾಟಕದಲ್ಲಿ ಹುಲಿಗಳ ಸಂತತಿ ಜಾಸ್ತಿ ಇರೋಕ್ಕೆ ಏನು ಮುಖ್ಯವಾದಂಥ ಕಾರಣ? ಪ್ರಾಬ್ಲಿ ನಮ್ಮ ಅಷ್ಟು ಸಂಪತ್ತಿದೆ ಅನ್ಸುತ್ತೆ ನಮ್ಮ ಕಾಡಲ್ಲಿ. ಅಂದರೆ ಮೋಸ್ಟ್ ಡೈವರ್ಸಿಫೈಡ್ ಆ್ಯಂಡ್ ಆಲ್ಸೋ ವೆರಿ ವೆಲ್ ಕನೆಕ್ಟೆಡ್. ಈಗ ಬೇರೆ ರಾಜ್ಯಕ್ಕೆ ನೀವು ಹೋಲಿಕೆ ಮಾಡಿದ್ರೆ ನಮ್ಮ ರಾಜ್ಯ ಎಲ್ಲ ಕಾಡುಗಳು ಕನೆಕ್ಟ್ ಆಗಿದೆ. ಫಾರ್ ಎಕ್ಸಾಂಪಲ್, ಈಗ ನೀವು ಬನ್ನಾರ್ಘಟ್ಟದಲ್ಲಿ ಒಂದು ಟೈಗರ್ ನಡ್ಕೊಂಡು ಹೋದರೆ ನಿಮಗೆ ಮೇಲೆ ಭಾಗ ಇರೋ ದಾಂಡೇಲಿ ಅಥವಾ ಗೋವಾದಲ್ಲಿ ಅದೇ ಟೈಗರ್ ಅಲ್ಲಿ ರೀಚ್ ಆಗ್ಬೋದು. ಹೌದಾ? ಹಿಂಗೆ ಅದೇನು ಟ್ರಾವೆಲ್ ಮಾಡುತ್ತೆ? ಅಂದರೆ ಅಷ್ಟು ಕನೆಕ್ಟ್ ಆಗಿದೆ. ಇದೆ ಎಲ್ಲೂ ಮಧ್ಯೆ ಎಲ್ಲೋ ಕರೆಕ್ಟ್ ಕಾರಿಡಾರ್ಸ್ ಇದ್ದೇ ಇದೆ. ಇಲ್ಲಿಂದ ಮಧುಮಲೆಗೆ ಹೋಗಿ ಅಲ್ಲಿಂದ ಬಂಡೀಪುರ ಹೋಗುತ್ತೆ, ಬಂಡೀಪುರದಿಂದ ನಾಗರಹೊಳೆ ಹೋಗುತ್ತೆ, ನಾಗರಹೊಳೆಯಿಂದ ಕೂರ್ಗ್ ಹೋಗುತ್ತೆ, ಅಲ್ಲಿಂದ ಆಗಿ ವೆಸ್ಟರ್ನ್ ಘಾಟ್ ಕನೆಕ್ಟ್ ಆಗಿ ದಾಂಡೇಲಿ, ಸೊ ಗೋವಾ. ಸೊ ಈಗ ಎಲ್ಲ ಟ್ರಾವೆಲ್ ಮಾಡುತ್ತೆ. ಸೊ ಅಂದರೆ ಅಷ್ಟು ಚೆನ್ನಾಗಿ ಕನೆಕ್ಟ್ ಆಗಿರೋದ್ರಿಂದ ಸೊ ಹುಲಿಗಳಿಗೆ ಏನಂತಂದರೆ, ಓಕೆ ನಿಮಗೆ ಹುಲಿಗಳ ಬಗ್ಗೆ ಗೊತ್ತಾಗಬೇಕು ಅಂತಂದರೆ ಫಸ್ಟ್ ಆಫ್ ಆಲ್ ಹುಲಿಗಳು ಸಾಲಿಟರಿ ಲೈಫ್ ಅಂತ ಹೇಳ್ತೀವಿ. ಏನು ಅಂದರೆ ಅದು ಒಂಟಿಯಾಗಿರುತ್ತೆ ಯಾವಾಗಲೂ. ಟೈಗರ್ ಯಾವಾಗಲೂ ಪ್ರಿಫರ್ಸ್ ಟು ಸ್ಟೇ ಇನ್ ಸಿಂಗಲ್. ಸೊ ಅದು ಗ್ರೂಪಲ್ಲಿ ಇರೋದಿಲ್ಲ. ಈಗ ನೀವು ಲಯನ್ಸ್ ಇರ್ಬೋದು, ಫಾರ್ ಎಕ್ಸಾಂಪಲ್ ಲಯನ್ಸ್ನ ನಾವು ಪ್ರೈಡ್ ಅಂತ ಹೇಳ್ತೀವಿ, ಯಾವಾಗ ಗ್ರೂಪಲ್ಲೇ ಇರುತ್ತೆ, ಫ್ಯಾಮಿಲಿ ಇರುತ್ತೆ. ಕರೆಕ್ಟ್. ಸೊ ಟೈಗರ್ಸ್ ಆಗಲ್ಲ. ಟೈಗರ್ ಸಾಲಿಟರಿ ಲೈಫ್. ಅದು ಒಂದು ಟೆರಿಟರಿ ಅಂತ ಇರುತ್ತೆ ಎಲ್ಲ. ಈಗ ಫಾರ್ ಎಕ್ಸಾಂಪಲ್ ಟೆರಿಟರಿ ಅಂದರೆ ನಮ್ಮ ಮನೆ ಅಂದ್ಕೊಳ್ಳಿ, ನಮ್ಮ ಏರಿಯಾ ಅಂದ್ಕೊಳ್ಳಿ. ಅದೇ ಥರ ಪ್ರಾಣಿಗಳಿಗೂ ಅದರದ್ದೇ ಆದ ಒಂದು ಟೆರಿಟರೀಸ್ ಇರುತ್ತೆ ಕಾಡಲ್ಲಿ. ಓಕೆ. ಅದರದೇ ಒಂದು ಜಾಗ. ಅದು ಎಷ್ಟು ಇಟ್ಕೊಳ್ಳುತ್ತೆ ಜಾಗ? ಈಗ ಯೂಶಲಿ ಅಂದರೆ ಮೇಲ್ ಟೈಗರ್ಸ್ಗಳು ಒಂದು ರಿಸರ್ಚ್ ಪ್ರಕಾರ ಆಲ್ಮೋಸ್ಟ್ 100 square kilometer ಅಷ್ಟು ಜಾಗನ ಒಂದು ಟೈಗರ್ ಮೇಂಟೈನ್ ಮಾಡುತ್ತೆ, ಮೇಲ್ ಟೈಗರು. ಫೀಮೇಲ್ಸು ಒಂದು 10 to 20 square kilometer ಅಷ್ಟು ಮೇಂಟೈನ್ ಮಾಡುತ್ತೆ. ಅಂದರೆ ನಾವು ಹೇಳೋದೇನಂತಂದರೆ ಒಂದು ಮೇಲ್ ಟೈಗರ್ ಟೆರಿಟರಿಲಿ 3 ಫೀಮೇಲ್ ಟೈಗರ್ ಟೆರಿಟರೀಸ್ ಇರುತ್ತೆ. ಅಂದರೆ ಅಷ್ಟು ಇದೇ ಬಿಟ್ಕೊಂಡಿರುತ್ತೆ. ಹಾಂ, ಹೌದು. ಅಂದರೆ ಮೇಲ್ಗೂ ಫೀಮೇಲ್ಸ್ ಬೇಕಲ್ಲ. ಓಕೆ. ಸೊ ಹಾಗಾಗಿ ಬಟ್ ಆ ಫೀಮೇಲ್ಸ್ ಕಾನ್ಫ್ಲಿಕ್ಟ್ ಆಗ್ಬೋದು, ಅಥವಾ ಬೇರೆ ಮೇಲ್ ಬಂದಾಗ ಈ ಮೇಲ್ ಬಿಟ್ಕೊಡದೆ ಇರ್ಬೋದು. ಟೈಟಲ್ನ ಹೆಂಗೆ ಚೂಸ್ ಮಾಡುತ್ತೆ? ಈಗ ನೀವು ಮನೆ ಕಟ್ಕೊಂಡು ನೀವೇನೆಲ್ಲ ನೋಡ್ತೀರಾ? ಈಗ ಒಂದು ಒಳ್ಳೆ ರೋಡ್ ಇರಬೇಕು, ನೀರಿರಬೇಕು. ಸೊ ಇದೆಲ್ಲ ನೋಡ್ತೀರಲ್ವಾ? ಅದೇ ಥರ ಟೈಗರು ಅಷ್ಟೇ. ನನಗೆ ಆಹಾರ ಇರಬೇಕಲ್ಲಿ, ಅಂದರೆ ನದಿ ಇರಬೇಕು, ನೀರಿರಬೇಕು. ಸೊ ಎಲ್ಲನೂ ಅದು ನೋಡುತ್ತೆ, ಅದು ನೋಡ್ಕೊಂಡೆ ಅದು ಟೆರಿಟರಿನ ಮಾರ್ಕ್ ಮಾಡ್ಕೊಳುತ್ತೆ. ಅಂದರೆ ಈ ಟೆರಿಟರಿ ನಂದೆ ಅಂತ ಅದು
ಫೀಲ್ ಮಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ಪ್ಲಸ್ ಆ ಟೆರಿಟರಿನ ಮಾರ್ಕ್ ಮಾಡ್ತಾ ಹೋಗುತ್ತೆ. ಅದರದ್ದೇ ಆದ ಒಂದು ಮಾರ್ಕಿಂಗ್ ಮೆಥಡ್ಸ್ ಇದೆ. ಈಗ ಸೆಂಟ್ ಮಾರ್ಕ್ ಅಂತ ಹೇಳ್ತೀವಿ. ಸೊ ಅದ್ರದ್ದು ಅದು ಎವ್ರಿ ಅಂದರೆ ಈಗ ಟೆರಿಟರಿ ಅಂತ ಅಂದ್ಕೊಳ್ಳಿ, ಮರದ್ಗಳ್ಗೆ ಹೋಗಿ ಸ್ಪ್ರೇ ಮಾಡುತ್ತೆ, ಮತ್ತು ಈ ಅದ್ರ ಉಗುರುಗಳಿಂದ ಮರಗಳನ್ನ ಸ್ಕ್ರ್ಯಾಚ್ ಮಾಡುತ್ತೆ. ಸೊ ಅದು ಎಷ್ಟು ಹೈಟ್ ಸ್ಕ್ರ್ಯಾಚ್ ಮಾಡುತ್ತೆ ಅನ್ನೋದ್ರ ಮೇಲೆ ಆ ಟೈಗರ್ ಎಷ್ಟು ದೊಡ್ಡದು ಅಂತ. ಸೊ ಈಗ ಬೇರೆ ಟೈಗರ್ ಬಂದ್ರೆ ಇಲ್ಲಿ ಗೊತ್ತಾಗ್ಬೇಕಲ್ಲ, ಇಲ್ಲಿ ಆಲ್ರೆಡಿ ಬೇರೆ ಯಾರೋ ಇದ್ದಾರೆ ಅನ್ನೋದು ಗೊತ್ತಾಗಬೇಕು ಅಂತಂದ್ರೆ ಹೆಂಗ್ ಕಂಡುಹಿಡಿಯುತ್ತೆ? ಅದೇ ಬೇರೆ ಟೈಗರ್ ಬಂದಾಗ ನೋಡುತ್ತೆ ಇಲ್ಲಿ ಯಾವುದು ಸ್ಮೆಲ್ಲಿಂದ, ಮತ್ತೆ ಈ ಮರದಲ್ಲಿ ಹೈಟ್ ಮಾಡಿದೆ ಅಂತಂದ್ರೆ ಓ ಇದು ಇಷ್ಟು ದೊಡ್ಡದಾ. ಸೊ ಅದೇನ್ ಮಾಡುತ್ತೆ, ಅದಕ್ಕಿಂತ ಮೇಲೆ ಮಾರ್ಕ್ ಮಾಡಕ್ಕೆ ಟ್ರೈ ಮಾಡುತ್ತೆ ಇನ್ನೊಂದು ಹುಲಿ ಬಂದು. ಅವಾಗ ಈ ಹುಲಿ ಅದು ಬಂದು ಆ ಜಾಗ ನೋಡಿದಾಗ ಓ ಹಾಗಾದ್ರೆ ನನಗಿಂತ ದೊಡ್ಡ ಹುಲಿ ಇದೆ, ಸೊ ನಾನು ಹುಷಾರಾಗಿರ್ಬೇಕು ಅನ್ನೋದೊಂದು ಸೈನ್ ಅದು. ಸೊ ಯಾಕಂದ್ರೆ ನಿಮ್ಮ ಕಾಡಲ್ಲಿ ಎಷ್ಟು ದೊಡ್ಡ ಕಾಡು, ಯಾವಾಗಲೂ ಒಂದ್ಸಲ ಕಾನ್ಫ್ಲಿಕ್ಟ್ ಆಗ್ಬೋದು. ಎಷ್ಟೋ ಸಲ ಓವರ್ಲ್ಯಾಪ್ ಆಗಿರುತ್ತೆ ಟೆರಿಟರೀಸ್. ಇವಾಗ ಇಲ್ಲೊಂದು ಟೈಗರ್ ಇದೆ ಅಂದರೆ ಈ ಟೆರಿಟರಿಲಿ ಇನ್ನೊಂದು ಟೈಗರ್ ಪಕ್ಕದಲ್ಲಿರುತ್ತೆ, ಈ ಟೆರಿಟರಿನ ಅದು ಯೂಸ್ ಮಾಡ್ತಾ ಇರುತ್ತೆ, ಇದು ಯೂಸ್ ಮಾಡ್ತಾ ಇರುತ್ತೆ. ಯಾವಾಗಲೂ ಒಂದ್ಸಲ ಕಾನ್ಫ್ಲಿಕ್ಟ್ ಆಗುತ್ತೆ, ಯಾವಾಗಾದ್ರೂ ಒಂದ್ಸಲ ಎದುರೆದುರು ಸಿಗ್ಬೋದು. ಆವಾಗ ಫೈಟೇ, ಜಗಳನೇ. ಇಲ್ಲ ನೀನು ಟೆರಿಟರಿ ಬಿಡು, ಇಲ್ಲ ಸಾಯಿ. ಓಕೆ, ಇಲ್ಲ ಜಗಳ ಅಂದ್ರೆ ಯಾವ ಹಂತಕ್ಕೆ ಹೋಗುತ್ತೆ ಅದೆಲ್ಲ? ಅಂದ್ರೆ ಯಾವ ಅಂತ ಅಂತಂದ್ರೆ Fighting. ನನಗೆ ಜಾಗ ಬೇಕೇ ಬೇಕು, ಎಷ್ಟು ಸ್ಟ್ರಾಂಗ್ ಅನ್ನೋದ್ರ ಮೇಲೆ ನನಗೆ ಹುಕ್ಕಾಡ್ಬೇಕು, ನನಗೆ ಈ ಜಾಗ ಬೇಕೇ ಬೇಕು ಅಂತ ಡಿಸೈಡ್ ಆಗ್ಬಿಟ್ರೆ ಅದನ್ನ ಸಾಯಿಸೋವರೆಗೂ ಬಿಡೋದಿಲ್ಲ. ಈಗ ಆ ಟೈಗರ್ ಏನಾದ್ರು ಅಪೋಸಿಟ್ ಟೈಗರ್ ಏನಾದ್ರು ವೀಕ್ ಇತ್ತು ಅಂದ್ರೆ ಒಂದು ಓಡೋಗುತ್ತೆ, ಇಲ್ಲ ನನಗೂ ಅಷ್ಟೇ, ಇಲ್ಲ ನನಗೂ ಈ ಜಾಗನೇ ಬೇಕು ಅಂತಂದ್ರೆ ನಿಂತ್ಕೊಂಡು ಫೈಟ್ ಮಾಡುತ್ತೆ. ಸೊ ಅಲ್ಟಿಮೇಟ್ಲಿ ಅಂದರೆ ವೈಲ್ಡ್ ನಾನು ಏನು ಹೇಳ್ತೀನಿ, most of the majority of tigers, like 90-95% of tigers will die because of the territorial fight. ಇನ್ನೊಂದು ಹುಲಿ ಜೊತೆಗೆ ಇನ್ನೊಂದು ಹುಲಿ ಜೊತೆನೆ, ಅದು ಮೇಲ್ ಆಗಿರ್ಬೋದು, ಫೀಮೇಲ್ ಆಗಿರ್ಬೋದು. ಇನ್ನು 5% ವಯಸ್ಸಾಗಿ ಈ ಥರ, ಮೋಸ್ಟ್ಲಿ ಇನ್ 1% ಈಗ ಪೋಚಿಂಗ್, ನನ್ನ ಪ್ರಕಾರ ಪೋಚಿಂಗ್ ಅನ್ನೋದು ಆಲ್ಮೋಸ್ಟ್ 0 ಆಗಿದೆ, ಥ್ಯಾಂಕ್ಸ್ ಟು ದಿ ಅಂದರೆ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ. ಯಾಕಂದ್ರೆ ನಮ್ಮ ಕರ್ನಾಟಕದಲ್ಲಿ ಇರೋವಂಥ ಫಾರೆಸ್ಟ್ ಎಷ್ಟು ಪ್ರೊಟೆಕ್ಟೆಡ್ ಆಗಿದೆ ಅಂತಂದರೆ, ಬೇರೆ ನೀವು ಯಾವುದೇ ರಾಜ್ಯ, ನಾನು ಎಲ್ಲ ಕಡೆ ಟ್ರಾವೆಲ್ ಮಾಡಿದ್ದೀನಿ, ನನ್ನ ಎಂಟೈರ್ ಕಂಟ್ರಿ ಆರ್ ಟ್ರಾವೆಲ್ಡ್ ಮೆನಿ ಟೈಗರ್ ರಿಸರ್ವ್ಸಲ್ಲಿ. ಬಟ್ ಇಲ್ಲಿ ತುಂಬ ಕಂಟ್ರೋಲ್ಡ್ ಟೂರಿಸಮ್ಮು, ಮತ್ತು ತುಂಬ ಅನ್ಡಿಸ್ಟರ್ಬ್ಡ್ ಅಂತ ಹೇಳ್ಬೋದು ಇಲ್ಲಿರೋ ಕಾಡುಗಳು. ಹಾಗಾಗಿ ನಮ್ಮ ಪ್ರಾಣಿಗಳಾಗಲಿ ಎಲ್ಲ ಆರಾಮಾಗೆ ಚೆನ್ನಾಗೇ ಇದೆ. ಈಗ ನೀವು ಪೋಚಿಂಗ್ ಅಂದ್ರಲ್ಲ, ಅಂದ್ರೆ ಹುಲಿಗಳಿಗೆ ತೊಂದರೆ ಕೊಡೋದು ಅಂದ್ರೆ ಅದು ಸಾಯಿಸ್ತಾರೆ ಅಂದ್ರೆ ಜನ ಸ್ಮಗ್ಲಿಂಗ್ ಮಾಡಿ. ಹೌದು, ಅಂದ್ರೆ ಅದು ಸ್ಕಿನ್ ಇರ್ಬೋದು, ಅದ್ರ ಉಗುರುಗಳು ಇರ್ಬೋದು. ಮೋಸ್ಟ್ಲಿ ರೀಸೆಂಟ್ ಆಗಿ ಉಗುರದೇ ಒಂದು ದೊಡ್ಡ ನ್ಯೂಸ್ ಆಗಿತ್ತಲ್ವಾ, ಹುಲಿ ಉಗುರದು. ಈವನ್ ಆಕ್ಟರ್ ಜಗ್ಗೇಶ್ ಅವ್ರದ್ದು ಹುಲಿ ಉಗುರು ಅಂತ ಎಲ್ಲ ಇದೆಲ್ಲ ಆಗಿತ್ತು. ಸೊ ನಾವ್ ಯಾವ್ದೇ ಅಂದ್ರೆ ಮುಂಚೆ ಎಲ್ಲ ಈ ಹುಲಿ ಉಗುರುಗಳೆಲ್ಲ ಸಿಕ್ತಿತ್ತಲ್ಲ, ಸಂತೆಗಳಿಗೂ ಕೂಡ ತನ್ನ ಮಾರಂಗೆ ಆಗ್ಬಿಟ್ಟಿತ್ತು. ಅಂದ್ರೆ ಅದೇ ನೋಡಿ, ಅವಾಗ ಅಷ್ಟೊಂದು ಸ್ಟ್ರಿಕ್ಟ್ ಹ್ಯಾಕ್ಟ್ಸ್ಗಳು ಇರಲಿಲ್ಲ, ವೈಲ್ಡ್ ಲೈಫ್ ಹ್ಯಾಕ್ಟ್ಸ್ಗಳು. ಅವಾಗೆಲ್ಲ ಪೋಚಿಂಗ್ ಆಗಲಿ, ಐ ಮೀನ್ ಇವನ್ ಹಂಟ್ ಮಾಡೋದು ಒಂದು ಗೇಮ್ ಆಗಿತ್ತು. ಇವನ್ ಪ್ರಾಣಿಗಳನ್ನ ಹೋಗಿ ಹಂಟ್ ಮಾಡಿ ಅದೊಂದು ಪ್ರೈಡ್, ಈ ಥರ ಎಲ್ಲ ಇತ್ತು. ಸೊ ಬರ್ತಾ ಗೌರ್ಮೆಂಟು ಸ್ಟ್ರಿಕ್ಟ್ ಆ್ಯಕ್ಷನ್ ತೊಗೊಂಡು ವೈಲ್ಡ್ ಲೈಫ್ ಆ್ಯಕ್ಟ್ಸ್ಗಳನ್ನ ತೊಗೊಂಬಂದು ತುಂಬ ಸ್ಟ್ರಿಕ್ಟ್ ಮಾಡಿ, ಅಂದರೆ ಫಾರೆಸ್ಟ್ ಈಗ ಟೈಗರ್ ರಿಸರ್ವ್ ಅಂತ ಡಿಕ್ಲೇರ್ ಆಗಿಬಿಟ್ರೆ ನೀವು ಒಂದು ಗಿಡ ನೆಡಂಗಿಲ್ಲ, ಒಂದು ಗಿಡ ತೆಗಿಯಂಗಿಲ್ಲ ಅಲ್ಲಿಂದ. ಅನ್ಕೊಬೋದು ಫಾರೆಸ್ಟ್ ಗಿಡ ನೆಡಕ್ಕೇನು ಅಂತ. ಆ್ಯಕ್ಚುಲಿ ನಾವು ಗಿಡನೂ ನೆಡಲೂಬಾರ್ದು ಅಲ್ಲಿ. ಯಾಕೆ ಅಂದ್ರೆ ಫಾರೆಸ್ಟ್ ಅದೇ ನ್ಯಾಚುರಲ್ ಆಗಿ ಗ್ರೋ ಆಗಬೇಕು, ಯಾವುದೇ ನಮ್ದು ಹ್ಯೂಮನ್ ಇಂಟರ್ವೆನ್ಷನ್ ಇರಬಾರ್ದು. ಅದ್ರ ತಂಟೆಗೆ ಹೋಗ್ಬೇಡಿ. ಕರೆಕ್ಟ್, ಬೇರೆ ಸ್ಪೀಶೀಸ್ನ ಹೋಗಿ ಅಲ್ಲಿ ಗಿಡ ನೆಟ್ಬಾರ್ದು. ಈಗ ನಾವು ಹೇಳ್ಬೋದು, ಈಗ ಮರ ಬೀಳುತ್ತೆ, ಮರ ಬಿದ್ಮೇಲೆ ಮರ ತೊಗೊಂಬರ್ಬೋದಲ್ಲ, ನಾವೇನು ಕಡಿತಾ ಇಲ್ಲ, ಬಟ್ ಬಿದ್ಮೇಲೆ ತೊಗೊಂಬರ್ಬೋದ. ಬಟ್ ಬಿದ್ದಿರೋ ಮರ ಮೇಲೆ ಎಷ್ಟೋ ಪ್ರಾಣಿಗಳು ಅದ್ರ ಮೇಲೆ ಡಿಪೆಂಡ್ ಆಗೋದಿರುತ್ತೆ. ಈಗ ಗೆದ್ಲುಗಳು ಇರ್ಬೋದು, ಅದು ಒಂದು ಜೀವಿನೇ ಅಲ್ವಾ. ಈಗ ನಮ್ಗೆ ಕಾಣಿಸೋದು ಮಾತ್ರ ನಾವು ನೋಡ್ತೀವಿ. ಈಗ ಹುಲಿ, ಟೈಗರು ಅಥವಾ ಆನೆಗಳೆಲ್ಲ ನಮ್ಗೆ ದೊಡ್ಡದಾಗ ಕಾಣುತ್ತೆ, ನಮ್ಮ ಅದ್ರ ಮೇಲೆ ಒಂದು ಕರುಣೆ ಬರುತ್ತೆ. ನಮ್ಗೆ ಕಾಣ್ದಿರೋದು ಎಷ್ಟೊಂದಿದೆ, ಎಷ್ಟೋ ಜೀವಿಗಳಿದೆ, ಅದ್ರ ಬಗ್ಗೆನೂ ನಾವು ಗಮನ ಹರಿಸ್ಬೇಕಲ್ವಾ. ಸೊ ಆ ಥರ ಇವನ್ ಬಿದ್ದಿರೋ ಮರದ ಮೇಲೂ ಎಷ್ಟೋ ನೂರಾರು, ಇನ್ನೂ ಅಂದರೆ ಸಾವಿರಷ್ಟು ಸಣ್ಣ ಕ್ರಿಮಿಕೀಟಗಳಿರ್ಬೋದು, ಬಗ್ಸ್ ಅಂತ ಹೇಳ್ತೀವಿ, ಎಷ್ಟೋ ಅದ್ರ ಮೇಲೆ ಡಿಪೆಂಡ್ ಆಗಿರೋದಿರುತ್ತೆ. ಅದಕ್ಕೆ ಅದೇ ಊಟ, ಅದು ಮರ ಬಿದ್ದಾನೆ ಅದಕ್ಕೆ ಊಟ ಸಿಗೋದು. ಒಂದು ಡೆಡ್ ಟ್ರೀ ಬೇಕದಕ್ಕೆ, ಬಟ್ ನಾವು ಅದನ್ನ ತಗೊಂಡ್ಬಿಟ್ರೆ ಅದು ಹಾಳು ಮಾಡ್ದಂಗಲ್ವ ಅದರದ್ದು ಇಕೋಸಿಸ್ಟಮ್ನ. ಸೊ ಹಂಗೆ ಡಿಕ್ಲೇರ್ ಮಾಡಿದ್ಮೇಲೆ ಅದು ಮುಟ್ಟಂಗು ಯಾರು ಹೋಗೋದು, ನಾವು ಅದೇ ಒಂದು ಗಿಡ ತೆಗಿಯಂಗಿಲ್ಲ, ನೆಡಂಗಿಲ್ಲ, ಅದನ್ನೇ ರಿಸರ್ವ್ ಅಂತ ಹೇಳೋದು. ಈಗ ಹುಲಿಗಳನ್ನೆಲ್ಲ ಪೋಚ್ ಮಾಡೋದು ಅಂತಿದ್ರಲ್ಲ, ಅವರೆಲ್ಲ ಏನು ವಿಷ ಇಡ್ತಿದ್ರ ಹುಲಿಗಳಿಗೆ, ಅಥವಾ ಬೇರೆ ಮೆಥಡ್ಸ್ ಅಲ್ಲಿ ಮಾಡೋರು? ಅಂದ್ರೆ ಇವಾಗ ಸ್ನೇರ್ ಅಂತ ಹಾಕೋರು, ಅಂದ್ರೆ ಎಲ್ಲರೂ ಹುಲಿ ಹೋಗ್ಬೇಕಾದ್ರೆ ಕಾಲಿಗೆ ಅದು ಸಿಕ್ಕಾಕೊಂಡು ಆ ಥರದ್ದು, ಇಲ್ಲಾಂದ್ರೆ ಸಿಕ್ಕಾಕೊಂಡ್ರೆ ಮತ್ತೆ ಇವ್ರು ಹೋಗಿ ಅದನ್ನ ಹಿಡಿತಾರೆ.
ಅದನ್ನು ಹೋಗಿ ಅದು ಗೊತ್ತಿರುತ್ತಲ್ಲ ಇವರಿಗೆಲ್ಲ. ಸೊ ಅಲ್ಲಿ ಹೋಗಿ ಅದನ್ನು ಕೊಲೆ ಮಾಡ್ಬೋದು. ಇಲ್ಲ ಅಂತಂದರೆ ನೀವು ಹೇಳ್ದಂಗೆ ಏನಾದರೂ ಒಂದು ಪ್ರೇ ಅನಿಮಲ್ನ, ದನನೋ ಹಸುನೋ ಏನೋ ತೊಗೊಂಬಂದು ಸತ್ತೋಗಿರೋ ಒಂದು ತೊಗೊಂಬಂದು ಅದ್ರ ಮೇಲೆ ವಿಷ ಹಾಕ್ಬಿಟ್ಟು ಬಿಟ್ಬಿಡೋರು. ಅದು ಬಂದು ತಿಂದಾಗ ಪಾಪ ಗೊತ್ತಾಗಲ್ಲ, ವಾಸನೆನೂ ಗೊತ್ತಾಗ್ತಿರಲ್ಲ. ಅಂದರೆ ನೋಡಿ, ಇವಾಗ ನಮಗೆ ಊಟ ನಮ್ಗೆ ಎಷ್ಟು ಸುಲಭ ಇದೆ ಅಲ್ವಾ, ನಾವು ಎಷ್ಟು ಬ್ಲೆಸ್ಡ್ ಅಂದರೆ ಹ್ಯೂಮನ್ಸ್. ನಾವು ಊಟ ಖರೀದಿ ಮಾಡ್ಬೋದು, ಅಂದರೆ ನಾವು ಅಡುಗೆ ಬೇಕಾಗಿ ತಿನ್ಬೋದೇನು. ಸೊ ನಮಗೆ ಊಟ ಒಂದೇ ಅಲ್ಲ ನಮಗೆ ಲೈಫ್, ರೈಟ್? ಊಟ ಬಿಟ್ಟು ನಮ್ಗೆ ಬೇರೆ ಏನೂ ಇದೆ. ನಾವು ಲೈಫಲ್ಲಿ ಏನಾಗಬೇಕು ಅನ್ನೋದು, ಅಥವಾ ಸೊ ಒಂದು ಎಜುಕೇಷನ್ ಅಂತ ಇದೆ. ಸೊ ನಾವು ಹೆಂಗೆ ನಮ್ಮ ಲೈಫನ್ನು ಡಿಸೈನ್ ಮಾಡ್ಕೊಬೇಕು ಅನ್ನೋದು, ಇದೆಲ್ಲ ನಮಗೆ 108 ಇರುತ್ತೆ ನಮಗೆ ಮನುಷ್ಯಗೆ. ಪ್ರಾಣಿಗಳ್ಗೇನು ಊಟ ಅಷ್ಟೇ, ಊಟ ನಿದ್ದೆ ಇಷ್ಟೇ ಹೌದು ಅದಕ್ಕೆ ಪ್ರಯಾರಿಟಿ. ಸೊ ಊಟಕ್ಕೋಸ್ಕರ ಏನು ಬೇಕಾದ್ರೆ ಮಾಡೋಕ್ಕೆ ರೆಡಿ ಇರ್ತಾವದು, ಅದು ಊಟನೇ ಜೀವನ. ಸೊ ಆಮೇಲೆ ನಾವು ಅನ್ಕೊತೀವಿ ತುಂಬ ಈಸಿ ಅಲ್ಲ ಊಟ ಸಿಗೋದಕ್ಕೂ, ಅಂದರೆ ಅದ್ರದ್ದು ಅದ್ರದ್ದು ಟೆಕ್ನಿಕ್ಕಿಂದನೇ ಅದನ್ನು ಹಿಡಿಬೇಕು. ಪ್ರೇ ಅನಿಮಲ್ನ, ಅದರಿಂದನೇ ಅದಕ್ಕೆ ಊಟ ಸಿಕ್ಕೋದು. ಸೊ ಹೀಗಾಗಿ ಈಗ ಯಾವುದೋ ಒಂದು ಈಸಿಯಾಗಿ ಸಿಗ್ತಾ ಇದೆ ಅಂತಂದರೆ ಬೇಗ ಡಿಪೆಂಡ್ ಆಗ್ಬಿಡುತ್ತೆ ಅದ್ರ ಮೇಲೆ. ಈಗ ಹುಲಿದು ಆಹಾರ ಪದ್ಧತಿಗಳೆಲ್ಲ ಹೇಗಿರುತ್ತೆ? ಏನ್ ತಿನ್ನತ್ತೆ ಅದು? ಏನೇನ್ ತಿನ್ನುತ್ತೆ? ಸೊ ಹುಲಿದು ಆ್ಯಕ್ಚುಲಿ ಜಿಂಕೆ, ಸ್ಪಾಟೆಡ್ ಡೀರ್ ಅಂತ ಹೇಳ್ತೀವಿ ಜಿಂಕೆಗಳು, ಮತ್ತು ಸಾಂಬಾರ್ ಡೀರ್, ಕಡವೆ ಅಂತ ಹೇಳ್ತಾರೆ. ಸಾಂಬಾರ್ ಡೀರ್ ಇರ್ಬೋದು, ಇವನ್ ಗಾರ್ ಅಂದರೆ ಬೈಸನ್ ಅಂತ ಯೂಶಲಿ ಹೇಳ್ತಾರಲ್ಲ. ಸೊ ಅದು ಎಷ್ಟು ದೊಡ್ಡದು, ಆಲ್ಮೋಸ್ಟ್ 1000 kilos ಇರುತ್ತೆ ಅದ್ರದ್ದು ಆವ್ರೇಜ್. ಕೋಣ ಇದ್ದಂಗೆ ಇರುತ್ತೆ ನೋಡಿ. ಕರೆಕ್ಟ್. ಸೊ ಅದನ್ನು ಹಿಡಿಯುತ್ತೆ, ಅಂದರೆ ಹೆಣ್ಣು ಹುಲಿಗಳು ಹಿಡಿಯಲ್ಲ, ಬಟ್ ಗಂಡು ಹುಲಿಗಳು ಅದನ್ನು ಹಿಡಿಯುತ್ತೆ. ಸೊ ಯೂಶಲಿ ವಾರಕ್ಕೊಂದ್ಸಲ ಹಂಟ್ ಮಾಡುತ್ತೆ, ವಾರಕ್ಕೊಂದ್ಸಲ ಎಲ್ಲ ಟೈಗರ್ಸ್ಗಳು. ಅದಕ್ಕೆ ಸಫಿಷಿಯೆಂಟ್ ಆಗಿರುತ್ತೆ. ಅದು ಯಾವ ಟೈಮಲ್ಲಿ ಹಂಟ್ ಮಾಡೋದು? ಅದೇನು ಟೈಮ್ ಅಂತ ಇಲ್ಲ. ಸೊ ಯೂಶಲಿ ಎಲ್ಲ ಕ್ಯಾಟ್ ಫ್ಯಾಮಿಲಿ ಇದೆಯಲ್ಲ, ಎಲ್ಲ ನಾಕ್ಟೋರ್ನಲ್ಲೇ. ನಾವು ಆ್ಯಕ್ಚುಲಿ ಅನ್ಕೊಂಡು ಕಾಡು ಅಲೈವ್ ಆಗೋದೇ ರಾತ್ರಿಯಲ್ಲಿ. ಸೊ ಎಂಟೈರ್ ಕಾಡು ಎದಳೋದೇ ಕತ್ಲಲ್ಲಿ. ಹೌದಾ? ಮೆಜಾರಿಟಿ ಆಫ್ ಅನಿಮಲ್ಸ್ ಫಾರೆಸ್ಟ್ಲಿ ಇರೋದು ಎಲ್ಲ ನಾಕ್ಟೋರ್ನಲ್ಲೇ. ನಾವು ಅನ್ಕೊಂತೀವಿ. ಅದಕ್ಕೆ ನಮಗೆ ಅದಕ್ಕೆ ನಾನು ಹೇಳೋದಲ್ಲ, ಟೈಗರ್ ಯಾಕೆ ನಮ್ಗೆ ಸಿಗ್ತಾ ಇರಲಿಲ್ಲ ಅಂತಂದರೆ, ಅದು ಓಡಾಡೋದೇ, ಟೈಗರ್ಗಳು ಓಡಾಡೋದೇ ಅರ್ಲಿ ಮಾರ್ನಿಂಗ್ ಇಲ್ಲ ಈವ್ನಿಂಗು ಟೈಮಲ್ಲಿ. ಮಧ್ಯಾಹ್ನ ಎಲ್ಲರೂ ಮಲ್ಕೊಂಬಿಟ್ರೆ ಸಾಕು, ಅದಕ್ಕೆ ಫುಲ್ ನಿದ್ದೆ ಇರುತ್ತೆ. ಮೆಜಾರಿಟಿ ಆಫ್ ಆಲ್ ಕ್ಯಾಟ್ಸ್ ಸ್ಪೆಂಡ್ ಟೈಮ್ ಬೈ ಸ್ಲೀಪಿಂಗ್. ಸೊ ಅದ್ರದ್ದು ಆ್ಯಕ್ಟಿವಿಟಿ ತುಂಬ ಕಮ್ಮಿ, ಅಂದರೆ ಆ್ಯಕ್ಟಿವ್ ಆಗಿರೋದು. ಸೊ ಈ ಎಲ್ಲ ಕ್ಯಾಟ್ಸ್ಗಳಿರ್ಬೋದು, ಎನಿ ಪ್ರೆಡೇಟರ್ಸ್ ಇರ್ಬೋದಲ್ಲ, ನೈಟಲ್ಲೇ ಆದಷ್ಟು ಅವು ಬೇಟೆಗಳಾಡೋದು ಎಲ್ಲ ಮಾಡೋದು. ಬಟ್ ಅರ್ಲಿ ಮಾರ್ನಿಂಗು ಮಾಡುತ್ತೆ, ಈವ್ನಿಂಗು ಮಾಡುತ್ತೆ. ಈಗೆಲ್ಲ ಮಧ್ಯಾಹ್ನನೂ ಹೇಳಲಿಕ್ಕಾಗಲ್ಲ, ಅದು ಹೇಳಲಿಕ್ಕೆ ಬರಲ್ಲ, ಬಟ್ ಪ್ರಿಫರ್ಡ್ ಅದು ನೈಟಲ್ಲಿ ಟೈಗರ್ಗಳು. ಸೊ ಇಂಥ ಟೈಮಲ್ಲೇ ಮಾಡಬೇಕು ಅಂತ ಆ ಥರ ಎಲ್ಲ ಏನೂ ಇಲ್ಲ. ನಮ್ಗೆ ಟೈಮ್ ಇದೆ, ಅವಕ್ಕೆಲ್ಲ ಟೈಮ್ ನಮಗೆಲ್ಲ ಏನಿಲ್ಲ. ಸೊ ಪ್ಯೂರ್ಲಿ ನೇಚರ್ ಜೊತೆಗೆ ಅದು ಅಂದರೆ ಕನೆಕ್ಟ್ ಆಗಿರೋದ್ರಿಂದ ಅದಕ್ಕೆ ಚಳಿ ಇರ್ಬೋದು, ಮಳೆ ಇರ್ಬೋದು, ಬಿಸಿಲು ಯಾವಾಗ, ಸೊ ಎಲ್ಲನೂ ಅದು ಗೊತ್ತಾಗ್ತಾ ಇರುತ್ತೆ. ಸೊ ಹಾಗಾಗಿ ಅದಕ್ಕೆ ಯಾವಾಗ ಅದು ಪ್ರೇ ಸಿಕ್ಕುತ್ತೆ. ಈಗ ಟೈಗರ್ಸ್ ಎಲ್ಲ ದೇ ಕೆನಾಟ್ ರನ್ ಆ್ಯಂಡ್ ಚೇಸ್, ದೇ ಕೆನಾಟ್ ಚೇಸ್ ದಿ ಪ್ರೇಸ್. ಲಾಂಗ್ ಅಂದರೆ ಚೀತಾಸ್ ಥರ ಅಲ್ಲ ಇದು. ಇದೊಂಥರ ಆಂಬುಷಿಂಗ್, ಅಂದರೆ ವೆಯ್ಟ್ ಮಾಡಿ ಕಾದು ಯಾವ್ದಾದ್ರು ಒಂದು ಪೊದೆ ಅಥವಾ ಬುಷ್ ಹಿಂದೆ ಕೂತ್ಕೊಂಡು ಪ್ರೇನ ಅಬ್ಸರ್ವ್ ಮಾಡಿ ಅದು ಎಷ್ಟು ಹತ್ರ ಬರುತ್ತೆ ಆಗ ಒಂದು ಜಂಪ್ ತಗೊಂಡು ಕಿಲ್ ಮಾಡುತ್ತೆ. ಸೊ ಟೈಗರ್ದು ಅದು ಅಂದರೆ ಸಾಲಿಟರಿ. ಈಗ ಜಿಂಕೆಗಳು ಕೂಡ ಸಿಗಲ್ಲ ಅಲ್ವಾ? ಹೆಂಗಂದ್ರೆ ಜಿಂಕೆ ತುಂಬ ಕಷ್ಟ. ಅದಕ್ಕೆ ಹೇಳೋದು, ಟೈಗರ್ಗೆ ತುಂಬ ಕಷ್ಟ ಜೀವನ. ನಾವು ಅನ್ಕೊಂತೀವಿ ಟೈಗರ್ ಇದು ಪಾಪ ಜಿಂಕೆ ಸಾಯಿಸ್ಬಿಡೋದಪ್ಪ. ಟೈಗರ್ಗೆ ಎಷ್ಟು ಕಷ್ಟ ಇದೆ ಗೊತ್ತಾ? ಅಂದರೆ ಅದ್ರ ಮಗುಗಳ್ನ ಸಾಕೋಕ್ಕೂ ಅದ್ರದ್ದು ಮರಿಗಳ್ನ ಸಾಕ್ಲಿಕ್ಕೂ ಅದಕ್ಕೂ ತುಂಬಾ ಕಷ್ಟ ಇದೆ. ಅಷ್ಟು ಈಸಿಯಾಗಿ ಸಿಗಲ್ಲ. ನಾವು ಬಾ ಅಂದಿದ ತಕ್ಷಣ ಬರಲ್ಲ ಅದು. ಇದು ಹೊಂಚಾಕಬೇಕು, ವೆಯ್ಟ್ ಮಾಡಿ ಹಿಡಿಬೇಕು. ಬಟ್ ಒಂದು ಜಿಂಕೆಗೆ ಏನಾದ್ರು ಒಂದು ಜಿಂಕೆ ಟೈಗರ್ನ ನೋಡಿಬಿಟ್ರೆ ಅದು ಕೂಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಅಲಾರಾಮ್ ಕಾಲ್ ಅಂತ ಹೇಳ್ತೀವಿ ನಾವು. ಕಾಡಲ್ಲಿ ಹುಲಿನ ಹುಡುಕೋದು ಇದೇ ರೀತಿ. ಯಾವ್ದಾದ್ರು ಜಿಂಕೆ ಇರ್ಬೋದು, ಲಂಗೂರ್ಸ್ ಇರ್ಬೋದು, ಇದರದ್ದು ಕಾಲ್ಸ್ ಮೇಲೆ, ಅಲಾರಾಮ್ ಕಾಲ್ಸ್ ಮೇಲೆ ನಾವು ಓಕೆ ಇಲ್ಲೆಲ್ಲೋ ಟೈಗರ್ ಇರ್ಬೋದು ಅಥವಾ ಲೆಪರ್ಡ್ ಇರ್ಬೋದು, ಈ ಡೈರೆಕ್ಷನಲ್ಲಿ ಹೋಗೋಣ, ಕೂಗಕ್ಕೆ ಶುರು ಮಾಡುತ್ತಾ? ಹೌದು. ಈಗ ಜಿಂಕೆ ಒಂದು ನೋಡ್ದಂಗೆ ಅದೇನು ಮಾಡುತ್ತೆ, ಕೂಗ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ, ಡೇಂಜರ್ ಅಂತ. ಸೊ ಬೇರೆ ಅದ್ರದ್ದೆಲ್ಲ ಹರ್ಡು, ಅಂದರೆ ಅದ್ರ ಬೇರೆ ಜಿಂಕೆಗಳೆಲ್ಲ ಅಲರ್ಟ್ ಆಗಿಬಿಡುತ್ತೆ. ಸೊ ಅಲರ್ಟ್ ಆಗಿ ಅದ್ರದ್ದೇ ಒಂದು ಗೆಸ್ಚರ್ ಇರುತ್ತೆ. ಅದು ಕಾಲನ್ನ ಜೋರಾಗಿ ಕುಟ್ತಾ ಇರುತ್ತೆ ಹಿಂಗೆ ಜಿಂಕೆ. ಅಂದರೆ ಅದು ಹುಲಿಗೆ ಹೇಳೋದು, ನೀನು ನನ್ನ ಚೇಸ್ ಮಾಡ್ಕೊಂಡು ಬರಬೇಡ, ನಾನು ನಿನ್ಗಿಂತ ಫಿಟ್ ಇದ್ದೀನಿ, ನೋಡ್ತೀನಿ ಚೆನ್ನಾಗಿ ಅಂತ. ಯಾವುದು ಜಿಂಕೆ ಮಾತಾಡುತ್ತೆ ಈ ಥರ ಸೈನ್ ಆ ಥರ ಇದು ಜೋರಾಗಿ ನೆಲಕ್ಕೆ ಹೋಗ್ತದೆ ಹಿಂಗೆ. ಟೈಗರ್ ನೋಡ್ತಾ ಇರುತ್ತೆ. ಟೈಗರ್ ಗೊತ್ತಾಗುತ್ತೆ
ಅಂದರೆ ಇದನ್ನು ನೋಡ್ಬಿಡ್ತಂದ್ರೆ ಟೈಗರ್ ಆದಷ್ಟು ಸುಮ್ಮನೆ ಆಗ್ಬಿಡ್ತಾನೆ. ನನ್ಗೆ ಗೊತ್ತು ನನ್ಗೆ ಹಿಡಿಯೋಕ್ಕಾಗಲ್ಲ ಅದನ್ನು ಅಂತ. ಯಾಕಂದರೆ ಟೈಗರ್ ಯಾವಾಗ ಹಿಡಿಯೋಕ್ಕಾಗತ್ತೆ, ಜಿಂಕೆಗೆ ಗೊತ್ತಿಲ್ದಿರೋ ಟೈಮಲ್ಲಿ. ಅದು ಗೊತ್ತಾಗ್ಬಾರ್ದು ಇದ್ರ ಪ್ರೆಸೆನ್ಸ್. ಇದು ಗೊತ್ತಾದ್ರೆ ಆವಾಜ್ ಹಾಕತ್ತೆ, ಆದ್ರೆ ಹಿಂಗೆ Correct. ನೀವು ಓಡ್ತೀನಿ ಅಂತ ಕೂಗುತ್ತೆ, ಪ್ಲಸ್ ಕಾಲನ್ನ ಜೋರಾಗಿ ಬಡಿಯುತ್ತೆ ಮೇಲಕ್ಕೆ. ಅದೊಂಥರ ಅದರದ್ದು ಅದನ್ನ ಡಿಸ್ಪ್ಲೇ ಮಾಡೋದು. ಈಗ ತುಂಬಾ ಬಿಟ್ಟಿದೀನಿ ಲಂಗೂರ್ಗಳಿರಲ್ಲ, ಅಂದ್ರೆ ಕೋತಿಗಳ ತರ ಇರುತ್ತೆ. ಕೋತಿಗಳಲ್ವಾ? ಲಂಗೂರ್ಸ್ ಅಂದ್ರೆ ಲಂಗೂರ್ಸ್ ಕೋತಿಗಳದು. ಅದು ಕಪ್ಪು ಮುಖ, ಬಿಳಿ ಮುಖ. ಕರೆಕ್ಟ್, ಹನುಮಾನ್ ಅಂತ ಹೇಳ್ತಾರಲ್ಲ. ಈಗ ಇದರಿಂದ ಈಗ ಹುಲಿಗಳು ಇದ್ರ ಮೇಲೂ ಅಟ್ಯಾಕ್ ಮಾಡುತ್ತಾ? ಹುಲಿಗಳಿಗೆ ಕಷ್ಟ ಲಂಗೂರ್ಸ್ಗಳು ಸಿಗೋದು, ಯಾಕಂದ್ರೆ ಮರದ ಮೇಲೆ ಇರೋದ್ರಿಂದ. ಹುಲಿಗಳು ಮರನ ಹತ್ಲಿಕ್ಕೆ ಬರಲ್ಲ, ಬಟ್ ಚಿರತೆಗಳು ಹತ್ತುತ್ತವೆ. ಸೊ ಚಿರತೆಗಳಿಗೆ ಲಂಗೂರು ಈಸಿ ಪ್ರೇ. ಓಕೆ, ಈಗ ಹುಲಿಗಳು ಎಂತ ಕಡೆ ಇರುತ್ತೆ, ಅದ್ರ ಮನೆ ಹೆಂಗಿರುತ್ತೆ? ಸ್ಟೇ ಅನ್ನೋದು ಒಂದು ಪರ್ಟಿಕ್ಯುಲರ್ ಸ್ಟೇ ಅನ್ನೋದಿಲ್ಲ. ಯೂಶಲಿ ಅವಕ್ಕೆ ಶ್ಯಾಡೋಸ್ ತುಂಬ ಇಂಪಾರ್ಟೆಂಟು. ಮರದ ನೆರಳು. ಮರದ ನೆರಳು ಇಷ್ಟ. ಮತ್ತು ಆಬ್ಸ್ಟೆಕಲ್ಸ್ ಫ್ರೀ ಇರೋವಂಥ ಪಾತ್ ಅದನ್ನು ಹುಡುಕುತ್ತೆ. ಅದು ತುಂಬ ಮುಳ್ಳು ಗಿಡಗಳು ಅದಕ್ಕೆ ತಡೆ ಇರಬಾರ್ದು. ಅದಕ್ಕೆ ಅಂಥ ಜಾಗಗಳನ್ನ ಹುಲಿ ಪ್ರಿಫರ್ ಮಾಡೋದು. ಅದಕ್ಕೆ ನಮಗೆ ಇವನ್ ಸಫಾರಿಗೆ ಹೋದಾಗ ನಿಮಗೆ ನಾವೇನು ರೋಡ್ ಮಾಡ್ಕೊಂಡಿರ್ತೀವಲ್ಲ ಸಫಾರಿ ಹೋಗ್ಲಿಕ್ಕೆ, ಆದಷ್ಟು ಯಾಕೆ ಟೈಗರ್ಗಳು ರೋಡಲ್ಲಿ ಸಿಕ್ಕುತ್ತೆ ಅಂತಂದರೆ ಅದು ಇಟ್ ಚೂಸಸ್ ಆ ಥರ ಪಾತ್ಸ್ನ ಈಸಿ ಇರಬೇಕು, ನೀಟಾಗಿರ್ಬೇಕು ಅಂತ. ಅದರದ್ದು ಇದು ಪಗ್ಗಲ್ಲೇ ಪಾಸ್ ಇರುತ್ತಲ್ಲ, ಅದೆಲ್ಲ ತುಂಬ ಸಾಫ್ಟ್ ಇರುತ್ತೆ. ಅದಕ್ಕೆ ಒಳ್ಳೆ ನೆಲ ಬೇಕು ಅದಕ್ಕೆ. ಸೊ ಅಂತ ಹಾಗಾಗಿ ನಮಗೆ ನೋಡಲಿಕ್ಕೆ ಕಾಡಲ್ಲಿ ಹೋದಾಗ ನಮ್ಗೆ ಗೇಮ್ ರೋಡ್ ಅಂತ ಏನು ಹೇಳ್ತೀವಿ ನಾವು, ಸಫಾರಿ ರೋಡ್ಸು, ಅದರಲ್ಲಿ ನಮ್ಗೆ ಈಸಿ ಸ್ವಲ್ಪ ಸಿಗಲಿಕ್ಕೆ ಹುಲಿಗಳು. ಸೊ ಹುಲಿಗಳು ಅಂಥ ಜಾಗಗಳನ್ನ ಪ್ರಿಫರ್ ಮಾಡುತ್ತೆ. ಆಮೇಲೆ ಅದಕ್ಕೆ ಇವಾಗ ಎಲ್ಲರೂ ಊಟ ತಿಂದರೆ, ಅದನ್ನು ಹಂಟ್ ಸಿಕ್ಕಿದ್ರೆ, ಕಿಲ್ಲೇನ ಆಯಿತು ಅಂದರೆ ಅದನ್ನು ಚೆನ್ನಾಗಿ ತಿಂದು ಅದಕ್ಕೆ ನೀರು ಬೇಕೇ ಬೇಕು. ಈಗ ನಮಗೆಲ್ಲ ತುಂಬ ಪ್ರೋಟೀನ್ ತೊಗೊಂಡ್ರೆ ನಮ್ಗೆ ನೀರು ಬೇಕೇ ಬೇಕಲ್ವ. ಸೊ ಟೈಗರ್ ಅದರದ್ದು ಡಯಟೇ ಹೈ ಪ್ರೋಟೀನ್ ಫ್ಯಾಟ್. ಸೊ ಅದಕ್ಕೆ ಎಲ್ಲಿ ನೀರು ಸಿಕ್ತುತ್ತೆ, ನೀರೆಷ್ಟು ವಾಟರ್ಗಳನ್ನ ಹುಡ್ಕೊಳುತ್ತೆ, ತಿನ್ನುತ್ತೆ, ಬಂದು ನೀರು ಕುಡಿಯುತ್ತೆ, ನೀರಲ್ಲಿ ಮಲ್ಕೊಳುತ್ತೆ, ಇಲ್ಲ ಎಲ್ಲರೂ ನೆರಳಿರೋ ಮಲ್ಕೊಳುತ್ತೆ ಅಷ್ಟೇ. ಇದೇ ಮನೆ ಅಂತಲ್ಲ. ಇಲ್ಲಿ ಎಲ್ಲ ಪ್ರೇ ಮುಗಿತಾ ನೆಕ್ಸ್ಟ್ ಎಲ್ಲ ಮುದ್ದಾದ್ಮೇಲೆ ಅದನ್ನ ವಾಕ್ ಮಾಡ್ಕೊಂಡು ಹೋಗುತ್ತೆ. ಆ ಟೇಟರಲ್ಲಿ ಪ್ಯಾಟ್ರೋಲಿಂಗ್ ಮಾಡ್ತಾನೆ ಇರುತ್ತೆ ಅದು. ಎವ್ರಿ ಡೇ ಇಟ್ ವಿಲ್ ಪ್ಯಾಟ್ರೋಲ್. ದಿನ ಅಲ್ಲ, ಈಗ ಒಂದ್ಸರಿ ಒಂದು ಬೇಟೆನ ಹೊಡೆದ್ರೆ ಅದು ಎಷ್ಟು ದಿನ ತಿನ್ನತ್ತ ಊಟನ? ಡಿಪೆಂಡ್ ಆನ್ ದಿ ಪ್ರೇ ಸೈಜ್. ಅದ್ರ ಫಾರ್ ಎಕ್ಸಾಂಪಲ್ ಇವಾಗ ಗಾರ್ನೆಲ್ಲ ಹೊಡೆದ್ರೆ ಅದು 1-2 ವಾರ ಇಟ್ಕೊಂಡು ತಿನ್ಬೋದು ಅದು ಹುಲಿಗಳು. ಸೊ ಇನ್ನೇನಕ್ಕೆ ಹೋಗ್ಬೇಕು ಅಂದರೆ ಬೇರೆ ಅದಕ್ಕೆ ಈಗ ಫಾರ್ ಎಕ್ಸಾಂಪಲ್ ಈಗ ನಮ್ಗೆ ಅಂದರೆ ಬೆಳಗ್ಗೆ ಆದ್ಮೇಲೆ ಆಫೀಸ್ಗೆ ಹೋಗ್ಬೇಕು, ಮತ್ತೇನೋ ಟೂರ್ ಹೋಗ್ಬೇಕು, ಎಷ್ಟೊಂದು ನಮ್ಗಿರುತ್ತೆ. ಅದಕ್ಕೇನು ಇಲ್ಲ. ಇಲ್ಲಿ ಜಿಂಕೆಗಳೆಲ್ಲ ಅಂದರೆ ಪ್ರೇ ಎಲ್ಲ ಚೆನ್ನಾಗಿದೆಯಾ, ಇಲ್ಲೇ ಇದ್ಬಿಡುತ್ತೆ, ಇದೇ ಏರಿಯಾ ಚೆನ್ನಾಗಿದೆ. ಈಗ ನೆಕ್ಸ್ಟ್ ಮುಂದೆ ಅದು ಹೋಗ್ಲಿಕ್ಕೆ ರೀಸನ್ನೇ ಪ್ರೇಗೋಸ್ಕರನೇ. ಪ್ರೇ ಇಲ್ಲ ನೀರು. ಅಂದರೆ ಈ ಸಮ್ಮರ್ ತುಂಬ ಕಷ್ಟ, ನೀರು ಸಿಗಲ್ಲ, ವಾಟರ್ ಹುಡ್ಕೊಂಡು ಹೋಗ್ಬೇಕು. ಸೊ ಇದೆಲ್ಲನೂ ಮ್ಯಾಟ್ರ್ ಆಗುತ್ತೆ. ಹಾಗಾಗಿ ನಾವು ಹೇಳ್ತೀವಿ ಜನರಲಿ ಕ್ಯಾಟ್ಸ್ ಮೈಗ್ರೇಷನ್ ಆಗಲ್ಲ, ಅಂದರೆ ಸೀಸನ್ಗೋಸ್ಕರ ಮೈಗ್ರೇಷನ್ ಆಗಲ್ಲ, ಎಲ್ಲ ಟೆರಿಟರಿ ಅದು. ಆದರೆ ಈ ಮರಿಗಳು ಆಗುತ್ತೆ, ಆ ಮರಿಗಳು ಒಂದು ದಿವಸ ಹೋಗಲೇಬೇಕು ಬೇರೆ ಟೆರಿಟರಿ ಹುಡ್ಕೊಂಡು. ಹಾಗಾಗಿ ಅದು ಹುಡ್ಕೊಂತ ಬೇರೆ ಕಡೆ ಮೈಗ್ರೇಟ್ ಆಗೋದು. ಈಗ ಮೇಟಿಂಗ್ ಪ್ರಕ್ರಿಯೆ, ಈಗ ಗಂಡು ಹೆಣ್ಣು ಒಂದಾಗೋದು, ಅದೆಲ್ಲ ಹೆಂಗೇನೆ ನಡೆಯುತ್ತಲ್ಲಿ? ಅಂದರೆ ಅಂದರೆ ಎಂಟೈರ್ ಇಯರಲ್ಲಿ ಮೇಟಿಂಗ್ ಆಗ್ತಾನೆ ಇರಲ್ಲ. ಸೊ ಮೇಟಿಂಗ್ ಸೀಸನ್ ಅನ್ನೋದೇ ಇರುತ್ತೆ ಟೈಗರ್ಸಲ್ಲೂ. ಆ ಸೀಸನಲ್ಲಿ ಮಾತ್ರ ಫೀಮೇಲ್ಸ್ಗೆ ಮೇಲು ಬೇಕಾಗುತ್ತೆ. ಫೀಮೇಲ್ಸು ಒಂದು ಹಿಂಟ್ ಕೊಡ್ತಾ ಇರುತ್ತೆ, ನಾನು ರೆಡಿ ಇದ್ದೀನಿ ಅಂತ. ಸೊ ಆವಾಗ ಮೇಲ್ ಹೋಗಿ ಫೀಮೇಲ್ನ ಚೂಸ್ ಮಾಡಿ ಮೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಕೋರ್ಟ್ಶಿಪ್ ಅಂತ ಹೇಳ್ತೀವಿ ನಾವು ಅದನ್ನು. ಅದಾದಮೇಲೆ ಮರಿ ಆಗುತ್ತೆ. ಹುಲಿಗಳು 3-4 ಮರಿಗಳ್ನ ಹಾಕುತ್ತೆ. ಸೊ ಎಷ್ಟೋ ಸಲ ನಾವು ಅಂದರೆ ಎಷ್ಟೊಂದು ನೋಡಿದ್ದೀವಿ, 4 ಸಕ್ಸಸ್ಫುಲ್ಲಾಗಿ ರೈಸ್ ಮಾಡಿರೋ ಅಂಥ ಹೆಣ್ಣು ಹುಲಿಗಳನ್ನೂ ನೋಡಿದ್ದೀವಿ, ಅಥವಾ 3 ಅಂತೂ ಇದ್ದೇ ಇರುತ್ತೆ ಆ್ಯಾವ್ರೇಜಾಗೆ. ಸೊ ಅವಾಗ ಏನಾಯ್ತು ನೋಡಿ, ಈಗ ಒಂದು ಹುಲಿಗೆ ವಾರಕ್ಕೊಂದ್ಸಲ ಹಂಟ್ ಮಾಡಿದ್ರೆ ಸಾಕು. ಬಟ್ ಈಗ ಮರಿ ಆದಮೇಲೆ ಅದ್ರದ್ದು ಊಟ ಅಲ್ದಿರ ಮರಿಗಳು ಕೂಡ ತರಬೇಕು. ಹಾಗಾಗಿ 2 ದಿನಕ್ಕೆ ಒಂದೊಂದು ಹಂಟ್ ಮಾಡಬೇಕು, ಕಿಲ್ ಮಾಡ್ತಾ ಇರಬೇಕು. ಎಷ್ಟು ಕಷ್ಟ ಇರುತ್ತೆ ನೋಡಿ. ಅಂದರೆ ಒಂದು ಹೆಣ್ಣು ಹುಲಿಗೆ 2 ದಿನಕ್ಕೆ ಒಂದು ಹುಡುಕ್ತಾ ಇರಬೇಕು. ಒಂದು ಸಣ್ಣದು ಪ್ರೇ ಆದರೂ ಪರವಾಗಿಲ್ಲ. ಹೋಗ್ತಾ ಈ ಮರಿಗಳು ಬೆಳೆದಂಗೆ ಅದು ಬಿಗ್ಗರ್ ಪ್ರೇನೇ ಏನು ಮಾಡಬೇಕದು ಹೆಣ್ಣು ಹುಲಿಗಳು. ಜೊತೆಗೆ ಇದ್ರ ಮರಿಗಳನ್ನ ಕಾಪಾಡ್ಕೊಬೇಕು. ಅದು ಹಾಲು ಎಷ್ಟು, 1 ವರ್ಷ ಕುಡಿಯುತ್ತಾ ಹಾಲು? ಇಲ್ಲ, ಹಾಲು ಪ್ರಾಬ್ಲಿ ಒಂದು 2-3 ಮಂತ್ಸ್ ಅಷ್ಟೇ. 18 ಮಂತ್ಸ್ ನೋಡ್ಕೊಳತ್ತೆ ಅಮ್ಮ ಹುಲಿ ಮರಿಗಳನ್ನ. 18 ತಿಂಗಳು ಆಗ್ತಾ ಇದ್ದಂಗೆನೆ
ಅಷ್ಟೊತ್ತಿಗಾಗಲೇ ಈ ಮರಿಗಳು ಅಂದರೆ ಸ್ವಲ್ಪ ದಿನ ಈ ಮರಿಗಳನ್ನ ಎಲ್ಲೂ ಕರ್ಕೊಂಡು ಹೋಗಲ್ಲ. ಒಂದು ಒಳ್ಳೆ ತುಂಬ ಸೀಕ್ರೆಟ್ ಜಾಗನ ಹುಡುಕಿ ಅಲ್ಲೇ ಮರಿ ಹಾಕೋದು ಹುಲಿಗಳು. ಯಾವ್ದಾದ್ರು ಒಂದು ಗುಹೆನೋ ಈ ಥರ ಯಾವ್ದು ಹುಡ್ಕೊಳುತ್ತೆ, ಅಂದರೆ ಯಾವುದು ಡಿಸ್ಟರ್ಬ್ ಬೀಳ್ದಿರೋ ಅಂಥದ್ದು ಜಾಗಗಳನ್ನ. ಸೊ ಒಂದು 2-3 ತಿಂಗಳಾದಮೇಲೆ ಮರಿಗಳನ್ನ ಕರ್ಕೊಂಡು ಹೋಗಿ ಸ್ಟಾರ್ಟ್ ಮಾಡುತ್ತೆ ಅಮ್ಮ ಜೊತೆಲೇ. ಪ್ಯಾಟ್ರೋಲಿಂಗು, ಹಂಟ್ ಮಾಡೋದು ಹೆಂಗೆ ಎಲ್ಲ ಹೇಳ್ಕೊಡುತ್ತೆ. ಹೆಂಗೆ ಅದು ಆ್ಯಂಬುಷ್ ಆಗಬೇಕು, ನಾವು ಪ್ರೇ ನೋಡಿದಾಗ ಎಷ್ಟು ಕೇರ್ಫುಲ್ ಆಗಿರಬೇಕು, ಡೇಂಜರ್ ಅಂದರೆ ಏನು, ಆನೆಗಳ ಹತ್ರ ಎಷ್ಟು ಹುಷಾರಾಗಿರಬೇಕು, ಎಲ್ಲನೂ ಮರಿಗೆ ಹೇಳ್ಕೊಡತ್ತಮ್ಮ. 18 ತಿಂಗಳು ಆದಮೇಲೆ ಅದ್ರದ್ದು ಅಷ್ಟೇ. ಇವಾಗ ಹೆಂಗೆ ಅಕ್ಕಿ ಜೀವನ ಥರ, ಈಗ 18 ತಿಂಗಳು ಆಗ್ತಿದಂಗೆ ಮರಿಗಳ್ನ ನೀನು ನೋಡ್ಕೋಬೇಕಪ್ಪ, ನಾನು ಇಷ್ಟು ಸಾಕಿದ್ದೀನಿ, ಇನ್ನು ನೀನು ನಿನ್ನ ಜಾಗ ನೋಡ್ಕೋ ಅಂತ ಕಳಿಸ್ಬಿಡುತ್ತೆ. ಹೆಂಗೆ ಕಳಿಸುತ್ತೆ, ಹೆಂಗೆ ಗೊತ್ತಾಗುತ್ತೆ ಅಂದರೆ, ಈಗ ಯಾವ್ದಾದ್ರು ಒಂದು ಹಂಟ್ ಮಾಡುತ್ತೆ, ಒಂದು ಯಾವ್ದಾದ್ರು ಒಂದು ಪ್ರಾಣಿನ ತಿನ್ನಕ್ಕೆ ಅಂತ ಹೋಗ್ತೀನಿ. ಯೂಶ್ವಲಿ ಏನಾಗಿರುತ್ತೆ ಎಲ್ಲಿವ್ರಿಗೆ ಅಭ್ಯಾಸ, ಅಮ್ಮ ಅಂಟು ಮಾಡುತ್ತೆ, ಮರಿಗಳೆಲ್ಲ ಹೋಗಿ ತಿನ್ನುತ್ತೆ. ಬಟ್ ಅದು ಡಿಸೈಡ್ ಮಾಡಿದಾಗ ನಾನು ಇನ್ನು ಸಾಕು, ಇನ್ನು ಕಳಿಸ್ಬೇಕು ನಾನು ಅಂತಂದಾಗ, ಆ ಮರಿಗಳು ತಿನ್ನಕ್ಕೆ ಅಂತ ಬಂದಾಗ ಅಮ್ಮ ಬಿಡಲ್ಲ ತಿನ್ನಕ್ಕೆ, ಅದನ್ನು ಎದುರಿಸುತ್ತೆ. ನೀನು ಮುಟ್ಬಾರ್ದು, ಇದು ನಂದಿದು ಅಂತ, ಇದು ನಂದು, ಇನ್ನು ನೀವು ಮುಟ್ಟಂಗಿಲ್ಲ, ನೀವು ಬೇಕಾ, ನೀವು ಹೋಗಿ ನೀವೇ ಅಂಟು ಮಾಡ್ಕೊಳ್ಳಿ, ನೀವು ತಿನ್ನೋಗಿ. ಈಗ ನಾವು ಒಂದು ದೊಡ್ಡವರು ಆದಮೇಲೆ ನೀವು ಕೆಲಸಕ್ಕೆ ಇರ್ಕೊಳ್ಳಿ, ನೀವು ಜೀವನ ಮಾಡ್ಕೊಳ್ಳಿ ಅಂತ ಹೇಳ್ತಾರಲ್ಲ, ಆ ಥರ. ಸೊ ಅದೇ ಥರನೇ ಅಂದ್ರೆ ಇದರ ಜವಾಬ್ದಾರಿ ಮುಗೀತು. ಸೊ ದೇರ್ ಇಸ್ ನೋ ಎಮೋಷನ್ಸ್. ಓಕೆ. ಆಮೇಲೆ ಈ ಮಗು ಅಂದ್ರೆ ಈ 2 ವರ್ಷದ 18 ವರ್ಷದ ಮರಿಗಳು ಇದು ಟ್ರಾವೆಲ್ ಮಾಡುತ್ತೆ. 18 ತಿಂಗಳದು ಮರಿಗಳು ಬೇರೆ ಟೆರಿಟರಿನ ಹುಡ್ಕೊಂಡು ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಕೆಲವೊಂದು ಸಲ ಎಷ್ಟೋ ಇನ್ಸಿಡೆಂಟ್ಸ್ ಇದೆ. ಏನಂತಂದರೆ, ಯಾವ್ದಾದ್ರು ಗಂಡು ಮರಿಗಳಿತ್ತು ಅಂದರೆ, ಈಗ ಅಮ್ಮಗಿಂತ ಸ್ಟ್ರಾಂಗ್ ಇದ್ದರೆ ಅಮ್ಮನ್ನೇ ಓಡಿಸುತ್ತೆ. ನನಗೆ ನೀನೇ ಹೋಗು, ನನಗೆ ಈ ಜಾಗ ಬೇಕು ಅಂತ. ಅಮ್ಮ ಹೋಗ್ಲಿಲ್ಲ ಅಂತಂದರೆ ಅಮ್ಮ ಹೊಡಿಯುತ್ತಿದ್ದಾನೆ, ಮಕ್ಕಳೇ ಹೊಡೆಯುತ್ತೆ. ಸೊ ಈ ನಮ್ಮ ಥರ ಹ್ಯೂಮನ್ಸ್ ಥರ ಎಮೋಷನ್ನು ಅಥವಾ ಆನೆಗಳ ಥರ ಸೋಷಿಯಲ್ ಅನಿಮಲ್ಗಳೆಲ್ಲ ಅದು. ಸೊ ಇವು ಕಳ್ಳನ ಮಕ್ಕಳು. ಅದೇ ಅಲ್ವಾ ಲೈಫ್ ಅಂದರೆ ಕಾಡಲ್ಲಿ. ಸೊ ಯಾವ್ದು ಸರ್ವೈವ್ ಆಗುತ್ತೆ ಅದೇ ಉಳಿಯೋದು ಕಾಡಲ್ಲಿ. ಸೊ ಹಾಗಾಗಿ ಗಂಡೆ ಒಂದೊಂದ್ಸಲ ಎಷ್ಟೋ ಓಡಿಸಿದೆ ಅಮ್ಮನ, ನಂಗೆ ಇದೇ ಜಾಗ ಬೇಕು ಅಂತ. ಅಮ್ಮನೇ ಹೋಗಿರೋದಿದೆ. ಈಗ ಹುಲಿ ಮರಿ ಹಾಕಿದಾಗ ಆ ಮಗು ಅಂದರೆ ಆ ಹುಲಿ ಮರಿಗಳೆಲ್ಲ ಬೆಳೆಯಕ್ಕೆ ಶುರು ಮಾಡಿದಾಗ ಒಂದು 4-5 ತಿಂಗಳಾದ್ರೂ ಅಟ್ಲೀಸ್ಟ್ ಯಾವ್ಯಾವ ಪ್ರಾಣಿಗಳಿಂದ ಥ್ರೆಡ್ ಇರುತ್ತೆ? ಮರಿ ಇದ್ದಾಗ ಎಲ್ಲ ಪ್ರಾಣಿಗಳಿಂದ ಥ್ರೆಟ್ಟೆ. ಈವನ್ ಸಣ್ಣ ಒಂದು ಫಾರ್ ಎಕ್ಸಾಂಪಲ್ ಈವನ್ ಆನೆ ನೋಡಿದ್ರು ಅಥವಾ ವೈಲ್ಡ್ ಡಾಗ್ಸು ಈ ಥರ ಏನೇನಿದೆ ಪ್ರಾಣಿಗಳು ಬೇರೆ ಯಾವುದೇ ಪ್ರಾಣಿಗಳು ನೋಡಿದ್ರು ಮರಿಗಳು ನೋಡಿ ಫಸ್ಟ್ ಮಾಡೋದೇ ಕೆಲಸ ಸಾಯಿಸೋದು. ಏನಕ್ಕೆ ಅಂತಂದರೆ, ಈ ಕಾಡು ಎಲ್ಲನೂ ಯೋಚನೆ ಮಾಡೋದು, ಇದು ನನಗೋಸ್ಕರ ಕಾಡಿದು, ನಾನು ಇರಬೇಕು, ನಾನು ಬಿಟ್ಟು ಬೇರೆ ಯಾರು ಇರಬಾರ್ದು ಅನ್ನೋದು ಅಷ್ಟೇ ಗೊತ್ತು. ಸೊ ಮರಿಗಳ ಹತ್ರ ಇದ್ದಾಗ ಈಸಿ. ಈಗ ಚಿರತೆಗಳಂತೂ ಆ ಹುಲಿ ಮರಿಗಳು ನೋಡ್ರೆ ಫಸ್ಟ್ ಸಾಕ್ಬಿಡುತ್ತೆ. ಯಾಕಂದರೆ ನಾಳೆ ದಿವಸ ಇದು ದೊಡ್ಡದಾದ್ರೆ ನನಗೆ ಥ್ರೆಟ್ ಅಲ್ವಾ ಅಂತ. ಚಿರತೆಗಳಿಗೆ ಹುಲಿ ಕಂಡ್ರೆ ಭಯ. ಹೌದಾ? ಅಂದರೆ ಹುಲಿ ನೋಡಿದ್ರೆ ಓಡೋಗ್ಬಿಡುತ್ತೆ ಇದು ಲೆಪರ್ಡ್ಸ್ಗಳು. ಯಾಕಂದರೆ ಅದು ಲಾರ್ಜೆಸ್ಟ್ ಪ್ರೇಟರ್ ಅಲ್ವಾ, ಟೈಗರ್ಸ್. ಸೊ ಹಾಗಾಗಿ ಇವನ್ ಆನೆ ಇರ್ಬೋದು, ಯಾವುದೇ ಒಟ್ಟು ನನ್ನ ಪ್ರಕಾರ ಯಾವುದೇ ಪ್ರಾಣಿಗಳು ಮರಿಗಳನ್ನ ನೋಡೋದು, ಯಾವ್ದ್ರದ್ದೇ ಮರಿಗಳು ಆದಷ್ಟು ಅದನ್ನು ಸಾಯಿಸ್ಲಿಕ್ಕೆ ನೋಡುತ್ತೆ. ಸೊ ಹಾಗೆ ನೀವು ಟೈಗರ್ಸ್ ಅಷ್ಟೇ, ನೀವು ಟೈಗರ್ಸ್ನ ಹೆಂಗೆ ಕಂಡು ಹಿಡಿತೀರಾ? ಇವಾಗ ಫಾರ್ ಎಕ್ಸಾಂಪಲ್ ನಾನು ಹೇಳಿದೆ, ಈಗ ನಮ್ಮ ಬಂಡೀಪುರ ಅಂತ ಕಾಡಲ್ಲಿ ಅಥವಾ ನಾಗರಹೊಳೆ ಅಂತ ಕಾಡಲ್ಲಿ 90 ಹುಲಿಗಳು ಇದೆ ಅಂತ ಎಸ್ಟಿಮೇಷನಲ್ಲಿ ಡೇಟಾ ಇದೆ. ನಾನು ಅದನ್ನೇ ಕೇಳಕ್ ಹೊರಟೆ. ಈ ಹೆಸರುಗಳು ಇಡ್ತಾರೆ ಗೊತ್ತಾ? ಈಗ ಹುಲಿ ಎಲ್ಲ ಕೆಲವೊಂದ್ಸರಿ ನೋಡಕ್ ಒಂದೇ ತರ ಇರ್ತಾರೆ, ಗೊತ್ತಾಗಲ್ಲ. ಈ ಹುಲಿಗಳನ್ನ ಹೆಂಗ್ ಕಂಡುಹಿಡಿತಾರೆ? ಅದೇ ಒಳ್ಳೆ ಕ್ವಶನ್ ಇದೆ. ಆ್ಯಕ್ಚುಲಿ ತುಂಬ ಇಂಪಾರ್ಟೆಂಟ್ ಜನರಿಗೆ. ಈಗ ಎಲ್ಲ ಟೈಗರ್ ನೋಡೋಕೆ ಒಂದೇ ಥರ ಕಾಣುತ್ತೆ ನಮಗೆ, ಆದರೆ ಎವ್ರಿ ಟೈಗರ್ದು ಇಸ್ ಆಟ್ಸ್ ಓನ್ ಯೂನಿಕ್ ಪ್ಯಾಟರ್ನ್ ಅಂತ. ಅಂದರೆ ಟೈಗರ್ ಸ್ಟ್ರೈಪ್ ನೋಡಿರೋದಲ್ಲ ನೀವು, ಆ ಕಪ್ಪು ಮತ್ತು ಮೇಲೆ. ಸೊ ಈಗ ನಮ್ಮ ಫಿಂಗರ್ ಪ್ರಿಂಟ್ಸ್ ಥರ ಅದು. ಸೊ ಎವ್ರಿ ಟೈಗರ್ಸ್ದು ಪ್ಯಾಟರ್ನು ಯೂನಿಕ್ ಆಗಿರುತ್ತೆ. ಅಷ್ಟು ಟೈಗರ್ಗಳು? ಎಲ್ಲ ಟೈಗರ್ಸ್ ಒಂದೇ ಥರ ಇರೋ ಚಾನ್ಸ್. ಈಗ ಫಿಂಗರ್ ಪ್ರಿಂಟು ನಾವು ಇನ್ನೂ ಒಂದು ಫಿಂಗರ್ ಪ್ರಿಂಟ್ ಇನ್ನೊಂದು ಥರ ಇರೋಕ್ಕೆ ಚಾನ್ಸೇ ಇರಲ್ವಲ್ಲ, ಅದೇ ಥರ ಟೈಗರ್ಸಲ್ಲೂ ಅಷ್ಟೇ. ಪ್ರತಿಯೊಂದು ಟೈಗರ್ದು ಸ್ಟ್ರೈಪ್ಸು ಡಿಫ್ರೆಂಟ್ ಆಗಿರುತ್ತೆ. ನೀವು ಇವಾಗ ಇದು ಗೊತ್ತಾದ್ಮೇಲೆ ಎಲ್ಲ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಗೊತ್ತಾಗುತ್ತೆ, ಏನೋ ಒಂದು ಚೇಂಜಸ್ ಇರುತ್ತೆ ಪ್ಯಾಟರ್ನ್ಸಲ್ಲಿ. ನಮ್ಗೆ ಕಾಣೋದು ಈಗ ಝೀಬ್ರಾನು ಅಷ್ಟೇ ಅಲ್ವಾ, ನಮ್ಗೆ ಕಾಣೋದೆಲ್ಲ ಬರೀ ಬಿಳಿ ಕಪ್ಪು ಲೈನ್ ಜಸ್ಟ್. ಬಟ್ ಆ ಲೈನ್ಸ್ ಥಿಕ್ನೆಸ್ ಇರ್ಬೋದು, ಎಷ್ಟು ಕಮ್ಮಿ ಇದೆ, ಎಲ್ಲ ಡಿಫ್ರೆನ್ಸ್ ಇರುತ್ತೆ.
ಈವನ್ ಟೈಗರ್ಸ್ಗೂ ಅಷ್ಟೇ ಅದೇ ಥರನೇ. ಸೊ ನಾವೇನು ಮಾಡ್ತಾರೆ ಅಂದರೆ ಎಲ್ಲ ಸೈಂಟಿಸ್ಟ್ಗಳು, ಟೈಗರ್ ಸೈಂಟಿಸ್ಟ್ ಎಲ್ಲ ಏನು ಮಾಡ್ತಾರೆ, ಕ್ಯಾಮ್ರಾ ಟ್ರ್ಯಾಪ್ ಅಂತ ಮಾಡ್ತಾರೆ ಕಾಡುಗಳಲ್ಲಿ. ಅದಕ್ಕೆ 2 ಕಡೆ ಹಾಕೋಷ್ಟು ಕ್ಯಾಮ್ರಾ, ಒಂದು ಸೈಡ್ ಹಾಕಲ್ಲ. ಈಗ ಒಂದು ಪಾತ್ ಇದ್ರೆ ಈ ಕಡೆ ಒಂದು ಕ್ಯಾಮ್ರಾ ಇರುತ್ತೆ, ಈ ಕಡೆ ಒಂದು ಕ್ಯಾಮ್ರಾ ಇರುತ್ತೆ. ಸೊ ಅದೆಲ್ಲ ಮೋಷನ್ ಸೆನ್ಸರ್ ಮೇಲೆ ಕ್ಯಾಮ್ರಾಗಳದು, ಏನಾದರೂ ಬಂದಾಗ ಕ್ಯಾಮ್ರಾ ಟ್ರಿಗರ್ ಮಾಡುತ್ತೆ, ಆ ಥರ ಕ್ಯಾಮ್ರಾಸ್ ಅದೆಲ್ಲ. ಸೊ ಟೈಗರ್ ಹೋದಾಗ 2 ಫೋಟೋಸ್ ಹೊಡೆಯುತ್ತೆ. ಸೊ 2 ಪ್ಯಾಟರ್ನ್ಸ್ ಕ್ಯಾಪ್ಚರ್ ಆಯಿತು. ಸೊ ಅದೇ ಥರ ಒಂದು ಕಾಡಲ್ಲಿ ಎಷ್ಟೋ ಟೈಗರ್ಸ್ಗಳು ಬೇರೆ ಬೇರೆ ಜಾಗ ಸಿಕ್ಕಿರುತ್ತೆ. ಈಗ ನಾವು ಅನ್ಕೊಬೋದು ಈಗ ಇಲ್ಲೊಂದು ಕ್ಯಾಮ್ರಾ ಟ್ರಾಪರ್ ಸಿಕ್ತು, ಅದೇ ಟೈಗರ್ ಬೇರೆ ಎಲ್ಲೋ ಹೋಗಿರುತ್ತೆ. ಅಲ್ಲಿ ಸಿಕ್ಕಿದಾಗ ನಾವು ಇದು 2ನೇ ಟೈಗರ್ ಅಂತ ಇದು 2ನೇ ಟೈಗರ್ ಅಂತ ಅನ್ಕೊಂಬಾರ್ದಲ್ವಾ ಅಲ್ವಾ. ಸೊ ಹಾಗಾಗಿ ಏನು ಮಾಡ್ತಾರೆ, NTC ಅವ್ರು ಏನು ಮಾಡ್ತಾರೆ, ಈ ಪ್ಯಾಟರ್ನ್ಸ್ನ ಒಂದು ಸಾಫ್ಟ್ವೇರ್ಗೆ ಹಾಕಿ ಅದು ಯೂನಿಕ್, ಇದೆಲ್ಲ ಬೇರೆ ಬೇರೆ ಟೈಗರ್ಸ್ ಅನ್ನೋದು ಒಂದು ರಿಸಲ್ಟ್ ಕೊಡುತ್ತೆ. ಸೊ ಈ ಬೇರೆ ಕಡೆ ಬಂದಿರೋ ಇದೇ ಟೈಗರ್ ಬಂದಿರೋದಲ್ಲಿ, ಯಾಕಂದ್ರೆ ಪ್ಯಾಟರ್ನ್ಸ್ ಮ್ಯಾಚ್ ಆಗ್ತಾ ಇದೆ. ಓಕೆ, ಈಗ ಕಾಡಲ್ಲಿ ಯಾವ್ದಾದ್ರು ಒಂದು ಹುಲಿ ಮರಿ ಬಿಟ್ಟಿರುತ್ತಲ್ಲ, ಆಮೇಲೆ ಅರಣ್ಯ ಇಲಾಖೆ ಆ ಮರಿಗಳಿಗೆ ಏನಾದ್ರು ಕಾಲರ್, ರೇಡಿಯೋ ಕಾಲರ್ ಆ ಥರ ಇಲ್ಲ 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 ರೇಡಿಯೋ ಕಾಲರ್ ಹಾಕೋರು ಒಂದೇ ಉದ್ದೇಶ ಅಂದರೆ ಏನು ಸ್ಟಡಿ ಮಾಡೋಕ್ಕೋಸ್ಕರ ಅಷ್ಟೇ ಹಾಕೋದು. ಅದು ಕೆಲವೊಂದು NGOಗಳು ಪರ್ಮಿಷನ್ ತೊಗೊಂಡು ಏನಾದರೂ ಆದಮೇಲೆ ರಿಸರ್ಚ್ ಮಾಡಬೇಕು ಅಂದಿದ್ದಾಗ ಮಾತ್ರ ಆ ಥರ ರೇಡಿಯೋ ಕಾಲರ್ಸ್ಗಳು ಹಾಕೋದು. ಬಿಟ್ಟರೆ ಎಲ್ಲ ವೈಲ್ಡ್ ಅಲ್ಲಿ ಹುಟ್ಟೋ ಅಂತ ಎಲ್ಲ ಪ್ರತಿಯೊಂದು ಬೂದಿಗಳಿಗೆ ಅದೆಲ್ಲ ಹಾಕೋದಿಲ್ಲ. ಅದಿಲ್ಲ. ಈಗ ಹಸುಗಳಿಗೆ ಈಗ ಕಿವಿಗೆಲ್ಲ ಹೇಗೆ ಒಂದು ಓಲೆ ತರ ಏನೋ ಮಾರ್ಕ್ ಮಾಡಿ ಕರೆಕ್ಟ್ ಇಲ್ಲ, ಅದೆಲ್ಲ ಡೊಮೆಸ್ಟಿಕ್ ಅಲ್ಲ, ಅದು ಇನ್ಶೂರೆನ್ಸ್ಗೆ ಅದಕ್ಕೆ. ಹುಲಿಗಳಿಗೆಲ್ಲ ಅದರಲ್ಲೇ ಇಲ್ಲ 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 ನೋಡಿ, ಎಷ್ಟು ನನ್ನ ಪ್ರಕಾರ ಕನ್ಸರ್ವೇಷನ್ ಅಂತಂದರೆ ಹ್ಯೂಮನ್ ಇಂಟ್ರಮೇಷನ್ ಇಲ್ಲದೆ ಇರೋದು. ಕಾಡನ್ನು ಕಾಡಾಗಿ ಬಿಟ್ಬಿಡ್ಬೇಕು. ನಮ್ದೇನೇ ಇವಾಗ ಕೆಲವೊಂದು ಕಡೆ ನೋಡಿದ್ದೀನಿ, ಇವನ್ ಈಗ ಈ ವಾಟರ್ ಹೋಲ್ಗಳು ಇರುತ್ತಲ್ಲ, ಈ ಬೇಸಿಗೆ ಕಾಲದಲ್ಲಿ ನೀರೆಲ್ಲ ಕಮ್ಮಿ ಆದಮೇಲೆ ಟ್ಯಾಂಕರಲ್ಲಿ ಹೋಗಿ ನೀರು ಹೊಡಿತಾರೆ. ಸೊ ನನ್ನ ಕೇಳಿದ್ರೆ ಅದೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಅಂದರೆ ಏನು ಅದು ನ್ಯಾಚುರಲ್ ಬಿಟ್ಬಿಡಬೇಕು. ಮತ್ತೆ ಅದಕ್ಕೆ ನೀರು ಬೇಕು ಅಂತ ಹುಡ್ಕತ್ತೆ ಅಂತ ಈಗ ಹುಡ್ಕೋತೀವಿ. ಅದಕ್ಕೆ ನೋಡಿ, ಎಲ್ಲಿ ನೋಡಿದ್ರು ಡೋಂಟ್ ಫೀಡ್ ಅನಿಮಲ್ಸ್ ಅಂತ ಹಾಕಿರ್ತಾರೆ ಬೋರ್ಡ್ಗಳು, ಇರೋ ರೋಡಲ್ಲಿ ಹೋಗ್ಬೇಕಾರೆ. ಈಗ ಎಲ್ಲರೂ ಒಂದು ಘಾಟ್ ಸ್ಟೇಷನ್ ಹೋಗ್ಬೇಕಾರೆ ಕೋತಿಗಳು ಕಾಯ್ತಾ ಇರುತ್ತೆ ನಿಮಗೆ. ಅದೆಲ್ಲ ಏನಕ್ಕೆ, ಯಾರೋ ಒಬ್ರು ಅಭ್ಯಾಸ ಮಾಡಿರುತ್ತೆ, ಕಾರ್ ಇಳಿಸ್ಬಿಟ್ಟು ಬಾಳೆಹಣ್ಣು ಕೊಟ್ಟಿರ್ಬೋದು, ಇನ್ನೇನು ಕೊಟ್ಟಿರ್ಬೋದು. ಸೊ ಏನಾಗುತ್ತೆ, ನೀವು ಒನ್ಸ್ ಯು ಸ್ಟಾರ್ಟ್ ಫೀಡಿಂಗ್ ಅಲ್ಲ, ಅದ್ರದ್ದು ಅಂದರೆ ನೇಚರ್ ಕಳ್ಕೊಂಡ್ಬಿಡುತ್ತೆ, ಅದು ಹಂಟ್ ಮಾಡೋದು ಬಿಟ್ಬಿಡುತ್ತೆ. ಅಥವಾ ಅದೇ ಊಟ ಉಡ್ಕೊಳೋದು ಈ ಕಂಫರ್ಟ್ಗೆ ಅಡ್ಜಸ್ಟ್ ಆಗ್ಬಿಡುತ್ತೆ. ಇವತ್ತು ನೀವು ಹೋಗಿ ಕೊಟ್ರಿ ಬಾಳೆಹಣ್ಣು, ನಾಳೆ ನೀವು ತಿರ್ಗಾ ಬರ್ತೀರಾ ಅದಕ್ಕೆ, ಪಾಪ ಅವಾಗ ಅದಕ್ಕೆ ಕಷ್ಟ ಎಲ್ಲ ಮತ್ತೆ ಹಿಂಗ್ ಕೊಡೋ ಊಟದಲ್ಲಿ ಏನೇನಿರುತ್ತೋ ಕೆಲವೊಂದ್ಸರಿ ಇಲ್ಲ ಅಂದ್ರು. ಹೌದು, ಈಗ ಅದ್ರದ್ದೇ ಒಂದು ಡಯಟ್ ಇರುತ್ತೆ, ನಮ್ದೇ ಒಂದು ಡಯಟು. ನಾವು ಕುಕ್ ಫುಡ್ ತಿಂತೀವಿ, ಪ್ರಾಣಿಗಳು ಕುಕ್ ಫುಡ್ ತಿನ್ನಲ್ಲ. ಸೊ ಎಷ್ಟೊಂದಿರುತ್ತೆ. ಏನೋ ಇವಾಗ ಈ ಅವೇರ್ನೆಸ್ ಪ್ರಾಣಿಗಳಿಗೆ, ಕರೆಕ್ಟ್, ಈ ಅವೇರ್ನೆಸ್ ಬರ್ಬೇಕು ರಾಜೇಶ್. ತುಂಬಾ ಜನ ಟೂರಿಸ್ಟ್ಗಳು ಏನ್ ಮಾಡ್ತಾರೆ, ಹೋಗಿದ ಕಡೆ ಎಲ್ಲ ಪ್ರಾಣಿಗಳಿಗೆ ತಿನ್ಸೋದಿರ್ಬೋದು, ಜಿಂಕೆಗಳಿಗೆ ಅಥವಾ ಕೋತಿಗಳಿಗೆ ಎಲ್ಲ ತಿನ್ನಿಸ್ತಾ ಇರ್ತಾರೆ. ಅವ್ರು ದಿನ ಹೋಗಿ ತಿನ್ನಿಸ್ತಾರ, ಓಕೆ ಆಯ್ತಪ್ಪ ತಿನ್ಸಿ ಅಂತ ಹೇಳ್ಬೋದು. ಇವು ಅವ್ರ ಖುಷಿಗೆ ಯಾವತ್ತೋ ಒಂದು ದಿವಸ ಹೋಗಿ ಅದಕ್ಕೊಂದು ಫೋಟೋ ತೊಗೊಂಡು ತಿನ್ಸ್ಬಿಟ್ಟು ಬಂದ್ಬಿಡ್ತಾರೆ. ಪಾಪ ಅದ್ರದ್ದು ಹೋಗ್ತಾ ಅದ್ರದ್ದು ಬಿಹೇವಿಯರ್ನ ಕಳ್ಕೊಂಡತ್ತದು, ಅದು ಹೇಗಿರಬೇಕು ಅದ್ರ ಲೈಫ್ ಸ್ಟೈಲ್ನ ಹಾಳು ಮಾಡ್ಕೊಂಡತ್ತೆ. ಸೊ ಇದೆಲ್ಲ ಪ್ರಾಬ್ಲಮ್ಗಳಾಗುತ್ತೆ. ಸೊ ಎಲ್ಲದಕ್ಕೂ ಅಪ್ಲೈ ಆಗುತ್ತೆ ಅದು. ಇವನ್ ಅದು ನೀರು ಹಿಡಿದ ಈಗ ನೀವು ಫಾರ್ ಎಕ್ಸಾಂಪಲು, ನೀವು ಹುಲಿಗಳಿಗಾಗಲಿ ಅಥವಾ ಆನೆಗಳಿಗಾಗಲಿ ನೀರು ತುಂಬಿಸಿದ್ರೆ ಮರ ಗಿಡಗಳಿಗೂ ನೀರು ಬೇಕಲ್ವ. ಕಾಡಲ್ಲಿರೋ ಮರಗಳಿಗೂ ನೀರು ಹಾಕ್ಲಿಕ್ಕಾಗತ್ತೆ ನಾವು. ಕರೆಕ್ಟ್. ಸೊ ಅದನ್ನು ಜೀವನೇ ಅಲ್ವಾ. ಸೊ ಅಂದರೆ ಅದಕ್ಕೆ ಹೇಳೋದು, ನಮಗೆ ಕಾಣೋದು ಮಾತ್ರ ನಾವು ಮಾಡ್ತೀವಿ, ಕಾಣ್ದಿರೋದು ಎಷ್ಟೊಂದಿರುತ್ತೆ. ಈಗ ನೀವು ಹತ್ತರದಿಂದ ಯಾವತ್ತಾದ್ರೂ ಒಂದು ಹುಲಿನ ಎನ್ಕೌಂಟರ್ ಮಾಡಿದ್ರ? ತುಂಬ ಸಲ. ಹೇಳಿ ಒಂದಷ್ಟು ಅನುಭವಗಳು. ಯಾವಾಗ? ಅಂದರೆ ನನಗೆ ಒಂದ್ಸಲ ಈ ಟೈಗರ್ ಎಸ್ಟಿಮೇಷನ್ ಅಂತ ಮಾಡ್ತಾರಲ್ಲ, ಸೊ ಆ ಟೈಮಲ್ಲಿ ನಾವು ವಾಲಂಟಿಯರ್ಸ್ ಆಗಿ ಅದನ್ನು ಎಸ್ಟಿಮೇಟ್ ಮಾಡಿ ಸೆನ್ಸಸ್ ಕರೆಕ್ಟ್. ಓಕೆ. ಸೊ ಅವಾಗ ನಾವು ಕಾಡಿಗೆ ಹೋಗ್ತಾ ಇದ್ವಿ. ಅದೊಂದು ಡ್ರಿಲ್ ಇರುತ್ತೆ, ಮಾರ್ನಿಂಗ್ 4:30ಗೆ ಎದ್ದೇಳಬೇಕು. ಸೊ ಒಂದು ಟ್ರೈಲ್ ಅಂತ ಒಂದು ಮಾರ್ಕ್ ಮಾಡಿರ್ತಾರೆ. ಸೊ ಆ ಟ್ರೈಲ್ಸಲ್ಲಿ ನಾವು ನಡಿಬೇಕಾದ್ರೆ ಕೆಲವೊಂದೆಲ್ಲ ನಾವು ಮಾರ್ಕ್ ಮಾಡಬೇಕು. ಇವನ್ ಡ್ರಾಪಿಂಗ್ಸ್ ಇರ್ಬೋದು, ಪ್ರೇ ಡೆನ್ಸಿಟಿ ಎಲ್ಲ ನಾವು ಮಾಡ್ಕೊಳಕ್ಕೆ, ಇಲ್ಲಿ ಚೆನ್ನಾಗಿ ಪ್ರೇ ಇದೆ ಅಂತಲೇ ನಾವು ಟೈಗರ್ ಇದೆ ಅನ್ನೋದು ಒಂದು ಎಸ್ಟಿಮೇಷನ್. ಮತ್ತು ಆ ಟೈಡ್ರಲ್ಲಿ ಮಾರ್ಕ್ಸ್ಗಳು ಇದೆಲ್ಲ ಮಾಡಬೇಕಾದ್ರೆ ಅಂದರೆ ಬೆಳಗ್ಗೆ ಎಷ್ಟೊತ್ತಿಗೆ ಎದ್ದೇಳ್ಬೇಕು ನೀವು? ಅದೇ ನಾವು 5 o'clock ಎಲ್ಲ ಫೀಲ್ಡಲ್ಲಿ ಇರಬೇಕು. ಕತ್ಲಲ್ಲೇ? ಕತ್ಲಿರುತ್ತೆ. ಅಂದರೆ ನಮ್ಮ ಜೊತೆ ಫಾರೆಸ್ಟ್ ಗಾರ್ಡ್ಸ್ ಎಲ್ಲ ಬರ್ತಾರೆ ನಮ್ಮ ಜೊತೆ. ಸೊ ಅವ್ರ ಗೈಡೆನ್ಸ್ ಮೇಲೆ ನಾವು ಹೋಗ್ತೀವಿ ಆನ್ ಫುಟ್. ಒಟ್ಟಿನಲ್ಲಿ ನೋ ಜೀಪಲ್ಲಾಗಲಿ ಇದರಲ್ಲ ಇಲ್ಲ, ನಡ್ಕೊಂಡೇ ಹೋಗಬೇಕು. ಯಾಕಂದರೆ ಪಾತ್ಗಳೆಲ್ಲ ನಿಮ್ಗೆ ಇರಲ್ವಲ್ಲ ಕಾಡಲ್ಲೇ, ನೀವು ಹೆಂಗಿರುತ್ತೋ ಗಿಡ ಮರಗಳನ್ನ ಜರ್ಸ್ಕೊಂಡು ಆ ಥರನೇ ನೀವು ನಡಿಬೇಕು. ಸೊ ಆ ಥರ ಒಂದ್ಸಲ ಹೋಗ್ಬೇಕಾದ್ರೆ ಸುಮಾರು ಒಂದು 8:30 ಆಗಿತ್ತು ಟೈಮು ಬೆಳಗ್ಗೆ.
ತುಂಬ ಟಯರ್ಡ್ ಆಗಿತ್ತು, ನೀರೆಲ್ಲ ಕುಡಿದ್ಬಿಟ್ಟು ಒಂದು ಜೀಪ್ ಟ್ರ್ಯಾಕ್ ಸಿಕ್ತು. ಸೊ ಆ ಟ್ರ್ಯಾಕರ್ ಅಂದರೆ ಇದ್ಕೊಂಡೆಲ್ಲ ನಾವು ರೆಸ್ಟ್ ತೊಗೊತಾ ಇದ್ವಿ ಒಂದು ಶೇಡಲ್ಲಿ. ಅಂದರೆ ನಮ್ಮ ರೋಡ್ ತುಂಬ ನ್ಯಾರೋ ಇತ್ತು, ಸ್ವಲ್ಪ ಎಲಿವೇಟ್ ಆಗಿತ್ತು ರೋಡು ಆ ಜೀಪ್ ಟ್ರ್ಯಾಕ್. ಸೊ ತುಂಬ ದೂರದಲ್ಲಿ ಒಂದೇ ಏನೋ ಬರ್ತಾರಂಗೆ ಕಾಣಿಸ್ತು ಡೌನಿಂದ. ಸೊ ನೋಡ್ತಾ ಇದ್ದೀವಿ, ಹಂಗೆ ರೈಸ್ ಆಯ್ತು ಅದು. ನೋಡಿದ್ರೆ ಹುಲಿ ನಡ್ಕೊಂಡು ಬರ್ತಾ ಇದೆ ನಮ್ಮ ಕಡೆ. ಹುಲಿ ನಮ್ಮನ್ನು ನೋಡಿಲ್ಲ, ಸೊ ನಡ್ಕೊಂಡು ಬರ್ತಾನೆ ಇದೆ. ನಾವು ಹುಲಿ 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 ಅಂತ ಇದ್ದೀವಿ, ಸೈಲೆಂಟ್ ಆಗಿರ್ಬೇಕಂದ್ರೆ. ಅಂದರೆ ನಾವು ಯಾವತ್ತಷ್ಟು ನೋಡಿ, ಕಾಡಲ್ಲಿ ಪ್ರಾಣಿಗಳನ್ನ ನೋಡಿದಾಗ ಓಡಬಾರ್ದು. ನೀವು ಓಡಿದ್ರೆ ಅದು ನಮ್ಮನ್ನ ಪ್ರೇ ಅನ್ಕೊಂಬಿಡುತ್ತೆ. ಯಾವಾಗ ನೀವು ಗ್ರೌಂಡ್ನ ಹೋಲ್ಡ್ ಮಾಡ್ತೀರಾ ಅವಾಗ ಅಷ್ಟೇ ಭಯ ಪ್ರಾಣಿಗಳಿಗಿರುತ್ತೆ ನಮ್ಮನ್ನು ಕಂಡ್ರೆ. ಸೊ ಯಾವುದೇ ಪ್ರಾಣಿ ಅಲ್ಲಿ, ಆನೆ ಅನ್ಕೊಬೋದು, ಆನೆ ಎಷ್ಟು ದೊಡ್ಡದು, ಅದು ನಮ್ಮನ್ನ ಚೇಸ್ ಮಾಡೋಕ್ಕಾಗಲ್ಲ ಅನ್ಕೊಬೋದು. ಅದು 40 km/h ಸ್ಪೀಡಲ್ಲಿ ಆನೆ ಓಡುತ್ತೆ ಅಂತೀರಾ? ನಾವು ಆ ಸ್ಪೀಡಲ್ಲಿ ಓಡ್ಲಿಕ್ಕಾಗತ್ತಾ? ಆನೆ ಆಮೇಲೆ ಅದು ಓಡೋ ಅಂತ ನೀವು ಆ ಟೆರೇನೆಲ್ಲ ನೋಡ್ಬಿಟ್ರೆ, ನೀವು ಕೇರ್ಫುಲ್ಲಾಗಿ ಒಂದು ಕಾಲು ಇಟ್ಕೊಳೋ ಅಂತ ನಡೆಯೋವಂಥ ಟೆರೇನ್ಸಲ್ಲಿ ಆನೆ ಲೈಕ್ ಓಡುತ್ತೆ. ಸೊ ಹಾಗಾಗಿ ನಾವು ಯಾವ ಪ್ರಾಣಿನೂ ಚಾಲೆಂಜ್ ಮಾಡೋಕ್ಕಾಗಲ್ಲ ನಮ್ಮನ್ನು ಕಾಡಲ್ಲಿ. ಸೊ ನಿಮ್ಮ ಪಾಡಿಗೆ ನಾವು ನಿಂತ್ಕೊಬೇಕು, ಆಮೇಲೆ ನಿಮ್ಮ ಪ್ರೆಸೆನ್ಸ್ ತೋರಿಸ್ಕೊಬೇಕು. ಆ ಪ್ರಾಣಿಗಳಿಗೆ ನಾವಿರೋದು ಗೊತ್ತಾಗಬೇಕು. ಅದಕ್ಕೆ ನಾವು ಸರ್ಪ್ರೈಸ್ ಆಗಬಾರ್ದು ಯಾವತ್ತು, ಅವಾಗಲೇ ಅಟ್ಯಾಕ್ ಆಗೋದು ಇದೆಲ್ಲ ಆಗೋದು. ಸೊ ಅಲ್ಲಿ ನಾವು ಟೈಗರ್ ಬರ್ತೇವೆ, ನಾವು ನಿಂತ್ಕೊಂಡ್ವಿ. ಸ್ವಲ್ಪ ಅದು ಎಷ್ಟೊತ್ತಾದರೂ ನಮ್ಗೆ ನೋಡಲಿಲ್ಲ, ಆರಾಮಾಗಿ ಅದು ಟೆರಿಟರಿ ಪ್ಯಾಟ್ರೋಲಿಂಗ್ ಮಾಡ್ಕೊಂಡು ತಲೆ ಬೋಯಿಸ್ಕೊಂಡು ನಡ್ಕೊಂಡು ಬರ್ತಾ ಇತ್ತು. ಆಮೇಲೆ ಸಡನ್ನಾಗಿ ಅದು ನಮ್ಮನ್ನ ಸೆನ್ಸ್ ಮಾಡ್ತೀನಿ, ನಮ್ಮನ್ನ ನೋಡ್ಬಿಟ್ಟು ಜಸ್ಟ್ ಸುಮ್ಮನೆ ಲೆಫ್ಟ್ ನಡ್ಕೊಂಡು ಹೋಯ್ತು ಅಷ್ಟೆ. ಅದಕ್ಕೆ ಮೆಜೆಸ್ಟಿಕ್ ಅಂತ ಹೇಳೋದು ಆ ಟೈಗರ್ನ. ಓಡೋಗೋದಾಗಲಿ ಅದೆಲ್ಲ ಮಾಡಲ್ಲ ಟೈಗರ್ಸ್. ನೋಡ್ಬಿಟ್ಟು ಸುಮ್ಮನೆ ಆ ಪಾತ್ನ ಅವಾಯ್ಡ್ ಮಾಡಿ ಆ ಕಡೆ ಹೋಗುತ್ತೆ. ಅದೇ ಚಿರತೆ ಆದರೆ ನಮ್ಮ ನೋಡಿದ ತಕ್ಷಣ ಓಡ್ಬಿಡುತ್ತೆ. ಅದೇ ಅದ್ರ ವ್ಯತ್ಯಾಸ ಟೈಗರ್ಗೂ ಲೆಪರ್ಡ್ಗೂ ಇರಲ್ಲ. ಈಗ ದೂರದಲ್ಲಿ ಹುಲಿ ಬರ್ತಾ ಇದೆ, ನಂಗೆ ಗೊತ್ತಿಲ್ಲ, ಯಾರೋ ನನಗೆ ಇದೇ ಥರದ್ದು ಕೇಳಿದ್ದು. ಈಗ ದೂರದಲ್ಲೆಲ್ಲ ಹುಲಿ ಬರ್ತಿದೆ ಅಂದರೆ ಈ ಬಾಸ್ಮತಿ ಅಕ್ಕಿ ಇರುತ್ತಲ್ಲ, ಅದ್ರ ಥರ ಏನೋ ಸ್ಮೆಲ್ ಬರುತ್ತೆ ಅಂತ, ನಿಜಾನ ಅದು? ಅಂದರೆ ಅದು ಸೆಂಟ್ ಮಾರ್ಕಿಂಗ್ ಅಂತ ಹೇಳ್ತೀವಲ್ಲ, ಈ ಮರಗಳಿಗೆ ಸ್ಪ್ರೇ ಮಾಡಿದರೆ ಆ ಸ್ಮೆಲ್ಲಿಂದ ನಮ್ಗೆ ಗೊತ್ತಾಗ್ಬೋದು. ಕೆಲವರು ಎಕ್ಸ್ಪರ್ಟೈಸ್ ಇರ್ತಾರೆ, ಆ ಸ್ಮೆಲ್ನೆಲ್ಲ ಸೆನ್ಸ್ ಮಾಡ್ತಾರೆ. ಓಕೆ, ಇಲ್ಲೇನೋ ಅದು ಫ್ರೆಶ್ಶಾ ಇಲ್ವಾ ಅನ್ನೋದು ಹೇಳ್ತಾರೆ. ಈ ಸ್ಮೆಲ್ಲು ಇವಾಗ ಟೈಗರ್ ಸ್ವಲ್ಪ ಹೊತ್ತು ಮುಂಚೆ ಹೋಗಿದ್ಯಾ ಅಥವಾ ತುಂಬ ಲೇಟ್ ಆಗಿದೆಯಾ ಹೋಗಿ, ಇದನ್ನು ಈ ಕೆಲವರು ಟ್ರೈಬ್ಸೂ ಅದನ್ನು ಸೆನ್ಸ್ ಮಾಡ್ತಾರೆ. ಅಥವಾ ಕೆಲವರು ಎಕ್ಸ್ಪರ್ಟೈಸ್ ಟೈಗರ್ ಸೈಂಟಿಸ್ಟ್ಗಳೆಲ್ಲ ಅದನ್ನೆಲ್ಲ ಸೆನ್ಸ್ ಮಾಡ್ತಾರೆ. ಅದೆಲ್ಲ ಆ್ಯಂಡ್ ನಂತರದ್ದು ಹುಲಿಗಳ ವಿಚಾರದಲ್ಲಿ ತುಂಬ ಸಾರಿ ಹುಲಿಗಳಿಗೂ ಮನುಷ್ಯನಿಗೂ ನಡೀತಕ್ಕಂಥ ಕಾಳಗ, ಕರೆಕ್ಟ್, ಕಾನ್ಫ್ಲಿಕ್ಟ್. ಈ ಕಾನ್ಫ್ಲಿಕ್ಟ್ ತುಂಬಾ ಹುಲಿ ಅದು ಈ ಹುಲಿ ಆಕ್ಚುಲಿ ಮನುಷ್ಯನ ತಿನ್ನುತ್ತಾ, ಕೊಲ್ಲುತ್ತೆ. ಏನದು, ಯಾಕೆ? ಬಟ್ ಆದರೆ ನೋಡಿ, ನಾನು ಹೇಳ್ದಂಗಾಗಲೇ ಎಲ್ಲ ಟೈಗರ್ಗೂ ಅದರದ್ದೇ ಒಂದು ಟೆರಿಟರೀಸ್ ಬೇಕು. ಸೊ ಏನಾಯ್ತು, ಈ ವಯಸ್ಸಾಗಿರೋ ಟೈಗರ್ಸ್ಗಳಿಗೆ ಇವಕ್ಕೆ ವೈಲ್ಡ್ ಪ್ರೇ ಮೇಲೆ ಡಿಪೆಂಡ್ ಆಗೋದು ತುಂಬ ಕಷ್ಟ ಆಗುತ್ತೆ. ಯಾಕಂದ್ರೆ ಅಷ್ಟೊಂದು ಫಿಟ್ನೆಸ್ ಇರಲ್ಲ, ಓಡೋಗಿ ಹಿಡಿಬೇಕು, ನಾಟ್ ಈಸಿ. ಇವಾಗ ನಾವು ಜಿಂಕೆ ಅನ್ಬೋದು, ನೋಡಲಿಕ್ಕೆ ಸಾಫ್ಟಾಗಿ ಕಾಣುತ್ತೆ. ಜಿಂಕೆನ ನಾವು ಹಿಡಿಯೋಕ್ಕೆ ಆಗಲ್ಲ. ಈಗ ನಮ್ಮ ಹತ್ರ ಬಂದು ಹಿಡಿಯೋ ಅದು ಸುಮ್ಮನೆ ಹಿಂಗಂದ್ರೆ ನಮ್ಮ ಕೈಯಲ್ಲೇ ಆ ಕಡೆ ಹೋಗುತ್ತೆ, ಅಷ್ಟು ಪವರ್ ಇರುತ್ತೆ ಅದಕ್ಕೆ. ಸೊ ಹುಲಿಗೂ ಅಷ್ಟೇ ಶಕ್ತಿ ಬೇಕು ಅದು ಹಿಡಿಯಬೇಕು ಅಂತ. ಜೊತೆಗೆ ಈಗ ಬೇರೆ ಇನ್ನು ಅದಕ್ಕಿಂತ ಸ್ಟ್ರಾಂಗ್ ಇರೋ ಪ್ರೈಮಲ್ಲಿರೋ ಟೈಗರ್ಸ್ ಬಂದು ಈ ಹುಲಿಗಳನ್ನ ಓಡಿಸುತ್ತೆ, ವಯಸ್ಸಾಗಿರೋದನ್ನ. ಇವಕ್ಕೆ ಬೇರೆ ಏನು ಇದಿಲ್ಲ. ಸೊ ಏನು ಮಾಡಿ ಸಬ್ಮಿಸಿವ್ ಆಗಿ ಇದು ಬೇರೆ ಟೆರಿಟರಿ ಹುಡ್ಕೊಂಡು ಹೋಗುತ್ತೆ. ಸೊ ಈ ಥರ ಕಾಡಲ್ಲಿ ಒಡೆಯಿರೋವಂಥ ಹುಲಿಗಳು ಏನು ಮಾಡುತ್ತೆ, ಈ ಫ್ರಿಂಜ್ ಏರಿಯಾಸ್ನ ಟೆರಿಟರಿಯಾಗಿ ಮಾಡ್ಕೊಳುತ್ತೆ. ಕಾಡು ಹಂಚಿರೋ ಕಾಡನ್ನ ಅದು ಟೆರಿಟರಿಗಳನ್ನ ಮಾಡ್ಕೊಳುತ್ತೆ. ಯಾಕೆ? ಈಸಿ ಅಂತ ಓಡಿಸುತ್ತಲ್ಲ, ಬೇರೆ ಟೈಗರ್ಗಳೆಲ್ಲ ಓಡಿಸಿ ಅವು ಇನ್ನು ಬೇರೆ ಆಪ್ಷನ್ ಇಲ್ದಿರ ಕಾಡು ಹಂಚಲ್ಲಿ ಕಾಡೊಳಗಿರಲ್ಲ, ಈ ಕಾಡು ಮಧ್ಯದ ದಟ್ಟವಾದಂಥ ಪ್ರದೇಶದಲ್ಲಿ ವಯಸ್ಸಾದಂಥದ್ದು. ಕರೆಕ್ಟ್. ಒಂದು ಎಕ್ಸಾಂಪಲ್ ನೋಡಿ, ಇವಾಗ ನಿಮಗೆ ಸಿಟಿ ಸೆಂಟ್ರಲ್ಲಿ ಸೈಟ್ ತೊಗೊಳೋದು ಈಸಿನಾ, ಸೈಟ್ ಹೊರಗಡೆ ಔಟ್ಸ್ಕರ್ಟಲ್ಲಿ ತೊಗೊಳೋದು ಈಸಿನಾ? ಆಫ್ಕೋರ್ಸ್ ಕರೆಕ್ಟ್ ಅಲ್ಲ. ನಿಮ್ ದುಡ್ಡು ಚೆನ್ನಾಗಿದ್ರೆ ಸಿಟಿ ಸೆಂಟ್ರಲ್, ದುಡ್ಡು ಕಮ್ಮಿ ಇದ್ರೆ ನೀವು ಔಟ್ಸ್ಕರ್ಟ್ ಬಜೆಟ್. ಕರೆಕ್ಟ್. ಅದೇ ಥರ ಪವರ್ ಇಲ್ಲ ಅಷ್ಟೇ. ಒಳ್ಳೆ ಪವರ್ ಇರೋ ಟೈಗರ್ಸು ಒಳ್ಳೆ ಪ್ರೈಮ್ ಏರಿಯಾಸಲ್ಲಿ ಇರುತ್ತೆ ಕಾಡಲ್ಲಿ. ಯಾವುದಕ್ಕೆ ಪವರ್ ಕಮ್ಮಿ ಆಗುತ್ತೆ, ತುಂಬ ವೀಕ್ ಇರೋವಂಥ ಜಾಗಗಳನ್ನ ಚೂಸ್ ಮಾಡಬೇಕು. ಅಲ್ಲೆಲ್ಲ ಪ್ರೇ ಡೆನ್ಸಿಟಿ ತುಂಬ ಕಮ್ಮಿ ಇರುತ್ತೆ. ಅಂದರೆ ಜಿಂಕೆಗಳೆಲ್ಲ ಅಷ್ಟು ಫ್ರಿಂಜ್ ಏರಿಯಾಸಲ್ಲಿ ಇರೋಲ್ಲ ಬೇಕಾಗಿರೋದು, ಅದಕ್ಕೆ ಬೇಕಾಗಿರೋ ಆಹಾರಗಳು ಎಲ್ಲ ಕಾಡು ಒಳಗಿರುತ್ತೆ, ಕೋರ್ ಏರಿಯಾಗಳು ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಬೇರೆ ಗೋ ಇಲ್ಲ ಅದಕ್ಕೆ.
ಬಟ್ ಇರುತ್ತೆ, ತುಂಬ ಕಮ್ಮಿ ಇರುತ್ತೆ. ನೀರು ಸೌಲಭ್ಯಗಳು ಇಲ್ಲದೆ ಇರ್ಬೋದು. ಸೊ ಬೇರೆ ಬೇರೆ ರೀಸನ್ಸ್ಗೆ ಅದಕ್ಕೆ ಬೇರೆ ಬೇರೆ ಟೈಟರಿನ ಚೂಸ್ ಮಾಡೋ ಒಂದು ಪರಿಸ್ಥಿತಿ ಬರುತ್ತೆ ಟೈಗರ್ಗೆ. ಸೊ ಹಾಗೇನಾಗುತ್ತೆ, ಈಸಿ ಪ್ರೇ ಅಂತಂದರೆ ಈ ಕಾಡಂಚಲಿರೋ ಜನಗಳು ಒಂದ್ಸಲ ಏನು ಮಾಡ್ತಾರೆ, ಈ ಹಸು ಇರ್ಬೋದು, ದನ ಇರ್ಬೋದು, ಇಲ್ಲ ಮೇಯಿಸ್ಲಿಕ್ಕೋಸ್ಕರ ಕಾಡೊಳಗೆಲ್ಲ ಹೋಗಿರುತ್ತೆ. ಅವಾಗ ಇದಕ್ಕೆ ಪ್ರೇ ಥರನೇ ಕಾಣುತ್ತೆ ಟೈಗರ್ಗೆ. ಸೊ ಇದು ಓಡೋಗಿ ಅಟ್ಯಾಕ್ ಮಾಡಿದಾಗ ಇವುಗಳು ಓಡೋಗಲ್ಲ, ಹಸು ಎಲ್ಲ ಓಡಲ್ಲ. ಅದಕ್ಕೆ ಫಸ್ಟ್ ಆಫ್ ಆಲ್ ಅದು ಟೈಗರ್ ಫಸ್ಟ್ ಟೈಮ್ ನೋಡ್ತಾ ಇರುತ್ತೆ. ಓ ಇದೇನಿದು ಅಂತ. ಟೈಗರ್ ಇದೇನು ನಾನು ನೋಡಿ ಓಡ್ತಾನೆ ಇಲ್ವಲ್ಲ. ಸೊ ಈಸಿಗೆ ಸಿಕ್ಬಿಡುತ್ತೆ. ಓ ಇದು ಆರಾಮಿ ಜಾಗ, ನಾನು ಕಷ್ಟ ಪಡ್ಕೊಂಡಿದ್ದೆ ಒಳಗಡೆ ಅಂತ ಅನ್ಕೊಂಡು ಶುರು ಮಾಡೋದು. ಅಂದ್ರೆ ಅದಕ್ಕೆ ಅದೇ ಅಲ್ವಾ ಅಂದ್ರೆ ಪಾಯಿಂಟ್. ಸೊ ಈಸಿ ನಂಗೆ ನಾನು ಆರಾಮಾಗಿ ಇಲ್ಲೇ ಇದ್ಬಿಡೋಣ ಅಂತ ಇರುತ್ತೆ. ಯಾವಾಗಲೂ ಒಂದೊಂದ್ಸಲ ಏನಾಗುತ್ತೆ, ಈ ಮೇಕೆ ಇರ್ಬೋದು, ಕುರಿ ಇರ್ಬೋದು, ಈ ಮೇಸಕ್ಕೆ ಅಂತ ಜನನೂ ಹೋಗ್ತಾರಲ್ವ ಅದ್ರ ಜೊತೆಗೆ. ಅವಾಗ ಇವ್ರನ್ನ ನೋಡುತ್ತೆ, ಹುಲಿಗಳು ಹೊಂಚಾಕತ್ತೆ. ಬಟ್ ಡೈರೆಕ್ಟಾಗಿ ಹೊಂಚಾಗದೆ ಇರ್ಬೋದು, ಈ ಕುರಿಗಳನ್ನ ಹಿಡ್ಕೊಂಡಾಗ ಅಥವಾ ಮೇಕೆನ ಹಿಡಿದಾಗ ಇವ್ರೇನು ಮಾಡ್ತಾರೆ, ಅದನ್ನ ಓಡ್ಸೋಕ್ಕೋಸ್ಕರ ಓಡೋಕೆ ಹೋಗ್ತಾರೆ, ಅದನ್ನ ಹಿಡಿಯೋಕ್ಕೆ ಮಾಡಕ್ಕೆ ಹೋಗ್ತಾರೆ. ಆಗ ಇವರೇನೋ ಬಿದ್ದು ಓಡೋಕೆ ಹೋಗಿ ಅವಾಗ ಡಿಫೆನ್ಸಿವ್ ಆಗಿ ಹೋಗಿ ಇದು ಅಟ್ಯಾಕ್ ಮಾಡಕ್ಕೆ ಹೋದಾಗ ಆವಾಗ ಮನುಷ್ಯ ಮೇಲೆ ಅಟ್ಯಾಕ್ಗಳು ಆ ಥರ ಆಗೋದು. ಆದಾಗ ಏನಾಗುತ್ತೆ, ಇದಕ್ಕೂ ಗೊತ್ತಾಗುತ್ತೆ ಇವನು ಇನ್ನೂ ಈಸಿ ಇವನು ಅಂತ. ಮನುಷ್ಯ ಇನ್ನೂ ಈಸಿ, ಸ್ಟ್ರಾಂಗೇ ಇಲ್ಲ, ಆರಾಮಾಗೆ ಈ ರುಚಿ ಗಿಚಿ ಇದೆಲ್ಲ ಸುಳ್ಳು. ಅಂದರೆ ಕೆಲವರು ಕೇಳ್ತಾರೆ, ಹುಲಿಗೆ ಒಂದ್ಸಲ ಮನುಷ್ಯ ರುಚಿ ಸಿಕ್ಕ ಮೇಲೆ ಬಿಡೋದಿಲ್ವ, ನರಭಕ್ಷಕ ಹುಲಿ ಅಂತ. ಅದು ರುಚಿ ಅಲ್ಲ, ಈಸಿ ಅಷ್ಟೇ. ಅದಕ್ಕೆಲ್ಲ ಎಲ್ಲ ಮೀಟ್ ಒಂದೇನೆ, ಅದಕ್ಕೆ ಈಸಿ ಪ್ರೇ ಅಂತ. ಸೊ ಅವಾಗ ಏನು ಮಾಡ್ತದೆ, ಮ್ಯಾನಿಟರ್ ಅಂತ ಅದಕ್ಕೊಂದು ಲೆವೆಲ್ ಹಾಕ್ಬಿಡ್ತಾರೆ. ಇವಾಗ ಒಂದ್ಸಲ ಹುಲಿಗೆ ಇದು ನನ್ನ ಫುಡ್ಡೇ ಅಂತ ಗೊತ್ತಾದ್ಮೇಲೆ ಯಾವಾಗ ಬೇಕಾದ್ರೆ ಆಪರ್ಚುನಿಟಿ ಸಿಕ್ಕಿದಾಗ ಅದು ಕಿಲ್ ಮಾಡುತ್ತೆ. ಹಂಗನ್ಬಿಟ್ಟು ಮನುಷ್ಯನ್ನೇ ಹುಡ್ಕೊಂಡೋಗಿ ಕಿಲ್ ಮಾಡುತ್ತೆ ಅನ್ನೋದಲ್ಲ. ಆಪರ್ಚುನಿಟಿ ಇದ್ದಾಗ, ಇವಾಗ ಕಾಡಲ್ಲಿ ಒಬ್ಬ ಮನುಷ್ಯ ಬಂದರೆ ಅದನ್ನು ಅದು ಪ್ರೇನಾಗೆ ನೋಡುತ್ತೆ. ಇಷ್ಟು ದಿನ ಎದುರ್ಕೊಂತ ಇದ್ದು ಹುಲಿ ಇಲ್ಲ, ಇದು ಪ್ರೇ ಅಂತ ಅಂದ್ರೆ ರೂಢಿ ಆಗ್ಬಿಡುತ್ತೆ ಆ ರುಚಿಗೆ. ಸೊ ಅವಾಗ ಆ ಹುಲಿಗಳು ತುಂಬಾ ಡೇಂಜರ್. ಅದನ್ನ ಮ್ಯಾನಿಟರ್ ಅಂತ ಒಂದು ಲೇಬಲ್ ಮಾಡಿ, ಅದು ಕೆಲವೊಂದು ಗೌರ್ಮೆಂಟ್ಗಳು ಡಿಪಾರ್ಟ್ಮೆಂಟ್ಸು ಆಕ್ಷನ್ ತಗೊಂಡು ಹಿಡಿಯಕ್ಕೆ ಟ್ರೈ ಮಾಡ್ತಾರೆ. ಹಿಡಿದ್ಬಿಟ್ಟು ಅದನ್ನ ಝೂಗೋ ಎಲ್ಲಾದ್ರೂ ಹಾಕ್ತಾರೆ. ಸೊ ಈಗ ನಾನು ನೋಡೋ ಝೂ ಅಲ್ಲಿರೋ ಅನಿಮಲ್ಗಳೆಲ್ಲ ಒಂಥರ ಜೈಲ್ ಥರನೇ, ಈ ಥರ ಏನೋ ಒಂದು ಮಿಸ್ಟೇಕ್ ಮಾಡಿ ಅಲ್ಲಿ ಬಂದಿರುತ್ತೆ. ಹಂಗಾರೆ ಈ ಝೂಲಿರೋ ಹುಲಿಗಳೆಲ್ಲ ಡೇಂಜರ್. ಹೌದೌದು, ಝೂ ಅಲ್ಲಿರೋ ಎಲ್ಲ ಅನಿಮಲ್ಸು ತುಂಬ ಡೇಂಜರಸ್. ಅದೆಲ್ಲ ಹ್ಯೂಮನ್ಸ್ ತುಂಬ ಯೂಸ್ ಆಗಿರೋದು. ಕಾಡಲ್ಲಿ ಇವಾಗ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಟೈಗರ್ಗೆ ನಾನು ಟೈಗರ್ ಅಂತ ಗೊತ್ತಿಲ್ಲ. ನಾವು ಇಟ್ಟಿರೋದು ಟೈಗರ್, ಅದಕ್ಕೊಂದು ನಾವು ಡೆಫಿನೇಷನ್ ಎಲ್ಲ ಇಟ್ಕೊಂಡಿದೀವಿ. ಅದು ಸ್ಟ್ರಾಂಗ್ ಅದ ನಾವು ಸ್ಟಡಿ ಮಾಡಿರೋದು. ಟೈಗರ್ ನಾನು ಟೈಗರ್ ಅಂತ ಗೊತ್ತಿಲ್ಲ ಅದಕ್ಕೆ. ನಾನು ಅಷ್ಟು ಪವರ್ ಗೊತ್ತಿಲ್ಲ, ಅದರಲ್ಲಿರೋ ಪವರ್ ಅದಕ್ಕೆ ಗೊತ್ತಿರಲ್ಲ. ಅಂದ್ರೆ ಅದಕ್ಕೇನು ಊಟಕ್ಕೇನು ಬೇಕು ಅಷ್ಟೇ ಅದಕ್ಕೆ ಎಫರ್ಟ್ ಆಗ್ತಾ ಇರುತ್ತೆ ಅಷ್ಟೇ, ಬೇರೆ ಇನ್ನೇನಕ್ಕೂ ಎಫರ್ಟ್ ಹಾಕಲ್ಲ ಅದು. ಸೊ ಹಾಗಾಗಿ ಮನುಷ್ಯನ್ ನೋಡಿದಾಗ ಈಗ ನಮಗೆಷ್ಟು ಟೈಗರ್ ಅಂದ್ರೆ ಭಯನೋ, ಟೈಗರ್ಗೆ ನಮ್ಮನ್ನ ಕಂಡ್ರೆ 10 ಟೈಮ್ಸ್ ಭಯ ಇರುತ್ತೆ ಅದಕ್ಕೆ. ಸೊ ಇದು ನಾಟ್ ಜಸ್ಟ್ ಟೈಗರ್ ಅಲ್ಲ, ಎಲ್ಲ ಪ್ರಾಣಿಗಳು ಕಾಡಲ್ಲಿರೋದು. ಸೊ ನಮ್ಮನ್ನ ಕಂಡ್ರೆ ಅದಕ್ಕೆ ಜಾಸ್ತಿ ಭಯ ಇರುತ್ತೆ. ಸೊ ಈ ಇನ್ಫಾರ್ಮೇಶನ್ ನಮ್ಗೆ ತುಂಬ ಇಂಪಾರ್ಟೆಂಟು. ಹಾಗಾಗಿ ನಾವು ಇವಾಗ ಝೂಗೆ ಹೋದ್ರೆ ಎಲ್ಲ ಕೇಜಲ್ಲಿ ಇರುತ್ತಲ್ವ, ಎಲ್ಲ ಅನಿಮಲ್ಸು ಎಲ್ಲ ಕ್ಯಾಪ್ಟಿವೇಟ್ ಇರುತ್ತೆ, ನಾವು ನೋಡ್ಕೊಂಡು ನಾವು ಆರಾಮಾಗಿ ಹೋಗ್ಕೊಂಡಿರ್ತೀವಿ. ಬಟ್ ನಾವು ಸಫಾರಿ ಹೋದಾಗ ನಾವು ಓಪನ್ ಜಿಪ್ಸಿಗಳೆಲ್ಲ ಹೋಗ್ತೀವಿ, ಅಂದರೆ ಏನು ಪ್ರೊಟೆಕ್ಷನ್ ಇರಲ್ಲ, ಬಟ್ ಎಲ್ಲ ಪ್ರಾಣಿಗಳು ಓಡಾಡ್ಕೊಂಡಿರುತ್ತೆ. ಸೊ ವೈಲ್ಡಲ್ಲಿ ತುಂಬ ಸೇಫೆಸ್ಟ್ ಆ್ಯಕ್ಚುಲಿ. ಅಂದರೆ ಪ್ರಾಣಿಗಳು ತುಂಬ ಜನ ಕೇಳ್ತಾರೆ, ಹಾಗೆ ಹೋಗ್ತೀರಾ, ನಿಮ್ಗೆ ಅಟ್ಯಾಕ್ ಮಾಡ್ಬಿಡಲ್ವಾ, ಹಟ್ಸ್ಕೊಂಬಿಡಲ್ವಾ, ಇದೆಲ್ಲ ಕೇಳ್ತಾರೆ. ಆ್ಯಕ್ಚುಲಿ ಮೋಸ್ಟ್ ಸೇಫೆಸ್ಟ್ ಪ್ಲೇಸ್ ಬಂದ್ಬಿಟ್ಟು ಕಾಡು, ಕಂಪೇರ್ ಟು ಸಿಟೀಸ್ ಅಂತ ಹೇಳ್ಬೋದು. ಅಂದರೆ ಮನುಷ್ಯರಿಗಿಂತ ಅಟ್ಲೀಸ್ಟ್ ಪ್ರಾಣಿಗಳು ಸ್ಟ್ರೈಟಬಲ್ ಅಂತ. ಜನರಲ್ ಏನು ಹೇಳ್ತಾರೆ, ವೈಲ್ಡ್ ಲೈಫ್ ಆರ್ ಅನ್ಪ್ರೆಡಿಕ್ಟಬಲ್ ಅಂತಾರೆ, ಬಟ್ ಅದನ್ನ ಅರ್ಥ ಮಾಡ್ಕೊಂಡ್ರೆ ಮೋಸ್ಟ್ ಪ್ರೆಡಿಕ್ಟಬಲ್ ಅದು. ಮನುಷ್ಯನ ತುಂಬ ಡೇಂಜರು. ಈಗ ಏನ್ ವಯಸ್ಸಾದಂತ ಹುಲಿಗಳೆಲ್ಲ ಬಾರ್ಡರ್ ಅಲ್ಲಿಂದ ಇರುತ್ತಲ್ಲ, ಕಾಡು ಅಂಚಲ್ಲಿ ಉಳಿಯುತ್ತಲ್ಲ, ಹಂಗಿದ್ರೆ ಈ ಮನುಷ್ಯನೂ ಈ ಹಸುಗಳು, ಎಮ್ಮೆಗಳು, ಕುರಿಗಳೆಲ್ಲ ಮೇಯಿಸ್ಕೊಂಡು ಕಾಡೊಳಗೆ ಹೋಗೋದು ತಪ್ಪಲ್ಲ? ತಪ್ಪೆ. ಅದೇ ಆ ಅವೇರ್ನೆಸ್ ಬರಬೇಕು ಹಳ್ಳಿ ಜನಕ್ಕೆ. ಅದಾದ್ಮೇಲೆ ನೋಡಿ ಅವ್ರಿಗೆ ಕಷ್ಟ ಇರುತ್ತೆ, ಅವ್ರ ಹಸುಗಳೇ ಸಾಯುತ್ತೆ, ಅವರ ದನಗಳೇ ಇದಾಗುತ್ತೆ. ಸೊ ಈ ಅವೇರ್ನೆಸ್ ಏನಿದೆ ಅಲ್ಲ ತುಂಬ ಇಂಪಾರ್ಟೆಂಟ್ ಕಾಡ ಅಂಚಲ್ಲಿರೋ ಹಳ್ಳಿಗಳಿಗೆ. ಇದೆಲ್ಲ ತುಂಬ ಒಂದು ಡಿಪಾರ್ಟ್ಮೆಂಟು, ಕೆಲವು NGOs ಇದೆಲ್ಲ ಎಜುಕೇಟ್ ಮಾಡಿ ಟ್ರೈ ಮಾಡ್ತಾ ಇರ್ತಾರದಲ್ಲ. ಬಟ್ ಬೇರೆ ಪಾಲಿಟಿಕ್ಸ್ಗೋಸ್ಕರ ಬೇರೆ ಇದರಲ್ಲಿ ಅದನ್ನ ಮಿಸ್ಯೂಸೇ ಆಗಿರುತ್ತೆ ಅದೆಲ್ಲ. ಈಗ ಹುಲಿಗಳು ಅಟ್ಯಾಕ್ ಮಾಡಿದಾಗ ಯಾವುದಾದ್ರೂ ಪ್ರಾಣಿ ಮೇಲಾಗ್ಲಿ ಮನುಷ್ಯನ ಮೇಲಾಗ್ಲಿ
ಅದು ಹೇಗೆ ಪ್ರಾಣ ಹೆಂಗ್ ತೆಗಿಯತ್ತದು? ಫಸ್ಟ್ ಅದು ಬಾಯಿ ಹಾಕದೆ ಕತ್ತಿಗೆ. ಸೊ ಮನುಷ್ಯನಿಗಾದ್ರು ಎಲ್ಲದಕ್ಕೂ ಅದು ಗೊತ್ತಾಗ್ಬಿಡುತ್ತೆ. ಸೊ ಅದನ್ನು ಪಂಚರ್ ಮಾಡುತ್ತೆ ಫಸ್ಟ್ ವೋಕಲ್ ಇದನ್ನ ಪಂಚರ್ ಮಾಡಿ, ಪಂಚರ್ ಅಂದ್ರೆ ಬೈಟ್ ಹಾಕುತ್ತಲ್ಲ, ಸೊ ಆಲ್ ಯುವರ್ ಇದೆಲ್ಲ ಹೋಗುತ್ತೆ ಅಲ್ವಾ, ಪಂಚರ್ ಆಗ್ಬಿಡುತ್ತೆ. ಸೊ ಪ್ರಾಣ ಬೇಗ ಹೋಗುತ್ತೆ. ಸೊ ಅದಕ್ಕೆ ಗೊತ್ತಾಗುತ್ತೆ ಅದರದ್ದು ಅದು ವೈಬ್ರೇಷನ್ಸು ಏನಿರೋ ಅದಕ್ಕೆ ಗೊತ್ತಾಗ್ಬಿಡುತ್ತೆ. ಓಕೆ, ಎಷ್ಟೊತ್ತು ಇಟ್ಕೊಂಡಿರುತ್ತೆ, ನೀವು ನೋಡಿರ್ಬೋದು, ಹಂಟ್ ಮಾಡಿದಾಗ ಇಟ್ಕೊಂಡ್ಬಿಟ್ಟಿರುತ್ತೆ ಕತ್ತನ್ನ. ಸ್ವಲ್ಪ ಹೊತ್ತು ಆದಮೇಲೆ ಒದ್ದಾಡೋದು ಸ್ಟಾಪ್ ಮಾಡುತ್ತೆ. ಅದಕ್ಕೆ ಗೊತ್ತಾಗುತ್ತೆ, ವೈಬ್ರೇಷನ್ ಫೀಲ್ ಗೊತ್ತಾಗುತ್ತೆ, ಓಕೆ ಇವಾಗ ಸತ್ತಿದೆ ಅಂತ. ಸೊ ಆವಾಗ ಬಿಟ್ಬಿಟ್ಟು ಅಲ್ಲೇ ಜಾಗ ಚೆನ್ನಾಗಿದೆ ಅಲ್ಲೇ ತಿನ್ನೋ ಸ್ಟಾರ್ಟ್ ಮಾಡುತ್ತೆ, ಇಲ್ಲಾಂದ್ರೆ ಎಳ್ಕೊಂಡು ಹೋಗುತ್ತೆ. ಅದಕ್ಕೆ ಒಳ್ಳೆ ಬೆಸ್ಟ್ ಪ್ಲೇಸ್ಗೆ ಎಳ್ಕೊಂಡೋಗಿ ಅಲ್ಲಿ ಫೀಡ್ ಮಾಡೋ ಸ್ಟಾರ್ಟ್ ಮಾಡುತ್ತೆ. ಈಗ ನೆಕ್ಸ್ಟ್ ಡೇಗೂ ಇಟ್ಕೊಳತ್ತೆ ಫುಡ್? ಇಟ್ಕೊಳುತ್ತೆ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಈಗ ಸಾಂಬಾರ್ ನೀರು ಇಂಥದ್ದೆಲ್ಲ ಹೊಡೆದಾಗ ಫುಲ್ ಒಂದೇ ದಿನ ತಿನ್ಲಿಕ್ಕೆ ಆಗಲ್ವಲ್ಲ, ಅದಕ್ಕೆ ಎಷ್ಟು ಬೇಕೋ ಅಷ್ಟು ತಿಂದು ಮತ್ತೆ ಡೈಜೆಸ್ಟ್ ಮಾಡಿಕೊಂಡು ಅದು ಸ್ವಲ್ಪ ಕೊಳೆಯೋಕ್ಕೂ ಬಿಡುತ್ತೆ ಅದನ್ನು, ಯಾಕಂದ್ರೆ ಮೀಟ್ ಎಲ್ಲ ಸಾಫ್ಟ್ ಆಗುತ್ತೆ ಅಂತ. ಆಮೇಲೂ ತಿನ್ನುತ್ತೆ? ಆಮೇಲೆ ತಿನ್ನುತ್ತೆ, ವಾರೆಲ್ಲ ತಿನ್ನುತ್ತೆ. ಹಿಡಿದು ಕಿಲ್ ಮಾಡಿ ವಾರಲ್ಲೇ ಇಟ್ಕೊಂಡನ್ನು ತಿನ್ನುತ್ತೆ. ಕೆಲವೊಂದ್ಸಲ ಎಷ್ಟೋ ಸಲ ಸ್ಕ್ಯಾವೆಂಜಿಂಗ್ ಅನಿಮಲ್ಸ್ಗಳು, ಈಗ ವೈಲ್ಡ್ ಡಾಗ್ಸ್ ಇರ್ಬೋದು, ಜಾಕಲ್ಸ್ ಇರ್ಬೋದು, ಈ ವೈಲ್ಡ್ ಬೋರ್ಸ್ಗಳು ಇರ್ಬೋದು, ಇವೆಲ್ಲ ಬಂದ್ಬಿಟ್ಟು ಅದನ್ನು ಫೀಡ್ ಮಾಡುತ್ತೆ. ಈಗ ಹುಲಿಗಳು ಇವನ್ನು ಅಟ್ಯಾಕ್ ಮಾಡುತ್ತಾ ಈ ನಾಯಿಗಳು? ಇನ್ನು ವೈಲ್ಡ್ ಡಾಗ್ಸ್ ಹೌದೌದು, ಬಟ್ ವೈಲ್ಡ್ ಡಾಗ್ಸು ಪ್ಯಾಕಲ್ಲಿ ಇರುತ್ತೆ, ಅವಳು ಅದನ್ನು ಪ್ಯಾಕ್ ಅಂತ ಕರಿತೀವಿ. ನಾನು ಲಾರ್ಜೆಸ್ಟ್ ಎಲ್ಲ 21-22 ಪ್ಯಾಕ್ ಇರುವಂಥ ವೈಲ್ಡ್ ಡಾಗ್ಸ್ ಇದ್ದೀನಿ ಒಟ್ಟಿಗೆ ಕರ್ನಾಟಕದಲ್ಲಿ. ಹೌದು, ಒಂದೇ ಪ್ಯಾಕಲ್ಲಿ ಇರುವಂಥ ವೈಲ್ಡ್ ಡಾಗ್ಸ್ಗಳು ತುಂಬ ಪರಿಶ್ರಮ. ಅದನ್ನು ಆದಷ್ಟು ಚಾನ್ಸ್ ತೊಗೊಳಕ್ಕೆ ಹೋಗಲ್ಲ, ಟೈಗರ್ಸ್ ಆಗಲಿ ಲೆಪರ್ಡ್ಸ್ ಅಂತೂ ವೈಲ್ಡ್ ಡಾಗ್ಸ್ ನೋಡಿದ್ರೆ ಫಸ್ಟ್ ಹೊಡೋಗ್ಬಿಡುತ್ತೆ. ಏನಕ್ಕೆ ಅಂದರೆ ಅದು ಯೂನಿಟಿ, ವಾಲ್ಯೂಮ್ ಸ್ಟ್ರೆಂತ್ 4-5 ಇರುತ್ತೆ. ಈಗ ಅಟ್ಯಾಕ್ ಮಾಡಿದ್ರೆ 4 ಕಡೆಯಿಂದ ಅಟ್ಯಾಕ್ ಮಾಡ್ಬೋದಲ್ಲ. ಸೊ ಹಾಗಾಗಿ ಹುಲಿಗಳು ಅಷ್ಟೇ ನೋಡಿದ್ರೆ ಅಪ್ಪಾಡಿಗೆ ಅದು ಸ್ಪೇಸ್ನ ಕೊಟ್ಕೊಂಡು ಹೋಗ್ಬಿಡುತ್ತೆ. ದೇ ಡೋಂಟ್. ಮತ್ತೆ ಇನ್ನೊಂದು ಡೌಟು, ಇದು ಸಿಲ್ಲಿ ಅನ್ನಿಸ್ಬೋದು, ಸಿಲ್ಲಿ ಅಂತೇನಲ್ಲ. ಈಗ ಗಮನಿಸಿದ್ರೆ ಕಾಡಲ್ಲಿ ಎಷ್ಟೋ ವಿಷಪೂರಿತ ಹಾವುಗಳಿರುತ್ತೆ. ಅದು ಇಂಡಿಯಾಲಂತೂ ಒಂದು 4-5 ಡೆಡ್ಲಿ ಸ್ನೇಕ್ಸು. ಈಗ ನಾಗರಾವು, ಕೊಳಕಮಂಡಲ, ಇಂಡಿಯನ್ ಕ್ರೇಟ್ ಆಗಲಿ, ರೆಸಲ್ ವೈಪರ್ಸು, ಈ ಥರದ್ದೆಲ್ಲ ಇರತ್ತಲ್ಲ. ಈ ಹುಲಿಗಳೇ ಎಲ್ಲೋ ಮಲಗಿರುತ್ತೆ, ಯಾವ್ದಾದ್ರು ಹಾವುಗಳು ಅದ್ರ ಮೇಲೆ ಹೋಗೋದು, ಅಥವಾ ಇದೇ ನಡ್ಕೊಂಡು ಹೋಗ್ಬೇಕಂತ ತುಳಿದು ಬಿಡೋದು, ಅಂಥ ಟೈಮಲ್ಲಿ ಅದು ಹೆಂಗದು ಭಯ ಆಗಲ್ಲ? ಓಕೆ ಇಲ್ಲ ನೋಡಿ, ನಾವು ಕಾಡನ್ನ ನಮ್ದು ಹ್ಯಾಬಿಟೇಟ್ ಅಲ್ಲ ಅದು. ಅಂದರೆ ಈಗ ಮುಂಚೆ ನಾವೆಲ್ಲ ಕಾಡಿಂದನೇ ಬಂದಿರ್ಬೋದು, ಬಟ್ ಈಗ ನಮ್ದು ಹ್ಯಾಬಿಟೇಟೇ ಬೇರೆ, ನಮ್ಮದು ಸಿಟಿ. ಸೊ ಕಾಡಲ್ಲಿ ಹೋದಾಗ ನಮಗೂ ತುಂಬ ವರ್ಷಗಳು ಬೇಕಾಯಿತು ಕಾಡಲ್ಲಿ ನಾವು ಹೇಗೆ ಬಿಹೇವ್ ಮಾಡಬೇಕು, ಹೇಗೆ ನಡಿಬೇಕು, ಎಷ್ಟು ಸೆನ್ಸಸಲ್ಲಿ ಇರಬೇಕು ಅನ್ನೋದೆಲ್ಲ. ಬಟ್ ಪ್ರಾಣಿಗಳು ಕಾಡಲ್ಲೇ ಹುಟ್ಟಿ ಬೆಳೆದಾಗಿರೋದ್ರಿಂದ ಪ್ರತಿಯೊಂದು ಹೆಜ್ಜೆ ಅದಕ್ಕೆ ಗೊತ್ತು, ಎಲ್ಲಿ ಹೋಗಬೇಕು, ಯಾವುದನ್ನು ಅವಾಯ್ಡ್ ಮಾಡಬೇಕು, ಎಂಥ ಹ್ಯಾಬಿಟೇಟ್ ವೆಜಿಟೇಷನ್ ಅವಾಯ್ಡ್ ಮಾಡಬೇಕು, ದಾರಿನ ಅವಾಯ್ಡ್ ಮಾಡಬೇಕು ಅಂತ. ಸೊ ಎಲ್ಲ ಅದರದ್ದೇ ಆದ ಒಂದು ಪಾತ್ಗಳಿರುತ್ತೆ. ಈಗ ಅನಿಮಲ್ ಪಾತ್ ಅಂತ ಹೇಳ್ತೀವಿ ನಾವು, ಕಾಡಲ್ಲಿ ಕೂಡ ರೂಟ್ಸ್ಗಳಿರುತ್ತೆ, ಒಂದು ಟ್ರೈಲ್ ಇರುತ್ತೆ. ಟೈಗರ್ಗೆ ಗೊತ್ತು ಇದರಲ್ಲಿ ನಾನು ಹೋಗ್ಬೇಕು, ಇಲ್ಲೇ ಹೋಗ್ಬೇಕು, ಗೊತ್ತಾಗತ್ತೆ. ಈ ಹಾವುಗಳಿಗೂ ಅದರದ್ದೇ ಆದ ಒಂದು ಹ್ಯಾಬಿಟೇಟು, ಅದಕ್ಕೆ ಒಂದು ಎಷ್ಟೋ ಸಲ ಕಾನ್ಫ್ಲಿಕ್ಟ್ಗಳು ಆಗಿರುತ್ತೆ. ಈ ಥರ ನೀವು ಹೇಳ್ದಂಗೆ ಕಚ್ಚೋದಿರೋದು ಎಲ್ಲ ಆಗಿರುತ್ತೆ, ಆಗಿಲ್ಲ ಅಂತಲ್ಲ. ಬಟ್ ಆದಷ್ಟು ಅದಕ್ಕೆ ಗೊತ್ತು ನಾ ಹೇಗೆ ಬಿಹೇವ್ ಮಾಡಬೇಕು. ಒಂದು ಹಾವು ನೋಡಿದಾಗ ನಾನು ಹೇಗೆ ಬಿಹೇವ್ ಮಾಡಬೇಕು, ಅದು ಹಾವಿಗೆ ಯಾವ ಒಂದು ಹುಲಿ ಅಥವಾ ಕರಡಿ ನೋಡಿದಾಗ ಅದು ಹೇಗಿರಬೇಕು. ಈಗ ಆನೆಗಳು ಎಕ್ಸ್ಪೆಷಲಿ, ಆನೆಗಳು ಬಂದು ತುಂಬ ಸೋಷಿಯಲ್ ಅನಿಮಲ್, ಮೆಮೊರೀಸ್, ಅದಕ್ಕಿರೋವಂಥ ಮೆಮೊರಿ ಯಾರಿಗೂ ಇರೋದಿಲ್ಲ. ಅಂದರೆ ಡಿಕೇಡ್ಸ್, 10 ವರ್ಷ 20 ವರ್ಷದ ಮೆಮೊರಿಗಳು ಅದಕ್ಕಿರುತ್ತೆ ಆನೆಗಳಿಗೆ. ಇವಾಗ ಅದಕ್ಕೆ ಅಲ್ವಾ ಕಾನ್ಫ್ಲಿಕ್ಟ್ ಆಗೋದು. ಇವಾಗ ಫಾರ್ ಎಕ್ಸಾಂಪಲ್ ಮರಿಗಳು ಏನಾಗುತ್ತೆ, ಆನೆಯನ್ನೇ ಫಾಲೋ ಮಾಡುತ್ತೆ ಅವ್ರ ಅಮ್ಮ ಹಿಂದೆ. ಈ ಅಮ್ಮ 10 ವರ್ಷದಿಂದ ಯಾವುದೋ ಒಂದು ದಾರಿ ಕರ್ಕೊಂಡು ಹೋಗಿರುತ್ತೆ, ಅದು ನೆನಪಿರುತ್ತೆ. ಇದು ದೊಡ್ಡದಾದಾಗ ಅದೇ ಪಾತಲ್ಲಿ ಬರುತ್ತೆ. ಬಟ್ ಈ ಒಂದು 20 ವರ್ಷ ಆದಮೇಲೆ ಆ ಕಾಳೆ ಇರಲ್ಲ ಅಲ್ಲಿ, ಜನ ಅದನ್ನು ಹೊಲ ಗದ್ದೆ ಮಾಡ್ಬಿಟ್ಟಿರ್ತಾರೆ. ಆದ್ರೂ ಅದು 10 ವರ್ಷದ ಹಳೆ ದುಡ್ಕೊಂಡ್ಬರೋದು. ಅದೇ ನಾವು ಅನ್ಕೊಂತೀವಿ ಇದು ನಮ್ಮ ಜಾಗಕ್ಕೆ ಬರ್ತಾ ಇದೆ ಅಂತ, ನಾವು ಅದ್ರ ಜಾಗ ನಾವು ಹಾಳು ಮಾಡಿರೋದು. ಸೊ ಅದೇ ಜಾಗ ಅದು ಬರುತ್ತೆ, ಬಂದಾಗ ಇದು ಕನ್ಫ್ಯೂಸ್ ಆಗ್ಬಿಡುತ್ತೆ. ಈ ಥರ ಇರ್ಲಿಲ್ವಲ್ಲ ಜಾಗ ನಾನು ಬಂದಾಗ ಲಾಸ್ಟ್ ಒಂದು 10 ವರ್ಷ ಹಿಂದೆ ಇದು. ಸೊ ಹಾಗಾಗಿ ಅದೇ ಜಾಗ ಬರೋದು, ಅಷ್ಟು ಮೆಮೊರಿ ಇರುತ್ತೆ ಆನೆಗಳಿಗೆ. ಈಗ ಹುಲಿಗಳು ಕಾಡಲ್ಲಿ ಏನಾದರೂ ಅಂದ್ರೆ ನ್ಯಾಚುರಲ್ ಆಗಿ ಅದಕ್ಕೇನಾದರೂ ಆರೋಗ್ಯದ ಸಮಸ್ಯೆ ಆಗಿ ಅದೇನಾದರೂ ತೀರ್ಕೊಂಡ್ರೆ, ಎಲ್ಲಾದರೂ ಸತ್ತು ಬಿದ್ದಿರತ್ತಲ್ಲ, ಅವಾಗ ಅಂದ್ರೆ ಫಾರೆಸ್ಟ್ ಆಫೀಸರ್ಸ್ ಹೋದಾಗ ಅವ್ರಿಗೆ ಗೊತ್ತಾಗತ್ತೆ. ಅಂದ್ರೆ ಫಾರೆಸ್ಟ್ ಅಫಿಷಿಯಲ್ಸ್ಗಳು ಕೂಡ ಪ್ಯಾಟ್ರೋಲಿಂಗ್ ಅಂತ ಮಾಡ್ತಾ ಇರ್ತಾರೆ ಕಾಡಲ್ಲಿ. ಅಂದ್ರೆ ಕಾಡನ್ನ ಅವ್ರಿಗೂ ಸ್ಮೆಲ್ ಬಂದ್ಬಿಡುತ್ತೆ ಅಕಸ್ಮಾತ್ ಏನಾದ್ರು ಸತ್ತು ಹೋದ್ರ.
ಅಂದ್ರೆ ಹುಲಿದೆ ಅಂತ ನಮ್ಗೆ ಗೊತ್ತಾಗಲ್ಲ. ಬಟ್ ಯಾವುದೇ ಒಂದು ಕಿಲ್ಲಾದಾಗ ನಮ್ಗೊಂದು ಒಂದು ಒಳ್ಳೆ ಅಂದ್ರೆ ಕೆಟ್ಟ ಸ್ಮೆಲ್ ಇರುತ್ತೆ. ಅದರಿಂದ ಇಲ್ಲಿ ಏನೋ ಒಂದು ಕಿಲ್ಲಾಗಿದೆ ಅಂತ ಅನ್ಸುತ್ತೆ. ಹೋಗ್ತೀರಾ ಅದನ್ನ ನೋಡಕ್ಕೆ? ಇಲ್ಲ ಅಂದ್ರೆ ಅದಕ್ಕೆ ಅಂತಾನು ಹೋಗೋದಿಲ್ಲ. ಇಲ್ಲೇನೋ ಕಿಲ್ಲಾಗಿದೆ ಅನ್ನೋ ಬಿಡ್ಕೊಂಡು ಹೋಗಲ್ಲ. ಯಾಕಂದ್ರೆ ಎಷ್ಟೋ ಸಲ ಜಿಂಕೆಗಳು ಸತ್ತಿರ್ಬೋದು, ಬೇರೆ ಏನೋ ಎಷ್ಟೋ ಪ್ರಾಣಿಗಳು ಸತ್ತಿರ್ಬೋದು. ಬಟ್ ಅವ್ರು ಹೋಗೋ ಪ್ಯಾಟ್ರೋಲಿಂಗ್ ಅಂದ್ರೆ ಪಾತ್ಸ್ ಅಲ್ಲಿ ಟ್ರೈಲ್ಸ್ ಅಲ್ಲಿ ಏನಾದ್ರು ಹುಲಿ ಸಿಕ್ಕಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಈ ಥರ ಒಂದು ಹುಲಿ ಸತ್ತಿದೆ ಅಂತ. ಓಕೆ, ಹುಲಿ ಸಿಕ್ಕದಂತ ಆ ಟೈಮಲ್ಲಿ ಇವಾಗಾದ್ರೂ ಉಗುರು ಅದೆಲ್ಲ ಸರ್ಕಾರ ತಗೊಳತ್ತಾ ಅಥವಾ ಏನ್ ಮಾಡಿ? ಇಲ್ಲ, ಯಾವ್ದು ತಗೊಂಬಾರ್ದು ಅನ್ನೋದು ರೂಲ್ ಇದೆ. ಸುಟ್ಬಿಡ್ಬೇಕು ಅದನ್ನ. ಇಲ್ಲ, ಬಟ್ ಆಕ್ಚುಲಿ ನ್ಯಾಚುರಲ್ ಆಗಿ ಅದನ್ನ ಹಾಗೆ ಬಿಟ್ಬಿಡ್ಬೇಕು. ಯಾವ್ದು ನಾವು ಅದನ್ನ ಡಿಸ್ಟರ್ಬ್ ಮಾಡ್ಬಿಡ್ಬೇಕು. ಯಾಕಂದ್ರೆ ಹೇಳಿದ್ನಲ್ಲ ಅವಲ್ಲೇ ಈಗ ಗೊಬ್ಬರ ಆಗುತ್ತೆ. ಆ ಸತ್ತಿರೋ ಪ್ರಾಣಿ ಮೇಲೆ ಎಷ್ಟೋ ಡಿಪೆಂಡ್ ಆಗಿರೋ ಬೇರೆನೋ ಬರುತ್ತೆ. ಆದಷ್ಟು ಅದು ಎಷ್ಟೋ ಹುಲಿಗಳು ನಮ್ಗೆ ಗೊತ್ತೇ ಆಗಿರಲ್ಲ ಸತ್ತಿರೋದು, ಎಲ್ಲೆಲ್ಲಿ ಸತ್ತೋಗಿರ್ತವೆ, ಎಲ್ಲೆಲ್ಲಿ ಬಿದ್ದು ಇದಾಗಿರುತ್ತೆ, ಕಿಲ್ಲಾಗಿರ್ಬೋದು. ಈಗ ನೀವು ಇನ್ನೊಂದು ಯಾವತ್ತಾದ್ರೂ ಹುಲಿನ ನೋಡಿದಂತ ಇನ್ನೊಂದು ಎಕ್ಸ್ಪೀರಿಯನ್ಸ್ ಹೇಗೆ ಅಂದ್ರೆ, ಈಗ ಹುಲಿ ಕೂಡ ಇವ್ರು ನಮ್ಮೋರೆ ಅಂತ ಹಂಗ ಅನ್ಕೊಂಡಿದ್ದುಂಟ ಅಂದ್ರೆ? ಇಲ್ಲ, ಆ ಥರ ಇರೋದಿಲ್ಲ. ಹುಲಿಗಳ ಹತ್ರ ಅಷ್ಟೊಂದು ಯಾರಿಗೂ ಅಷ್ಟು ಧೈರ್ಯನೂ ಬರಲ್ಲ ಅನ್ಸುತ್ತೆ ಹೋಗಿ ಹತ್ರಕ್ಕೆ ಹೋಗ್ಲಿಕ್ಕೆ. ಬಟ್ ನಾನು ಅವಲ್ಲೇ ಹೇಳ್ದಂಗೆ ಅದೊಂದು ಎಕ್ಸ್ಪೀರಿಯನ್ಸ್ ತುಂಬ. ನಾವು ಜೀಪಲ್ಲಿ ಇದ್ದಷ್ಟು ನಮ್ಗೆ ಸೇಫ್ ಅನಿಸ್ತಾ ಇರುತ್ತೆ. ಯಾಕಂದರೆ ಹುಲಿಗಳು ಜೀಪಲ್ಲಿ ನಾವು 4 ಇರಲಿ 5 ಜನ ಇರಲಿ, ಅದು ಎಂಟೈರ್ ಸ್ಟ್ರಕ್ಚರ್ನ ನೋಡುತ್ತೆ ಅಷ್ಟೇ. ಅದಕ್ಕಷ್ಟೇ ಕಾಣೋದು. ಇದೇನು ಡಿಫ್ರೆಂಟ್ ಆಗಿದೆ, ಅದು ಮನುಷ್ಯ ಅಂತಲೂ ಗೊತ್ತಾಗಲ್ಲ, ಅದಕ್ಕೆ ಏನಂತ ಗೊತ್ತಿಲ್ಲ. ನೀವು ದ ಮೊಮೆಂಟ್ ನೀವು ಒಂದು ಸ್ಟೆಪ್ ಆಚೆ ಇಡ್ತದಂಗೆ ಹುಲಿಗೂ ಫುಲ್ ಅಲರ್ಟ್ ಆಗ್ಬಿಡುತ್ತೆ, ಸಖತ್ ಭಯ ಬೀಳುತ್ತೆ, ಏನೋ ಬಂತು ಅಂತ. ಆ ಥರ ಇಟ್ಸ್ ನಾಟ್ ಅಬೌಟ್ ದಿ ಸೈಜ್, ಡೆಫಿನೆಟ್ಲಿ ಅಲ್ಲ. ಈಗ ಆನೆಗಳು ಫಾರ್ ಎಕ್ಸಾಂಪಲ್, ಈಗ ಆನೆಗಳು ನಮ್ಮ ಚಾರ್ಜ್ ಮಾಡಿದಾಗ ನಾವು ನಿಂತ್ಕೊಂಡೇ ಇದ್ರೆ, ನಾವು ಗ್ರೌಂಡ್ನ ಹೋಲ್ಡ್ ಮಾಡ್ಕೊಂಡ್ರೆ ಹತ್ರದವರೆಗೂ ಬಂದು ಹೊಡೋಗುತ್ತೆ ಆನೆಗಳು. ನಾವು ಅನ್ಕೊಬೋದು ಆನೆ ನಮ್ಗಿಂತ ದೊಡ್ಡದಿದೆಯಲ್ಲ, ಚಿಕ್ಕವನ್ನಲ್ವ ಹೊಡೆದ್ಬಿಡ್ಬೋದಲ್ಲ ಅಂತ. ಹಂಗನ್ಬಿಟ್ಟು ಹಾವು ನಮ್ಗಿಂತ ಚಿಕ್ಕದ ದೊಡ್ಡದ ಅಂದ್ರೆ ಕಂಪೇರ್ಡ್ ನಮ್ಮ ಸೈಜ್ ಹಾವಿಗೆ ಎದ್ಕೊಂತೀವಲ್ವಾ, ಚಿಕ್ಕದು. ಕರೆಕ್ಟ್. ಸೊ ಇಟ್ಸ್ ಜಸ್ಟ್ ಫಿಯರ್ ಅಷ್ಟೇ, ಫಿಯರ್ ಫ್ಯಾಕ್ಟರ್ ಅಷ್ಟೇ. ಇಟ್ಸ್ ನಾಟ್ ಅಬೌಟ್ ದಿ ಸೈಜ್. ಸೊ ಅದೇ ರೀತಿ ಹುಲಿಗಳಿಗೆ ಈಗ ನಂದೊಂದು ಇನ್ಸಿಡೆಂಟು ಅಂದರೆ ದಾಂಡೇಲಿಲಿ ನೈಟ್ ಆಗಿತ್ತು. ನಾವು ಫ್ರೆಂಡ್ಸ್ ಎಲ್ಲ ಹೋಗಿ ಅಲ್ಲಿ ಕುಲ್ಗಿ ನೇಚರ್ ಕ್ಯಾಂಪ್ ಅಂತ ಇದೆ ದಾಂಡೇಲಿಲಿ, ಅಲ್ಲಿ ಊಟ ಎಲ್ಲ ಮಾಡಿ ಸರಿ ವಾಕ್ ಮಾಡೋಣ ಅಂತ ಒಂದು ವಾಕ್ ಹೋಗೋಣ ಅಂತ ಇದು ಇಟ್ಸ್ ಎ ಮೇನ್ ರೋಡ್ ಅಂತ. ಅಂದರೆ ಮೇನ್ ರೋಡ್ ಟಾರ್ ರೋಡು, ಮೇನ್ ರೋಡ್ ಅಲ್ಲ. ಅಂದರೆ ಟ್ರಾಫಿಕ್ ಎಲ್ಲ ಏನೂ ಇರಲಿಲ್ಲ, ಝೀರೋ ನೈಟಲ್ಲಿ. ಜಸ್ಟ್ ಒಂದು ವಾಕ್ ಹೋಗೋಣ ಅಂತ ವಾಕ್ ಹೋದ್ವಿ. ಸೊ ವಾಕ್ ಹೋದಾಗ ಯೂಶಲಿ ನಿಮ್ಗೆ ಗೊತ್ತಿರ್ಬೇಕು, ನೈಟಲ್ಲಿ ಏನು ಟಾರ್ಚ್ ಬಿಟ್ಟರೆ ಪ್ರಾಣಿಗಳಿತ್ತು ಅಂದರೆ ಕಣ್ಗಳು ಎದ್ದು ಕಾಣುತ್ತೆ, ರಿಫ್ಲೆಕ್ಟ್ ಅದ್ರ ಕಣ್ಗಳು. ಅದ್ರ ಕಣ್ಗಳು ಯಾವ್ದಾರು ಜಿಂಕೆ ಇರ್ಬೋದು, ಅದಕ್ಕೂ ಗೊತ್ತಾಗತ್ತೆ ಇವ್ರು ಯಾರೋ ಬಂದಿದ್ದಾರೆ, ಯಾರೋ ಬರ್ತಾರೆ ಅಂತ ಗೊತ್ತಾಗ್ತದೆ. ಸೊ ನಾವೀಗ ನಡ್ಕೊಂಡು ಹೋಗ್ಬೇಕಾದ್ರೆ ಒಂದು ಸಡನ್ ಆಗಿ ಹೆಂಗೆ ಟಾರ್ಚ್ ಹಿಂಗೆ ಆಗ್ತಿದ್ದೀವಿ, ನೋಡಿದ್ರೆ ಜಸ್ಟ್ ಒಂದು 20-30 ಫೀಟಲ್ಲಿ ಟೈಗರ್ ಕೂತಿದೆ. ಬಟ್ ನಮ್ಮನ್ನು ನೋಡ್ತಾ ಇಲ್ಲ, ಅದು ಎದುರುಗಡೆ ಬೇರೆ ಏನೋ ಪ್ರೇ ಇತ್ತೋ ಏನೋ ಗೊತ್ತಿಲ್ಲ, ಫುಲ್ ಸ್ಟಾಕಿಂಗ್ ಪೊಸಿಷನ್ ಕೂತ್ಕೊಂಡಿದೆ. ಸೊ ಸ್ಟಾಕಿಂಗಲ್ಲಿ ಹಿಂಗೆ ಕೂತ್ಕೊಂಡಿರ್ತೀನಿ ಫೋಕಸ್ ಮಾಡಿಕೊಂಡು. ಎಷ್ಟೊತ್ತು ಕೂರುತ್ತೆ ಅದು ಡಿಪೆಂಡ್, ಅದು ಪ್ರೇ ಬೇಟೆ ಸಿಗೋ ತನಕ, ಬೇಟೆ ಸಿಗೋವರೆಗೂ ಅದಕ್ಕೆ ಡಿಸ್ಟರ್ಬ್ ಆಗದಂಗೆ. ಸೊ ಹಿಂಗೆ ನಾವು ಟಾರ್ಚ್ ಬಿಟ್ಟಿದ್ದೆ, ಹಿಂಗೆ ನೋಡ್ತು, ಹಾಗೆ ಇತ್ತು, ಹಾಗೆ ಕೂತ್ಕೊಂಡಿತ್ತು, ಅದು ಓಡೋಗ್ಲಿಲ್ಲ. ನಮಗೆ ಎಲ್ರಿಗೂ ಸಖತ್ ಭಯ ಆಗುತ್ತೆ, ಟೈಗರ್ ಇದು ಅಂತ ಅನ್ನೋದು ಕತ್ಲಲ್ಲಿ, ಅದು ಆನ್ ಫುಟಲ್ಲಿ. ಸೊ ನಾವೇನು ಮಾಡಿದ್ವಿ, 3 ಜನ ಇದ್ರಿ. ಸೊ ಒಬ್ಬ ರಿವರ್ಸಲ್ಲಿ ನಡೆಯೋದು, ನಿಮ್ಮ ಟೈಗರ್ನೇ ನೋಡ್ತಾ ಇರೋ. ಯಾಕಂದರೆ ನಾವು ಬೆನ್ ತೋರ್ಸೋದು ಬೇಡ ಟೈಗರ್ಸ್ಗೆ, ಬೆನ್ ತೋರ್ಸೋಣ ಓಡೋಗಿ ಸ್ಟಾರ್ಟ್ ಮಾಡಿದ್ರೆ ಅದು ಪ್ರೇ ಅನ್ಕೊಂಡು ಬಂದ್ಬಿಟ್ರೆ ಕಷ್ಟ ಮಾಡ್ಬಿಟ್ರು. ಸೊ ಒಬ್ಬರು ಅದು ಟೈಗರ್ ನೋಡ್ತಾರೆ, ಇನ್ನಿಬ್ರು ಪಾತ್ನ ನೋಡ್ಕೊಂಡು ಹಿಂದೆ ಕರ್ಕೊಂಡು ನಾವು ಅದ್ರದ್ದು ಸೈಟ್, ಲೈನ್ ಆಫ್ ಸೈಟ್ ಅಡ್ಡ ಆಗೋವರೆಗೂ ನಾವು ನಡ್ಕೊಂಡು ಹೋಗಿ ಅಲ್ಲಿಂದ ಓಡೋಗಿದ್ದೀವಿ ನಾವು. ಸೊ ಬಟ್ ಅವತ್ತು ನಮಗೆ ಅಂದರೆ ಕೈ ಕಾಲೆಲ್ಲ ಫುಲ್ ಶಿವರಿಂಗ್ ಇತ್ತು, ಅಷ್ಟು ಹತ್ರದಲ್ಲಿ ಆ ಟೈಗರ್ ನೋಡಿ. ಬಟ್ ಸದ್ಯ ಅದೇನು ನಮ್ಮನ್ನ ಇದು ಮಾಡಲಿಲ್ಲ. ಬಟ್ ಇದೊಂದು ತುಂಬ ಕ್ಲೋಸೆಸ್ಟ್ ಎನ್ಕೌಂಟರ್ ಅದು ಟೈಗರ್ ಜೊತೆಗೆ. ಓಕೆ, ಇನ್ನು ನೆಕ್ಸ್ಟು ಆನೆಗಳು. ಈ ಆನೆಗಳು ಹೆಂಗೆ ಗುಂಪಲ್ಲಿರುತ್ತಾ ಅಥವಾ ಹೇಗೆ? ಅದು ಹೌದು, ಹರ್ಡ್ಸ್ ಅಂತ ಹೇಳ್ತೀವಿ. ನನಗೆ ತುಂಬ ಮೋಸ್ಟ್ ಫೇವ್ರೇಟ್ ಆನಿಮಲ್. ಆಮೇಲೆ ನಮ್ಮ ಸ್ಟೇಟ್ ನ್ಯಾಷನಲ್ ಆನಿಮಲ್ ಕೂಡ ಹೌದು, ಎಲಿಫೆಂಟ್ಸ್. ಸೊ ಕರ್ನಾಟಕದಲ್ಲಿರುವಂತಹ ಆನೆಗಳು ಬೇರೆ ಇನ್ನೆಲ್ಲೂ ಇಂಡಿಯಾದಲ್ಲಿ ಅಷ್ಟು ಆನೆಗಳು ಇಲ್ಲ. ಆನೆಗಳು ಕೂಡ ಇಲ್ಲಿ ತುಂಬ ಆನೆಗಳಿದೆ. ಯಾಕಂದರೆ ಅವೆಲ್ಲ ಹೇಳ್ದಂಗೆ ಎಲ್ಲ ಕಾಡುಗಳು ಕನ್ನಡ ಇದೆ. ಬಿಕಾಸ್ ಎಲಿಫೆಂಟ್ಸ್ ಆರ್ ಮೈಗ್ರೇಟರಿ. ಇಲ್ಲಿರೋ ಆನೆ ಎಲ್ಲಿ ಬೇಕಾದ್ರೂ ಹೋಗುತ್ತೆ, ನೀರನ್ನ ಹುಡ್ಕೊಂಡು ಅಥವಾ ಅದ್ರ ಆಹಾರ ಹುಡ್ಕೊಂಡು ಹಾಗೆ. ಸೊ ಆನೆಗಳು ಹರ್ಡ್ ಅಂತ ಇರುತ್ತೆ ಸೈಜ್, ಅದಕ್ಕೊಂದು ಲೀಡರ್ ಇರುತ್ತೆ, ಅದನ್ನ ಮೇಟ್ರಿಯಾಕ್ ಅಂತ ಹೇಳ್ತೀವಿ. ಓಲ್ಡ್ ಅಂದರೆ ತುಂಬ ಓಲ್ಡೆಸ್ಟ್ ಫೀಮೇಲು ಅದರದ್ದು ಹೆಡ್ ಆಗಿರುತ್ತೆ.
ತುಂಬ ವಯಸ್ಸಾಗಿರೋ ಆನೆ, ಹೆಣ್ಣು ಆನೆ ಯೂಶಲಿ ಆ ಗ್ರೂಪ್ಗೆ ಹೆಡ್ ಆಗಿರುತ್ತೆ. ಅದನ್ನು ಮೇಟ್ರಿಯಾಕ್ ಅಂತ ಹೇಳ್ತೀವಿ. ಇವಾಗ ಕಾಡಲ್ಲಿ ಹೋಗ್ಬೇಕಾದ್ರೆ ನಾವು ರೈಟ್ ಹೋಗ್ಬೇಕಾ, ಲೆಫ್ಟ್ ಹೋಗ್ಬೇಕಾ, ಮುಂದೆ ಹೋಗ್ಬೇಕಾ, ಅಥವಾ ಇವತ್ತು ಇಲ್ಲೇ ಇರಬೇಕಾ, ಎಲ್ಲನೂ ಡಿಸೈಡ್ ಮಾಡೋದು ಈ ಮೇಟ್ರಿಯಾಕ್ ಎಲಿಫೆಂಟ್. ಸೊ ಇನ್ನು ಬೇರೆದೆಲ್ಲ ಇದನ್ನು ಫಾಲೋ ಮಾಡ್ತಾ ಇರುತ್ತೆ. ಸೊ ಎಲ್ಲ ಹೆಣ್ಣು ಆನೆಗಳು, ಸಣ್ಣ ಗಂಡು ಮರಿಗಳು ಎಲ್ಲ ಈ ಗ್ರೂಪಲ್ಲಿ ಇರುತ್ತೆ, ಹರ್ಡಲ್ಲಿ ಇರುತ್ತೆ. ಈ ದೊಡ್ಡ ದೊಡ್ಡ ಮೇಲ್ ಎಲಿಫೆಂಟ್ಸು ಒಂದು ಡಿಸ್ಟೆನ್ಸಲ್ಲಿ ಒಂದು ಗ್ರೂಪಿಂದ ಆಚೆ ಇದನ್ನು ಒಂದು ಕಣ್ಣಿಟ್ಟು ಒಂದು ರೇಂಜಲ್ಲಿ ಇಟ್ಕೊಂಡು ಅದು ಓದ್ತಾ ಇರುತ್ತೆ. ಇಲ್ಲೇನು ಒಂದು ತುಂಬ ಆನೆಗಳ ಬಗ್ಗೆ ನನಗೆ ಇಷ್ಟ ಆಗೋದೇನಂತಂದರೆ, ಒಂದು ಅದರದ್ದು ಸ್ಮೆಲ್. ಅದು 10ರಿಂದ 15 ಕಿಲೋಮೀಟ್ರು ಇಟ್ ಕ್ಯಾನ್ ಸ್ಮೆಲ್ ಎಲಿಫೆಂಟ್ಸ್. ಅದು ಆಮೇಲೆ ನೀರನ್ನ ಹುಡುಕೋದು ಹಾಗೆ ಕಾಡಲ್ಲಿ, ಅಂದರೆ ಗಾಳಿಲಿ ನೀರನ್ನ ಸ್ಮೆಲ್ ಮಾಡುತ್ತೆ ಆನೆಗಳು. ಅದಕ್ಕಷ್ಟು ಅಂದರೆ ಸ್ಮೆಲ್ದು ಅಷ್ಟು ಸೆನ್ಸ್ ಇರುತ್ತೆ ಆನೆಗಳಿಗೆ. ಹಾಗಾಗಿ ನೀವು ಎಲ್ಲರೂ ಕಾಡಲ್ಲಿ ಹೋದಾಗ ಆನೆಗಳು ಅವಾಗ ಸೊಳ್ಳೆ ಕಡೆ ಹಿಂಗೆ ಮಾಡ್ತಾ ಇರುತ್ತೆ. ಅದು ಆ್ಯಕ್ಚುಲಿ ನೀರನ್ನ ಹುಡುಕೋದು. ಓಕೆ ಓಕೆ. ಸೊ ಹಾಗಾಗಿ ಇದು ಏನು ಹೇಳಿ, ಆನೆಗಳು ಕಾಡಲ್ಲಿ ನೀರನ್ನ ಹುಡ್ಕೊಂಡು ಟ್ರಾವೆಲ್ ಮಾಡಬೇಕಾ ಬೇಡವಾ, ಈ ಕಡೆ ಹೋಗ್ಬೇಕಾ ಆ ಕಡೆ ಹೋಗ್ಬೇಕಾ, ನೀರಂದರೆ ಪಂಚಪ್ರಾಣ. ಸುಮಾರು 100ರಿಂದ 200 kg ವೆಜಿಟೇಷನ್ ಬೇಕು ಅದಕ್ಕೆ ಪರ್ ಡೇ. ಅಷ್ಟು ತಿನ್ನುತ್ತೆ ಒಂದು ಆನೆ. ಮತ್ತು 100ರಿಂದ 200 ಲೀಟರ್ ನೀರು ಕುಡಿಯುತ್ತೆ ಅದು ಪರ್ ಡೇ. ಈಗ ಟ್ರಂಕ್ ಇರುತ್ತಲ್ಲ ಸೊಂಡು, 10 ಲೀಟ್ರ್ ನೀರನ್ನ ಎಳ್ಕೊಬೋದು ಒಂದು ಟ್ರಂಕ್ ಒಂದ್ಸಲಿಗೆ. ಒಂದ್ಸಲ ಒಂದು ಗಲಪಲ್ಲಿ 10 ಲೀಟರ್ ನೀರನ್ನ ಕುಡಿಬೋದು ಆನೆಗಳು. ಸೊ ಅಷ್ಟು ಅದ್ರ ಕೆಪಾಸಿಟಿ ಇರುತ್ತೆ ಆನೆಗಳು. ಸೊ ನಾವು ಅವೆಲ್ಲ ಹೇಳ್ದಂಗೆ ಮೆಮೊರಿ, ಎಷ್ಟು ಮೆಮೊರಿ ಇರುತ್ತೆ ಅಂತಂದರೆ ಇಟ್ ವಿಲ್ ಪಾಸ್ ದಿ ಮೆಮೊರಿ ಟು ದ ಕಾಫ್ಸ್ಗೆ, ನೆಕ್ಸ್ಟ್ ಕಾಫ್ಸ್ಗೆ. ಸೊ ಹಾಗಾಗಿ ಅವು ಎಷ್ಟೋ ಏಜಸ್ ತುಂಬ ಹಿಂದೆ ಬಂದಿರೋ ರೂಟ್ಸ್ಗಳನ್ನ ಈಗಲೂ ಆ ರೂಟ್ನ ಫಾಲೋ ಮಾಡಿ ಅದೇ ರೂಟಲ್ಲೇ ಹೋಗೋದು. ಹೋದಾಗ ಪ್ರತಿಯೊಂದು, ಈಗ ನಾವು ಕಾಡಲ್ಲಿ ಹೋದಾಗ ನಾವು ಆನೆ ನೋಡೋಕ್ಕಿಂತ ಮುಂಚೆ ಆನೆ ನಮ್ಮನ್ನು ಸೆನ್ಸ್ ಮಾಡಿರುತ್ತೆ, ಮುಂಚೆನೆ ಗೊತ್ತಾಗುತ್ತೆ. ಹೆಂಗೆ ವಾಸನೆಯಿಂದ ನಮ್ಮನ್ನ ಸೆನ್ಸ್ ಮಾಡಿಬಿಡುತ್ತೆ. ಅದೆಲ್ಲ ಆನೆಗಳೆಲ್ಲ ಕಮ್ಯುನಿಕೇಷನ್ ಮಾಡೋದು ತುಂಬ ಲೋ ಫ್ರೀಕ್ವೆನ್ಸಿಯಲ್ಲಿ, ಅಲ್ಟ್ರಾಸೋನಿಕ್ ಅಂತ ಆ ವೇವ್ಸಲ್ಲಿ ದೇ ಕಮ್ಯುನಿಕೇಟ್. ನಮಗೂ ನಮ್ಗೆ ಕೇಳಿಸೋದೇ ಇಲ್ಲ. ಬಟ್ ಈ ಕಾಡಿಂದ ಆ ಹಾಡಿಗೆ, ಈ ಆನೆಯಿಂದ ಆನೆಗೆ, ಈಗ ಮೇಟ್ರಿಯಾಕ್ ಆನೆ ತಕ್ಷಣ ಏನಾದ್ರು ಡೇಂಜರ್ ಇದ್ದರೆ ಅದು ಕಮ್ಯುನಿಕೇಟ್ ಮಾಡ್ತೇವೆ, ಹುಷಾರಾಗಿರ್ಬೇಕೆಲ್ಲ, ಅಷ್ಟು ಇಲ್ಲಾಗಿರೋಣ, ಈ ಕಡೆ ಹೋಗೋದು ಬೇಡ, ಆ ಕಡೆ ಹೋಗೋದು ಬೇಡ, ಅದೆಲ್ಲ ಕಮ್ಯುನಿಕೇಟ್ ಮಾಡಿಬಿಡುತ್ತೆ. ಅಂದರೆ ಮೋಸ್ಟ್ಲಿ ಅದು ಕಿವಿ ಅಷ್ಟು ದೊಡ್ಡದಾಗಿರೋದು ಸೆನ್ಸರ್ ಅಂದರೆ ಮೋಸ್ಟ್ಲಿ ಅಷ್ಟು ಲೋ ಫ್ರೀಕ್ವೆನ್ಸಿಲಿ ಅದು ಕಮ್ಯುನಿಕೇಟ್ ಮಾಡೋಕ್ಕೂ ಹೆಲ್ಪ್ ಮಾಡ್ತಿರ್ಬೋದು. ಬಟ್ ನಾವು ಆ ಬಿಹೇವಿಯರ್ಸ್ ನೋಡೋದು, ಈ ಆನೆ ಕಿವಿಯಲ್ಲಿ ನಮ್ಗೆ ಎಷ್ಟು ಹೆಲ್ಪ್ ಮಾಡುತ್ತೆ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಈಗ ನಾನೊಂದು ಯಾವುದೋ ಒಂದು UK ಪ್ರೊಡಕ್ಷನ್ ಕಂಪ್ನಿಗೆ ಎಲಿಫೆಂಟ್ಸ್ನ ಶೂಟ್ ಮಾಡೋಕೆ ಹೋಗಿದ್ವಿ. ಸೊ ಅವಾಗ ನಾವು ಒಂದು ಅಮ್ಮ ಮತ್ತು ಒಂದು ಮರಿನ ಫಾಲೋ ಮಾಡ್ತಾಯಿದ್ವಿ. ಸೊ ಯೂಶ್ವಲಿ ಏನಾಗುತ್ತೆ, ಎಲ್ಲ ಪ್ರಾಣಿಗಳಿಗೂ ಅದರದ್ದೇ ಒಂದು ಝೋನ್ ಇರುತ್ತೆ, ಕಂಫರ್ಟ್ ಝೋನ್ ಅಂತ. ನಾವು ಆ ಝೋನ್ನ ಡಿಸ್ಟರ್ಬ್ ಮಾಡಬಾರ್ದು, ಇಲ್ಲಾಂದರೆ ಅದು ಅಟ್ಯಾಕ್ ಮಾಡುತ್ತೆ. ಹಾಗೆ ಇವಾಗ ಅಂದರೆ ಫಾರ್ ಎಕ್ಸಾಂಪಲ್ಲು, ಈಗ ರೋಡಲ್ಲಿ ನಾವು ನಡ್ಕೊಂಡು ಹೋದರೆ, ನಿಮ್ಮ ಮನೆ ಮುಂದೆ ರೋಡಲ್ಲಿ ನಡ್ಕೊಳ್ಳೋದು ನಿಮ್ಗೇನು ಪ್ರಾಬ್ಲಮ್ ಇಲ್ಲ, 1000 ಜನ ನಡ್ಕೊಂಡು ಹೋಗ್ತಾರೆ. ಅದೇ ನಾನು ಬಂದ್ಬಿಟ್ಟು ಸುಮ್ಮನೆ ನಿಂತ್ಬಿಟ್ಟು ನಿಮ್ಮ ಮನೆ ಹಿಂಗೆ ನೋಡ್ಬಿಟ್ಟು ನಾನು ಹಿಂಗೆ ಹೋದರೆ, ಅವಾಗ ಸ್ವಲ್ಪ ನಿಮ್ಗೊಂದು ಸ್ವಲ್ಪ ಇದು ಅನ್ಸುತ್ತೆ, ಯಾಕೆ ನೋಡ್ಬಿಟ್ಟು ಹೋದ ಅಂತ, ಯಾಕೆ ಹಿಂಗೆ ನೋಡೋ ಅಂತ. ನೆಕ್ಸ್ಟ್ ಏನೋ ಅಕಸ್ಮಾತ್ ಬಂದ್ಬಿಟ್ಟು ನಿಮ್ಮ ಮನೆ ಕಾಂಪೌಂಡ್ ಬಂದ್ಬಿಟ್ಟು ಕಿಟಕಿಲೆಲ್ಲ ಹಿಂಗೆ ನೋಡ್ಬಿಟ್ಟು ಹೋದರೆ ನಿಮ್ಗಿನ್ನ ಡಿಸ್ಕಂಫರ್ಟ್ ಆಗುತ್ತಲ್ವ, ಹೆಂಗೆ ಮಾಡ್ತಾರೆ ಅಂತ. ಅದೇ ಥರ ಅದರದ್ದೇ ಆದ ಝೋನ್ಗಳಿರುತ್ತೆ ಪ್ರಾಣಿಗಳಿಗೂ ಅಷ್ಟೇ. ಆನೆ ಅದೊಂದು ಕಂಫರ್ಟ್ ಝೋನ್ನ ನಾವು ಅದನ್ನು ಡಿಸ್ಟರ್ಬ್ ಆದರೆ ಇದ್ದರೆ ಆರಾಮಾಗಿರ್ಬೋದು ನಾವು ಕಾಡಲ್ಲಿ, ಇಲ್ಲಾಂದರೆ ಅದು ಅಟ್ಯಾಕ್ ಮಾಡುತ್ತೆ, ಚಾರ್ಜ್ ಮಾಡುತ್ತೆ. ಸೊ ಹೀಗೆ ನಾವು ಇದನ್ನು ಫಾಲೋ ಮಾಡಿ ಈ ಆನೆಗಳಿಗೂ ಗೊತ್ತಾಗ್ಬಿಡುತ್ತೆ ಇವರು ನಮಗೆ ಸೇಫ್, ಥ್ರೆಟ್ ಅಲ್ಲ ಅನ್ನೋದು. ಇಲ್ಲ ನಮ್ಗೆ ಹೆಂಗೆ ಗೊತ್ತಾಗುತ್ತೆ, ಈ ಕಿವಿಗಳನ್ನ ಆರಾಮಾಗಿ ಆಡಿಸ್ಕೊಂಡಿತ್ತಂದರೆ ಅದು ಆರಾಮಾಗಿದೆ ಆನೆ ಅಂತ. ಸ್ಟ್ರೈಟ್ ಮಾಡಿಕೊಂಡು ಕಿವಿನ ಫುಲ್ ಸ್ಟಿಫಾಗಿ ಹಿಡ್ಕೊಂಡು ನೋಡ್ತಿದ್ರೆ ಅದು ಅಗ್ರೆಸಿವ್ ಅಂತ. ಆವಾಗ ನಾವು ಅದ್ರ ತಂಟೆಗೆ ಹೋಗ್ಬಾರ್ದು, ಆದಷ್ಟು ಅವಾಯ್ಡ್ ಮಾಡಿಬಿಟ್ರೆ ಬೆಟರ್. ಇನ್ನು ಅದಕ್ಕೂ ನಾವು ಇದು ಅಲರ್ಟ್ನೆಸ್ ನೋಡಿ ಕೂಡ ನಾವು ಇನ್ನೂ ಅಪ್ರೋಚ್ ಮಾಡೋಕ್ಕೆ ಹೋದರೆ ನೆಕ್ಸ್ಟ್ ಇನ್ನೊಂದು ವಾರ್ನಿಂಗ್ ಕೊಡುತ್ತೆ. ಸೊಳ್ಳು ತೊಗೊಂಡು ಕೆಳಗೆ ಹಿಂಗೆ ಬಡಿಯುತ್ತೆ ಹಿಂಗೆ ನೆಲಕ್ಕೆ. ಆವಾಗ ಅದು ಹೇಳೋದು, ನೀನು ಇನ್ನೇನಾದ್ರು ನನ್ನ ಹತ್ರ ಬಂದರೆ ನಾನು ಬಿಡಲ್ಲ ಅಂತ. ಸೊ ಇದೆಲ್ಲ ನಾವು ತುಂಬ ಅಂದರೆ ಕಾಡಲ್ಲಿ ಎಷ್ಟು ಇಂಪಾರ್ಟೆಂಟ್ ಅಂದರೆ, ಅದು ಬಿಹೇವಿಯರ್ಸ್ನ ಸ್ಟಡಿ ಮಾಡೋದು ತುಂಬ ಇಂಪಾರ್ಟೆಂಟ್. ಹಾಗಾಗಿ ಅವಾಗಲೇ ನಮಗೆ ಅದನ್ನು ಅಪ್ರೋಚ್ ಮಾಡಿ ಅದನ್ನು ಶೂಟ್ ಮಾಡೋಕ್ಕಾಗಲಿ ನಮ್ಗೆ ಈಸಿ ಆಗೋದು. ಸೊ ಈ ಆನೆ ಮತ್ತು ಈ ಮರಿನ ನಾವು ಫಾಲೋ ಮಾಡಿ ಒಂದು 3-4 ಡೇಸ್ ಆದಮೇಲೆ ಅದಕ್ಕೆ ಗೊತ್ತಾಯಿತು ನಾವು ಥ್ರೆಟ್ ಅಲ್ಲ ಅದಕ್ಕೆ ಅಂತ. ಅವ್ರು ಪಾಡಿಯವ್ರು ಬರ್ತಾರೆ, ಇರ್ತಾರೆ ಅಂತ. ಹೋಗ್ತಾ ಏನಂದ್ರೆ 4th-5th ಡೇಗೆಲ್ಲ ಆಲ್ಮೋಸ್ಟ್ ನಮ್ಮ ಜಿಪ್ಸಿಗೆ ಹತ್ರ, ಅಂದರೆ ನಾವು ಕೈ ಹಾಕ್ಬಿಟ್ಟು ಆನೆ ಮುಟ್ಬೋದಾಗಿತ್ತು, ಅಷ್ಟು ಹತ್ರ ಎಲ್ಲ ಬಂದ್ಬಿಟ್ಟು ಆರಾಮಾಗಿರ್ತಾಯಿತ್ತು. ನಂಬಿಕೆ
ಅದು ಗೊತ್ತಾಯ್ತು ನಾವು ಥ್ರೆಟ್ ಅಲ್ಲ, ನಾವು ಆರಾಮ್ ಅನ್ನೋದು. ಸೊ ಹಾಗೆ ಆನೆಗಳು ವೆರಿ ಇಂಟೆಲಿಜೆಂಟ್ ಅನಿಮಲ್ಸ್, ದೇ ಆರ್ ವೆರಿ ಸೋಷಿಯಲ್, ದೇ ಕ್ಯಾನ್ ಸ್ಪಂದಿಸುತ್ತೆ. ಅದು ಬೇರೆ ಆನೆಗೆ ಏನಾರು ಆದಾಗ ಅದು ಹೋಗಿ ಸ್ಪಂದಿಸುತ್ತೆ, ಯಾರೋ ಒಂದು ಸತ್ತೋದ್ರೆ ಅದನ್ನ ಹೋಗಿ ಮೋನ್ ಮಾಡುತ್ತೆ ಅದಕ್ಕೆ. ಸೊ ಇಷ್ಟೆಲ್ಲ ನಮ್ಮ ಸೋಷಿಯಲ್ ಬಿಹೇವಿಯರ್ಸ್ ಇದೆ ಆನೆಗಳಿಗೆ. ಅದು ತುಂಬ ಇಮೋಷನಲ್. ತುಂಬ ಎಮೋಷ್ನಲ್ ಎಲಿಫೆಂಟ್ಸ್ ಎಲ್ಲ. ಎವ್ರಿ ಬ್ಯಾಡ್ ಮೆಮೊರೀಸು ಮರೆಯೋದೇ ಇಲ್ಲ ಅದು. ಯಾವಾಗಲೋ ಒಂದ್ಸಲ ಒಂದು 10 ವರ್ಷದ ಹಿಂದೆ ಹೋಗಿ ಒಂದು ಆನೆಗೆ ಏನೋ ಗಾಡೀಲಿ ಅಡ್ಡ ಬಂದ್ಬಿಟ್ಟು ಅದಕ್ಕೆ ಎದುರಿಸ್ಬಿಟ್ಟಿರ್ತಾರೆ ಅನ್ಕೊಳ್ಳಿ, ಅದು ಲೈಫ್ ಲಾಂಗ್ ಮರೆಯಲ್ಲ ಅದು ಆ ಇನ್ಸಿಡೆಂಟು. ಆ ಜಾಗಕ್ಕೆ ಬಂದಾಗ ಅದು ನೆನ್ಪಿಸ್ಕೊಳತ್ತೆ. ನಮಗೆ ಮರ್ತೋಗಿರ್ಬೋದು, ಅದಕ್ಕೆ ನೆನಪಿರುತ್ತೆ. ಈಗ ಅದೇ ಥರ ಒಂದು ಆನೆನ ಯಾರಾದರೂ ಒಂದು ಚಿಕ್ಕ ವಯಸ್ಸಲ್ಲಿ ಒಂದು ವರ್ಷ ತುಂಬ ಚೆನ್ನಾಗಿ ಸಾಕಿ ಪ್ರೀತಿಸಿ ಕಾಡಲ್ಲಿ ಬಿಟ್ಬಿಟ್ಟು ಒಂದು 10-15 ವರ್ಷ ಆದ್ಮೇಲೆ ಹೋದ್ರೆ ಅದು ಕಂಡಿಡಿಯತ್ತಾ? ಖಂಡಿತ ಕಂಡಿಡಿಯುತ್ತೆ. ಈಗ ನಮ್ಮ ಮೈಸೂರು ದಸರಾ ಆನೆಗಳು ದಸರಾ ಟೈಮಲ್ಲಿ ಮಾತ್ರ ಕರ್ಕೊಂಬತ್ತಲ್ವ, ಅದಾದ್ಮೇಲೆ ಅವೆಲ್ಲ ಕಾಡಲ್ಲಿ ತಾನೇ ಬಿಡೋದು ಆನೆಗಳನ್ನೆಲ್ಲ ಅವರು. ಕಾಡಲ್ಲಿ ಬಿಟ್ರು ಅದು ರಿಹ್ಯಾಬಿಲಿಟೇಷನ್ ಇಲ್ಲ ಏನು ಕ್ಯಾಂಪ್ ಅಂತ ಹೇಳ್ತೇವೆ, ಎಲಿಫೆಂಟ್ ಕ್ಯಾಂಪ್ಸ್ ಅಂತ ಇರುತ್ತೆ ಎಲ್ಲ ಕಾಡು. ದುಬಾರೆ ಸಕ್ಕರೆ Correct. ಇವೆಲ್ಲ ನೀವೇನು ನೋಡ್ತೀರಿ, ದುಬಾರೆ ಇರ್ಬೋದು, ಸಕ್ಕರೆ ಬೇರೆ ಇರ್ಬೋದು. ಈಗ ಬೆಳಗ್ಗೆ ಹೊತ್ತೇನು ಮಾಡ್ತಾರೆ, ಅದನ್ನ ಆನೆ ಚೆನ್ನಾಗಿ ಸ್ನಾನ ಮಾಡ್ಸಿ. ಮಾಡಿಸಿ ಅದಕ್ಕೆ ಊಟ ಏನೇನು ಬೇಕೆಲ್ಲ ತಿನ್ನಿಸಿ. ನೋಡಿ ನಾನು ಹೇಳಿದ್ನಲ್ಲ, 100-200 kg ಅಷ್ಟು ಊಟ ಬೇಕು ನನ್ನ ಆನೆಗೆ, ಎಲ್ಲಿ ನಾವು ಕೊಡೋಕ್ಕಾಗತ್ತೆ ಅಷ್ಟೊಂದು. ಸೊ ಅದಕ್ಕೆ ಏನು ಬೇಕು ಅಂದರೆ ಇದು ಅಂದರೆ ಅದಕ್ಕೆ ನ್ಯೂಟ್ರಿಷನ್ ಫುಡ್ ಏನು ಬೇಕು ಅದನ್ನು ಮಾತ್ರ ಇವ್ರು ತಿನ್ನಿಸ್ತಾರೆ ಬೆಳಗ್ಗೆ, ಏನು ಗೌರ್ಮೆಂಟ್ ಪ್ರೊವೈಡ್ ಮಾಡುತ್ತೆ. ಅದಾದಮೇಲೆ ಆ ಆನೆಗಳನ್ನ ಕಾಡಲ್ಲಿ ಬಿಟ್ಬಿಡ್ತಾರೆ. ತಿರ್ಗಾ ಮತ್ತೆ ನೆಕ್ಸ್ಟ್ ಡೇ ಬೆಳಗ್ಗೆ ಹೋಗಿ ಅದೇ ಯಾವ ಮಾವತರು ಇರ್ತಾರಲ್ಲ ಆನೆಗಳಿಗೆ, ಅವರೇ ಹೋಗಿ ಆನೆ ಕರ್ಕೊಂಬರೋದು ಹೋಗಿ. ಅದಕ್ಕೊಂದು ಚೈನ್ ಕಟ್ಬಿಟ್ಟಿರ್ತಾರೆ. ಸೊ ಈ ಚೈನ್ ಏನಾಗುತ್ತೆ, ಕಾಡಲ್ಲಿ ಹೋದಂಗೆ ಆ ಚೈನ್ ಮಾಡ್ಕೊಂಡು ಹೋಗಿರುತ್ತಲ್ಲ, ಸೊ ಅವ್ರಿಗೆ ಗೊತ್ತಾಗುತ್ತೆ ಇಲ್ಲೇ ಆನೆ ಹೋಗಿದೆ. ಸೊ ಹುಡ್ಕೊಂಡು ಹೋಗ್ತಾರೆ. ಇದು ನೀವು ನೋಡ್ದಂಗೆ ಬರುತ್ತದು ಕಮಾಂಡ್. ಅಲ್ಲಿವರೆಗೂ ಅದು ಕಾಡಲ್ಲೇ ಮೇಯ್ಕೊಂಡು ಅವ್ರಿಗೆ ಏನು ತೊಂದರೆ ಕೊಡಲ್ಲ, ಅವ್ರಿಗೆ ಸಾಕಿರ್ತಾರೆ. ಸಾಕಿರ್ತಾರಲ್ಲ. ಬಟ್ ಬೇರೆ ಕಾಡು ಆನೆಗಳು ಆಕ್ಚುಲಿ ಕಾಡು ಒಳಗಿರೋದು ಆನೆಗಳು, ಕಾಡಾನೆಗಳು ಅಂದ್ರೆ ಅದು ಡೇಂಜರ್, ತುಂಬಾ ಡೇಂಜರ್ ಅದು. ಬಟ್ ಇವ್ರಿಗೆ ಗೊತ್ತಿರುತ್ತೆ, ಅಂದ್ರೆ ಇವ್ರು ತುಂಬಾ ಎಕ್ಸ್ಪರ್ಟೈಸ್ ಇರ್ತಾರೆ, ಅಂದ್ರೆ ಹೇಗೆ ನಡಿಬೇಕು, ನಮ್ಮನೆ ಯಾವ್ದು ಕಾಡಾನೆ ಯಾವ್ದು ಗುರ್ಸ್ಕೊಬೇಕು ಅನ್ನೋದೆಲ್ಲ ಗೊತ್ತಿರುತ್ತೆ ಅವ್ರಿಗೆ. ಈಗ ಒಂಟಿ ಸಲಗ ಅಂತಾರಲ್ಲ, ತುಂಬಾ ಡೇಂಜರ್ ಅದು ಅಂತ, ಯಾಕದು? ಇಲ್ಲ ಆ ಥರ ಏನಿಲ್ಲ, ಒಂಟಿ ಸಲಗ ಅನ್ನೋದಿಲ್ಲ. ಯಾವಾಗ ಸಲಗ ಅಂದ್ರೆ ಬೇಸಿಕಲಿ ಮೇಲ್ ಅಲ್ವಾ. ಸೊ ಮೇಲ್ಸ್ ಯಾವಾಗ ಒಂಟಿಯಾಗಿ ಇರೋದು. ಬಟ್ ಅದೇನೋ ಈ ಥರ ಕೆಲವೊಂದು ಎಷ್ಟೊಂದು ನೇಮ್ಸ್ಗಳು ಬಂದಿದೆ, ಸಿನಿಮಾ ಹೆಸರುಗಳು ಒಂಟಿ. ಈ ಮದಗಜ ಅಂತಾರಲ್ಲ, ಮದ ಗಜ ಅಂದ್ರೆ ಮೀನ್ಸ್ ಮದ ಹಿಡಿದಿರೋ ಒಂದು ಆನೆಗಳು ಅಂತ. ಅಂದ್ರೆ ಮದ ಅಂತಂದ್ರೆ ಅದೊಂದು, ಈಗ ಮೇಟಿನ್ ಸೀಸನ್ ಬಂದಾಗ ಆನೆಗಳಿಗೆ ಒಂದು ಮಸ್ತ್ ಅಂತ ಆಗುತ್ತೆ. ಮಸ್ತ್ ಅಂತ ಕರಿತೀವಿ. ಅದ ಮೀನ್ಸ್ ಮಸ್ತ್ ಅಂತ. ಈ ಆನೆಗೆ ಒಂದು ಈ ಕಣ್ಣತ್ರ ಈ ಕಡೆ ಒಂದು ಸಣ್ಣ ಹೋಲ್ ಇರುತ್ತೆ, ಅಲ್ಲಿಂದ ಒಂದು ಸೆಕ್ರೇಷನ್ ಹರಿಯಕ್ಕೆ ಸ್ಟಾರ್ಟ್ ಆಗುತ್ತೆ. ಇಟ್ಸ್ ಸೈನ್ ಆಫ್ ಅದು ಈಗ ಈ ಆನೆ ಒಂದು ಹೀಟಿಗೆ ಬಂದಿದೆ ಅಂತ. ಅದು ಇಬ್ರಲ್ಲೂ ಆಗತ್ತಾ? ಇಲ್ಲ, ಮೇಲಲ್ಲಿ ಮಾತ್ರ. ಓಕೆ. ಸೊ ಅವಾಗ ಅದಕ್ಕೆ ಟೆಂಪರ್ಮೆಂಟು ಇದೆಲ್ಲ ಜಾಸ್ತಿ ಇರುತ್ತೆ, ಅದಕ್ಕೆ ತುಂಬ ಅಗ್ರೆಸಿವ್ ಇರುತ್ತೆ ಆ ಟೈಮಲ್ಲಿ. ಅವಾಗ ಏನು ಮಾಡ್ತಾರೆ, ಅದೇ ಈ ಟೇಮ್ಡ್ ಇರೋ ಎಲಿಫೆಂಟ್ಸ್ನ ಕಟ್ಟಾಕ್ಬಿಡ್ತಾರೆ ಆ ಟೈಮಲ್ಲಿ. ಯಾರು ಹತ್ರಕ್ಕೆ ಹೋಗಲ್ಲ, ಈವನ್ ಮಾವು ತಾನೇ ಹತ್ರಕ್ಕೆ ಹೋಗಕ್ಕೆ ಮಾಡಲ್ಲ. ತುಂಬ ಒಂದು ಬಾಂಡಿಂಗ್ ತುಂಬ ಚೆನ್ನಾಗಿದ್ರೆ ಮಾತ್ರ ಕೆಲವೊಬ್ರು ಹೋಗ್ತಾರೆ, ಬಟ್ ಕೆಲವರೆಲ್ಲ ಹತ್ರಕ್ಕೂ ಹೋಗೋಕ್ಕೆ ಧೈರ್ಯ ಮಾಡಲ್ಲ, ಅದು ತುಂಬ ಅಗ್ರೆಸಿವ್. ಈ ನನ್ನ ಎಕ್ಸ್ಪೀರಿಯನ್ಸ್, ನನ್ನ ಮುಂದೆ ಒಂದ್ಸಲ ಒಂದು ಫುಲ್ ಮಸ್ತಲ್ಲಿರೋ ಎಲಿಫೆಂಟು ಕಡ್ಡಿನ ಏನು ಶೂಟ್ ಮಾಡ್ಬೇಕಾದ್ರೆ ಬಂಡೀಪುರ ಕಡೆಯಿಂದ ಇದು ಬ್ಯಾಕ್ ವಾಟರ್ಲ್ಲಿ ಈಚ್ಕೊಂಡು ಈ ಕಡೆ ಬಂದು ನಮಗೆ ಗೊತ್ತಿಲ್ಲ ಅದು ಮಸ್ತಲ್ಲಿದೆ ಅಂದ್ಬಿಟ್ಟು. ಅದು ನಾವು ಸ್ಟ್ರೈಟ್ ಬರ್ತದಲ್ಲ, ನಮ್ಗೆ ಕಾಣಲಿಲ್ಲ. ಇದು ಯೂಶ್ವಲಿ ನಾವು ಇದೆಲ್ಲ ಅಬ್ಸರ್ವ್ ಮಾಡ್ತೀವಿ ನಾವು. ಸೊ ಸೈಡ್ ಪ್ರೊಫೈಲಲ್ಲಿ ಮಾತ್ರ ಗೊತ್ತಾಗ್ತಿದ್ದು ಅರಿತಾ ಇದ್ರೆ, ಅದು ಎಷ್ಟು ಅರಿತಾ ಇದೆ ಅನ್ನೋದ್ರ ಮೇಲೆ ಅದು ಎಷ್ಟು ಅಗ್ರೆಸಿವ್ ಇದೆ ಅನ್ನೋದು. ಅದಕ್ಕೆ ಬಂದು ಅದಕ್ಕೂ ಧೈರ್ಯ ಮಾಡಲಿಲ್ಲ. ಫಸ್ಟ್ ನೋಡ್ತು, ನಮ್ಮನ್ನ ನೋಡಿ ಸ್ವಲ್ಪ ಸೈಡ್ಗೆಲ್ಲ ಹೋಗಿ ನಮ್ಮ ಮುಂದೆನೇ ಒಂದು ದೊಡ್ಡ ಮರನ ಉಳಿಸ್ಬಿಡ್ತು. ಅದು ಇದು ಡಿಸ್ಪ್ಲೇ. ನಾನು ತುಂಬ ಇವಾಗ ನನ್ನ ಟೈಮ್ ವರ್ಷ ಇದೆ, ನೀವು ಸುಮ್ಮನೆ ಹೋಗ್ಬಿಡಿ ಅಂತ ಆ ಥರ ಎಲ್ಲ ಒಂದು ಸೈನ್. ನಮ್ಗೆ ಅವಾಗ ಯಾರೋ ಒಬ್ರು ಬಂದಿರಲಿಲ್ಲ, ಅದು ಮಸ್ತಲ್ಲಿದೆ ಅಂತ ಅವನು ಜಾಗ ಕಲಿನ ಹೋಟೆಲಿಂದ. ಸೊ ತುಂಬ ಡೇಂಜರಸ್ ಆ ಟೈಮ್. ಅವಾಗ ಫೀಮೇಲ್ಸ್ ಬೇಕು, ಫೀಮೇಲ್ ಸಿಗ್ತಾ ಇಲ್ಲ ಅನ್ನೋ ಫ್ರಸ್ಟ್ರೇಷನ್ ಇರುತ್ತೆ. ಸೊ ಈ ಮೇಟ್ರಿಯಾಕ್ ಎಲಿಫೆಂಟು ಯಾವುದೊಂದು ಅಂದರೆ ಒಂದು ಹೆಣ್ಣನ್ನು ಕಳಿಸ್ಬೇಕದು, ಇದು ಸಿಗ್ನಲ್ ಕೊಡಬೇಕು. ಅಂದರೆ ನನ್ನ ಹತ್ರ ಇರೋ ಹರ್ಡಲ್ಲಿ ಒಂದು ಫೀಮೇಲ್ ರೆಡಿ ಇದೆ ಅನ್ನೋದೊಂದು ಅದು ಈ ಥರ ಒಂದು ಫ್ರೀಕ್ವೆನ್ಸಿಯಲ್ಲಿ ಕಳಿಸುತ್ತೆ. ಅವಾಗ ಒಂದು 3-4 ಕಿಲೋಮೀಟರ್ಸ್ ಅದು ಪಾಸ್ ಮಾಡುತ್ತೆ. ಎಷ್ಟೋ ಸಲ ಬೇರೆ ಎಲಿಫೆಂಟ್ಸ್ಗಳು ಯಾವುದೋ ಒಂದು ಬೇರೆ ಫೀಮೇಲ್ ಇದೆಯಲ್ಲ ಅಂತ ಬಂದ್ಬಿಡುತ್ತೆ. ಅವಾಗ ಈ ಮೇಲು ಫೈಟ್ ಆಗೋದು, ನನಗೆ ಬೇಕಿದು, ಇಲ್ಲ ನೀನು ನನಗೆ ಬೇಕು ಅಂತ. ಎರಡೂ ಮಸ್ತಲ್ಲಿತ್ತು ಅಂದರೆ ಎಷ್ಟೋ ಸಲ ಅದು ಅಷ್ಟೇ, ಸೇಮ್ ಟೈಗರ್ ಥರನೇ, ಒಂದು ಸಾಯುತ್ತೆ ಇಲ್ಲ ಸಬ್ಮಿಸಿವ್ ಆಗುತ್ತೆ. ಸೊ ಕರಡಿನೂ ಒಂಥರ ಒಂದು ವೆರಿ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಅದು.
ಅವೆಲ್ಲ ಹೇಳಿದಾಗೆ ಇವನ್ ಕರಡಿ ಕೂಡ ನಾಕ್ಟೋರ್ನಲ್ ಅದು, ಅಂದರೆ ಕತ್ಲಾದ್ಮೇಲೆ ಅದ್ರ ಆ್ಯಕ್ಟಿವಿಟಿ ಶುರು ಆಗುತ್ತೆ. ಮತ್ತು ಕರಡಿ ಬಂದು ಅದಕ್ಕೂ ಅಷ್ಟೇ ತುಂಬ ಪೋರ್ ಐಸೈಟ್, ಅದಕ್ಕೆ ಕಣ್ಣು ಅಷ್ಟು ನಮ್ಮ ಥರ ಅಷ್ಟು ಶಾರ್ಪ್ ಇರೋದಿಲ್ಲ ಅದಕ್ಕೆ. ಬಟ್ ಇಟ್ ಕ್ಯಾನ್ ಸ್ಮೆಲ್ ಅಪ್ ಟು 2 ಕಿಲೋಮೀಟರ್ಸ್, 2 ಕಿಲೋಮೀಟ್ರ್ ಅಷ್ಟು ದೂರದಲ್ಲಿರೋವಂಥ ಆಹಾರನ ಅದು ಸ್ಮೆಲ್ ಮಾಡಿ ಹುಡ್ಕೊಂಡು ಹೋಗಿ ಅದನ್ನು ತಿನ್ನಲಿತ್ತೆ. ಈಗ ಅದಕ್ಕೆ ತುಂಬ ಮೋಸ್ಟ್ ಫೇವ್ರೇಟ್ ಬಂದ್ಬಿಟ್ಟು ಈ ಟರ್ಮೈಟ್ಸ್ ಅಂತ ಹೇಳ್ತೀವಲ್ಲ, ಅದು ಈ ಗೆದ್ಲುಳ ಈ ಥರದ್ದು. ಸೊ ಇದನ್ನು ಅದು ತುಂಬ ಪವರ್ಫುಲ್ ಲಂಗ್ಸ್ ಇರುತ್ತೆ ಕರಡಿಗಳಿಗೆ. ಸೊ ಹಾಗಾಗಿ ಇವಾಗ ಸ್ಲಾತ್ ಅಂತ ನಾವೇನು ಕರಿತೀವಿ ಅಂತಂದರೆ, ಅದಕ್ಕೆ ತುಂಬ ಉದ್ದುದ್ದ ಇರೋ ಸ್ಲಾತ್ಸ್ ಇರುತ್ತೆ. ಅದರಿಂದ ಆ ಟರ್ಮೈಟ್ ಮೌಂಟನ್ನು ಕಿತ್ತಾಕಿ ಅದರಲ್ಲಿರೋ ಟರ್ಮೈಟ್ಸನ್ನು ಸಕ್ ಮಾಡುತ್ತೆ. ಸೊ ಅಷ್ಟು ಪವರ್ಫುಲ್ ಲಂಗ್ಸ್ ಇರ್ತದೆ. ಇಟ್ ಕ್ಯಾನ್ ಲೈಕ್ ಒಂಥರ ಸ್ಟ್ರಾಲ್ಲಿ ನಾವು ನೀರು ಕುಡ್ದಾಗ ಹೆಂಗೆ ನೀರು ಕುಡಿತೀವಿ ಆ ಥರ ಟರ್ಮೈಟ್ಸ್ನ ಅದು ಸಕ್ ಮಾಡಿ ತಿನ್ನುತ್ತದು. ಹಾಗಾಗಿ ಅದು ಆ್ಯಕ್ಚುಲಿ ಎಲ್ಲರೂ ಅನ್ಕೊತಾರೆ ತುಂಬ ಅಗ್ರೆಸಿವ್ ಅದು ಸ್ಲಾತ್ ಬೇರ್ಸ್ ಅಂತ ಅನ್ಕೊತಾರೆ. ಬಟ್ ಅದು ಅಗ್ರೆಸಿವ್ ಅಲ್ಲ, ಅಂದರೆ ಅದು ತುಂಬ ಲೈಕ್ ಸರ್ಪ್ರೈಸ್ಗೆ ಇರೋ ಸಿಚುವೇಶನ್ಗೆ ಬರುತ್ತೆ ಯಾವಾಗಲೂ. ಯಾಕಂತಂದರೆ ಅದಕ್ಕೆ ನಾನು ಹೇಳ್ದಂಗೆ ಕಣ್ಣು ಸರಿಯಾಗಿ ಕಾಣಿಸೋದಿಲ್ಲ ಅದಕ್ಕೆ. ಹಾಗಾಗಿ ನಾವು ಯಾವಾಗಲೂ ನಾವು ಕಾಡಲ್ಲಿ ನಾವು ಹೋಗ್ಬೇಕಾದ್ರೆ ನಮ್ಮ ಪ್ರೆಸೆನ್ಸು ಅದಕ್ಕೆ ಪ್ರಾಣಿಗಳು ಗೊತ್ತಾಗ್ತಾ ಇರಬೇಕು. ಬಟ್ ಕರಡಿಗಳು ಏನಂದ್ರೆ ಸ್ವಲ್ಪ ಲೇಟ್, ಅದು ಸ್ವಲ್ಪ ಡಿಲೇ. ನಮ್ಮ ಪ್ರೆಸೆನ್ಸ್ನ ತುಂಬ ಲೇಟಾಗಿ ಅದು ತಿಳ್ಕೊಳುತ್ತೆ. ಅದರಲ್ಲೂ ಈ ಟರ್ಮೈಟ್ಸು ಇದೆಲ್ಲ ನಾವು ಅದು ಫೀಡ್ ಮಾಡ್ಬೇಕಾದ್ರೆ ಅದಕ್ಕೆ ಪ್ರಪಂಚ ಜ್ಞಾನನೇ ಇರೋಲ್ಲ, ಅಂದರೆ ಅಷ್ಟು ಇಷ್ಟಪಟ್ಟು ಅದನ್ನು ತಿಂತಾ ಇರುತ್ತೆ. ಸೊ ನಾವು ಬಂದಾಗ ಅದಕ್ಕೆ ಗೊತ್ತಿಲ್ದಿರ ಅದರಲ್ಲೇ ಮುಳುಗೋಗಿ ಸಡನ್ನಾಗಿ ನಮ್ಮ ನೋಡೋ ಸರ್ಪ್ರೈಸ್ ಆಗಿ ಒಂದು ಡಿಫೆನ್ಸಿವಲ್ಲಿ ಬಂದು ಅಟ್ಯಾಕ್ ಮಾಡುತ್ತೆ ಹೊರತು ನಮ್ಮನ್ನ ಅಟ್ಯಾಕ್ ಮಾಡಬೇಕು ಅಂತ ಅದು ರೆಡಿ ಆಗಿರೋಲ್ಲ. ನಂದು ಒಂದು ಇನ್ಸಿಡೆಂಟ್ ಏನಂದರೆ, ಈ ಮಧುಮಲೈ ಅಂತ ಫಾರೆಸ್ಟಲ್ಲಿ ತುಂಬ ಹಿಂದೆ ಇದು, ಒಂದು 10-15-20 ವರ್ಷದ ಹಿಂದೆ ಇದು. ಸೊ ನಾವು ಈ ಕಾಡಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಸುಮಾರು ಒಂದು 2-3 hours ನಾವು ಕಾಡಲ್ಲಿ ನಡೆದಿದ್ವಿ. ಅದಾದಮೇಲೆ ಒಂದು ಕರಡಿ ಸಿಕ್ತು. ಸೊ ಟರ್ಮೈಟ್ಸ್ ಮೌಂಟ್ ಇತ್ತು, ಟರ್ಮೈಟ್ಸ್ನ ತಿಂತಾಯ್ತು ಈ ಕರಡಿ. ಬಟ್ ಅದ್ರ ಹಿಂದೆ ಒಂದು ಮರಿ ಇದ್ದಿದ್ದು ನಾವು ಅಬ್ಸರ್ವ್ ಮಾಡಿಲ್ಲ. ಓಕೆ ಇಲ್ಲಿ ಕರಡಿ ಇದೆ ಅಂದ್ಬಿಟ್ಟು ನಾವೇನು ಮಾಡಿದ್ವಿ, ಕ್ಯಾಮ್ರಾ ತೊಗೊಂಡು ಶೂಟ್ ಮಾಡೋಣ ಅಂತ ಹೋದ್ವಿ. ನಾವು ಒಂದು 3-4 ಜನ ಫ್ರೆಂಡ್ಸ್ ಇದ್ವಿ. ಅದಕ್ಕೆ ಲೇಟಾಗಿ ರಿಯಲೈಸ್ ಆಯಿತು ಯಾರೋ ಬಂದಿದ್ದಾರೆ ಅಂದ್ಬಿಟ್ಟು. ಅದೇನಾಯಿತು, ಟರ್ಮೈಟ್ ಮೌಂಟಿಂದ ಅದರ ಮುಖನ ತೆಗೆದು ನಮ್ಮನ್ನು ನೋಡ್ತಿದ್ದಂಗೆ ಅದು ವಿತಿನ್ ನೋ ಟೈಮ್ ನಮ್ಮ ಚಾರ್ಜ್ ಮಾಡಿಬಿಡ್ತು ಲೈಕ್ ಕರಡಿ. ಸೊ ನಮಗೆಲ್ಲ ತುಂಬ ಹೆದರಿಕೆ ಆಗ್ಬಿಡ್ತು. ಬಟ್ ನಮ್ಗೆಲ್ರಿಗೂ ಗೊತ್ತಿತ್ತು ವಿ ಶುಡ್ ನಾಟ್ ರನ್ ಅಂತ. ಯಾಕಂದರೆ ಕರಡಿ ನಾವು ಓಡ್ಲಿಕ್ಕೆ ಚಾನ್ಸೇ ಇಲ್ಲ. ಅದು ನಾವು ಓಡಿದ್ರೆ ಖಂಡಿತ ನಮ್ಮನ್ನ ಅಟ್ಯಾಕ್ ಮಾಡಿ ನಮ್ಮ ಮುಖ ಎಲ್ಲ ಕಿತ್ತಾಕ್ಬಿಟ್ಟಿರೋದು. ಬಟ್ ನಾವೇನು ಮಾಡಿದ್ವಿ, ಅಷ್ಟು ಜನ ಫ್ರೆಂಡ್ಸು ಎಲ್ಲರೂ ಕಾಡು ಪರಿಚಯ ಇತ್ತು, ಪ್ರಾಣಿಗಳ ಬಗ್ಗೆ ನಮಗೆ ಎಲ್ಲ ತಿಳಿದಿರೋದ್ರಿಂದ ನಾವೆಲ್ಲರೂ ವಿ ಜಸ್ಟ್ ಹೋಲ್ಡ್ ಎಟ್ ದಿ ಗ್ರೌಂಡ್ ಅಷ್ಟೇ. ಸೊ ಕರಡಿ ಬರ್ತದಂಗೆ ನಾವೇನು ಮಾಡಿದ್ವಿ, ಜೋರಾಗಿ ಕಿಡ್ಸ್ಕೊಂಡು ಸ್ಟಾರ್ಟ್ ಮಾಡಿದ್ವಿ. ನಿಂತ್ಕೊಂಡು ಎಷ್ಟು ಆಗುತ್ತೋ ನಾವು ಅಷ್ಟು ದೊಡ್ಡದಾಗೆ ನಾವು ತೋರಿಸ್ಕೊಬೇಕಾಗತ್ತೆ ಕರಡಿ ಮುಂದೆ. ಯಾಕಂದರೆ ಅದಕ್ಕೆ ಎಸ್ಪೆಷಲಿ ಕರಡಿಗಳು ಏನಂತಂದರೆ ತುಂಬ ಅದು ನನಗಿಂತ ದೊಡ್ಡದೇನಾಯಿತು ಅಂದರೆ ಸ್ವಲ್ಪ ಭಯ ಬೀಳುತ್ತದು. ಸೊ ಹಾಗಾಗಿ ನಾವು ಜೋರಾಗಿ ನಿಂತ್ಕೊಂಡು ಕಿಡ್ಸಿದ್ವಿ. ಬಟ್ ಆದಷ್ಟು ನಮ್ಮ ಮುಂದೆ ಬಂದು ನಮ್ಮ ಸ್ಟೈಟ್ ನಿಂತ್ಕೊಂತ ಅದನ್ನು ನಿಂತ್ಕೊಂಡು ಆಮೇಲೆ ಅದಕ್ಕೆ ಭಯ ಬಿದ್ದು ಅದು ಹೊಡೋಯ್ತು ಆ ಕಡೆಗೆ. ಬಟ್ ನಮ್ಗೆ ಸುಮಾರು ಒಂದು 2 hours ನಮ್ಮ ಕಾಲಾಗಲಿ ಕೈ ಆಗಲಿ ಅಷ್ಟು ಶಿವರಿಂಗ್ ಇತ್ತು, ಅಂದರೆ ಅಷ್ಟು ಭಯ ಬಿದ್ದುಬಿಟ್ಟಿದ್ವಿ. ಕರಡಿ ವಿತಿನ್ ಜಸ್ಟ್ ಒಂದು ಸುಮ್ಮನೆ ಹಿಂಗೆ ಹಿಂಗೊಂದು ಸ್ಲ್ಯಾಪ್ ಕೊಟ್ರೆ ಮುಖ ಎಲ್ಲ ಕಿತ್ತೋಗ್ಬಿಡುತ್ತೆ, ಅಷ್ಟು ಪವರ್ಫುಲ್ ಇರುತ್ತೆ ಕರಡಿಗಳು. ಸೊ ಅದೊಂದು ನಮಗೆ ಅಂದರೆ ಮರೆಯೋಕ್ಕಾಗದಿರೋ ಅಂಥ ಒಂದು ಘಟನೆ ಕರಡಿ ಜೊತೆಗೆ. ಸೊ ಹಾಗಾಗಿ ನಾವು ಕರಡಿ ತುಂಬ ಡೇಂಜರಸ್ ಅಂತ ಹೇಳ್ತೀವಿ. ಅದು ಬಿಟ್ಟರೆ ಅದು ಈಗ ಅದು ನಾನು ಹೇಳ್ದಂಗೆ ಅದು ನಾಕ್ಟೋರ್ನಲ್ಲೂ ಡೇ ಟೈಮಲ್ಲೆಲ್ಲ ಅದೊಂದು ಕೇವ್ಸಲ್ಲೋ ಈ ಥರ ಜಾಗದಲ್ಲಿ ಅದು ರೆಸ್ಟ್ ಮಾಡುತ್ತೆ ಮಾರ್ನಿಂಗ್ ಟೈಮಲ್ಲಿ. ನಾವು ಕರಡಿ ಬಗ್ಗೆ ಎಲ್ಲ ಫಿಲ್ಮಿಂಗ್ ಮಾಡೋಕ್ಕೆ ಹೋದಾಗ ನಾವು ಸ್ಟಡಿ ಮಾಡ್ತಿದ್ದೆ ಟೈಮ್ ಪ್ಯಾಟರ್ನ್, ಎಷ್ಟು ಗಂಟೆಗೆ ಬರುತ್ತೆ ಕೇವ್ ಒಳಗೆ, ಬಿಸಿಲು ಜಾಸ್ತಿ ಆದಾಗ ಯೂಶ್ವಲಿ ಬರೋದು, ಅದಕ್ಕೆ ಮುಂಚೆ ನಾವು ಕ್ಯಾಮ್ರಾ ಇಡೋಕ್ಕಾಗತ್ತಾ ಕೇಜ್ಗಳಲ್ಲಿ, ಈ ಥರ ಎಲ್ಲ ನಾವು ಅದನ್ನು ಸ್ಟಡಿ ಮಾಡಿ ಆ ಥರ ಕ್ಯಾಮ್ರಾಸ್ ಇಟ್ಬಿಟ್ಟು ಇದ್ರದ್ದು ಅಂದರೆ ಇದ್ರದ್ದು ಲೈಫ್ ಸೈಕಲ್, ಇದ್ರದ್ದು ಬಿಹೇವಿಯರ್ಸ್ನ ಕ್ಯಾಪ್ಚರ್ ಮಾಡ್ತಾಯಿದ್ವಿ ಕರಡಿಗಳ ಬಗ್ಗೆ. ಸೊ ಹಾಗಾಗಿ ಕರಡಿನೂ ಸೇಮ್ ಆನೆ ಥರನೇ, ಬಟ್ ಅದಕ್ಕೂ ಪುವರ್ ಐಸೈಟು ಮತ್ತು ಸ್ಮೆಲ್ಲಿಂಗ್ ಸೆನ್ಸು ಜಾಸ್ತಿ ಇದೆ ಕರಡಿಗೆ. ಆ್ಯಂಡ್ ನಿಮಗೆ ಒಂದು ರಾಜ್ಯ ಅಲ್ಲ, ರಾಷ್ಟ್ರ ಅಲ್ಲ, ಅಂತಾರಾಷ್ಟ್ರ ಮಟ್ಟದಲ್ಲಿ ನಿಮಗೆ ಒಂದು ದೊಡ್ಡ ಗುರುತನ್ನು ತಂದುಕೊಟ್ಟಿದ್ದು ಗ್ರೀನ್ ಆಸ್ಕರ್ ಅವಾರ್ಡ್ ಪಡೆದಿದ್ದೀರ. ಫಸ್ಟ್ ಆಫ್ ಆಲ್ ನಾನು ಏನು ಹೇಳಿ, ಇದಕ್ಕೆ ಒಂದು ಡ್ರೀಮ್ ಅದು. ಆ್ಯಂಡ್ ನಿಮ್ಮ ಒಂದು ಸಾಧನೆಗೆ ನಾನು ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ, ಬಿಕಾಸ್ ನಿಮ್ಮ ಕೆಲಸ ಅಷ್ಟು ಚೆನ್ನಾಗಿದೆ. ಕಪ್ಪೆ ರಾಗ ಏನು ನಿಮ್ಮ ಒಂದು ಮಾಸ್ಟರ್ ಪೀಸ್ ಇದೆಲ್ಲ, ಈ ಪ್ರೋಸೆಸ್ ಹೇಗೆ ಶುರು ಆಯಿತು? ಸೊ ನಾನು 2016 ವೆಸ್ಟರ್ನ್ ಘಾಟ್ಸ್ ಇದೆಯಲ್ಲ, ನಮ್ಮ ಕರ್ನಾಟಕದ ವೆಸ್ಟರ್ನ್ ಘಾಟ್ಸಲ್ಲಿ ಒಂದು ಸಣ್ಣದೊಂದು ಫೋರ್ಡ್ ಫಿಗೋ ಕಾರ್ ಇತ್ತು. ಸೊ ಪೀಕ್ ಮಾನ್ಸೂನ್ ಟೈಮು, ವಿಪರೀತ ಮಳೆ, ಕಪ್ಪು ಮೋಡ,
ಸೊ ಈ ಥರ ಒಂದು ವೆದರ್ ಕಂಡೀಷನಲ್ಲಿ ಸೊ ನಾನು ಡ್ರೈವ್ ಮಾಡ್ತಾ ಇದ್ದೆ ವೆಸ್ಟರ್ನ್ ಘಾಟ್ಸಲ್ಲಿ. ಸೊ ಮಾಡಬೇಕಾದ್ರೆ ಹೀಗೆ ಅಂದರೆ ಸೊ ನಮ್ದು ಇಷ್ಟೇ ಕೆಲಸ, ಅಂದರೆ ಏನಾದರೂ ಒಂದು ಹೊಸ ವಿಷಯ ಸಿಕ್ಕುತ್ತಾ, ಹೊಸ ಸ್ಟೋರೀಸ್ ಸಿಕ್ಕುತ್ತಾ, ಎನಿಥಿಂಗ್ ರಿಲೇಟೆಡ್ ಟು ವೈಲ್ಡ್ ಲೈಫು, ಈ ಥರ ಒಂದು ಹುಡುಕಾಟದಲ್ಲಿ ನಾನು ಹೀಗೆ ಡ್ರೈವ್ ಮಾಡಬೇಕಾದ್ರೆ ಅಲ್ಲೊಂದು ಸಣ್ಣ ಒಂದು ಟೀ ಅಂಗಡಿ ಇತ್ತು. ಸೊ ನಿಮ್ಗೆ ಗೊತ್ತಿರುತ್ತೆ ವೆಸ್ಟರ್ನ್ ಘಾಟಲ್ಲಿ ಹೆಂಗಿರುತ್ತೆ, ತುಂಬ ಎಲ್ಲಿ ನೋಡಿದ್ರು ವೆಟ್ ಲ್ಯಾಂಡ್ಸು. ಸೊ ಈ ಥರದಲ್ಲಿ ನಾನು ಯೂಶ್ವಲಿ ನಾನು ಟೀ ಕಾಫಿ ಕುಡಿಯೋಲ್ಲ, ಬಟ್ ಒಂದು ಟೀ ಅಂಗಡಿ ಇತ್ತು. ನಾನು ಕಾರ್ ನಿಲ್ಲಿಸ್ಕೊಟ್ಟು ಟೀ ಕುಡಿಯೋಣ ಅಂತ ಹೊರಡೆ ಹೋದೆ. ಸೊ ಅಲ್ಲಿ ನಾನು ಟೀ ಕುಡಿಬೇಕಾದ್ರೆ ನನ್ನ ಹತ್ರ ಒಂದು ಬೈನಾಕ್ಯುಲರ್ಸು, ಕ್ಯಾಮ್ರಾಸು ಇದೆಲ್ಲ ನನ್ನ ಹತ್ರ ಇದ್ದಿದ್ದರಿಂದ ಅಲ್ಲಿ ಒಬ್ಬರು ಗಿರೀಶ್ ಜನ್ನೆ ಅಂತ ಇನ್ನೊಬ್ಬರು ಈಸ್ ಎ ರಿಸರ್ಚರ್, ಅಂದರೆ ಅಲ್ಲಿ ಲೋಕಲೈಟ್ ಅವರು. ಸೊ ಅವರು ನನ್ನ ಕ್ಯಾಮ್ರಾ ಅದು ಇದೆಲ್ಲ ನೋಡಿ ಬಂದು ಮಾತಾಡಿಸ್ತಾರೆ ನನ್ನ. ಹಲೋ ನಮಸ್ಕಾರ, ನನ್ನ ಹೆಸರು ಗಿರೀಶ್ ಜನ್ನೆ ಅಂತ, ಅದು ಇದು ಅಂತ. ನಾನು ಹಲೋ ಹಾಯ್ ಗಿರೀಶ್ ಅಂತ ಹೇಳಿ ಅಂತ. ಏನು ಮಾಡ್ತೀರಾ ನೀವು ಇಲ್ಲಿ ಬಂದು ಅಂತ. ಇಲ್ಲ ಈ ಥರ ಹೀಗೆ ಶೂಟ್ಗೆಲ್ಲ ಬಂದಿದ್ವಿ. ಸೊ ನಾನು ಹಿಂಗೆ ಡಿಸ್ಕವರ್ ಮಾಡ್ತಾಯಿದ್ದೆ, ಏನಾದ್ರು ಸಿಗ್ಬೋದಾ ಸ್ಟೋರೀಸ್ ಅದು ಇದು ಅಂತ. ಅವರು ಇದೆಲ್ಲ ಕೇಳಿ ನಿಮಗೆ ಕಪ್ಪೆ ಮೇಲೆ ಇಂಟ್ರೆಸ್ಟ್ ಇದೆಯಾ ಅಂತ ಕೇಳ್ತಾರೆ. ನಾನು ವೈ ನಾಟ್, ಹೌದು ಖಂಡಿತ, ಅಂದರೆ ಎಲ್ಲ ಎನಿಥಿಂಗ್ ಇನ್ ವೈಲ್ಡ್ ಲೈಫ್ ತುಂಬ ಇಂಟ್ರೆಸ್ಟ್ ನನಗೆ ಅಂತ. ಹೌದಾ, ಹಾಗಿದ್ರೆ ನೀವೊಂದು ಕಪ್ಪೆನ ನೋಡ್ತೀರಾ, ಇದು ಜಸ್ಟ್ 2 ವರ್ಷ ಹಿಂದೆ ಅಷ್ಟೇ ಡಿಸ್ಕವರ್ ಆಗಿರೋದು, ಇದು ಇನ್ನು ಯಾರು ಫೋಟೋಗ್ರಾಫ್ ಕೂಡ ಮಾಡಿಲ್ಲ ಈ ಕಪ್ಪೆ ಬಗ್ಗೆ ಅಂತ ಹೇಳ್ತಾರೆ. ಸೊ ನನಗೆ ಅವಾಗ ಫಾರ್ ಎನಿ ವೈಲ್ಡ್ ಲೈಫ್ ಫೋಟೋಗ್ರಾಫರು ಅಥವಾ ವೈಲ್ಡ್ ಲೈಫ್ ಫಿಲ್ಮ್ ಮೇಕರ್ಗೆ ಇದನ್ನು ಯಾವುದೂ ಫೋಟೋಗ್ರಾಫ್ ಆಗಿಲ್ಲ ಅಂತಂದರೆ ಅದಕ್ಕಿಂತ ಒಂದು ಆಪರ್ಚುನಿಟಿ ಏನು ಬೇಕು ಹೇಳಿ ನಿಮಗೆ ಅಂದರೆ. ಸೊ ಅದು ನನಗೆ ತುಂಬ ಇಂಟ್ರೆಸ್ಟ್ ಬಿಲ್ಡ್ ಮಾಡುತ್ತೆ. ಸೊ ಆವಾಗ ಖಂಡಿತ ಗಿರೀಶ್ ಡೆಫಿನೆಟ್ಲಿ ಹೋಗೋಣ, ಹುಡ್ಕೋಣ ಕಪ್ಪೆನ ಅಂತ ಹೇಳ್ತೀನಿ. ಏನಿಲ್ಲ, ಇದು ಜಸ್ಟ್ ಒಂದು 2014 ಡಾಕ್ಟರ್ ಗುರುರಾಜ್ KV ಅನ್ನೋರು ಮತ್ತು ಅವ್ರ ಟೀಮು ಸೇರಿ ಈ ಕಪ್ಪೆನ ಡಿಸ್ಕವರ್ ಮಾಡಿರೋದು. ಈ ಕಪ್ಪೆ ಬೇರೆ ಕಪ್ಪೆ ಥರ ಅಲ್ಲ, ಈ ಕಪ್ಪೆ ದಿಸ್ ಫ್ರಾಕ್ ಕ್ಯಾನ್ ಸ್ಟ್ಯಾಂಡ್ ಅಂತ ಹೇಳಿದ್ರು. ಸ್ಟ್ಯಾಂಡ್ ಅಂದರೆ ಲೈಕ್ ಹ್ಯೂಮನ್ಸ್ ಥರ 2 ಲಿಂಬ್ದಲ್ಲಿ ನಿಂತ್ಕೊಂಡತ್ತೆ ಈ ಕಪ್ಪೆ ಅಂತಂದರು. ವಾವ್, ಹೌದಾ ಅಂತ. ಸೊ ನಾವು ಯಾವುದು ಇದ್ರ ಕಪ್ಪೆ ಯಾವುದು ನಿಂತ್ಕೊಂಡಿರೋ ನಾವು ನೋಡಿರಲಿಲ್ಲ. ಸರಿ, ನನಗೆ ತುಂಬ ಎಕ್ಸೈಟ್ಮೆಂಟ್ ಜಾಸ್ತಿ ಆಯಿತು ಗಿರೀಶ್ ನಾವು ಹೋಗೋಣ ಬನ್ನಿ ಹುಡ್ಕೋಣ ಅದನ್ನಂತ. ಇಲ್ಲ ಇವಾಗ ಹೋಗ್ಲಿಕ್ಕಾಗಲ್ಲ, ನೀವೊಂದು ಕೆಲಸ ಮಾಡಿ ಈವ್ನಿಂಗ್ ಒಂದು 6-6:30ಗೆ ಬನ್ನಿ ಹೋಗೋಣ, ಯಾಕಂದರೆ ಇದು ನಾಕ್ಟೋರ್ನಲ್ಲಿದು ನೈಟ್ ಫ್ರಾಗ್ ಅಂತ, ನೈಟಲ್ಲಿ ಮಾತ್ರ ಇದು ಆ್ಯಕ್ಟಿವ್ ಇರುತ್ತೆ. ಸೊ ನೀವು ವಿತ್ ಆಲ್ ಪ್ರಾಪರ್ ಗಮ್ ಬೂಟ್ಸ್, ಯಾಕಂದರೆ ಸ್ವಲ್ಪ ಕಾಡಲ್ಲಿ ನಡಿಬೇಕು, ಸೊ ಲೀಚಸ್ ಅದು ಇದೆಲ್ಲ ಇರುತ್ತಲ್ಲ, ನೀವು ಎಲ್ಲ ರೆಡಿಯಾಗಿ ಬನ್ನಿ ಅಂತ ಒಂದು ಜಂಕ್ಷನ್ಗೆ, ಈ ಜಂಕ್ಷನ್ಗೆ ಬನ್ನಿ ನಾನು ಸಿಗ್ತೀನಿ ಈವ್ನಿಂಗ್ ಅಂತ ಹೇಳೋರು. ಸರಿ, ನಾನು ಹೋಗಿ ಅಲ್ಲೇ ಸ್ಟೇ ಎಲ್ಲ ಆಗಿ ಸೊ ಅರೌಂಡ್ 6-6:30ಗೆ ಬಂದ್ಬಿಟ್ಟು ಆ ಜಂಕ್ಷನ್ ಹತ್ರ ವೆಯ್ಟ್ ಮಾಡ್ತಿದ್ದೆ. ಪಾಪ ಇವರು ಆ ಮಳೆಯಲ್ಲಿ ನೆನ್ಕೊಂಡು ರೈನ್ ಕೋಟೆಲ್ಲ ಹಾಕ್ಕೊಂಡು ಅವರು ಬಂದರು. ನಾನು ಎಲ್ಲ ವಿತ್ ಆಲ್ ಪ್ರಾಪರ್ ರೈನ್ ಗೇರ್ಸಲ್ಲಿ ರೆಡಿ ಆಗಿದ್ದೆ. ಸೊ ವಿತ್ ಟಾರ್ಚು ಅದು ಇದೆಲ್ಲ. ಸೊ ಬಂದರು ಇಬ್ಬರು, ನಾವು ಕಾಡೊಳಗೆ ನಡ್ತಾ ಹೋದ್ವಿ. ಸೊ ಏನಾಗುತ್ತೆ, ಈ ಕಾಡಲ್ಲಿ ಇದು ಪಕ್ಕ ರೈನ್ ಫಾರೆಸ್ಟ್ ಇದು. ಸೊ ನಿಮ್ಗೆ ಎಷ್ಟೋ ಹಾವುಗಳಿರ್ಬೋದು, ಮತ್ತು ಲೀಚಸ್ ಅಂತೂ ಲೆಕ್ಕ ಇರೋಲ್ಲ ಬಿಡಿ. ಅಂದರೆ ನೀವೊಂದು 4-5 ಹೆಜ್ಜೆ ನಡೆಯೋಷ್ಟರಲ್ಲಿ ನಿಮ್ಮ ಬಾಡಿ ಮೇಲೆ ಏನೋ ಒಂದು 10-15 ಲೀಚಸ್ ನಿಮ್ಮ ಬಾಡಿ ಮೇಲೆ ಇರುತ್ತೆ. ಸೊ ಬಿಗಿನಿಂಗ್ ಟೈಮ್ ನಾವೇನು ಮಾಡ್ತೀವಿ, ಬರೀ ಲೀಚ್ ಕಡೆನೇ ಗಮನ ಇರುತ್ತೆ, ಲೀಚ್ ಕಿತ್ತಾಕೋದು ಅದು ಇದು ಅಂತ. ಬಟ್ ಹೋಗ್ತಾ ಅಂದರೆ ಅದು ಪಾಡಿಗೆ ನಾವು ಬಿಟ್ಬಿಡ್ತೀವಿ ಅದನ್ನು. ಸೊ ನಾವೇನು ಮಾಡಬೇಕು, ಇಲ್ಲಿಂದ ಸ್ಟ್ರೀಮ್ಗೆ ರೀಚ್ ಆಗ್ತೀವಿ. ಸೊ ಸ್ಟ್ರೀಮ್ಸಲ್ಲಿ ನಿಮಗೆ ಈ ಫ್ರಾಗ್ಗಳು ಸಿಗೋದು. ಸೊ ಈ ಸ್ಟ್ರೀಮ್ಸ್ಗೆ ಹೋದಾಗ ಸೊ ಒಂದು 6-6:30 ಆಗ್ತದಂಗೆ ಈ ನೋಡಿರ್ಬೇಕು, ಈ ಹಳ್ಳಿ ಕಡೆ ಎಲ್ಲ ಈ ಕಪ್ಪೆಗಳು ಕೂಗೋದು ಜಾಸ್ತಿ ಆಗುತ್ತೆ, ಸೌಂಡ್ಗಳು ಅಂದರೆ ವಿಪರೀತ ಸೌಂಡ್ ಇನ್ಕ್ರೀಸ್ ಆಗುತ್ತೆ. ಎಷ್ಟೋ ಕಪ್ಪೆಗಳು ಅಂದರೆ ಕಾಲ್ಸ್ ಕೊಡ್ತಾ ಇರುತ್ತೆ. ಸೊ ನನಗೆ ಎಷ್ಟು ಸೌಂಡ್ ಇತ್ತು ಅಂತಂದರೆ ಅಂದರೆ ಆ ಮಳೆ ಸೌಂಡ್ ಇರ್ಬೋದು, ಅಲ್ಲಿ ನದಿ ಹರಿಯೋ ಸೌಂಡು. ಸೊ ಇದೆಲ್ಲ ಅಂದರೆ ಕಾಡು ಅಂದರೆ ತುಂಬ ಪೀಸ್, ಅಂದರೆ ಸೈಲೆಂಟಾಗಿ ಇರೋದಿಲ್ಲ, ಅದರಲ್ಲೂ ಈ ಮಾನ್ಸೂನ್ ಟೈಮಲ್ಲಿ ಲೈಕ್ ಫುಲ್ ಸೌಂಡ್. ಸೊ ಈ ನಡುವೆಯಲ್ಲಿ ಗಿರೀಶ್ ಇದ್ಕೊಂಡು ಪ್ರಶಾಂತ್ ಕೇಳಿಸ್ತಾ ನಿಮಗೆ ನೋಡಿ, ಅಲ್ಲಿ ಕೂಗ್ತದೆ, ಅದು ಈ ಕಪ್ಪೆ ಕೂಗ್ತದೆ ನೋಡಿ ಅಂತಾರೆ. ನನಗೆ ಎಲ್ಲ ಕಪ್ಪೆಗಳು ಸೌಂಡ್ ಒಂದೇ ಥರ ಕೇಳಿಸ್ತದೆ, ಅಂದರೆ ಬಟ್ ಎಲ್ಲ ಪ್ರತಿಯೊಂದು ಕಪ್ಪೆದು ಅದರದ್ದೇ ಆದ ಒಂದು ಕೂಗಿರುತ್ತೆ. ಲೈಕ್ ನಮ್ಮ ಪಕ್ಷಿಗಳ ಥರ, ಈಗ ಕಾಗೆ ಒಂಥರ ಕೂಗುತ್ತೆ, ಗಿಣಿ ಒಂಥರ ಕೂಗುತ್ತೆ, ಕೋಗಿಲೆ ಒಂಥರ ಕೂಗುತ್ತಲ್ವಾ. ಬಟ್ ಅದೇ ಥರ ಕಪ್ಪೆಗಳಲ್ಲೂ ಎಲ್ಲ ಸ್ಪೀಷೀಸು ಅದರದ್ದೇ ಆದ ಒಂದು ಯೂನಿಕ್ ಕಾಲ್ ಪ್ಯಾಟರ್ನ್ಸ್ ಇರುತ್ತೆ. ಬಟ್ ನಮಗೆ ಅದನ್ನು ಐಡೆಂಟಿಫೈ ಮಾಡೋ ಸ್ಕಿಲ್ನ ಡೆವಲಪ್ ಮಾಡ್ಕೊಬೇಕಷ್ಟೇ. ಸೊ ಇವರಲ್ಲಿ ರಿಸರ್ಚರ್ಸ್ ಇವರಿಗೆಲ್ಲ ಪಕ್ಕ ಅವ್ರಿಗೆ ಗೊತ್ತಾಗ್ತಾ ಇರುತ್ತೆ, ಬಟ್ ನನಗೆಲ್ಲ ಒಂದೇ ಥರ ಕೇಳಿಸ್ತಾ ಇತ್ತು. ಸೊ ಹೋಗ್ತಾ ಸೊ ನಮ್ದೇನು ಕೆಲಸ ಅಂತಂದರೆ, ದಿನ ಈವ್ನಿಂಗ್ ನಮ್ಮ ಮೀಟ್ ಆಗ್ತಾಯಿದ್ವಿ, ಕಾಡೊಳಗೆ ಹೋಗ್ತಾಯಿದ್ವಿ, ಸ್ಟ್ರೀಮಲ್ಲಿ ಹೋಗಿ ಸ್ಟ್ರೀಮ್ ರೀಚ್ ಆಗ್ತದಂಗೆ ಟಾರ್ಚ್ ತೊಗೊಂಡು ಅಪ್ ಸ್ಟ್ರೀಮು ಡೌನ್ ಸ್ಟ್ರೀಮು ನಾವು ಈ ಕಪ್ಪೆನ ಹುಡುಕ್ತಾ ಹೋಗ್ಬೇಕು. ಒಂದು ಪಿಚ್ ಡಾರ್ಕ್ ಇರುತ್ತೆ,
ನೀವು ಎಲ್ಲಿ ಸೌಂಡ್ ಬರುತ್ತೆ ಅದ್ರ ಕಡೆಗೆ ನಾವು ಟಾರ್ಚ್ನ ಬಿಡಬೇಕು. ಬಟ್ ನಿಮಗೆ ಕಾಡಲ್ಲಿ ಸೌಂಡನ್ನು ನ್ಯಾವಿಗೇಟ್ ಮಾಡೋದು ತುಂಬ ಕಷ್ಟ. ನಮಗೆ ಲೆಫ್ಟ್ ಸೌಂಡ್ ಕೇಳಿಸ್ತಾ ಇರುತ್ತೆ ಅಂತ ಅನಿಸ್ತಾ ಇರುತ್ತೆ, ಬಟ್ ಇದು ಎಲ್ಲೋ ರೈಟ್ ಕಡೆಯಿಂದ ಬರ್ತಾ ಇರುತ್ತೆ. ಸೊ ಇದೆಲ್ಲ ನೀವು ಸ್ವಲ್ಪ ಮಾಸ್ಟರ್ ಆಗಬೇಕು. ಅಂದರೆ ಹೋಗ್ತಾ ಹೋಗ್ತಾ ನಾವೆಲ್ಲ ಕಲಿತಾ ಹೋಗ್ತೀವಿ. ನನಗೆ ಪರ್ಸ್ನಲಿ ಐ ಟುಕ್ 3 to 4 days ಟು ಇವನ್ ಟು ಐಡೆಂಟಿಫೈ ದಿಸ್ ಪರ್ಟಿಕ್ಯುಲರ್ ಫ್ರಾಗ್ ಕಾಲ್. ಓಕೆ, ಇದು ಇದ್ರದ್ದೇ ಇದು ಕಾಲು, ಇದು ಈ ಕಪ್ಪೆನೇ ಇದು ಕೂಗ್ತಾ ಇರೋದು ಅಂತ. ಸೊ ನನಗೆ 4-5 ದಿವಸ ನನಗೂ ಗೊತ್ತಾಗ್ತಾ ಹೋಯ್ತು, ಓ ಇಲ್ಲಿ ಬಂತು, ಇದ್ರದ್ದೇ ಈ ಕಪ್ಪೆದ ಸೌಂಡು ಅಂತ. ಸೊ ಬಟ್ ನಮ್ಮ ಕಪ್ಪೆ ಮರ ಸಿಗ್ತಾ ಇರಲಿಲ್ಲ. ಸೊ ಅಪ್ ಸ್ಟ್ರೀಮು ಡೌನ್ ಸ್ಟ್ರೀಮು ಟಾರ್ಚ್ ಹಾಕ್ಕೊಂಡು ಹುಡುಕಿ ಬೆಳಗಿನ ಜಾವ 5 ಗಂಟೆವರೆಗೂ ಹುಡುಕ್ತಾ ಇದ್ವಿ. ಮತ್ತೆ ವಾಪಸ್ ಹೋಗಿ ಮಲ್ಕೊಂಡು, ಬೆಳಗ್ಗೆಲ್ಲ ಮಲ್ಕೊಂಡು ತಿರ್ಗಿ ಮಧ್ಯಾಹ್ನ ಎದ್ದು ಫ್ರೆಶ್ ಅಪ್ ಆಗಿ ತಿರ್ಗಿ ಈವ್ನಿಂಗ್ ಮತ್ತೆ ಬಂದು ಭೇಟಿ ಆಗ್ತಾಯಿದ್ವಿ. ಸೊ ಇದೇ ಥರನೇ ಇತ್ತು ನಮ್ಮದು ರೊಟೀನು. ಬಟ್ ಇಲ್ಲಿ ಏನಾಗುತ್ತೆ ಆ್ಯಂಪಿಬಿಯನ್ಸಲ್ಲಿ, ಈ ಆ್ಯಂಪಿಬಿಯನ್ಸಲ್ಲಿ ಏನಂತಂದರೆ ಈ ಕಪ್ಪೆಗಳಲ್ಲಿ ಈ ಮೇಟಿಂಗ್ ಕಾನ್ಸೆಪ್ಟ್ ಅನ್ನೋದಿಲ್ಲ, ಅಂದರೆ ಪೆನಿಟ್ರೇಷನ್ ಅನ್ನೋದು ಇರೋದಿಲ್ಲ. ಆಲ್ರೆಡಿ ಫೀಮೇಲ್ ಸ್ಟಮಕ್ಸಲ್ಲಿ ಎಗ್ಸ್ ಆಲ್ರೆಡಿ ಡೆವಲಪ್ ಆಗಿರುತ್ತೆ. ಬಟ್ ಫೀಮೇಲ್ ನೀಡ್ಸ್ ಎ ಮೇಲ್ ಕಪ್ಪೆಗಳು ಬೇಕು, ಅಂದರೆ ಎಗ್ಸ್ನ ಲೇ ಮಾಡೋಕ್ಕೋಸ್ಕರ ಇದು. ಸೊ ಈ ಗಂಡು ಕಪ್ಪೆಗಳು ಏನು ಮಾಡುತ್ತೆ, ಈ ಫೀಮೇಲ್ ಎಗ್ಸ್ನ ಲೇ ಮಾಡೋಕ್ಕೆ ಒಂದು ಸೂಟಬಲ್ ಲೊಕೇಶನ್ನ ಹುಡುಕಿ ಆ ಜಾಗದಿಂದನೇ ಕಾಲ್ ಕೊಡ್ತಾ ಇರುತ್ತೆ ಈ ಮೇಲ್ಸ್ ಫೀಮೇಲ್ನ ಇಂಪ್ರೆಸ್ ಮಾಡೋಕ್ಕೆ. ಬಟ್ ಈ ಪರ್ಟಿಕ್ಯುಲರ್ ಕಪ್ಪೆಯಲ್ಲಿ ಹೇಗೆ ಯಾವ ಜಾಗ ಇರುತ್ತೆ ಅಂತಂದರೆ, ಈ ಸ್ಟ್ರೀಮ್ ಶೋರ್ಸಲ್ಲಿ, ಅಂದರೆ ಶಾಲೋ ವಾಟರ್ ಡೆಪ್ ಇರಬೇಕು ಅಂಥ ಜಾಗದಲ್ಲಿ ಈ ಕಲ್ಲುಗಳು, ಇಲ್ಲ ಅಂತಂದರೆ ಈ ಮರದ ಬೇರುಗಳು ಈ ಅಡಿಲಿ ಎಗ್ಸ್ನ ಇಡುತ್ತೆ. ಅಂದರೆ ಈ ಕಲ್ಲು ಇರುತ್ತೆ ಅಂದ್ಕೊಳ್ಳಿ, ಆ ಕಲ್ಲು ಕೆಳಗೆ ಎಗ್ಸ್ನ ಇಡುತ್ತೆ. ಯಾಕಂದರೆ ಕೆಳಗಡೆ ನೀರಿರಬೇಕು. ಸೊ ನಾಳೆ ದಿವಸ ಅದು ಎಗ್ ಡೆವಲಪ್ ಆಗಿ ಟ್ಯಾಟ್ಪೋಲ್ ಆಗಿ ಡ್ರಾಪ್ ಆದರೆ ಡೈರೆಕ್ಟ್ ನೀರೊಳಗೆ ಬಿಡಬೇಕು. ಸೊ ಆ ಥರ ಎಲ್ಲ ಪ್ಯಾರಾಮೀಟರ್ಸ್ನ, ಆ ಥರ ಜಾಗನ ಹುಡುಕಿ ಮೇಲು ಅಲ್ಲಿಂದ ಕಾಲ್ ಕೊಡ್ತಾ ಇರುತ್ತೆ. ಆ ಕಾಲ್ನ ಫೀಮೇಲ್ ಫ್ರಾಗ್ಸ್ಗಳು ಕೇಳಿಸ್ಕೊಂಡು ಆ ಮೇಲ್ಸ್ನ ಚೂಸ್ ಮಾಡುತ್ತೆ. ಇವಾಗ ಅಲ್ಲಿ ಒಂದು 4-5 ಈ ಸ್ಟ್ರೀಮ್ಸಲ್ಲಿ 4-5 ಮೇಲ್ಸ್ಗಳು ಕಾಲ್ ಕೊಡ್ತಾ ಇರುತ್ತೆ. ಬಟ್ ಫೀಮೇಲ್ ಯಾವುದೋ ಒಂದು ಮೇಲ್ನ ಸೆಲೆಕ್ಟ್ ಮಾಡಬೇಕು. ಸೊ ಅದು ಕಾಲ್ಸಿಂದನೋ ಬೇರೆ ಏನೋ ನಮ್ಗೆ ಗೊತ್ತಿಲ್ಲ, ಅದು ಹೇಗೆ ಕಮ್ಯುನಿಕೇಟ್ ಆಗ್ತಾ ಇರುತ್ತೆ ಅಲ್ಲಿ ಅಂತ. ಬಟ್ ಒಂದು ಫೀಮೇಲ್ ಒಂದು ಮೇಲ್ನ ಚೂಸ್ ಮಾಡುತ್ತೆ. ಸೊ ಈ ಪ್ರಾಸೆಸ್ಸಲ್ಲಿ ನಮಗೆ ಅಂದರೆ ನಾವೊಂದು 10 ದಿನ ಹುಡುಕಿದ್ವಿ. 10 ದಿನ ನಮ್ಗೆ ಫೀಮೇಲ್ ಸಿಕ್ಕಿಲ್ಲ. ಯಾಕಂದರೆ ಬರೀ ಮೇಲ್ ಫ್ರಾಗ್ಸ್ ಮಾತ್ರ ಕಾಲ್ ಕೊಡುತ್ತೆ, ಫೀಮೇಲ್ಸ್ ಕಾಲ್ಸೇ ಕೊಡಲ್ಲ. ಹಾಗಾಗಿ ನಮ್ಮ ಫೀಮೇಲ್ ಇದು ಫ್ರಾಗ್ಸ್ನ ಸ್ಪಾಟ್ ಮಾಡೋದು ಒಂಥರ ಇಂಪಾಸಿಬಲ್ ಟಾಸ್ಕ್ ಇತ್ತು ನಮಗೆ. ಸೊ ಏನಾಗ್ತಾಯಿತ್ತು, ದಿನ ಇದೇ ಥರ ಹುಡುಕ್ಬೇಕಾದ್ರೆ 10 ದಿನ ಆದಮೇಲೆ ನಮಗೆ ಈ ಫೀಮೇಲ್ ಫ್ರಾಗು ನಮಗೆ ಸೈಟ್ ಆಗುತ್ತೆ. ಅರೌಂಡ್ 8 o'clock ಹಂಗೆ, ಸಂಜೆ 8 ಗಂಟೆಗೆ ನಾವು ಸ್ಪಾಟ್ ಮಾಡ್ತೀವಿ. ಜಸ್ಟ್ ಮೇಲ್ ಫ್ರಾಗಿಂದ ಒಂದು 5 feet ಡಿಸ್ಟೆನ್ಸಲ್ಲಿ ಮಾತ್ರ ಇರುತ್ತಷ್ಟೇ, ತುಂಬ ಹತ್ರನೇ. 5 ಅಡಿ ಅಂದರೆ ಎಷ್ಟು ಕಮ್ಮಿ ಅಲ್ವಾ. ಸೊ ಬಟ್ ಈ ಫೀಮೇಲು ಮೇಲ್ ಹತ್ರ ಬರ್ಲಿಕ್ಕಷ್ಟಲ್ಲಿ ಬೆಳಗಿನ ಜಾವ 4:15 ಆಗಿತ್ತು. ಸೊ ನಮ್ಮ ಪೇಷನ್ಸ್ನ ಎಷ್ಟು ಟೆಸ್ಟ್ ಮಾಡುತ್ತೆ ಅಂದರೆ ಅಷ್ಟು ಟೆಸ್ಟ್ ಮಾಡುತ್ತೆ. ಬಟ್ ಏನಂತಂದರೆ ನಾವು ಈಗ ಟಾರ್ಚ್ ಆಗಲಿ, ನಾವು ಟಾರ್ಚ್ನ ಡೈರೆಕ್ಟಾಗಿ ಫ್ರಾಗ್ ಮೇಲೆ ನಾವು ಬಿಡಲಿಕ್ಕಾಗಲ್ಲ. ಅಂದರೆ ಬಿಟ್ಟರೆ ತುಂಬ ಡಿಸ್ಟರ್ಬ್ ಆಗಿಬಿಡುತ್ತೆ ಮತ್ತು ನೀರೊಳಗೆ ಜಂಪ್ ಮಾಡಿಬಿಡುತ್ತೆ. ಸೊ ನಾವೀಗ ಫ್ರಾಗ್ ಏನಾದ್ರು ಒಂದು ಕಡೆ ಇತ್ತು ಅಂದರೆ ನಾವು ಲೈಟ್ ಅದ್ರ ಪಕ್ಕದಲ್ಲಿ ಬಿಡಬೇಕು. ಸೊ ಅದ್ರದ್ದು ಬೀಮ್ ಇದರಲ್ಲಿ ನಾವು ನೋಡ್ಬೋದು ಅಷ್ಟೇ ಫ್ರಾಗ್ನ. ಸೊ ನಾವೇನು ಮಾಡಿದ್ರೆ ನಿಂತ್ಕೊಳ್ತಾ ಇದ್ವಿ, ಎವ್ರಿ ಅವರ್ಗೆ ಟಾರ್ಚ್ ಬಿಡೋದು, ಎಲ್ಲಿದೆ ಫ್ರಾಗ್ ಅಂತ ನೋಡ್ತಾ ಇದ್ವಿ. ಸೊ ಸ್ಲೋಗಿ ಮೂವ್ ಆಗ್ತಾನೆ ಬರ್ತಾಯಿತ್ತು. ಸೊ ನಮ್ಗೆ ಇನ್ನೂ ಗೊತ್ತಿಲ್ಲ ಅಂದರೆ ಇದು ಪಕ್ಕ ಬರುತ್ತಾ ಅಥವಾ ಈ ಮೇಲ್ ಹತ್ರಕ್ಕೆ ಬರುತ್ತಾ ಅಥವಾ ಬೇರೆ ಯಾವ ಮೇಲ್ ಹತ್ರಕ್ಕೆ ಹೋಗುತ್ತೆ ಅನ್ನೋದು ನಮ್ಗೆ ಐಡಿಯಾ ಇರಲಿಲ್ಲ. ಸೊ ಬಟ್ ಇಟ್ಸ್ ಜಸ್ಟ್ ಅ ವೈಟಿಂಗ್ ಗೇಮ್. ಬಟ್ 4:15 ಈ ಫೀಮೇಲು ಮೇಲ್ ಹತ್ರ ಬಂತು. ಬಟ್ ನನಗೆ ಫಸ್ಟ್ ನೋಡಿದ್ದೊಂದು ಅದ್ಭುತವಾದ ಒಂದು ದೃಶ್ಯ ಅಂತಂದರೆ, ಫೀಮೇಲ್ ಮೇಲ್ ಹತ್ರ ಬಂದಾಗ ಈ ಮೇಲ್ ನಿಂತ್ಕೊಳುತ್ತೆ, ಫೀಮೇಲ್ ನಿಂತ್ಕೊಳುತ್ತೆ, ಎರಡು ನಿಂತ್ಕೊಂಡು ಒಂಥರ ಹಗ್ ಮಾಡುತ್ತೆ. ಸೊ ಮೇಲ್ ಒಂಥರ ಫೀಮೇಲ್ ಹಗ್ ಮಾಡಿ ಒಂಥರ ಓಕೆ ವೆಲ್ಕಮ್ ಟು ಮೈ ವರ್ಲ್ಡ್ ಅಂತ, ಆ ಥರ ಒಂದು ನಾನು ಆ ಥರ ನೋಡ್ತಾ ಇದ್ದೀನಿ ಅದನ್ನು. ಅಂದರೆ ನಾನು ಯಾವತ್ತೂ ಈ ಥರ ಒಂದು ನಿಂತ್ಕೊಳೋದಾಗಲಿ, ಇಟ್ ವಾಸ್ ಸೋ ಹ್ಯೂಮನ್. ಲೈಕ್ ಆ ಮೇಲ್ ನಿಂತ್ಕೊಂಡು ಫೀಮೇಲ್ನ ಗ್ರೀಟ್ ಮಾಡಿ, ಇದೆಲ್ಲ ತುಂಬ ಅದ್ಭುತವಾಗಿತ್ತು ನಾವು ಆವಾಗ ನೋಡಿದಾಗ. ಸೊ ಇದೆಲ್ಲ 2016 ಇದು. ಸೊ ಮತ್ತೆ ಈ ಫೀಮೇಲ್ ಏನು ಮಾಡುತ್ತೆ, ಈ ಫೀಮೇಲು ಆ ಮೇಲ್ ಹುಡುಕಿರೋಂಥ ಜಾಗನ ಮತ್ತೆ ಇನ್ಸ್ಪೆಕ್ಟ್ ಮಾಡುತ್ತೆ. ಅಂದರೆ ಇದು ಕರೆಕ್ಟಾಗಿ ಹುಡುಕಿದ್ಯಾ, ನನಗೆ ಸೂಟಬಲ್ ಜಾಗನ ಇದು, ನನ್ನ ಎಗ್ಸ್ ಇಡ್ಬೋದಾ ಇಲ್ಲಿ, ಎಲ್ಲನೂ ಏನೇನು ಚೆಕ್ ಮಾಡುತ್ತೆ, ವಾಟರ್ ಲೆವೆಲ್ ಚೆಕ್ ಮಾಡುತ್ತೆ, ಮತ್ತು ಅದು ಎಗ್ಸ್ ಎಲ್ಲಿಡುತ್ತಲ್ಲ ಆ ಜಾಗನ ರೀಚ್ ಮಾಡಿ ಕರೆಕ್ಟ್ ಹೈಟ್ ಕರೆಕ್ಟಾಗಿದೆಯಾ. ಸೊ ಈ ಥರ ಎಲ್ಲ ಜಾಗನ ಚೆಕ್ ಮಾಡುತ್ತೆ ಇದು ಫೀಮೇಲ್ ಮತ್ತೆ
ಮೇಲ್ ಹುಡುಕಿದ್ರೆ. ಇದೊಂಥರ ಹೆಂಗೆ ಅಂತಂದರೆ ಲೈಕ್ ಈಗ ಮನುಷ್ಯರು ಹೇಗೆ ನಾವು ಈಗ ಮದುವೆ ಆಗಬೇಕು ಅಂತಂದಾಗ ನಾವು ಎಷ್ಟು ಸೆಟ್ಲ್ ಆಗಿದ್ದೀವಿ, ಮನೆ ಎಲ್ಲ ಇದೆಯಾ ಅಂತ. ಈಗ ಹೆಂಗೆ ಹೆಣ್ಣವ್ರು ಬಂದ್ಬಿಟ್ಟು ನಮ್ದೆಲ್ಲ ಚೆಕ್ ಮಾಡ್ತಾರಲ್ಲ, ಆ ಥರ ಈ ಫೀಮೇಲು ಎಲ್ಲ ಚೆಕ್ ಮಾಡ್ತು. ನಾವು ನೋಡ್ತಾ ಇದ್ದೀವಿ ಸಡನ್ ಎಲ್ಲ ಚೆಕ್ ಮಾಡಿ ಸಡನ್ನಾಗಿ ಏನಾಯ್ತು ಅಂದರೆ ಫೀಮೇಲು ಸ್ಟ್ರೀಮ್ ಒಳಗೆ ಜಂಪ್ ಆಗೋಯ್ತು. ಏನಕ್ಕಿದ್ದು ಸ್ಟ್ರೀಮ್ ಒಳಗೆ ಜಂಪ್ ಆಗೋಯ್ತು ಅಂದರೆ ನನಗೆ ವಾಸ್ ವೆರಿ ಕನ್ಫ್ಯೂಸ್ಡ್. ಸೊ ನಾನು ಗಿರೀಶ್ಗೆ ಕೇಳಿದೆ, ಇಲ್ಲ ಗಿರೀಶ್ ಏನಾಯ್ತು ಗಿರೀಶ್ ಹಿಂಗೆ ಜಂಪ್ ಆಗ್ತಾನ? ಇಲ್ಲ ಪ್ರಶಾಂತ್, ಇದು ರಿಜೆಕ್ಟ್ ಮಾಡಿಬಿಟ್ಟಿದೆ ಮೇಲ್ನ ಅಂತ. ನಾನು ವಾಟ್, ಹೌದಾ? ಶೋ ಏನಪ್ಪ ಇದು, ರಾತ್ರಿ 8 ಗಂಟೆಯಿಂದ ಬೆಳಗಿನ ಜಾವರೆಗೂ ವೆಯ್ಟ್ ಮಾಡಿದ್ದೇವಲ್ಲ, ಏನು ಇಷ್ಟು ಈಸಿಗೆ ರಿಜೆಕ್ಟ್ ಮಾಡಿಬಿಡ್ತಲ್ಲ ಈ ಫೀಮೇಲು ಅಂತ. ಸೊ ಇಟ್ಸ್ ಆಲ್ ಇನ್ ದ ಪ್ರಾಸೆಸ್ ಅದು. ಅಂದರೆ 10 ಡೇಸು ಆ ಮಳೆಯಲ್ಲಿ ವಿತ್ ಎಲ್ಲ ಲೀಚಸ್ಸು, ಹಾವುಗಳು ಕಂಡ್ರೆ ಭಯ, ಇದ್ರ ನಡುವೆ ಎಲ್ಲ ಇಷ್ಟೊಂದು ಸರ್ಚಲ್ಲಿ ನಮ್ಮ ರಿಸಲ್ಟ್ ಸಿಕ್ತಿಲ್ವಲ್ಲ ಅನ್ನೋದು ಸಖತ್ ಬೇಜಾರಾಯಿತು. ಬಟ್ ಅದೇ ಪ್ರಾಸೆಸ್. ಪಾಪ ಅವರು ರಿಸರ್ಚರ್ಸು ಎಷ್ಟೋ ವರ್ಷಗಳಿಂದ ಈ ಥರ ಬಂದು ಕಾಡಲ್ಲಿ ಟೈಮ್ ಸ್ಪೆಂಡ್ ಮಾಡಿರ್ತಾರೆ. ಸೊ ಅದೇ ರೀತಿ ಆಮೇಲೆ ಗಿರೀಶ್ ಹೇಳ್ತಾರೆ, ಓಕೆ ನಾಳೆ ಬರೋಣ ಪ್ರಶಾಂತ್, ನಾಳೆ ಬಂದು ಇನ್ನು ಹುಡ್ಕೋಣ ಅಂತ ಅಂದರು. ಅವ್ರಿಗೆ ಅಷ್ಟು ಆರಾಮಾಗಿ ಹೇಳ್ಬಿಟ್ರು. ಸೊ ತಿರ್ಗಿ ನೆಕ್ಸ್ಟ್ ಡೇ ಹೋದ್ವಿ. ನೆಕ್ಸ್ಟ್ ಡೇ ಹೋಗ್ತೀವಿ, ಅದ್ರ ನೆಕ್ಸ್ಟ್ ಡೇ ಹೋದ್ವಿ, ಒಂದು 2-3 ಡೇಸ್ ಹೋದ್ವಿ. ಹೋಗ್ತಾ ನಮಗೆ ಈ ಮೇಲ್ ಫ್ರಾಗ್ ಸಿಗೋದೇ ಕಮ್ಮಿ ಆಗ್ತಾ ಹೋಯ್ತು. ಅಂದರೆ ಅದನ್ನು ಯಾಕೆ ಅಂತಂದರೆ ಈ ಸ್ಪೀಷೀಸು ಎಂಟೈರ್ ಇಯರಲ್ಲಿ ಜಸ್ಟ್ 2 to 3 months ಮಾತ್ರ ಇದರ ಆ್ಯಕ್ಟಿವಿಟಿ. ಅದಾದಮೇಲೆ ಇದ್ರ ಆ್ಯಕ್ಟಿವಿಟಿ ಫುಲ್ ಝೀರೋ ಆಗಿಬಿಡುತ್ತೆ. ಸೊ ನಿಮ್ಗೆ ನೋಡಲಿಕ್ಕೂ ಸಿಗೋದಿಲ್ಲ ಈ ಕಪ್ಪೆಗಳು, ಅದ್ರ ಕಾಲ್ಸ್ಗಳಿರಲ್ಲ, ಹಾಗಾಗಿ ಸ್ಪಾಟ್ ಮಾಡೋದು ಕಷ್ಟ. ಸೊ ಹೀಗೆ ಸೊ ನಮ್ಗೆ ಹೋಗ್ತಾ ಮೇಲ್ಸ್ ಕಾಲ್ಸ್ಗಳು ಕಮ್ಮಿ ಆಗ್ತಾ ಬಂತು. ನಾನು ಹೇಳಿದೆ, ಗಿರೀಶ್ ಕೇಳ್ತಾ ಇದ್ದೆ, ಗಿರೀಶ್ ಏನಿದು ಕಾಲ್ಸ್ಗಳೇ ಕಮ್ಮಿ ಆಯ್ತಲ್ಲ? ಇಲ್ಲ ಪ್ರಶಾಂತ್, ಇದು ನೀವು ನೆಕ್ಸ್ಟ್ ಇಯರೇ ಬರಬೇಕಿದು, ಇದ್ರದ್ದು ಸೀಸನ್ ಎಂಡ್ ಆಗ್ತಾ ಬಂತು, ನೀವು ಸಿಕ್ಕಿರೋದೇ ಲೇಟ್ ಅಲ್ವಾ, ಹಾಗೆ ಹೀಗೆ ಅಂತ ಈ ವಾಸ್ ವೆರಿ ಆರಾಮಾಗಿ ಹೇಳ್ತಿದ್ದಾರೆ. ನಾನು ನೆಕ್ಸ್ಟ್ ಇಯರ್ ಅನ್ನೋದು ನನ್ನ ತಲೆಯಲ್ಲಿ, ಅಂದರೆ ಇನ್ನೊಂದ್ಸಲ ಇದಕ್ಕೋಸ್ಕರ ಮತ್ತೆ ಮುಂದಿನ ವರ್ಷ ಬರ್ಬೇಕಾ ನಾನು ಅಂತ. ಹೌದು ಅಂತೆಲ್ಲ ಹೇಳಿ ಸರಿ ಆಯ್ತು ಅಂದ್ಬಿಟ್ಟು ನಾನು ಒಂದಿನ ರೆಸ್ಟ್ ತೊಗೊಂಡು ಮತ್ತೆ ನಾನು ಬೆಂಗಳೂರು ಕಡೆ ಬಂದ್ಬಿಟ್ಟೆ. ಸೊ ಮತ್ತೆ 2017 ನಾನು ಇದು ನೋಡಿದ್ನಲ್ಲ, ಇದು ನಿಂತ್ಕೊಳೋದು, ಹಗ್ ಮಾಡೋದು, ಇಟ್ ವಾಸ್ ನಾಟ್ ಅ ನಾರ್ಮಲ್ ಥಿಂಗ್ ನನಗೆ. ಅದು ನನ್ನ ತಲೆಯಲ್ಲಿ ಉಳ್ಕೊಂಬಿಟ್ಟಿತ್ತು. ಇದಿಲ್ಲ, ಈ ಕಪ್ಪೆ ಬಗ್ಗೆ ಏನಾದರೂ ಒಂದು ಹ್ಯಾವ್ ಟು ಶೂಟ್ ಅಥವಾ ವಾಟ್ ಎವರ್. ಸೊ ಮತ್ತೆ 2017 ನಾನು ಮತ್ತೆ ಹೋದೆ. ಸೊ ಹೋಗಿ ಮತ್ತೆ ಗಿರೀಶ್ನ ಭೇಟಿಯಾಗಿ, ಗಿರೀಶ್ ಈ ಸಲ ಹುಡ್ಕೋಣ ಅಂತ. ಯಾಕಂದರೆ ನಾನು ಗಿರೀಶ್ಗೆ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಏನು ಹೇಳಿದ್ದೆ ಅಂದರೆ, ಗಿರೀಶ್ ನಿಜವಾಗಿ ಈ ಥರ ಕಪ್ಪೆ ಇದೆಯಾ, ಏನು ಸಿಗ್ತಾನೆ, ದಿನ ರಾತ್ರಿ ಬರ್ತಾ ಇದ್ದೀವಿ, ಬೆಳಗ್ಗೆವರೆಗೂ ಹುಡುಕ್ತಾ ಇದ್ದೀವಿ, ಕಾಲು ನೋವು ಇದೆಲ್ಲ ಇದೆ, ಬಟ್ ಏನು ಕಪ್ಪೆ ಸಿಗ್ತಾನೆ, ನಿಜವಾಗ್ಲೂ ನೀವು ಹೇಳಿದಲ್ಲ, ನೀವು ನೋಡ್ದಂಗೆ ಆ ಕಪ್ಪೆ ಇದೆಯಾ ಅಂತ. ಅವ್ರಿಗೊಂದು ಚಾಲೆಂಜ್ ತೊಗೊಂಬಿಟ್ರು, ನಾನು ಈ ಕಪ್ಪೆ ನಿಮ್ಗೆ ತೋರಿಸ್ಲೇಬೇಕು ಅಂತ. ಸೊ ಹಾಗಾಗಿ ಅವರು ಫಾಲೋ ಅಪ್ಪಲ್ಲಿದ್ದರು. ನೆಕ್ಸ್ಟ್ ಇಯರ್ ನನ್ನ ಕರೆದ್ರು, ಹೋದೆ. ಸೊ ಅಗೇನ್ ಮತ್ತೆ ಅದೇ ಸೇಮ್ ಯೂಸ್ ಟು ಮೀಟ್ ಇನ್ ಅ ಜಂಕ್ಷನ್. ಸೊ ಇಬ್ಬರು ನಾನು ಅವರು ಮಾತಾಡ್ಕೊಂಡು ಕಾಡೊಳಗೆ ಹೋಗ್ತಾ ಇದ್ವಿ, ಸೊ ಕಪ್ಪೆ ಹುಡುಕ್ತಾ ಇದ್ವಿ. ಸೊ ಹೋಗ್ತಾ ಅವರು ನಮ್ಗೆ ತುಂಬ ಆತ್ಮೀಯರಾದರು. ಈಸ್ ಆಲ್ಸೋ ವೆರಿ ಗುಡ್ ಹ್ಯೂಮನ್. ತುಂಬ ಒಂದು ಕಾಳ್ಮಂಜಿ ಅಂತ ಒಂದು ಸಣ್ಣ ಹಳ್ಳಿಯಿಂದ ಪಾಪ ಬರೋರು ಇದಕ್ಕೋಸ್ಕರ. ಸೊ ಹೀಗೆ ಹುಡುಕಾಟದಲ್ಲಿ ನೆಕ್ಸ್ಟ್ ಇಯರ್ ಕೂಡ ಒಂದು ಸುಮಾರು 15 ದಿನ ಹುಡ್ಕೋದ್ವಿ, ಫೀಮೇಲ್ ಸಿಕ್ಕಲೇ ಇಲ್ಲ. ಲಾಸ್ಟ್ ಟೈಮ್ ಅಟ್ಲೀಸ್ಟ್ 10 ದಿನಕ್ಕೆ ಸಿಕ್ಕಿತ್ತು. ತಿರ್ಗಾ ಮತ್ತೆ 15 ದಿನ ಆದಮೇಲೆ ಮತ್ತೆ ಈ ಫೀಮೇಲು ಸ್ಪಾಟ್ ಮಾಡಿದ್ವಿ, ಕಾದ್ವಿ. ಮತ್ತೆ ಸೇಮ್ ಅದೇ ಪ್ರೊಸೆಸ್ಸು, ಹತ್ರ ಬಂತು, ಹಗ್ ಮಾಡ್ತು, ಮತ್ತೆ ಇನ್ಸ್ಪೆಕ್ಟ್ ಮಾಡುವಾಗ ಸ್ಟಾರ್ಟ್ ಮಾಡ್ತು ಆ ಜಾಗನ. ನನಗೆ ಎಲ್ಲಿ ಭಯ ಸ್ಟಾರ್ಟ್ ಆಯಿತು, ಎಲ್ಲಿ ಮತ್ತೆ ರಿಜೆಕ್ಟ್ ಮಾಡಿಬಿಡುತ್ತೆ ಈ ಫೀಮೇಲು ಅಂತ. ಬಟ್ ಏನೋ ಗಾಡ್ ಗ್ರೇಸಲ್ಲಿ ಎಲ್ಲ ಇನ್ಸ್ಪೆಕ್ಟ್ ಮಾಡಿ ಮತ್ತೆ ಅಲ್ಲೇ ಹುಡ್ಕೊಂತು. ಸೊ ಅದೊಂದು ಸೈನ್, ಅದು ನನಗೆ ಈ ಜಾಗ ಓಕೆ ಇದೆ ಅಂತ ಫೀಮೇಲ್ ಕೂಡ ಒಂದು ಸೈನ್ ಅದು. ಅವಾಗ ಏನು ಮಾಡುತ್ತೆ, ಈ ಮೇಲ್ ಫ್ರಾಗು ಹೋಗಿ ಫೀಮೇಲ್ ಫ್ರಾಗ್ ಮೇಲೆ ಹೋಗಿ ಮೌಂಟ್ ಮಾಡಿ ಅದ್ರ ಹೊಟ್ಟೆಯ ಭಾಗನ ಹಿಡ್ಕೊಂಡು ಆ ಮಸಾಜ್ ಥರ ಹೊಟ್ಟೆನ ಅದನ್ನು ರಬ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದು ಏನಕ್ಕೆ ಮಾಡುತ್ತೆ ಅಂತಂದರೆ, ಎಗ್ಸನ್ನ ಲೇ ಮಾಡೋಕ್ಕೆ, ಒಂದು ಈಸಿ ಮಾಡೋಕ್ಕೆ ಅದೊಂದು ಪ್ರಾಸೆಸ್ ಅದು. ಸೊ ಅದೆಲ್ಲ ಇಟ್ ಹ್ಯಾಪನ್ಸ್ ಇನ್ ಫ್ಯೂ ಮಿನಿಟ್ಸ್ ಅದೆಲ್ಲ. ಸೊ ಇದಾದ್ಮೇಲೆ ಮತ್ತೆ ಈ ಮೇಲು ಫೀಮೇಲ್ ಹೊಟ್ಟೆ ನಿಂತ್ಕೊಂಡು ಎಲ್ಲಿ ಎಗ್ಸ್ ಇರಬೇಕು ಅಂತ ಡಿಸೈಡ್ ಆಗಿರುತ್ತಲ್ಲ ಆ ಜಾಗನ ರೀಚ್ ಮಾಡುತ್ತೆ, ಅದೇ ಅದ್ರ ಬಾಯಿಂದ. ಮತ್ತು ಈ ಫೀಮೇಲು ಅಲ್ಲೊಂದು ಸಲೈವ ರಿಲೀಸ್ ಮಾಡುತ್ತೆ, ರಾಕ್ಸ್ ಕೆಳಗಡೆ ಅಥವಾ ಟ್ವಿಗ್ಸ್ ಕೆಳಗಡೆ ರಿಲೀಸ್ ಮಾಡಿ, ಆವಾಗ ಎರಡೂ ಒಟ್ಟಿಗೆ, ಮೇಲ್ ಫೀಮೇಲ್ ಒಟ್ಟಿಗೆ ಹ್ಯಾಂಡ್ ಸ್ಟ್ಯಾಂಡ್ ಆಗುತ್ತೆ. ಎರಡು ಒಟ್ಟಿಗೆನೆ, ಲೈಕ್ ಮೇಲ್ ಬ್ಯಾಕಲ್ಲಿರುತ್ತೆ, ಒಟ್ಟಿಗೆನೆ ಒಳ್ಳೆ ನಾವು ನೋಡೋಂಗೆ ಏನೋ ಒಂದು ಜಿಮ್ನಾಸ್ಟಿಕ್ಕು ಸರ್ಕಸ್ ನೋಡೋದು ಅನಿಸುತ್ತೆ. ಒಟ್ಟಿಗೆ ಎರಡು ಹ್ಯಾಂಡ್ ಸ್ಟ್ಯಾಂಡ್ ಆಗಿ, ಸೊ ತಲೆ ಕೆಳಗಿರುತ್ತೆ. ಸೊ ಎಗ್ಸನ್ನ ರಿಲೀಸ್ ಮಾಡುತ್ತೆ.
ಅಂದರೆ ಈಗ ಕಲ್ಲಿದನ್ನು ಕಲ್ಲು ಕೆಳಗೆ ಆ ಎಗ್ಸ್ನ ರಿಲೀಸ್ ಮಾಡಿ ಇಲ್ಲಿ ಸ್ಟಿಕ್ ಮಾಡುತ್ತೆ. ಒಂದು 5 to 6 ಎಗ್ಸ್ನ ರಿಲೀಸ್ ಮಾಡುತ್ತೆ. ಸೊ ಬಿಫೋರ್ ಎಗ್ಸ್ ರಿಲೀಸ್ ಮಾಡ್ತಂಗೆ ಈ ಮೇಲ್ ಫ್ರಾಗ್ ಏನು ಮಾಡುತ್ತೆ, ಅದ್ರ ಬೆನ್ನ ಮೇಲೆ ಅಂದರೆ ಫೀಮೇಲ್ ಬೆನ್ನ ಮೇಲೆ ಸ್ಪರ್ಮ್ಸ್ನ ರಿಲೀಸ್ ಮಾಡಿ ಮೇಲ್ ಕೆಳಗೆ ಇಳಿಬಿಡುತ್ತೆ. ಫೀಮೇಲ್ ಎಗ್ಸ್ ರಿಲೀಸ್ ಮಾಡ್ತಿದ್ದಂಗೆ ಆ ಬೆನ್ನ ಮೇಲಿರುವಂಥ ಆ ಸ್ಪರ್ಮ್ನ ಅದ್ರ ಕಾಲುಗಳಿಂದ ಆ ಎಗ್ಸ್ ಮೇಲೆ ಅಪ್ಲೈ ಮಾಡುತ್ತೆ. ಸೊ ಅದನ್ನು ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಅಂತ ಹೇಳ್ತಾರೆ ಆಂಫಿಬಿಯನ್ಸಲ್ಲಿ. ಸೊ ಎಗ್ಸ್ ಮೇಲೆ ಅದು ಸೊ ಫರ್ಟಿಲೈಸ್ ಆಗೋಕ್ಕೋಸ್ಕರ ಆ ಸ್ಪರ್ಮ್ನ ಅಪ್ಲೈ ಮಾಡುತ್ತೆ. ಸೊ ಇದಾದಮೇಲೆ ಫೀಮೇಲ್ ಕೆಳ ಇಳಿಯುತ್ತೆ. ಸೊ ಕೆಳ ಇಳಿದ್ಬಿಟ್ಟು ಇಲ್ಲಿ ಏನು ಒಂದು ಯುನೀಕ್ ಅಥವಾ ಒಂದು ಟ್ವಿಸ್ಟ್ ಏನಂತಂದರೆ, ಈ ಫೀಮೇಲ್ ಪೇರೆಂಟಲ್ ಕೇರ್ ತೊಗೊಳೋದಿಲ್ಲ. ಎಗ್ಸ್ ಲೇ ಮಾಡ್ದಂಗೆ ಈ ಫೀಮೇಲ್ ಅಲ್ಲಿಂದ ಡಿಪಾರ್ಟ್ ಆಗ್ಬಿಡುತ್ತೆ. ಅಂದರೆ ಅಲ್ಲಿಂದ ಜಾಗ ಬಿಟ್ಬಿಟ್ಟು ಹೊರಟೋಗ್ಬಿಡುತ್ತೆ. ಅಂದರೆ ಸ್ಟ್ರೀಮ್ಗೆ ಜಂಪ್ ಮಾಡಿ ಆ ಜಾಗದಿಂದ ಹೊರಟೋಗ್ಬಿಡುತ್ತೆ. ಈ ಗಂಡು ಕಪ್ಪೆ ಮತ್ತೆ ಬಂದು ನಿಂತುಕೊಂಡು ಆ ಎಗ್ಸೆಲ್ಲ ಕರೆಕ್ಟಾಗಿ ಸ್ಟಿಕ್ ಆಗಿದೆಯಾ ಇಲ್ವಾ ಅಂತ ನಿಂತ್ಕೊಂಡು ನೋಡಿ, ಎಗ್ಸ್ನೆಲ್ಲ ಕರೆಕ್ಟಾಗಿ ಸ್ಟಿಕ್ ಆಗಿದೆ ನೋಡಿ ಕೆಳಗಿಳಿದು ಆ ಸ್ಟ್ರೀಮಲ್ಲಿರೋ ಮಣ್ಣನ್ನು ಗ್ರ್ಯಾಬ್ ಮಾಡಿ ಪ್ರತಿಯೊಂದು ಎಗ್ಗನ್ನ ಆ ಮಡ್ಡಲ್ಲಿ ಪ್ಲಾಸ್ಟ್ರಿಂಗ್ ಮಾಡ್ಕೊಂಬರುತ್ತೆ. ಅಂದರೆ ಎಷ್ಟು ಇಂಟೆಲೆಕ್ಟಲ್ಲಿ ಮಾಡುತ್ತೆ ಅಂತಂದರೆ, ಎಷ್ಟು ಇಂಟೆಲಿಜೆನ್ಸ್ ಇರುತ್ತೆ ಅದಕ್ಕೆ ಅಂತಂದರೆ, ಆ ಕಲ್ಲು ಯಾವುದು ಎಗ್ ಯಾವುದು ಅಂತಂದರೆ ಗೊತ್ತಾಗಲ್ಲ. ಅಷ್ಟು ಚೆನ್ನಾಗಿ ಅದನ್ನು ಪ್ಲಾಸ್ಟ್ರಿಂಗ್ ಮಾಡಿಬಿಡುತ್ತೆ. ಏನಕ್ಕೆ ಪ್ಲಾಸ್ಟ್ರಿಂಗ್ ಮಾಡುತ್ತಿದ್ದು ಅಂದರೆ, ಈ ಬೇರೆ ಪ್ರೆಡೇಟರ್ಸಿಂದ ಅದನ್ನು ಆ ಎಗ್ಸನ್ನು ಪ್ರೊಟೆಕ್ಟ್ ಮಾಡೋಕ್ಕೋಸ್ಕರ. ಲೈಕ್ ಅಲ್ಲಿ ಬೇರೆ ಫಿಶ್ಗಳು ಕ್ರ್ಯಾಬ್ಸ್ ಇರ್ಬೋದು, ಹಾವುಗಳಿರ್ಬೋದು, ಅಥವಾ ಯಾವುದೋ ಒಂದು ಅನಿಮಲ್ ಇರ್ಬೋದು. ಸೊ ಅದಕ್ಕೆ ಇಲ್ಲಿ ಎಗ್ಸ್ ಇದೆ ಗೊತ್ತಾಗ್ಬಾರ್ದು ಅದಕ್ಕೆ. ಸೊ ಅಷ್ಟು ಕೆಮೋಫ್ಲೇಜ್ ಆಗಿ ಅಲ್ಲಿರೋ ಮಣ್ಣನ್ನು ತೊಗೊಂಡು ನೀಟಾಗಿ ಪ್ಲಾಸ್ಟ್ರಿಂಗ್ ಮಾಡ್ತಾವೆ. ಆಲ್ಮೋಸ್ಟ್ ಒಂದು 20-25 ನಿಮಿಷ ತೊಗೊಳುತ್ತೆ ಈ ಕಪ್ಪೆ. ಕೆಳಗೆ ಇಳಿಯುತ್ತೆ, ಮಣ್ಣು ತೊಗೊಳುತ್ತೆ, ಎಗ್ಸ್ನ ಪ್ಲಾಸ್ಟ್ ಮಾಡುತ್ತೆ. ಮಾಡಿ ಅದಲ್ದಿರ 7-8 ದಿನ ಆ ಎಗ್ ಕ್ಲಚ್ ಕೆಳಗಡೆ ಈ ಮೇಲ್ ಫ್ರಾಕ್ ಕಾಯುತ್ತೆ. ಅಂದರೆ ಅದನ್ನು ಗಾರ್ಡ್ ಮಾಡುತ್ತೆ. ಏನಾದರೂ ಈಗ ಅವು ಏನೋ ಬಂತು ಅಂತ ಬೇಕಾದ್ರೆ ಅದು ಲೈಫ್ನ ಕೊಡೋಕ್ಕೆ ರೆಡಿ ಇರುತ್ತೆ ಹೊರತು ಆ ಜಾಗದಿಂದ ಕದಲಲ್ಲ. ಸೊ ಇಷ್ಟೆಲ್ಲ ಮಾಡೋವಂಥ ಈ ಒಂದು ಕಪ್ಪೆ ನನಗೆ ಫಸ್ಟ್ ಟೈಮ್ ನೋಡಿದಾಗ ನಾನು ಅಂದರೆ ತುಂಬ ಎಮೋಷನ್ ಆದೆ. ಅಂದರೆ ಇದು ಈ ಥರ ಒಂದು ಕಪ್ಪೆ ಈ ಥರ ಹೀಗೆ ಮಾಡುತ್ತಾ. ಸೊ ಒಂದು ಫಾದರ್ ಕೇರ್ ಇದೆ ಇಲ್ಲಿ. ನಾವು ಯಾವಾಗಲೂ ಎಲ್ಲ ಪ್ರಾಣಿಗಳಲ್ಲೂ ಮದರ್ ಇಸ್ ದ ಒನ್ ಹೂ ಟೇಕ್ ಕೇರ್ಸ್ ಅಲ್ಲ, ಅಂದರೆ ಎಲ್ಲ ಮರಿಗಳನ್ನ ಅದು ಇದೆಲ್ಲ. ಬಟ್ ಇಲ್ಲಿ ಒಂದು ಗಂಡು ಅಂದರೆ ಪಾತ್ರ ವಹಿಸ್ತಾ ಇದೆ ಎಲ್ಲ ಇದು ಅಂತ. ಸೊ ನಾಟ್ ಜಸ್ಟ್ ಗಂಡು ಅಂತಲ್ಲ, ಅಂದರೆ ಅಲ್ಲೊಂದು ಮದರ್ ಟ್ರಸ್ಟು ಇದೆ. ಅಂದರೆ ಫೀಮೇಲು ಹೋಗ್ತಾ ಇದೆ ಅನ್ನೋ ರೀಸನ್ನೇ ಮೋಸ್ಟ್ಲಿ ಇದು ನೋಡ್ಕೊಳತ್ತೆ ಅನ್ನೋದೊಂದು ಇದನ್ನ ಇರ್ಬೋದಲ್ವ. ಸೊ ನಂಗೆ ಆ ಆ್ಯಂಗಲು ಇಷ್ಟ ಆಯಿತು, ಇದು ಇಷ್ಟ ಆಯಿತು. ನನಗೆ ವಾಸ್ ಸೊ ಅಂದರೆ ಎಮೋಷನ್ ಅದು ನೋಡಿದಾಗ ಇದೆಲ್ಲ ನೋಡಿ ನಾವು ಬರಬೇಕಾದ್ರೆ ವಾಪಸ್ ಕಾಡಿಂದ ಬರಬೇಕಾದ್ರೆ ಗಿರೀಶ್ ಹೇಳ್ತಾರೆ, ಪ್ರಶಾಂತ್ ಇದು ಇನ್ನೊಂದು ಏನು ಗೊತ್ತಾ, ಈ ಕಪ್ಪೆ ಇಟ್ಸ್ ಎ ಎಂಡಮಿಕ್ ಸ್ಪೀಶೀಸ್ ಇದು. ಅಂದರೆ ಇಲ್ಲಿ ಬಿಟ್ಟರೆ ನಿಮ್ಮ ಪ್ರಪಂಚದಿಂದ ಎಲ್ಲೂ ಸಿಗೋದಿಲ್ಲ ಈ ಕಪ್ಪೆ ಅಂತ ಹೇಳ್ತಾರೆ. ನನಗೆ ಅವಾಗ ತುಂಬ ಕನ್ಸರ್ನ್ ಆಗುತ್ತೆ. ಅಂದರೆ ವಾಟ್ ಇಫ್ ದಿಸ್ ಸ್ಟ್ರೀಮ್ ಲೈಕ್ ಗೆಟ್ ಪಲ್ಯೂಟ್ ಅಥವಾ ಏನಾದರೂ ಡ್ರೈ ಆಗಿ ಏನಾದರೂ ಆಗಿಬಿಟ್ರೆ ಈ ಸ್ಪೀಶೀಸೇ ಹೊರಟೋಗ್ಬಿಡುತ್ತೆ, ಎಕ್ಸ್ಟೆಂಟ್ ಆಗೋಗುತ್ತೆ. ಅಂದರೆ ನಾನು ಇದು ಒಂದು ಕಥೆಯಾಗೆ ಉಳ್ಕೊಂಬಿಡುತ್ತೆ, ನಾನು ಇದು ತೋರಿಸ್ಲಿಕ್ಕಾಗಲ್ಲ. ಈ ಥರ ಎಷ್ಟೋ ಸಾವಿರ ಮಿಲಿಯನ್ಸ್ ಆಫ್ ಕಪ್ಪೆಗಳು ಅಥವಾ ಬೇರೆ ಏನೇ ಸ್ಪೀಶೀಸ್ಗಳು ಎಕ್ಸ್ಟೆಂಟ್ ಆಗಿರ್ಬೋದಲ್ಲ ಇದೇ ಥರ ನಮ್ಮ ಹ್ಯೂಮನ್ಸ್ ಇಂಟರ್ವೆನ್ಷನ್ಸಿಂದ ಅಂತ. ಇದು ಬೇಗ ಹೇಳಬೇಕು ಅಂತ. ಅದೇ ಟೈಮಲ್ಲಿ ಒಬ್ಬ ವಿಲೇಜರಲ್ಲಿ ಅಲ್ಲಿ ಸಿಕ್ಕಿದ್ರೆ ನಮಗೆ ಅವ್ರಿಗೆ ಐಡಿಯಾ ಕೂಡ ಇಲ್ಲ ಒಂದು ರಾತ್ರಿಯಲ್ಲಿ ಈ ಥರ ಒಂದು ಸಣ್ಣ ಕಪ್ಪು ಇಷ್ಟೆಲ್ಲ ಮಾಡುತ್ತೆ ಅನ್ನೋದು. ಬಿಕಾಸ್ ಯಾರು ಒಂದು ಕಪ್ಪೆ ನೋಡೋಕೆ ಹೋಗಿರ್ತಾರೆ, ಇರೋದೇ ಇಷ್ಟು ಒಂದು ಈ ಕಪ್ಪೆ ಒಂದು 4-5 ಇಂಚಿದೆ ಅಷ್ಟೇ. ಅದು ಜಸ್ಟ್ ಒಂದು ಅಬ್ಸರ್ವೇಷನಿಂದ, ಥ್ಯಾಂಕ್ಸ್ ಟು ಆ್ಯಕ್ಚುಲಿ ಡಾಕ್ಟರ್ ಗುರುರಾಜ್ KV ಮತ್ತು ಅವ್ರ ಟೀಮ್ಗೆ. ಅವರು ಎಷ್ಟೋ ವರ್ಷದಿಂದ ಅಬ್ಸರ್ವೇಷನ್ ಮಾಡಿ ಈ ಥರ ಒಂದು ಯೂನಿಕ್ ಬಿಹೇವಿಯರ್ ಇದೆ, ಈ ಥರ ಒಂದು ಡಿಫ್ರೆಂಟ್ ಮೇಟಿಂಗ್ ಕಾನ್ಸೆಪ್ಟ್ ಇದೆ ಇದರಲ್ಲಿ ಅಂತೆಲ್ಲ ಹುಡುಕಿ ಅದನ್ನು ರಿಸರ್ಚ್ ಪೇಪರ್ಗಳನ್ನ ಪ್ರೊಡ್ಯೂಸ್ ಮಾಡಿರೋದ್ರಿಂದ ನಮಗೆ ಅಥವಾ ಗಿರೀಶ್ಗೆ ಈ ಕಪ್ಪೆ ಬಗ್ಗೆ ಹೇಳೋಕ್ಕೆ ನಮಗೆ ಅನುಕೂಲ ಆಯಿತು. ಈ ಕಪ್ಪೆಗೆ ಆ್ಯಕ್ಚುಲಿ ಸೈಂಟಿಫಿಕ್ ನೇಮ್ ಬಂದು ನಿಟ್ರಿಬ್ಯಾಟ್ರಿಕಸ್ ಕುಂಬಾರ ಅಂತ ಇಟ್ಟಿದ್ದಾರೆ. ಕುಂಬಾರ ಏನಕ್ಕೆ ಅಂತ ಕೇಳ್ಬೋದು ನೀವು. ಅಂದರೆ ಆ ಮಡ್ಡನ್ನು ತೊಗೊಂಡು ಆ ಪ್ಯಾಕ್ ಮಾಡೋದ್ರಿಂದ ಎಗ್ಸ್ಗಳನ್ನ ಆ ಪಾಟ್ರಿ ಆ್ಯಕ್ಟ್ ಏನಿದೆ ಅದಕ್ಕೋಸ್ಕರ ಈ ಕುಂಬಾರ ಅಂತ ನಮ್ಮ ಕನ್ನಡದ ವರ್ಡೇ ಅದಕ್ಕೆ ಇಟ್ಟಿದ್ದಾರೆ. ಸೊ ಅದೊಂದು ಒಳ್ಳೆ ಖುಷಿ. ಹಾಗಾಗಿ ನಾವು ಇದಕ್ಕೆ ನಮ್ಮ ಫಿಲಮ್ಗೆ ಕಪ್ಪೆ ರಾಗಕ್ಕೆ ಕುಂಬಾರ ಅಂತಲೇ ನಾವು ಅದನ್ನು ಕರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ, ಕುಂಬಾರ ಕಪ್ಪೆ ಅಂತ. ಸೊ ಇವೆಲ್ಲ ಆ ಕಡೆ ಭಾಗದೆಲ್ಲ ಅಂದರೆ ತುಂಬ ಜನ ಗೊತ್ತಿಲ್ಲ, ಬಟ್ ಅದನ್ನು ಕುಂಬಾರ ಕಪ್ಪೆ ಅಂತಲೇ ಹೇಳ್ತೀವಿ ನಾವು. ಸೊ ಇದೆಲ್ಲ ಮಾಡಬೇಕಾದ್ರೆ
ಅಂದರೆ ಈ ಕಪ್ಪೆದೆಲ್ಲ ಮಾಡ್ಬೇಕಾದ್ರೆ ನಾನೇನು ಮಾಡ್ತಾರೆ, ಯೂಶ್ವಲಿ ನಾನು ಎಲ್ಲೇ ಹೋಗಿ ಏನಾದ್ರು ತುಂಬ ಡಿಫ್ರೆಂಟಾಗಿ ಸಿಕ್ತು ಅಂದ್ರೆ ನಾನು ಬಂದು ನಮ್ಮ ಮನೇಲಿ ಅಥವಾ ನಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡೋ ಅಭ್ಯಾಸ. ಸೊ ನನಗೆ ತುಂಬ ಅಂದರೆ ಬೆಸ್ಟ್ ಫ್ರೆಂಡ್ ಅಂತ ಏನು ಹೇಳ್ತಾರೆ. ಸೊ ನನ್ನ ಚೈಲ್ಡ್ಹುಡ್ ಫ್ರೆಂಡು ಪ್ರದೀಪ್ ಶಾಸ್ತ್ರಿ ಅಂತ. ಸೊ ಈಸ್ ಆಲ್ಸೋ ಫಿಲ್ಮ್ ಡೈರೆಕ್ಟರ್ ಕೂಡ. ಈಗ ನೆಕ್ಸ್ಟು ನಮ್ಮ ಶಿವಣ್ಣ ಅವ್ರದ್ದೊಂದು ಸರ್ವೈವರ್ ಅಂತ ಒಂದು ಡಾಕ್ಯುಮೆಂಟ್ರಿ ಕೂಡ ಈಸ್ ಡೈರೆಕ್ಟಿಂಗ್. ಸೊ ಅವ್ನಿಗೆ ಅವ್ರಿಗೆ ಬಂದು ನಾನು ಇದ್ರದ್ದು ಒಂದು ವಿಜುವಲ್ಸ್ ತೋರಿಸ್ದೆ, ಸಣ್ಣ ಪುಟ್ಟದು, ಅಂದರೆ ನಾಟ್ ಲೈಕ್ ಪ್ರೊಫೆಷನಲ್ ಕ್ಯಾಮ್ರಲ್ಲಿ ಮಾಡಿರೋದಲ್ಲ, ನಾನು ಅಬ್ಸರ್ವೇಷನ್ ಟೈಮಲ್ಲಿ ಏನು ಕ್ಯಾಪ್ಚರ್ ಮಾಡೋಕ್ಕಾಯ್ತು ಅದನ್ನು ತೊಗೊಂಬಂದು ನಾನು ಪ್ರದೀಪ್ಗೆ ತೋರಿಸ್ದೆ. ನೋಡಿ ದೀಪು ಹೇಗಿದೆ ಇದು ಅಂತ. ಈ ವಾಸ್ ಲೈಕ್, ಏನಮ್ಮ ಇದು VFX ಇದು ಅಂತ ಕೇಳಿದ್ರು. ಇಲ್ಲ ದೀಪು, ಇದು VFX ಎಲ್ಲ, ಇದು ರಿಯಲ್ ಆಗಿ ಈ ಥರ ಒಂದು ಕಪ್ಪೆ ಇದೆ, ಈ ಥರ ಈಗ ನಿಂತ್ಕೊಂಡು ಈ ಥರ ಎಲ್ಲ ಉಲ್ಟಾ ಆಗುತ್ತೆ, ಮಡ್ ಪ್ಯಾಕ್ ಮಾಡುತ್ತೆ, ಹಂಗೆ ಹಿಂಗೆ ಅಂತ. ಈ ವಾಸ್ ಲೈಕ್ ಫುಲ್ ಎಕ್ಸೈಟ್ಮೆಂಟ್ ಆಗ್ಬಿಟ್ರು ಅವರು. ಅಂದರೆ ನಿಜವಾಗ್ಲೂ ಈ ಥರ ಒಂದು ಇದೆಯಾ, ಯಾರು ನೋಡಿಲ್ವಾ, ಯಾರೂ ಮಾಡಿಲ್ವಾ, ಹೌದಾ ಅಂತ ಇದ್ರಲ್ಲ. ಸೊ ಅದೊಂದು ತಲೆಯಲ್ಲಿ ಅವ್ರಿಗೆ ಪ್ರದೀಪ್ಗೂ ಇತ್ತು. ಸಾರು ನಾನು ಈ ಥರ ಎವ್ರಿ ಇಯರ್ ಹೋಗ್ತಾ ಇದ್ದೆ, ಇದು ರಿಸರ್ಚ್ ಅಂದರೆ ಇದ್ರ ಬಗ್ಗೆ ತುಂಬ ತಿಳ್ಕೊಬೇಕು ಅಂತ ಓಡಾಡ್ತಾ ಇದ್ದೆ ಕಾಡಲ್ಲಿ. ಸೊ ಅವಾಗ ಒಂದು ಸಲ ನಾನು ಒಂದಿನ ಬಂದು ಪ್ರದೀಪ್ಗೆ ಹೇಳಿದೆ, ಪ್ರದೀಪ್ ಇಲ್ಲ ಇದನ್ನು ವಿ ಶುಡ್ ಡೂ ಸಮಥಿಂಗ್ ಅಬೌಟ್ ದಿಸ್, ಏನೋ ಒಂದು ಫಿಲ್ಮ್ ಮಾಡೋಣ, ಇದ್ರ ಬಗ್ಗೆ ಜಗತ್ತಿಗೆ ಪರಿಚಯ ಮಾಡಿಸೋಣ. ಈ ಥರ ಒಂದು ಕಪ್ಪೆ ಇದೆ, ಅದು ನಮ್ಮ ಕರ್ನಾಟಕದಲ್ಲಿ ಇರೋವಂಥ ಒಂದು ಸ್ಟ್ರೀಮಲ್ಲಿ ಸಿಗೋದು, ಬೇರೆ ಪ್ರಪಂಚದಲ್ಲಿ ಎಲ್ಲೂ ಸಿಗದೇ ಇರೋ ಅಂಥದ್ದು, ನಾವು ಹೇಳಲೇಬೇಕು ಇದ್ರ ಬಗ್ಗೆ ಅಂತ. ನಾನು ಯಾವಾಗ ಆ ವಿಲೇಜರ್ನೆಲ್ಲ ಮೀಟ್ ಮಾಡಿದಾಗ ಅವ್ರಿಗೆ ಇದ್ರ ಬಗ್ಗೆ ಐಡಿಯಾ ಇಲ್ವೋ, ಅದಕ್ಕೆ ಅವ್ರದ್ದು ಬ್ಯಾಕ್ ಆಡೋದು, ಅವರು ಇರೋವಂಥ ಊರಲ್ಲಿರೋವಂಥ ಸ್ಟ್ರೀಮ್ ಇದು. ಅದಕ್ಕೆ ನಾವು ಫಸ್ಟ್ ಅಂದ್ಕೊಂಡು ಇದನ್ನು ಕನ್ನಡದಲ್ಲೇ ಮಾಡ್ಬೇಕು ನಾವು, ಯಾಕಂದರೆ ಅವ್ರಿಗೆ ಇಂಪಾರ್ಟೆಂಟ್ ಇದು ನಾವು ಹೇಳೋ ಕಥೆನ. ಬೇರೆ ಈಗ ಸಿಟಿಯವ್ರಿಗೆ ಈ ಬಗ್ಗೆ ಕತೆ ಹೇಳಿ ಅಂದರೆ ಏನು ಪ್ರಯೋಜನ ಇಲ್ಲ. ಅಂದರೆ ಒಂದು ಇನ್ಫಾರ್ಮೇಷನ್ ಆಗ್ಬೋದು, ಬಟ್ ಅವೇರ್ನೆಸ್ ಬೇಕಾಗಿರೋದು ಇವ್ರಿಗೆ, ಇಲ್ಲಿರೋರಿಗೆ. ಸೊ ಹಾಗಾಗಿ ಇದನ್ನು ಕನ್ನಡದಲ್ಲಿ ಮಾಡಬೇಕು ನಾವು, ಅವ್ರಿಗೆ ಅರ್ಥ ಆಗಬೇಕಾಗಿರೋದು ಇಂಪಾರ್ಟೆಂಟು ಅಂತೇಳಿ. ಸೊ ಹೀಗೆ ಎಲ್ಲ ನಾವು ಕೂತ್ಕೊಂಡು ಡಿಸ್ಕಸ್ ಮಾಡ್ಬೇಕಾದ್ರೆ ಹೇಗೆ ಮಾಡ್ಬೋದು ಇದನ್ನು, ಹೇಗೆ ಅಂತಂದಾಗ ಮ್ಯೂಸಿಕಲ್ಲಿ ಹೇಳಿದ್ರೆ ಹೇಗೆ ಇರ್ಬೋದು ಇದನ್ನು, ಒಂದು ಮ್ಯೂಸಿಕಲ್ಲಾಗಿ ಹೇಳೋಣ. ಯಾಕಂದ್ರೆ ಮ್ಯೂಸಿಕ್ ಈಸ್ ದ ಫಾಸ್ಟೆಸ್ಟ್ ವೇ ಟು ರೀಚ್ ದಿ ಪೀಪಲ್ ಅನ್ನೋದು ವಾಟ್ ವಿ ಬಿಲೀವ್. ಯಾಕಂದರೆ ಅದಕ್ಕಿರೋ ಒಂದು ಅಂದರೆ ಅದಕ್ಕೊಂದು ಸ್ಟ್ರೆಂತ್ ಏನಿದೆ ಮ್ಯೂಸಿಕ್ಗೆ, ಇಟ್ಸ್ ಸೋ ಪವರ್ಫುಲ್ ಅಲ್ವಾ. ಅಂದರೆ ಎಷ್ಟೋ ಸಲ ನಾವು ಸಿನಿಮಾಗಳು ನೋಡಿರಲ್ಲ, ಬಟ್ ಹಾಡು ಕೇಳಿ ಅದರಿಂದ ನಾವು ಎಷ್ಟು ಇಂಪ್ರೆಸ್ ಆಗಿರ್ತೀವಿ. ಸೊ ಕೆಲವೊಂದು ಸಿನಿಮಾ ಸೋಲ್ಬೋದು, ಬಟ್ ಹಾಡಿಂದ ಸಿನಿಮಾ ಗೆದ್ದಿರೋ ಎಷ್ಟೋ ಎಕ್ಸಾಂಪಲ್ಸ್ ಉಂಟು. ಸೊ ಹಾಗಾಗಿ ಇಲ್ಲ, ನಾವು ಇದು ಮ್ಯೂಸಿಕಲ್ಲಿ ಹೇಳಬೇಕು, ಒಂದು ಜನಪದ ಒಂದಿರಲಿ ಹೇಳೋಣ, ಹಾಗೆ ಹೀಗೆ ಅಂತ. ಆವಾಗ ಈ ಕಪ್ಪೆಗಳು ನಮ್ಮ ಮನುಷ್ಯರಿಗಿಂತ ಹಳೆಯದು, ಅಂದರೆ ಭೂಮಿ ಮೇಲೆ ಫಸ್ಟು ಕಪ್ಪೆಗಳು ಬಂದಿರೋದು, ಆಮೇಲೆ ಮನುಷ್ಯರು ಹುಟ್ಟಿರೋದು ಪ್ಲ್ಯಾನೆಟಲ್ಲಿ. ಸೊ ಹಾಗಾಗಿ ದೇ ಆರ್ ಓಲ್ಡೆಸ್ಟ್ ದೆನ್ ಅಸ್. ಸೊ ಹಾಗಾಗಿ ಇದೆಲ್ಲ ಈ ಇನ್ಫಾರ್ಮೇಷನು, ಈ ಸೈಕಲ್ಲು, ಇದ್ರ ಬಗ್ಗೆ ಎಲ್ಲ ನಾನು ದೀಪುಗೆ ಹೇಳ್ಬೇಕಾದ್ರೆ ಪ್ರದೀಪು ಅಂದರೆ ಈಸ್ ಲೈಕ್ ಮಲ್ಟಿ ಟ್ಯಾಲೆಂಟ್ ಫೆಲೋ. ಅಂದರೆ ಅವ್ರಿಗಿರೋ ಟ್ಯಾಲೆಂಟ್ ಅಬಂಡೆನ್ಸ್, ಲೈಕ್ ಅಂದರೆ ಈ ವಿಲ್ ರೈಟ್, ಈ ವಿಲ್ ಸಿಂಗ್, ಅಥವಾ ಡೈರೆಕ್ಟ್ ಮಾಡ್ತಾರೆ, ಈಸ್ ವೆರಿ ಗುಡ್ ಡಿಸೈನರ್. ಏನಿಲ್ಲ, ಏನೇನೋ ಇದೆ, ಅವ್ರು ಎಕ್ಸ್ಪ್ಲೋರ್ ಮಾಡ್ತಾ ಹೋದ್ರೆ ಅವ್ರಿಗೆ ಒಂದು 2-3 ದಿನ ಬೇಕು ಎಕ್ಸ್ಪ್ಲೋರ್ ಮಾಡೋಕೆ ಅವ್ರನ್ನ, ಅಷ್ಟು ಟ್ಯಾಲೆಂಟೆಡ್ ಆ್ಯಂಡ್ ಈಸ್ ವೆರಿ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್ ಆ್ಯಂಡ್ ವೆರಿ ಪ್ರೌಡ್ ಟು ಟೆಲ್ ಈಸ್ ಮೈ ಫ್ರೆಂಡ್ ಅಂತ. ಸೊ ಪ್ರದೀಪ್ ದೆನ್ ಈ ರೋಟ ಲೈನ್ ಏನಂತ ಅಂದರೆ, ಜಗಕ್ಕೆಲ್ಲ ನಾನೇ ಕುಂಬಾರ, ತಾಯಿಗುಡಿ ಹಂಗೆ ಕಟ್ತೀನಿ ನಮ್ಮ ಸೂರ ಅಂತ. ನನಗೆ ಆ ಲೈನ್ ವಾವ್ ಪ್ರದೀಪ್, ಏನಿದೆ ಈ ಲೈನ್ ಇದು, ಜಗಕ್ಕೆಲ್ಲ ನಾನೇ ಕುಂಬಾರ ಅಂದರೆ ಲೈಕ್ ನಾನು ಫಸ್ಟು ಇದಕ್ಕೆ ಅಂತ, ತಾಯಿಗುಡಿ ಹಂಗೆ ಕಟ್ತೀನಿ ನಮ್ಮ ಸೂರ ಅಂದರೆ ಒಂದು ಫಾದರ್ ಅಥವಾ ಒಂದು ಮೇಲ್ ಕಪ್ಪೆ ಆ ಸೂರ್ಯನ ಅಂದರೆ ಅದು ಮರಿನ ಕಾಪಾಡೋಕ್ಕೆ ಅದು ಏನು ಗೂಡು ಕಟ್ಟುತ್ತೆ, ಅಂದರೆ ಎಲ್ಲಿ ಅಂದರೆ ಅಮ್ಮ ಮಾಡೋ ಅಂಥ ಕೆಲಸ ಇದು ಮಾಡುತ್ತೆ. ಸೊ ತಾಯಿಗುಡಿ ಹಂಗೆ ಕಟ್ತೀನಿ ನಮ್ಮ ಸೂರ್ಯ ಅನ್ನೋದು ನನಗೆ ಇದು ತುಂಬ ಡೆಪ್ತ್ ಅನಿಸ್ತು. ಅಂದರೆ ದೀಪು, ನೀನು ಇದನ್ನು ನಾವು ಹಾಡಲ್ಲಿ ಖಂಡಿತ ಮಾಡೋಣ, ಇದನ್ನು ಪೂರ್ತಿ ಮಾಡು ಅಂತ, ಇದನ್ನು ಬರೆಯೋಣ ಅಂತ. ಸೊ ಇದೆಲ್ಲ ಡಿಸ್ಕಸ್ ಮಾಡಿ ನಾನು ಮನೆಗೆ ಹೊರಟೆ. ಬೆಳಗಿನ ಜಾವ 4-4:15 ಎಂಟೈರ್ ಲಿರಿಕ್ಸು, ಸ್ಕ್ರಿಪ್ಟ್ ಎಲ್ಲ ಈ ಕಳಿಸ್ಬಿಟ್ರು ಪ್ರದೀಪು. ಅಂದರೆ ಎಷ್ಟು ಚೆನ್ನಾಗಿ ಬರೆದಿದ್ರು ಅಂತಂದರೆ, ನಾನು ಬರೀ ಹಾಡು ಅದನ್ನು ಓದಿನೇ ನಾನು ತುಂಬ ಎಮೋಷನ್ ಆಗಿಬಿಟ್ಟೆ. ಇನ್ನೊಂದು ಕಡೆ ಬರೀತಾರೆ ಅಂದರೆ ಅಂದರೆ ಎಂಟೈರ್ ಸಾಂಗಲ್ಲಿ ಇತ್ಲಾಗ ಹೂವು ಅತ್ಲಾಗೆ ಹಾವು, ನಮ್ಮ ಕೈಲಾಯ್ತಾ ಹೇಳು ಹುಟ್ಟು ಸಾವು ಅಂತ. ಇದು ಎಂಥ ಲೈನ್ ನೋಡಿ. ಅಂದರೆ ಇತ್ತ ಕಡೆ ಹೂವು ಅಂತಂದರೆ ಅದು ಫೀಮೇಲು, ಆ ಕಡೆ ಹಾವು, ಸೊ ನಮ್ಮ ಕೈಲಾಯ್ತಾ ಹೇಳು ಹುಟ್ಟು ಸಾವು. ಇದೆಲ್ಲ ಈ ಲೈನ್ಸ್ ಎಲ್ಲ ನಾನು ತುಂಬ ಅಂದರೆ ಆಲ್ರೆಡಿ ನಾನು ಯೋಚನೆ ಮಾಡ್ತಿದ್ದೆ ಇದೆಲ್ಲ ಹೆಂಗೆ ಶೂಟ್ ಮಾಡಬೇಕು ಅನ್ನೋದೆಲ್ಲ. ಸೊ ಅಷ್ಟು ಅಂದರೆ ಈ ವಾಸ್ ಸೋ
ಅಲ್ಲಿ ರೀತಿ ಎಷ್ಟು ಇನ್ಸ್ಪೈರ್ ಮಾಡ್ತು ಲೈನ್ಸ್ ಎಲ್ಲ ಅಂತಂದರೆ ನಂಗೆ ಆಲ್ರೆಡಿ ಏನು ಬರುತ್ತೆ, ಯಾವ ಥರ ವಿಷುವಲ್ ಮಾಡಬೇಕು ಅನ್ನೋದು ನನ್ನ ತಲೆಯಲ್ಲಿ ಆಲ್ರೆಡಿ ಓಡೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಇದೆಲ್ಲ ಇಟ್ಕೊಂಡು ಅಂದರೆ ಇವು ಹೇಳ್ತೀವಲ್ಲ, ಕಪ್ಪೆ ಒಂಥರ ಅದರದ್ದೇ ಬಾವಿಯಲ್ಲಿರೋ ಕಪ್ಪೆ ಥರ ಇರಬೇಡ ಅಂತ, ಅದರದ್ದೇ ಜಗತ್ತು. ಸೊ ಅಂದರೆ ಅದರದ್ದೇ ಒಂದು ಜಗತ್ತಿರುತ್ತೆ ಅಂತ. ಸೊ ಬಟ್ ಏನಂತಂದರೆ ಕಪ್ಪೆಗೆ ಏನು ಬೇರೆ ನಮ್ಗೆ ಗೊತ್ತಿರೋ ಪ್ರಪಂಚ ಏನಕ್ಕೆ ಬೇಕು, ಇದೇ ನನ್ನ ಜಗತ್ತು ಅಂತ. ಸೊ ಆ ದೃಷ್ಟಿಲಿ ತುಂಬ ತುಂಬ ಮೀನಿಂಗ್ಫುಲ್ ಲೈನ್ಸು ಇದೆ ಅಂದರೆ ಬರೆದಿರೋದು ಪ್ರದೀಪು. ಬಟ್ ಇದನ್ನು ನಾವು ಫಿಲ್ಮ್ ಮಾಡ್ಬೇಕು, ಹೇಗೆ ಮಾಡಬೇಕು? ಸೊ ನಾನೊಂದು 4 ವರ್ಷ ಇದ್ರ ಬಗ್ಗೆ ರಿಸರ್ಚ್ ಮಾಡಿದ್ದೆ. ಅಂದರೆ ಎವ್ರಿ ಇಯರ್ ಐ ಯೂಸ್ ಟು ಗೋ ಟು ಲೈಕ್ ವೆಸ್ಟರ್ನ್ ಘಾಟ್ಸು, ಆ ಸ್ಟ್ರೀಮ್ಗೆ ಹೋಗಿ ನಾನು ಗಿರೀಶು ತುಂಬ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ವಿ. ಹೇಗೆ ಇದನ್ನು ಶೂಟ್ ಮಾಡ್ಬೋದು, ಯಾಕಂದರೆ ಒಂದು ಹೇಳ್ದಂಗೆ ಇದು ಅಂದರೆ ನೈಟ್ ಫ್ರಾಗ್ ಇದು, ಮತ್ತು ನಿಮಗೆ ತುಂಬ ಸ್ಪಾಟ್ ಮಾಡೋಕ್ಕೆ ಕಷ್ಟ ಒಂದು. ಸೊ ಈ ರಿಸರ್ಚಲ್ಲಿ ಏನು ಗೊತ್ತಾಯ್ತು ಅಂತಂದರೆ, ಈ ಕಪ್ಪೆಗಳೆಲ್ಲ ಟೆರಿಟೋರಿಯಲ್ ಅಂತ. ಅಂದರೆ ಫಾರ್ ಎಕ್ಸಾಂಪಲ್ ನಂಗೆ ಇವತ್ತು ಒಂದು ಕಪ್ಪೆ ನೀವು ಸ್ಪಾಟ್ ಮಾಡಿದ್ರೆ, ನಾಳೆ ನೀವು ಬಂದು ಅದೇ ಜಾಗಕ್ಕೆ ಅದೇ ಲೊಕೇಶನ್ಗೆ ಹೋಗಿ ಅದೇ ಸ್ಪಾಟ್ಗೆ ಹೋದರೆ ಯು ಮೀಟ್ ದಿ ಸೇಮ್ ಫ್ರಾಗ್, ಬಿಕಾಸ್ ಇಟ್ ಟೆರಿಟೋರಿಯಲ್, ಅದು ಬೇರೆ ಕಡೆ ಹೋಗಲ್ಲ ಅಥವಾ ಬೇರೆ ಕಪ್ಪೆ ಬಂದು ಇಲ್ಲಿರೋದಿಲ್ಲ. ಸೊ ನಮ್ಗೆ ಈ ಇನ್ಫಾರ್ಮೇಷನ್ ಏನಕ್ಕೆ ಎಷ್ಟು ಹೆಲ್ಪ್ ಆಯಿತು ಅಂದರೆ, ಸೊ ದಟ್ ಓಕೆ ನಾವು ಲೈಟನ್ನು ಅಕ್ಲಮಟೈಸ್ ಮಾಡ್ಬೋದು ಇಲ್ಲ ಈ ಕಪ್ಪೆಗಳಿಗೆ ಅಂತ. ಸೊ ನಾವೇನು ಮಾಡಿದ್ವಿ, ವಿ ಸ್ಟಾರ್ಟೆಡ್ ಅಕ್ಲಮಟೈಸಿಂಗ್ ಲೈಟ್, ಲೈಕ್ ಸ್ಲೋಗೆ ಲೈಕ್ 1%, 2% ಈ ಥರ ಇನ್ಕ್ರೀಸ್ ಮಾಡ್ತಾ ಹೋದ್ವಿ ಲೈಟ್ನ ಕಪ್ಪೆಗೆ. ಸೊ ನಮ್ಮ ಕ್ಯಾಮ್ರಾಗೆ ರಿಕ್ವೈರ್ಡ್ ಲೈಟ್ ಎಷ್ಟು ಬೇಕು ಅಲ್ಲಿವರೆಗೂ ಅದಕ್ಕೆ ಅಕ್ಲಮಟೈಸ್ ಮಾಡಿ, ಯಾವಾಗ ಅದು ಕಂಫರ್ಟಬಲ್ ಆಗಿ ಇರೋಕ್ಕೆ ಸ್ಟಾರ್ಟ್ ಆಯಿತು ಆವಾಗ ವಿ ಸ್ಟಾರ್ಟೆಡ್ ಫಿಲ್ಮಿಂಗ್ ದಟ್. ಸೊ ಈ ಥರ ಒಂದು ಟೆಕ್ನಿಕ್ಸ್ನ ಯೂಸ್ ಮಾಡಿ ಅದನ್ನು ಕ್ಯಾಪ್ಚರ್ ಮಾಡಿ ನಾವು ಈ ಕಪ್ಪೆನ. ಬಟ್ ಇದೆಲ್ಲ ಆಯಿತು, ಬಟ್ ನಾವು ಶೂಟ್ ಮಾಡಬೇಕು ಅಂತ ಅಂದಾಗ ನಮಗೆ ಟೀಮ್ ಬೇಕು. ಅಲ್ಲಿ ಹೋಗಿ ಅಷ್ಟು ಈಸಿ ಇರಲಿಲ್ಲ. ಮಳೇಲಿ ನಾವು ಫಸ್ಟ್ ಆಫ್ ಆಲ್ ಕ್ಯಾಮ್ರಾನ ಎಕ್ವಿಪ್ಮೆಂಟ್ಸ್ನ ಪ್ರೊಡಕ್ಟ್ ಮಾಡ್ಕೊಳ್ಳೋದೇ ಒಂದು ದೊಡ್ಡ ಚಾಲೆಂಜ್ ಇದು. ಎಲ್ಲದಕ್ಕಿಂತ ಮುಂಚೆ ಈ ಕಾನ್ಸೆಪ್ಟ್ ಇಟ್ಕೊಂಡು ನಾನು ಎಷ್ಟೋ ಜನ ಹತ್ರ ಹೋಗಿ ಈ ಥರ ಒಂದು ಕಾನ್ಸೆಪ್ಟ್ ಇದೆ, ವಿ ಶುಡ್ ಡೂ ಅಂದರೆ ಫಂಡ್ ರೈಸ್ ಮಾಡೋಕ್ಕೆ ಹೋದಾಗ ಯಾರು ರೆಡಿ ಇರಲಿಲ್ಲ, ಅಂದರೆ ಯಾರು ಕನ್ವಿನ್ಸ್ ಆಗಿರಲಿಲ್ಲ ಈ ಕಾನ್ಸೆಪ್ಟ್ಗೆ. ಏನು ಹಾಡಂತೆ, ಏನಿದು ಅಂದರೆ ಪ್ರಾಣಿಗಳ್ಗೆ ಏನು ಹಾಡು. ನಾನು ಹೇಳ್ತಿದ್ದೆ ಹೆಂಗೆ ಅಂದರೆ, ಈ ಗಂಡು ಕಪ್ಪೆ ಹಾಡೋರು ಹೇಗಿರುತ್ತೆ, ಸೊ ಗಂಡು ಕಪ್ಪೆ ಹಾಡೋದಿದು ಅಂತ. ಸೊ ನೋ ಒನ್ ವೇರ್ ಲೈಕ್ ಕನ್ವಿನ್ಸ್ಡ್ ವಿತ್ ದಿಸ್ ಕಾನ್ಸೆಪ್ಟ್, ಲೈಕ್ ಎಲ್ಲರೂ ಇಲ್ಲ ಅದು ಇದು ಅಂತ ನೋ ಒನ್ ರೆಡಿ ಆ್ಯಕ್ಚುಲಿ ಫಂಡ್ ಮಾಡೋಕ್ಕೆ. ಸೊ ಏನು ಮಾಡೋದು ಅಂತ, ಯಾಕಂದರೆ ಯಾರೋ ದುಡ್ಡು ಬೇಕಲ್ಲ, ಅಂದರೆ ಏನು ಪ್ರೊಡ್ಯೂಸ್ ಮಾಡೋಕ್ಕೋಸ್ಕರ. ಆವಾಗ ನನ್ನ ವೆರಿ ಗುಡ್ ಓಲ್ಡ್ ಫ್ರೆಂಡ್ ಗೌತಮ್ ಶಂಕರ್ ಅಂತ, ಈ ರನ್ಸ್ ರೆಂಟಲ್ ಕಂಪ್ನಿ ಕಾಲ್ಡ್ ಬುಕ್ ಮೈ ಲೆನ್ಸ್ ಅಂತ. ಸೊ ನಾನು ಅವ್ರ ಹತ್ರ ಹೋಗಿ ಹೇಳಿದಾಗ ಈ ಥರ ಹಿಂಗಿದೆ ಗೌತಮ್, ನಾನು ಫುಲ್ ಕರೆಕ್ಟಾಗಿ ಫುಲ್ ಹೇಳಲೇ ಇಲ್ಲ ಗೌತಮ್ಗೆ, ಈ ಥರ ಇದೆ, ಹೀಗೆ ಲಿರಿಕಲಿ ಮಾಡ್ಕೊಂಡು, ಬಟ್ ಇಟ್ ವಿ ಡೆಫಿನೆಟ್ಲಿ ಇಟ್ ವಿ ವೆರಿ ಯೂನಿಕ್ ಫಿಲ್ಮ್ ಗೌತಮ್ ಮಾಡಿ ಅಂತ. ಗೌತಮ್ಗೆ ಆಲ್ರೆಡಿ ನನ್ನ ಕೆಲಸಗಳೆಲ್ಲ ಸ್ವಲ್ಪ ಗೊತ್ತಿತ್ತು. ಹಾಗಾಗಿ ಗೌತಮ್ ವಾಸ್ ಲೈಕ್, ಪ್ರಶಾಂತ್ ಯು ಡೂ ಪ್ರಶಾಂತ್, ವಾಟ್ ಎವರ್ ಹೆಲ್ಪ್ ನನ್ನ ಕಡೆಯಿಂದ ನಾನು ಮಾಡ್ತೀನಿ ಹಾಗಾಗಿ ಅಂತ. ಪಾಪ ನಮ್ಮ ಫಿಲಮ್ಗೆ ಎಲ್ಲ ಥರ ಗೇಜ್ ಇರ್ಬೋದು, ಇನ್ಷಿಯಲ್ ಡೇಸಲ್ಲಿ ಇವನ್ ಫಿನಾನ್ಷಿಯಲ್ ಹೆಲ್ಪು ಎಲ್ಲ ಎವ್ರಿಥಿಂಗ್ ಈ ಸಪೋರ್ಟೆಡ್. ಲೈಕ್ ಪ್ರಾಬ್ಲಿ ಯಾರು ಆ ಥರ ಬಂದಿರೋ ಕಷ್ಟ ಆಗಿರೋದು ನನಗೆ ಈವನ್ ಟು ಬಿಗಿನ್ ದಿಸ್ ಪ್ರಾಜೆಕ್ಟ್. ಸೊ ಹಾಗಾಗಿ ಆಲ್ಮೋಸ್ಟ್ ವಿ ಟುಕ್ 6 years ಟು ಇವನ್ ಟು ಅಂಡರ್ಸ್ಟ್ಯಾಂಡ್ ಲೈಕ್ ಹೌ ವಿ ಕ್ಯಾನ್ ಗೋ ಅಂಡ್ ಶೂಟ್ ದಿಸ್ ಫ್ರಾಗ್ ಅಂತ. ಅಂದರೆ ಎಷ್ಟು ಕಷ್ಟ ಆಗುತ್ತೆ ಇದೆಲ್ಲ ತಲೆ ಇಟ್ಕೊಂಡು. ಸೊ ಫೈನಲಿ ನಾವು ಶೂಟ್ ಡಿಸೈಡ್ ಮಾಡಿದ್ವಿ. ಬಟ್ ನನಗೆ ಇವಾಗ ಟೀಮ್ ಬೇಕು. ಬಟ್ ಅಂದರೆ ನನಗೆ ದುಡ್ಡು ಕೊಟ್ಟು ಜನ ಕರ್ಕೊಂಡು ಹೋಗೋಷ್ಟು ಪೊಟೆನ್ಷಿಯಲ್ ಇರಲಿಲ್ಲ. ಅಂದರೆ ಇಟ್ ವಾಸ್ ವೆರಿ ಎಕ್ಸ್ಪೆನ್ಸಿವ್ ಅಲ್ಲ. ಅಂದರೆ ತುಂಬ ಜನ ನಾನು ಬರ್ತೀನಿ ಅಂದರೆ ತುಂಬ ಜನ ಇದ್ದರು. ಅಂದರೆ ನಾನು ಬರ್ತೀನಿ, ನಿಮ್ಗೆ ಅಸಿಸ್ಟ್ ಮಾಡ್ತೀನಿ, ಅದು ಇದು ಅಂತಲ್ಲ. ಬಟ್ ನಾನು ಅವ್ರು ಕರ್ಕೊಂಡು ಹೋದ್ರೆ ನಾನು ಅವ್ರನ್ನ ನೋಡ್ಕೊಬೇಕಲ್ವ. ಅಂದರೆ ಅವ್ರ ಅಕಾಮಿಡೇಷನ್ ಇರಬೇಕು, ಫುಡ್ಡು ಎಲ್ಲ ಎವ್ರಿಥಿಂಗ್, ಲೈಕ್ ಅಂದರೆ ಇಟ್ಸ್ ಅ ಕಾಸ್ಟ್, ರೈಟ್. ಬಟ್ ಸಂಭವ್ 8 ಜನ ಟೀಮ್ ಅಪ್ ಮಾಡಿದ್ವಿ ಅಂದರೆ ಫೀಲ್ಡ್ಗೆ. ತುಂಬ ಲೈಕ್ ಎವ್ರಿಥಿಂಗ್ ವಾಸ್ ಡೆಸ್ಟಿನಿ ಅಂತ ಅಂದ ಹಾಗೆ. ಲೈಕ್ ಇವನ್ ಆ ಟೀಮ್ ಫಾರ್ಮ್ ಆಗಿದ್ದು ಪ್ರತಿಯೊಬ್ಬರೂ ದೇ ಟುಕ್ ಸೋ ಲೈಕ್ ಪರ್ಸ್ನಲ್ ಅಂತಂದರೆ ಆ ಪ್ರಾಜೆಕ್ಟ್ನ ಒಂದು ಓನರ್ಶಿಪ್ ಆಗಿ ತೊಗೊಂಡ್ರು. ಹಾಗಾಗಿ ನಾವು ಇದನ್ನು ಎಕ್ಸಿಕ್ಯೂಟ್ ಮಾಡೋಕ್ಕಾಗಿದ್ದು. ಸೊ ಹಾಗಾಗಿ ಒಬ್ಬೊಬ್ಬರೇ ಲೈಕ್ ರಾಜೇಶ್ ಅಂತ, ಅಕ್ಷಯ್, ವಿಕಾಸ್ ಪಾಟೀಲ್, ಸುಹಾಸ್, ಮತ್ತು ನಮ್ಮ ಗೋಪಿ, ಮತ್ತು ಇನ್ನೊಬ್ಬರು ಶ್ರೀಕಾಂತ್ ಅಂತ. ಸೊ ಇವರೆಲ್ಲರೂ ನಾವು ಸೇರಿಕೊಂಡು ಈ ಫಿಲಮ್ ನಾವು ಎಕ್ಸಿಕ್ಯೂಟ್ ಮಾಡೋಕ್ಕೋಸ್ಕರ ಕಾಡಲ್ಲಿ ಹೋಗಿದ್ದು. ಸೊ ನಾನು ಹೇಳ್ದಂಗೆ ಇದು ಅಂದರೆ ಮಾನ್ಸೂನಲ್ಲಿ ಶೂಟ್ ಮಾಡಬೇಕಿದು, ಬೇರೆ ವೇ ಇಲ್ಲ. ಸೊ ಮಾನ್ಸೂನಲ್ಲಿ ಹೋಗಿ ಅದರದ್ದೇ ಆದ ಒಂದು ಜುಗಾಡ್ ರೀತಿಲಿ ಅದಕ್ಕೆ ಒಂದು ಬೇಸ್ ಕ್ರಿಯೇಟ್ ಮಾಡಿಕೊಂಡು, ಪ್ಲ್ಯಾಟ್ಫಾರ್ಮ್ಸು, ಆ ಕ್ಯಾಮ್ರಾ, ಟ್ರೈಪಾಡ್ಸು, ಆ ಲೈಟಿಂಗ್ ಪ್ರೊಡಕ್ಟ್ ಮಾಡ್ಬೋದು ಇದರಿಂದ.
ಮಳೆಯಿಂದ ಎಲ್ಲ ಥರ ತಲೆನ ಯೂಸ್ ಮಾಡಿ ಪಕ್ಕ ಪ್ರಾಪರ್ ಸ್ಟ್ರಕ್ಚರಲ್ ಪ್ಲ್ಯಾನ್ ಮಾಡಿ ಸೊ ವಿ ವೆಂಟ್ ಟು ಶೂಟ್. ಅಂದರೆ ಇವನ್ ನಾವು ಮುಂಚೆನೇ ಲಿರಿಕ್ಸ್ ಎಲ್ಲ ಬರೆದು ಸೊ ಇದನ್ನು ಮ್ಯೂಸಿಕ್ ಆಗಬೇಕಲ್ಲ. ಸೊ ಹಾಗಾಗಿ ಅಶ್ವಿನ್ ಪಿ ಕುಮಾರ್ ಅಂತ ಈಸ್ ದ ಒನ್ ಕಂಪೋಸ್ಡ್ ಫಾರ್ ಅಸ್ ಲೈಕ್ ಕಪ್ಪೆ ರಾಗನ. ವೆರಿ ಟ್ಯಾಲೆಂಟೆಡ್ ಗೈ, ಲೈಕ್ ವೆರಿ ಸ್ವೀಟ್ ಗೈ. ಸೊ ಅವರು ಆ್ಯಕ್ಚುಲಿ ಏನಂದರೆ ಐ ಟಿಲಿ ಕೆಲಸ ಮಾಡೋದು. ಹಾಗಾಗಿ ನಮಗೆ 6 o'clock 7 o'clock ಮೇಲೆ ಸಿಗ್ತಾ ಇದ್ದಿದ್ದು, ಅಂದರೆ ಹಾಡಿಗೆ ಕಂಪೋಸ್ ಮಾಡಿ ಕೂತ್ಕೊಳ್ಳೋದು. ಸೊ ನಾನು ದಿನ ಒಂದು 6 ಗಂಟೆ 7 ಗಂಟೆಗೆ ಅವ್ರ ಸ್ಟುಡಿಯೋಗೆ ಹೋಗ್ತಾಯಿದ್ದೆ. ಕೂತ್ಕೊಂಡು ನಾವು ಕಂಪೋಸ್ ಮಾಡೋಕ್ಕೆ ಕೂತ್ಕೊತಾ ಇದ್ವಿ. ನಾವು ನೋಡಿ ಎಲ್ಲ ಹೆಂಗೆ ಕೊಂಡ್ರೆ ಎಲ್ಲ ಕತ್ಲಲ್ಲೇ ಆಗಿರೋದು. ಫ್ರಾಗ್ ಕೂಡ ನೈಟ್ ಫ್ರಾಗು, ಕಂಪೋಸಿಷನ್ನು ನೈಟಲ್ಲೇ ಆಗಿದ್ದು. ಸೊ 10 ಗಂಟೆ 11 ಗಂಟೆ 12 ಗಂಟೆವರೆಗೆ ಈ ಥರ ಎಲ್ಲ ಕೂತ್ಕೊತಾ ಇದ್ವಿ. ಸುಮಾರು ಒಂದು 2-3 ತಿಂಗಳು ನಾವು ಬರೀ ಈ ಟ್ಯೂನ ಕ್ರ್ಯಾಕ್ ಮಾಡೋಕ್ಕೆ ವಿ ಹ್ಯಾವ್ ಸ್ಪೆಂಟ್ ಗುಡ್ ಅಮೌಂಟ್ ಆಫ್ ಟೈಮ್ ಅವ್ರ ಸ್ಟುಡಿಯೋದಲ್ಲಿ. ಎಲ್ಲ ಎವ್ರಿಥಿಂಗ್ ಈಸ್ ವೆರಿ ಅಂದರೆ ವೆರಿ ಮೆಮೊರಬಲ್ ಆ್ಯಕ್ಚುಲಿ. ಸೊ ಒಂದು ಸಲ ಎಂಥ ಬ್ಯೂಟಿಫುಲ್ ಕಂಪೋಸಿಷನ್ ಕೊಟ್ಟರು. ಸೊ ಪ್ರದೀಪ್ ಬರ್ದಂಗೆ ಮೋಡಾದ ಚಪ್ಪರವ ಆಸೆ ಅಂತೆಲ್ಲ, ಲೈಕ್ ಅಂದರೆ ಒಂದು ಮದರ್ ಅರ್ಥ ಈ ಸೆಟ್ಟಿಂಗ್ ಅಪ್ ದಿ ಲೈಕ್ ನೇಚರ್ನ, ದೆನ್ ಶಿ ಇನ್ವೈಟ್ಸ್ ದಿ ಕುಂಬಾರ ಫ್ರಾಗ್. ಸೊ ಈ ಥರ ಒಂದು ಕಾಂಟೆಕ್ಸ್ಟಲ್ಲಿ ಅದನ್ನು ಬರೆದಿರೋದು ಅಷ್ಟೇ ಬ್ಯೂಟಿಫುಲ್ಲಾಗಿ ಕಂಪೋಸ್ ಮಾಡಿದ್ದಾರೆ ಅಶ್ವಿನ್. ಸೊ ವಿತ್ ಒಂದು ಟ್ರ್ಯಾಕ್ ಸಾಂಗ್ ಅಶ್ವಿನ್ ಅವರೇ ಹಾಡಿದರು ಒಂದು ಟ್ರ್ಯಾಕ್. ಆ ಟ್ರ್ಯಾಕ್ನ ತೊಗೊಂಡು ವಿ ವೆಂಟ್ ಫಾರ್ ಶೂಟ್. ಹೇಗೆ ಅಂತಂದರೆ ಈವನ್ ಶಾರ್ಟ್ ಡಿವಿಷನ್ ನಾವು ಮಾಡಿ ಈ ಲೈನ್ಸ್ಗೆ ಈ ಥರನೇ ನಾವು ಶೂಟ್ ಮಾಡಬೇಕು ಈ ಫ್ರಾಗ್ನ. ಇದನ್ನೆಲ್ಲ ಲ್ಯಾಮಿನೇಟ್ ಮಾಡಿಸಿ ಪ್ರತಿ ಒಂದು ಪೇಜ್ನ, ಯಾಕಂದರೆ ಮಳೆಯಲ್ಲಿ ನಾವು ಪೇಜ್ ಪೇಪರ್ ಇಟ್ಕೊಳಕ್ಕಾಗಲ್ಲ. ಸೊ ಪ್ರತಿ ಪೇಪರ್ನ ನಾವು ಲ್ಯಾಮಿನೇಟ್ ಮಾಡಿ ಕಾಡಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ದು. ಹಾಗೆ ನಾವು ಶೂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿ ತುಂಬ ಚಾಲೆಂಜಿಂಗ್ ಇತ್ತು. ಅಂದರೆ ನಾನು ಹೇಳಿದಂತ ಇಟ್ಸ್ ವೆರಿ ಸೆನ್ಸಿಟಿವ್ ಈ ಫ್ರಾಗ್. ಲೈಟ್ ಸ್ವಲ್ಪ ಹಿಂಗೆ ಬಿಟ್ಟು ಜಾಸ್ತಿ ಆದ್ರೂ ನೀರೊಳಗೆ ಹೋಗ್ತಾಯಿತ್ತು. ಬಟ್ ವಿತ್ ಎಲ್ಲ ಪ್ರಾಪರ್ ಟೀಮಿಂದ ಸಪೋರ್ಟಿಂದ ನಾವು ಅದ್ರ ಜೊತೆ ಫ್ರೆಂಡ್ ಆದ್ವಿ ಕಪ್ಪೆ ಜೊತೆ. ಸೊ ಕಪ್ಪೆನೂ ಫೆಲ್ಟ್ ವೆರಿ ಕಂಫರ್ಟ್ ವಿತ್ ಅಸ್. ಸೊ ವಿ ಸ್ಟಾರ್ಟೆಡ್ ಅಪ್ರೋಚಿಂಗ್ ಅಂದರೆ ಶೂಟ್ ಮಾಡಿ. ಸೊ ಎಂಟೈರ್ ಸೀಕ್ವೆನ್ಸ್ ನಾನು ಏನು ಹೇಳಿದ್ದೀನಿ ಎಲ್ಲನೂ ನಾನು ಕ್ಯಾಪ್ಚರ್ ಮಾಡಲಿಕ್ಕಾಯಿತು. ಆ್ಯಕ್ಚುಲಿ ದೇರ್ ಇಸ್ ಒನ್ ಶಾಟ್ ಎಲ್ಲಿ ಅಂತಂದರೆ ಆ ಕಪ್ಪೆ ನೀರೊಳಗಿಂದ ಆ ಮಣ್ಣನ್ನು ತೊಗೊಂಡು ಗ್ರ್ಯಾಬ್ ಮಾಡೋದು ಒಂದು ಶಾಟ್ ಇದೆ. ಅದು ಅಂಡರ್ ವಾಟರ್, ಇದು ತುಂಬ ಶಾಲೋ ಡೆಪ್ತ್ ವಾಟರ್ ಅದು. ಸೊ ವಿ ಯೂಸ್ ಸ್ಪೆಷಲ್ ಲೆನ್ಸ್ ಕಾಲ್ಡ್ ಪ್ರೋಬ್ ಲೆನ್ಸಸ್ ಅಂತ. ಅದನ್ನು ಮುಂದೆ ಲೆನ್ಸ್ನ ನಾವು ನೀರಲ್ಲಿ ಡಿಪ್ ಮಾಡ್ಬೋದು. ಸೊ ಬಟ್ ಏನಂತಂದರೆ ಇನ್ನೊಂದು ಲಿಮಿಟೇಷನ್ ಅಂತಂದರೆ ಆ ಲೆನ್ಸನ್ನ ಶೂಟ್ ಮಾಡಬೇಕು ಅಂದರೆ ಸಬ್ಜೆಕ್ಟ್ಗೆ ತುಂಬ ಹತ್ರ ಇರಬೇಕು. ಅಂದರೆ ಏನೊಂದು ಪೇಪರ್ ಗ್ಯಾಪಲ್ಲಿ ಯು ಶುಡ್ ಪ್ಲೇಸ್ ಯುವರ್ ಲೆನ್ಸ್. ಆ ಕಪ್ಪೆಗೆ ಅಷ್ಟತ್ರ ಹೋಗಬೇಕು ಅಂದರೆ ತುಂಬಾ ಕಷ್ಟ. ಬಟ್ ಸ್ಲೋಲಿ ವಿ ಸ್ಟಾರ್ಟೆಡ್ ಅಪ್ರೋಚಿಂಗ್. ಫೈನಲಿ ಆ ಕಪ್ಪೆ ಕೈ ಇದೆ, ಕೈ ಹತ್ರ ನಾವು ಲೆನ್ಸ್ನ ಪೊಸಿಷನ್ ತೊಗೊಂಡಿದ್ದೀವಿ. ಈಗ ಕಪ್ಪೆ ಅದನ್ನು ಗ್ರ್ಯಾಬ್ ಮಾಡಬೇಕು. ನಾವು ಆ ಪೊಸಿಷನ್ ಇದ್ದೀವಿ. ಈ ಬಿಲೀವ್ ಇಟ್ ಆರ್ ನಾಟ್ ರಾಜೇಶ್, ಲೈಕ್ ನಾವು ಒಂದು 4 hours ನಾವು ಅದು ಗ್ರ್ಯಾಬೇ ಮಾಡಿಲ್ಲ ಮಣ್ಣನ್ನ. ಬಟ್ ನಾವು ಹಾಗೆ ಕೂತ್ಕೊಂಡಿದ್ದೀವಿ. ಬಟ್ ಎಷ್ಟು ಇಂಪಾರ್ಟೆಂಟ್ ಅಂದರೆ ನಾವು ಜಸ್ಟ್ ನಾವು ಸ್ಟೋನ್ ಥರ ಇರಬೇಕಷ್ಟೆ. ಒಂದು ದೊಡ್ಡ ಬ್ರೀತ್ ಕೂಡ ಕಪ್ಪೆ ಡಿಸ್ಟರ್ಬ್ ಆಗಿ ಕಪ್ಪೆ ಗಿಡ್ಬೋದು. ಸೊ ಅಂದರೆ ಅಷ್ಟು 4 hour ಅವ್ನು ಒಂದು ಶಾಟಿಗೆ, ಅಂದರೆ ಆ ಮಣ್ಣನ್ನು ಗ್ರ್ಯಾಬ್ ಮಾಡೋ ಶಾಟಿಗೆ 4 hour ಕೂತಿದ್ದೀವಿ. ಅಂದರೆ ಹೇಗೆ ಅಂತಂದರೆ ಈಗ ಮಳೆ ಬೀಳ್ತಾನೆ ಇರುತ್ತೆ. ಸೊ ಈ ನೀರೆಲ್ಲ ಮರ ಅಂದರೆ ಮೈ ಮೇಲೆ ಬಿದ್ದು ಹರ್ಕೊಂಡು ಹೋಗ್ತಾಯಿದ್ರು, ಅದು ಇರಿಟೇಟ್ ಆಗುತ್ತೆ. ಪಾಪ ಏನಾದರೂ ಫ್ಲೈಸ್ ಬಂದು ಕಚ್ಚಿದ್ರೆ ಪಾಪ ನಮ್ಮ ಟೀಮ್ ಅವ್ರು ಬಂದ್ಬಿಟ್ಟು ನಂಗೆ ಬೆನ್ನು ಕೆರೆಯೋರು. ಸೊ ಈ ಥರ ಎಲ್ಲ ಅಷ್ಟು ಆ ಥರ ಒಂದು ಹಾರ್ಶ್ ಕಂಡೀಷನ್ಸಲ್ಲಿ ವಿ ಹ್ಯಾವ್ ಶಾಟ್ ದಿಸ್ ಕುಂಬಾರ ಕಥೆನ. ಸೊ ಫೈನಲಿ ವಿ ಫಿನಿಶ್ಡ್ ಶೂಟಿಂಗ್ ವಿತ್ ಎಲ್ಲ ಈ ಚಾಲೆಂಜಸಲ್ಲಿ. ಯಾಕಂದರೆ ಅದ್ರಲ್ಲಿ ನೈಟಲ್ಲಿ ಶೂಟ್ ಮಾಡೋದೇ ಚಾಲೆಂಜ್ ಅಲ್ವಾ. ಅಂದರೆ ಬೆಳಕಲ್ಲಿ ಏನು ಬೇಕಾದ್ರೆ ಮಾಡ್ಬೋದು, ಕತ್ಲಲ್ಲಿ ನಮ್ಗೆ ಏನು ಹೆಜ್ಜೆ ಇಡ್ತೀವಿ, ಏನು ಟಾರ್ಚ್ ಬಿಡ್ತೀವಿ ಅಷ್ಟೇ ನಮಗೆ ವಿಸಿಬಿಲಿಟಿ ಕಾಣ್ತದೆ. ಇದು ಹೇಗಾಗ್ಬಿಟ್ಟು ನಮ್ಮ ಟೀಮ್ಗೆ ಅಂತಂದರೆ ಬೆಳಗ್ಗೆ ಈ ಕಾಡು ಹೇಗಿತ್ತು ಅನ್ನೋದೇ ಅವ್ರಿಗೆ ಗೊತ್ತಿರಲಿಲ್ಲ. ಕತ್ಲು ಪ್ಯಾಟರ್ನ್ಗೆ ಅಡ್ಜಸ್ಟ್ ಆಗ್ಬಿಟ್ಟಿದ್ದು ಅವರೆಲ್ಲ. ಸೊ ಇದೆಲ್ಲ ಮಾಡಿ ಫೈನಲಿ ವಿ ಫಿನಿಶ್ ದ ಫಿಲ್ಮ್. ಸೊ ಇದೆಲ್ಲ ಮಾಡಿ ಕಪ್ಪೆ ರಾಗ ಅಂತ ಒಂದು ಅದಕ್ಕೆ ಹೆಸರಿಟ್ಟು. ಯಾಕಂದರೆ ಕಪ್ಪೆಗೂ ಒಂದು ರಾಗ ಇದೆ, ಅದರದ್ದು ಒಂದು ಸಾಂಗ್ ಇದೆ, ಅದನ್ನು ಕೇಳಬೇಕು. ಯೂಶ್ವಲಿ ಕಪ್ಪೆ ಹತ್ರ ವಟ ಸೌಂಡ್ ಮಾಡಬೇಡ ಅಂತ ಈ ಥರ ಹೇಳ್ತಾರೆ. ಬಟ್ ನಾವು ಅದನ್ನೇ ಕಪ್ಪೆ ರಾಗ ಅಂತ ಹೇಳಿ ಈ ಫಿಲ್ಮ್ನ ನಾವು ಮಾಡಿದ್ವಿ. ಸೊ ಇನ್ನೊಂದು ಏನಂತಂದರೆ ಇದಕ್ಕೆ ಆ್ಯಕ್ಚುಲಿ ರಾಜೇಶ್ ಕೃಷ್ಣನ್ ಅವರು ವಾಯ್ಸ್ ಕೊಟ್ಟರು, ನಮ್ಮ ಮೇಲ್ ಅಂದರೆ ಒಂದು ಕಪ್ಪೆಗೆ ವಾಯ್ಸ್ ಇದು. ಸೊ ಫಸ್ಟ್ ಟೈಮ್ ಅವರು ಹೇಳ್ತಾರೆ, ಅವ್ರನ್ನ ಅಂದರೆ ರೆಕಾರ್ಡಿಂಗ್ ಟೈಮಲ್ಲಿ ಹೇಳ್ತಾಯಿದ್ರು, ನಾನು ಎಷ್ಟೋ ಎಲ್ರಿಗೂ ವಾಯ್ಸ್ ಕೊಟ್ಟಿದ್ದೀನಿ,
ಫಸ್ಟ್ ಟೈಮ್ ನನ್ನ ಕಪ್ಪೆಗೆ ನಾನು ವಾಯ್ಸ್ ಕೊಡ್ತಾ ಇರೋದು ಅಂತ. ಸೊ ಅದೊಂದು ತುಂಬ ಸ್ಪೆಷಲ್ ಮೂಮೆಂಟ್. ಅವರು ತುಂಬ ಚೆನ್ನಾಗಿ ಆಡಿದ್ರು. ಒಂದು ತುಂಬ ಎಮೋಷನ್. ನಾವು ಅಂದ್ಕೊಂಡೆ ನಾವು ನಾವು ಫಸ್ಟ್ ಡಿಸೈಡ್ ಆಗಿದ್ವಿ ಅಂದರೆ ಒಂದು ಈ ಡಾಕ್ಯುಮೆಂಟರಿ ಏನು ನರೇಟಿವ್ ಸ್ಟೈಲ್ ಇದೆ ಅದನ್ನು ಆ ಫಾರ್ಮೆಟ್ನ ಬ್ರೇಕ್ ಮಾಡಬೇಕು. ಇನ್ನೊಂದು ಇದು ಮ್ಯೂಸಿಕಲ್ಲಿ ಹೇಳಬೇಕು. ಆಮೇಲೆ ತುಂಬ ಎಮೋಷ್ನಲಾಗಿ ಕನೆಕ್ಟ್ ಮಾಡಬೇಕು ಜನನ ಅಂತ. ಯಾಕಂದ್ರೆ ಫ್ಯಾಕ್ಟ್ಸ್ ಹೇಳಿ ಏನು ಪ್ರಯೋಜನ ಇಲ್ಲ. ಅಂದರೆ ಈಗ ಆ ಕಪ್ಪೆ 6 ಮೊಟ್ಟೆ ಇಡುತ್ತೋ 10 ಮೊಟ್ಟೆ ಇಡುತ್ತೋ ಡಸಂಟ್ ಮ್ಯಾಟರ್. ಏನು ತಿಳ್ಕೊಂಡು ನಮ್ಗೆ ಏನಾಗಬೇಕಾಗಿದೆ, ಬಟ್ ಕನೆಕ್ಟ್ ಆಗಬೇಕು, ಎಮೋಷ್ನಲ್ ಕನೆಕ್ಟ್ ಆಗಬೇಕು. ಸೊ ಅದಕ್ಕೆ ನಾವು ಆ ಹ್ಯೂಮನ್ ಎಮೋಷನ್ಸ್ನ ತುಂಬಿ ಒಂದು ಕಪ್ಪೆ ಹಾಡಿದ್ರೆ ಹೇಗಿರುತ್ತೆ ಅನ್ನೋದು ಒಂದು ವಿಷನ್ನಲ್ಲಿ ವಿ ಡಿಸೈನ್ ದಿಸ್ ಎಂಟೈರ್ ಕಪ್ಪೆ ರಾಗ. ಹಾಗಾಗಿ ಇವನ್ ನನ್ನ ಕಪ್ಪೆ ಕೂಡ ನಾನು ಎಲ್ಲ ಹೀರೋಗಳಿಗೂ ಒಂದು ಎಂಟ್ರಿ ಇರುತ್ತೆ, ಒಂದು ರಿವೀಲಿಂಗ್ ಎಸ್ಟಾಬ್ಲಿಷ್ಮೆಂಟ್ ಶಾರ್ಟ್ ಸೀನ್ ಇರುತ್ತೆ. ಅದೇ ಥರ ನಮ್ಮ ಫಿಲಮ್ ಕಪ್ಪೆನೇ ಹೀರೋ ಅಲ್ವಾ. ಸೊ ಕಪ್ಪೆ ನಾವು ನಾರ್ಮಲ್ ತೋರಿಸ್ಬಾರ್ದು ಅಂತ ನಾನು. ಸೊ ಹಾಗಾಗಿ ನಾವು ಫಸ್ಟ್ ನೀವು ನೋಡ್ಬೋದು ಅಲ್ಲಿ ಬಾ ಕುಂಬಾರ ಬಾ ಅಂತ ಅಂದಾಗ ಒಂದು ಒಳ್ಳೆ ಮಿಂಚಲ್ಲಿ ರಿವೀಲ್ ಮಾಡ್ತೀವಿ ಕಪ್ಪೆನ. ಸೊ ಇದೆಲ್ಲ ಅಂದರೆ ಡೆಲಿಬ್ರೇಟ್ಲಿ ವಿ ಡಿಸೈನ್ ದಟ್ ವೇ, ಲೈಕ್ ಒಂದು ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಕೊಡಬೇಕು ಒಂದು ಜನಕ್ಕೆ ವಿತ್ ದಿಸ್ ಬ್ಯೂಟಿಫುಲ್ ಮ್ಯೂಸಿಕ್ ಆ್ಯಂಡ್ ಲಿರಿಕ್ಸ್. ಸೊ ಹಾಗಾಗಿ ವಿ ಕಂಪ್ಲೀಟ್ ದಿಸ್ ಕಪ್ಪೆ ರಾಗ. ಕರ್ನಾಟಕದ ರಾಜ್ಯ ಮುಖ್ಯಮಂತ್ರಿಗಳಿಂದ ಹಿಡಿದು ಸಾಕಷ್ಟು ಜನ VIP ನಿಮ್ಮ ಪ್ರಶಸ್ತಿ ಬಗ್ಗೆ, ನಿಮ್ಮ ಡಾಕ್ಯುಮೆಂಟ್ರಿ ಬಗ್ಗೆ ಎಲ್ಲ ಟ್ವೀಟ್ ಮಾಡಿದ್ರು. ಅಂಡ್ ಸದ್ಗುರು ಅವರು ಇದಕ್ಕೆ ಎಂಡೋಸ್ ಮಾಡ್ತಾರೆ. ಸದ್ಗುರು ಅವ್ರನ್ನ ಹೇಗೆ ಭೇಟಿ ಮಾಡಿದ್ರಿ? ಸೊ ಫೈನಲಿ ಫಿಲ್ಮ್ ಎಲ್ಲ ನಾವು ಪ್ರೊಡಕ್ಷನ್ ಎಲ್ಲ ಮುಗೀತು. ಬಟ್ ಇದು ನೆಕ್ಸ್ಟ್ ಅಂದರೆ ಹೇಗೆ ರೀಚ್ ಮಾಡಿಸೋದು ಜನಕ್ಕೆ. ಸೊ ಬಿಫೋರ್ ವಿ ರಿಲೀಸ್ ಟು ದಿ ಪಬ್ಲಿಕ್ ಅಂತ ಅಂದಾಗ ವಿ ಥಾಟ್ ವಿಲ್ ಅಂದರೆ ಪಾರ್ಟಿಸಿಪೇಟ್ ಮಾಡೋಣ ಫಿಲ್ಮ್ ಫೆಸ್ಟಿವಲ್ಸಲ್ಲಿ ಅಂತ ನಾವು ಟೀಮೆಲ್ಲ ಡಿಸೈಡ್ ಮಾಡಿದ್ವಿ. ದೆನ್ ವಿ ಸ್ಟಾರ್ಟೆಡ್ ಅಪ್ಲೈಯಿಂಗ್ ದಿಸ್ ಫಿಲ್ಮ್ ಟು ದ ವೇರಿಯಸ್ ಫೆಸ್ಟಿವಲ್ಸ್ ಅಕ್ರಾಸ್ ದಿ ಗ್ಲೋಬ್. ಸೊ ಈ ರೀತಿಲಿ ದರ್ ಈಸ್ ಒನ್ ಫೆಸ್ಟಿವಲ್ ಕಾಲ್ಡ್ ಜಾಕ್ಸನ್ ಮೀಡಿಯಾ ಅವಾರ್ಡ್ಸ್ ಅಂತ. ಇಟ್ಸ್ ನೋನ್ ಫಾರ್ ಗ್ರೀನ್ ಆಸ್ಕರ್ ಅಂತ. ಅಂದರೆ ಹೇಗೆ ನಮ್ಮ ರೆಗ್ಯುಲರ್ ಫಿಲಮ್ಸ್ಗೆ ಫೀಚರ್ ಅಂದರೆ ಹ್ಯೂಮನ್ ರಿಲೇಟೆಡ್ ಎಲಿಮೆಂಟ್ಸ್ ಇರೋ ಫಿಲಮ್ಸ್ಗೆ ಆಸ್ಕರ್ ಹೇಗಿದೆ, ಅದೇ ಥರ ನ್ಯಾಷನಲ್ ಹಿಸ್ಟ್ರಿಗೆ ದರ್ ಈಸ್ ಒನ್ ಅವಾರ್ಡ್ ಕಾಲ್ಡ್ ಗ್ರೀನ್ ಆಸ್ಕರ್ಸ್ ಅಂತ. ಸೊ ಇದಕ್ಕೆ ವಿ ಥಾಟ್ ವಿಲ್ ಅಪ್ಲೈ, ನೋಡೋಣ. ಅದು ತುಂಬ ಪ್ರೆಸ್ಟೀಜಿಯಸ್, ಲೈಕ್ ಅಂದರೆ ಅದ್ರಲ್ಲಿ ನಾವು ಅಪ್ಲೈ ಮಾಡ್ಬೇಕಂತ ಅಂದ್ಕೊಂಡ್ವಿ ನಾವು ಟೀಮೆಲ್ಲ. ಇದಕ್ಕೆ ನಾಮಿನೇಟ್ ಆಗಿಬಿಟ್ರೆ ಸಾಕು, ವಿಲ್ ಸೆಲೆಬ್ರೇಟ್ ಅಂತ. ಸೊ ಆ ಎಕ್ಸ್ಪೆಕ್ಟೇಷನಲ್ಲಿ ವಿ ಅಪ್ಲೈಡ್. ಸೊ ಬಟ್ ಅವ್ರದ್ದು ಗೈಡ್ಲೈನ್ಸ್ ಇತ್ತು, ನಮ್ಮ ಫಿಲಮ್ ಎಲ್ಲೂ ಪಬ್ಲಿಕಲ್ಲಿ ಇರಬಾರ್ದು, ಇದೆಲ್ಲ ಇತ್ತು. ಸೊ ಅದಕ್ಕೆ ನಾವೆಲ್ಲೂ ರಿಲೀಸ್ ಮಾಡಿರಲಿಲ್ಲ. ಸೊ ಬಟ್ ಪ್ರೈವೇಟ್ ಸ್ಕ್ರೀನಿಂಗ್ಸ್ ಮಾಡ್ಬೋದಾಗಿತ್ತು. ಹಾಗಾಗಿ ಕೆಲವೊಂದು ಕಾಲೇಜಸಲ್ಲಿ ಅಲ್ಲಿ ಇಲ್ಲ ಸ್ಕ್ರೀನಿಂಗ್ ಮಾಡಿದ್ವಿ. ಸುಮಾರು ಒಂದು 8,000 9,000 ಸ್ಟೂಡೆಂಟ್ಸ್ಗೆ ವಿ ಹ್ಯಾವ್ ಸ್ಕ್ರೀನ್ಡ್. ಬಟ್ ಅಂದರೆ ನಮ್ಮ ಕಾನ್ಫಿಡೆನ್ಸ್ ಬರೋಕ್ಕೋಸ್ಕರ ಸ್ಕ್ರೀನ್ ಮಾಡ್ತಾಯಿದ್ವಿ. ಅಂದರೆ ಹೇಗೆ ರಿಯಾಕ್ಟ್ ಮಾಡ್ತಾರೆ, ಹೇಗೆ ರೆಸ್ಪಾನ್ಸ್ ಹೇಗಿರುತ್ತೆ ಅನ್ನೋದೆಲ್ಲ. ಬಟ್ ನಮಗೆ ರೆಸ್ಪಾನ್ಸ್ ಎಲ್ಲ ತುಂಬ ಒಳ್ಳೊಳ್ಳೆ ರೆಸ್ಪಾನ್ಸ್ ಸಿಕ್ತು. ನಮಗೊಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಯಿತು. ಓಕೆ, ಈ ಫಾರ್ಮ್ಯಾಟ್ ಕೂಡ ರಿಸೀವ್ ಮಾಡ್ತಿದ್ದಾರೆ ಅಂತ. ಸೊ ಅದೇ ರೀತಿ ಒಂದು ಲಾಸ್ ಏಂಜಲ್ಸಲ್ಲಿ ಒಂದು ಇಂಡಿಪೆಂಡೆಂಟ್ ಶಾರ್ಟ್ ಅವಾರ್ಡ್ಸ್ ಅಂತ ಲಾಸ್ ಏಂಜಲ್ಸ್ ಅವ್ರು ಫಸ್ಟ್ ನಮಗೆ ಅದು ಗೋಲ್ಡ್ ಅವಾರ್ಡ್ ಬಂತು ನಮಗೆ. ಅದರಲ್ಲಿ ಸಿಲ್ವರ್, ಬ್ರೌನ್ಸ್, ಗೋಲ್ಡ್ ಅಂತ ಇದೆ. ಟಾಪ್ ಗೋಲ್ಡ್ ಅವಾರ್ಡೇ ನಮಗೆ ಬಂತು. ಆವಾಗ ನಮಗೆ ಒಂದು ಕಾನ್ಫಿಡೆನ್ಸ್ ಏನು ಬಂತು ಅಂದರೆ ವೆಸ್ಟರ್ನ್ ಪೀಪಲ್ಗೂ ಇದು ಅಂದರೆ ಕನೆಕ್ಟ್ ಆಗ್ತಾ ಇದೆ ಅನ್ನೋದೊಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಯಿತು. ಓಕೆ ಅಂತ ಹೇಳಿ ನಾವು ಆವಾಗ ಈ ಗ್ರೀನ್ ಆಸ್ಕರ್ ನಾವು ಇದನ್ನು ಅಪ್ಲೈ ಮಾಡಿದ್ವಿ. ಸೊ ಇದೆಲ್ಲ ಅಪ್ಲೈ ಮಾಡಿದ್ವಿ. ಬಟ್ ನಮಗೆ ಕಾನ್ಫಿಡೆನ್ಸ್ ಇರಲಿಲ್ಲ ದಟ್ ಅದರಲ್ಲಿ ವಿನ್ ಆಗ್ತೀವಿ, ಅದೆಲ್ಲ ನಮಗೆ ಏನೂ ಐಡಿಯಾನೇ ಇರಲಿಲ್ಲ. ಸೊ ಫೈನಲಿ ಇದು ಫೆಸ್ಟಿವಲ್ ಹತ್ರ ಬರ್ತಾ ಇತ್ತು. ನಮ್ಗೆ ಒಂದು ಸಲ ಇಮೇಲ್ ಬರುತ್ತೆ, ದಿಸ್ ಯುವರ್ ಫಿಲಮ್ ಈಸ್ ನಾಮಿನೇಟೆಡ್ ಫಾರ್ ದಿ ಫೈನಲಿಸ್ಟ್ ಅದು ಇದು ಅಂತ ಹೇಳೋರು. ನಮಗೆ ಅಂದರೆ ಇಟ್ ವಾಸ್ ಲೈಕ್ ದೊಡ್ಡ ಹಬ್ಬ ಇದ್ದಂಗಿತ್ತು ಅವತ್ತು. ತುಂಬ ಸೆಲೆಬ್ರೇಟ್ ಮಾಡಿದ್ವಿ. ಇಷ್ಟು ಸಾಕು ಅಂತ ಅನಿಸ್ತು ಈ ಥರ ಎಲ್ಲ. ಸೊ ಇನ್ನೊಂದು 2 ತಿಂಗಳು ಇತ್ತು ಅಂದರೆ ಫೈನಲ್ ಅನೌನ್ಸ್ಮೆಂಟ್ಗೆ ಲೈಕ್. ಸೊ ಇನ್ನು 2 ತಿಂಗಳಲ್ಲಿ ನಾವು ತುಂಬ ಎಕ್ಸ್ಪೆಕ್ಟೇಷನ್, ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಎಕ್ಸ್ಪೀರಿಯನ್ಸ್ 0 ಆಯಿತು ನಮಗೆ. ನಾವೇನು ಯೋಚನೆ ಮಾಡಿರಲಿಲ್ಲ. ಯಾಕೆ ಅಂತಂದರೆ ಸುಮಾರು 72 ಕಂಟ್ರೀಸು ಪಾರ್ಟಿಸಿಪೇಟ್, ಅಂದರೆ ಎಂಟೈರ್ ಗ್ಲೋಬಲಿ 72 ಕಂಟ್ರಿ ಪಾರ್ಟಿಸಿಪೇಟ್ ಮಾಡಿರುತ್ತೆ. ಅರೌಂಡ್ 400 ಫಿಲಮ್ಸು ಸಬ್ಮಿಷನ್ಸ್ ಆಗಿತ್ತು ಆ ಅವಾರ್ಡ್ ಇದಕ್ಕೆ. ಸೊ ಇಷ್ಟೆಲ್ಲ ಡೇಟಾ ನಾವು ಕಲೆಕ್ಟ್ ಮಾಡಿದ್ವಿ. ಇಷ್ಟರ ಮಧ್ಯೆ ನಮ್ಮ ಫಿಲಮ್ ವಿನ್ ಆಗುತ್ತಾ, ಒಂದು ಕನ್ನಡ ಫಿಲಮ್ ಅದು. ಫಸ್ಟ್ ಆಫ್ ಆಲ್ ಅವ್ರಿಗೆ ಈ ನಮ್ಮ ಲಿರಿಕ್ಸು ನಾವೇನು ಎಮೋಷನ್ಸ್ ಟ್ರೈ ಮಾಡಿದ್ದೀವಿ ಅದು ಅವ್ರಿಗೆ ಅರ್ಥ ಆಗುತ್ತಾ ಅನ್ನೋದೆಲ್ಲ ನಮಗೆ ತುಂಬ ಕನ್ಫ್ಯೂಷನ್ ಇತ್ತು. ಸೊ ಇದೆಲ್ಲ ಆಗಬೇಕಾದ್ರೆ
ನಾವು ಫೈನಲಿಸ್ಟ್ ಅಂತ ಯಾವಾಗ ಅನೌನ್ಸ್ಮೆಂಟ್ ಆಯಿತು ಅಂದರೆ 3 ಫಿಲ್ಮ್ ಫೈನಲ್ ಆಗೋದು. ಆ 3 ಫಿಲಮಲ್ಲಿ ನಮ್ಮದು ಫೈನಲ್ಲು. ಅದರಲ್ಲಿ ಇನ್ನೊಂದು ಈ ಸೀ ಲೈನ್ಸ್ ಬಗ್ಗೆ ಒಂದು ಫಿಲ್ಮ್ ಮಾಡಿದರು. ಅಂದರೆ PBS ನೇಚರ್ ಅಂತ ಒಂದು ಪ್ರೊಡಕ್ಷನ್ ಕಂಪನಿ. ಅವರು ವರ್ಲ್ಡ್ ಟಾಪ್ 3 ಪ್ರೊಡಕ್ಷನ್ ಅಂದರೆ ನ್ಯಾಷನಲ್ ಹಿಸ್ಟ್ರಿ ಪ್ರೊಡಕ್ಷನ್ ಹೌಸ್ ಅವರು. ಅಂದರೆ ದೇ ಆರ್ ಲೈಕ್ ಸೂಪರ್ ರಿಚ್. ಅಂದರೆ ಅವ್ರು ಪ್ರೊಡ್ಯೂಸ್ ಮಾಡೋವಂಥ ಡಾಕ್ಯುಮೆಂಟರೀಸ್ ಎಲ್ಲ ಮಿನಿಮಮ್ 10-8 crores ಈ ಥರ ಇರುತ್ತೆ. ಅವ್ರ ಫಿಲಮ್ ಕೂಡ ಅಲ್ಲಿ ಅಂದರೆ ಫೈನಲಿಸ್ಟ್ ಆಗಿತ್ತು. ಸೊ ಈ ಈವೆಂಟಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡೋಕ್ಕಾಗಿಲ್ಲ. ಅಂದರೆ ವಿ ಕುಡಂಟ್ ಫ್ಲೈ ದೇರ್. ಅಂದರೆ ಇದು US ಅಲ್ಲಿ ಜಾಕ್ಸನ್ ಹೋಲ್ ಅಂತ ಒಂದು ಲೊಕ್ಯಾಲಿಟಿಲಿ ಆಗುವಂಥ ಒಂದು ಫೆಸ್ಟಿವಲ್ ಇದು. ಇಟ್ಸ್ ವೆರಿ ಸೂಪರ್ ಎಕ್ಸ್ಪೆನ್ಸಿವ್ ಪ್ಲೇಸ್ ಆ್ಯಂಡ್ ಒಬ್ಬೊಬ್ರಿಗೆ ಹೋಗ್ಬೇಕಾದ್ರೆ ಒಂದು 5-6 ಲಕ್ಷ ಬೇಕಿತ್ತು. ಬಟ್ ನಮಗೆ ಇದು ವಿನ್ ಆಗ್ತೀವಿ ಅಂತ ಅಶ್ಯೂರೆನ್ಸ್ ಇರಲಿಲ್ಲ. ಸೊ ನಮಗೆ ಹೋಗೋಷ್ಟು ಅಫೋರ್ಡಬಿಲಿಟಿನೂ ಕಷ್ಟ ಆಯಿತು ನಮ್ಗೆ. ಅಲ್ಲಿ ಹೋಗಿ ಅಕ್ಕಪಕ್ಕ ವಿನ್ ಆಗಿಲ್ಲ ಅಂದ್ರೆ ಏನು ಮಾಡೋದು, ತುಂಬ ಪಿಂಚ್ ಆಗಿಬಿಡುತ್ತೆ ಈ ಥರ ಯೋಚನೆ ಮಾಡಿ. ಇನ್ನೊಂದು ನಮ್ಗೆ ನಮ್ಗೆ ವಿನ್ ಆಗಲ್ಲ ಇದು ಒಂದು ಕಾನ್ಫಿಡೆನ್ಸ್ ಯಾಕಿತ್ತು ಅಂತಂದರೆ, ಆ PBS ನೇಚರ್ ಕಂಪನಿ ದೇ ಆರ್ ಒನ್ ಆಫ್ ದಿ ಸ್ಪಾನ್ಸರ್ ಫಾರ್ ದಟ್ ಫೆಸ್ಟಿವಲ್. ಸೊ ಅವರೇ ಸ್ಪಾನ್ಸರರು, ಪ್ಲಸ್ ಅವ್ರ ಫಿಲಮು ಫೈನಲಿಸ್ಟ್ ಆಗಿದೆ. ಸೊ ಇಷ್ಟೆಲ್ಲ ಅವ್ರಿಗೆ ಫೇವರ್ ಇದೆ. ಸೊ ನಮ್ಮ ಫಿಲಮ್ ಹೆಂಗೆ ಅವ್ರು ಪಿಕ್ ಮಾಡ್ತಾರೆ ಅನ್ನೋದೊಂದು ನಮಗೆ ತಲೆ ಕೂತ್ಕೊಂಡಿತ್ತು. ಹಾಗಾಗಿ ನಾವು ಅವ್ರಿಗೊಂದು ಮೇಲ್ ಕಳಿಸಿದ್ವಿ. ಏನಂತ ಅಂದರೆ, ಏನಾದ್ರು ನೀವು ಹಿಂಟ್ ಕೊಡೋಕ್ಕಾಗತ್ತಾ, ನಮ್ಮ ಫಿಲಮ್ ಏನಾದ್ರು ವಿನ್ ಆಗುತ್ತೆ ಅಂದರೆ ಅಟ್ಲೀಸ್ಟ್ ವಿಲ್ ಮೇಕ್ ಅವರ್ ಮೈಂಡ್ ಟು ಟ್ರಾವೆಲ್ ದೇರ್ ಅಂತ. ಅವ್ರು ಇಲ್ಲ ಆ ಥರ ಎಲ್ಲ ಹೇಳಲಿಕ್ಕಾಗಲ್ಲ, ಅವತ್ತು ಸ್ಟೇಜ್ ಮೇಲೇ ರಿವೀಲ್ ಆಗೋದಿದು. ಸೊ ವಿ ಕೆನಾಟ್ ಟೆಲ್ ದಟ್ ಅದು ಇದು ಅಂತೆಲ್ಲ ಅವರು ರಿಪ್ಲೈ ಮಾಡಿದರು. ಹೌದಾ, ಓಕೆ ಅಂತ ನಾವು ಟೀಮಲ್ಲಿ ಡಿಸ್ಕಸ್ ಮಾಡಿದ್ವಿ. ಯಾರು ರೆಡಿ ಇರಲಿಲ್ಲ ಹೋಗಲಿಕ್ಕೆ. ಸರಿ, ಹೋಗೋದು ಬೇಡ ಅಂತ ನಾವು ಸುಮ್ಮನೆ ಆದ್ವಿ. ಬಟ್ ಜಸ್ಟ್ ಬಿಫೋರ್ ಡೇ ಒಂದು ಮೇಲ್ ಬರುತ್ತೆ ನಮಗೆ. ಏನಂತಂದರೆ, ಹೇಗಿದ್ರು ನೀವು ಬರ್ತಾ ಇಲ್ಲ ಫೆಸ್ಟಿವಲ್ಗೆ, ಅಕಸ್ಮಾತ್ ನಿಮ್ಮ ಫಿಲಮ್ ವಿನ್ ಆದರೆ ನೀವೊಂದು ವಿಡಿಯೋ ಬೈಟ್ ಕೊಟ್ಟಿರಿ ನಮಗೆ. ಅಂದರೆ ಆ್ಯಸ್ ಇಫ್ ನೀವು ವಿನ್ ಆದ ಥರ. ಈಗ ವಿನ್ ಆದಾಗ ನೀವೇನು ಮಾತಾಡ್ತೀರ ಸ್ಟೇಜ್ ಮೇಲೆ, ಅದನ್ನೇ ಒಂದು ವಿಡಿಯೋ ಬೈಟ್ ಆಗಿ ನಮಗೆ ಕಳಿಸಿ. ಅಕಸ್ಮಾತ್ ನಿಮ್ಮ ಫಿಲಮ್ ವಿನ್ ಆದರೆ ವಿಲ್ ಪ್ಲೇ ದಟ್ ವಿಡಿಯೋ ಅಂತ ಹೇಳೋರು. ಬಟ್ ನಮ್ಗೆ ಅದು ಹಿಂಟ ಏನಂತ ನಮ್ಗೆ ಗೊತ್ತಾಗಿಲ್ಲ. ಅಂದರೆ ಅದು ಹೇಳಿದ್ರು. ಸರಿ, ನಾವೆಲ್ಲ ಅದನ್ನು ವಿಡಿಯೋ ಮಾಡಿ ಅದನ್ನು ಅವ್ರಿಗೆ ಕಳಿಸಿದ್ವಿ. ಸೊ ಕಳಿಸ್ಬಿಟ್ಟು, ಸೊ ನೈಟ್ ಅಂದರೆ ಅದು ಅಂದರೆ US ಅಲ್ಲಿ ಬೆಳಗ್ಗೆ ಆಗೋದ್ರಿಂದ ನಮ್ಗೆ ಇಲ್ಲಿ ಕತ್ಲಾಗಿರೋದ್ರಿಂದ, ಸೊ ಸುಮಾರು ಇವತ್ತು ರಾತ್ರಿ 10 ಗಂಟೆ ಹಾಗೆ ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು. ಸೊ ನಾವು ಇಲ್ಲಿಂದ ಲೈವ್ ನಮಗೆ ಇದು ಕೊಟ್ಟಿದ್ರು, ಒಂದು ಆ್ಯಕ್ಸೆಸ್ ಕೊಟ್ಟಿದ್ರು. ನಾವು ಇಲ್ಲಿಂದ ವಾಚ್ ಮಾಡ್ತಾಯಿದ್ವಿ ಈ ಈವೆಂಟನ್ನು. ಸೊ ಬೇರೆ ಕ್ಯಾಟಗರೀಸ್ ಎಲ್ಲ ಕರೀತಾಯಿದ್ರು. ನಮ್ಮ ಕ್ಯಾಟಗರಿ ಬರೋಷ್ಟರಲ್ಲಿ ಸುಮಾರು 4 ಗಂಟೆ 4:15 ಆಗಿತ್ತು. ಸೊ ನನಗೆ ಅದು ಒಂದು ಟೈಮು ಒಂದು ಸ್ಪೆಷಲ್. ಯಾಕೆ ಅಂತ ಅವರೇ ಹೇಳ್ದಂಗೆ ಎಲ್ಲ ರಾತ್ರಿಯಲ್ಲೇ ಎಲ್ಲ ಆಗಿದೆ. ಇವನ್ ಮ್ಯೂಸಿಕ್ ಕಂಪೋಸ್ ಆಗಿದ್ದು ಕತ್ಲಲ್ಲಿ, ರೆಕಾರ್ಡಿಂಗ್ಸ್ ಆಗಿದ್ದು ಕತ್ಲಲ್ಲಿ. ನನ್ನ ಕಪ್ಪೆ ಸಿಕ್ಕಿದ್ದು ಕೂಡ ಫಸ್ಟ್ ಟೈಮು ಕತ್ಲಲ್ಲಿ, ಅದರಲ್ಲೂ ಬೆಳಗಿನ ಜಾವ 4:15. ಸೊ ಇದು ಅನೌನ್ಸ್ಮೆಂಟು ಹೆಚ್ಚು ಕಮ್ಮಿ 4:15-5 ಗಂಟೆಲಿ ಅನೌನ್ಸ್ಮೆಂಟ್ ಆಗಿದ್ದು. ಸೊ ನಾಮಿನೇಷನ್ ಕರೀತಾರೆ ಆ್ಯಸ್ ಯೂಶುವಲ್. ಈ ಥರ 3 ಫಿಲಮ್ನ ಕರೆದ್ರು. ಅದಾದಮೇಲೆ ಕರೆದ್ಬಿಟ್ಟು ನಾವೆಲ್ಲ ಎಂಟೈರ್ ಟೀಮು, ನಮ್ಮ ಫ್ಯಾಮಿಲಿ ಮೆಂಬರ್ಸ್, ಎವ್ರಿ ಒನ್ ಆರ್ ಲೈಕ್ ವೆಯ್ಟಿಂಗ್. ಅಂದರೆ ನೋಡಲಿಕ್ಕೆ ಅಟ್ಲೀಸ್ಟ್ ನಾವು ಯಾಕೆ ಕೂತ್ಕೊಂಡು ವೆಯ್ಟ್ ಮಾಡ್ತೇನೆ, ಅಲ್ಲ 3 ಫಿಲಮ್ನ ಕಾಲ್ ಮಾಡ್ತಾರಲ್ಲ ಅದಕ್ಕೋಸ್ಕರ. ಅಟ್ಲೀಸ್ಟ್ ನಮ್ಮ ಫಿಲಮ್ನ ಅಲ್ಲಿ ಕರೀತಾರಲ್ಲಿ, ಅಷ್ಟೊಂದು ಎಂಟೈರ್ ವರ್ಲ್ಡಲ್ಲಿ ಸೇರಿರುತ್ತೆ ಅಲ್ಲಿ. ಸೊ ಅವ್ರ ಮುಂದೆ ಎಲ್ಲ ನಮ್ಮ ಫಿಲಮ್ ನೇಮ್ ಬರುತ್ತಲ್ಲ ಅನ್ನೋ ಒಂದು ಖುಷಿಗೆ ಕೂತ್ಕೊಂಡಿದ್ವಿ. ಬಟ್ ದ ಮೊಮೆಂಟ್ ವೆನ್ ದೆ ಅನೌನ್ಸ್ ದ ವಿನ್ನರ್ ಈಸ್ ಕಪ್ಪೆ ರಾಗ ಅಂತಂದಾಗ ನಮಗೆ ವಿ ಕುಡಂಟ್ ಕಂಟ್ರೋಲ್ ಅವರ್ ಎಮೋಷನ್ಸ್. ವಿ ವೆರ್ ಸೋ ಹ್ಯಾಪಿ. ಆ ಟೈಮಲ್ಲಿ ಎಲ್ಲ ಕಿರ್ಚಾಡಿದ್ವಿ. ನಮಗೆ ಬಿಲಿ ಮಾಡೋಕ್ಕಾಗ್ತಿಲ್ಲ. ಅಲ್ಲಿ ಅಂಥ ದೊಡ್ಡ ವೇದಿಕೆಯಲ್ಲಿ ಕನ್ನಡ ಹಾಡು ಪ್ಲೇ ಆಗುತ್ತೆ ಅಲ್ಲಿ. ಮತ್ತು ನಮ್ಮ ಕಪ್ಪೆ ಬಗ್ಗೆ ಇದು ಮಾಡುತ್ತೆ. ಸೊ ನಮ್ಮ ಬೈಟ್ಸ್ ಎಲ್ಲ ಪ್ಲೇ ಆಗುತ್ತೆ. ಲೈಕ್ ಅಲ್ಲೂ ತುಂಬ ಜನ ಇಂಡಿಯನ್ಸ್ ಇದ್ದರು ಅನಿಸುತ್ತೆ. ಯಾಕಂದರೆ ನಾವು ದ ಮೊಮೆಂಟ್ ಅವರು ಅಲ್ಲಿ ಅನೌನ್ಸ್ ಮಾಡ್ತಿದ್ದಂಗೆ ಅಲ್ಲಿ ಲೋಕಲ್ಲಿ ತುಂಬ ಜನ ಅದನ್ನು ಅಲ್ಲಿ ಚೇರ್ ಮಾಡ್ತಾಯಿದ್ರು. ಸೊ ವಿ ವಿಲ್ ಸೋ ಹ್ಯಾಪಿ, ವೆರಿ ಪ್ರೌಡ್ ದಟ್ ದಿಸ್ ಫಸ್ಟ್ ಎವರ್ ಕನ್ನಡ ಫಿಲ್ಮ್ ಟು ವಿನ್ ದಿ ಗ್ರೀನ್ ಆಸ್ಕರ್ ಅನ್ನೋದು ನಮಗೂ ತುಂಬ ಖುಷಿ ಆಯಿತು. ಅವಾರ್ಡ್ ಅನ್ನೋದಕ್ಕಿಂತ ಹೆಚ್ಚಾಗಿ ಇಲ್ಲಿ ಒಂದು ಸಣ್ಣ ಸ್ಟ್ರೀಮಲ್ಲಿರೋ ಕಪ್ಪೆ ಆ ಕಡೆ ಪಾರ್ಟ್ ಆಫ್ ದಿ ವರ್ಲ್ಡ್ಗೆ ಹೋಗಿ ಅಲ್ಲಿ ಸೌಂಡ್ ಮಾಡುತ್ತೆ ಅನ್ನೋದು ನಮಗೆ ತುಂಬ ಖುಷಿ ಕೊಡ್ತು. ಸೊ ಇದೆಲ್ಲ ಸೆಲೆಬ್ರೇಷನಲ್ಲಿ ತುಂಬ ಅಪ್ರಿಷಿಯೇಷನ್ ಬಂತು. ನಮ್ಮ ಚೀಫ್ ಮಿನಿಸ್ಟರ್ ಅದನ್ನು ಟ್ವೀಟ್ ಮಾಡಿ ಅಪ್ರಿಷಿಯೇಟ್ ಮಾಡಿದ್ರು. ಅದೇ ಥರ ಎಷ್ಟೋ ಜನ ಪೊಲಿಟಿಷಿಯನ್ಸು, ಸೆಲೆಬ್ರಿಟೀಸ್ ಎಲ್ಲ ಇದೆ ಟ್ವೀಟ್ ಮಾಡಿ ಇದನ್ನು ಅಪ್ರಿಷಿಯೇಟ್ ಮಾಡಿ ನಮಗೆಲ್ಲ ವಿಶಸ್ ಹೇಳಿದ್ರು. ಸೊ ಇವನ್ ಸದ್ಗುರು ಕೂಡ ದಿ ಅಪ್ರಿಷಿಯೇಟೆಡ್ ಲಾಟ್ ಇದಕ್ಕೆ. ಈಸ್ ಆಲ್ ಇಟ್ಸ್ ಅ ಪ್ರೌಡ್ ಮೂಮೆಂಟ್ ಫಾರ್ ಆಲ್ ಆಫ್ ಅಸ್, ಲೈಕ್ ನಮ್ಮ ಟೀಮ್, ಎಂಟೈರ್ ಟೀಮ್ಗೆ. ಸೊ ಫೈನಲಿ
ಆಫ್ಟರ್ ಆಲ್ ದಟ್ ರಿವಾರ್ಡ್ಸಲ್ಲಿ ವಿ ಗ್ಲೋಬಲಿ ವಿ ಲಾಂಚ್ ದ ಕಪ್ಪೆ ರಾಗನ ಎಂಟೈರ್ ವರ್ಲ್ಡ್ಗೆ ಲಾಂಚ್ ಮಾಡಿದ್ವಿ. ಇವನ್ ಹೊಂಬಾಳೆ ಫಿಲಮ್ಸ್ ಅವರು ಸಪೋರ್ಟ್ ಮಾಡಿ ಅವ್ರು ಸ್ಟ್ರೀಮ್ ಮಾಡಿದ್ರು ನಮ್ಮ ಕಪ್ಪೆ ರಾಗನ. ಅದೇ ಥರ ಸದ್ಗುರು ಅವರು ಇದು ಮಾಡೋದು. ಆಮೇಲೆ ನಮ್ಮ ಈ ಫಿಲಮ್ಗೆ ಪ್ರಿಲ್ಯೂಡ್ ಕೊಟ್ಟಿದ್ದಾರೆ ಸದ್ಗುರು. ಸೊ ಹಾಗಾಗಿ ಇಟ್ ವಾಸ್ ವೆರಿ ಸ್ಪೆಷಲ್ ಮೂಮೆಂಟ್. ದ ಎಂಟೈರ್ ಜರ್ನಿ ಆಫ್ ಕಪ್ಪೆ ರಾಗ ವಾಸ್ ವೆರಿ ಸ್ಪೆಷಲ್ ಇನ್ ಮೈ ಲೈಫ್. ಸೊ ನೀವು ಕೇಳಿ, ಲೈಕ್ 6 ನಿಮಿಷದ ಒಂದು ಫಿಲಮ್ನ 6 ವರ್ಷ ತೊಗೊಂಡಿದ್ದೀವಿ. ತುಂಬ ಚೆನ್ನಾಗಿತ್ತು ಇಲ್ಲಿ ತನಕ ನಿಮ್ಮ ಮಾತುಗಳು, ನಿಮ್ಮ ಎಕ್ಸ್ಪೀರಿಯನ್ಸು. ವಾವ್, ಕಾಡನ್ನು ನೋಡ್ತಕ್ಕಂಥ ರೀತಿನೇ ಅದೊಂದು ನಿಮಗೆ ನಿಮ್ಮೊಂದು ಅನುಭವ ಇದೆ ಅಲ್ಲ, ಅದು ಎಷ್ಟು ಕೋಟಿಗಳ ಆಸ್ತಿಗೂ ಒಂಥರ ಸಮ ಅಲ್ಲ ಅದು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್ ಅವರೇ ಪಾಡ್ಕಾಸ್ಟ್ ಬಂದಿದ್ದಕ್ಕೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್.